ಇವನೆಂತ ರಾಜಕಾರಣಿನ ಇವನೆಂತ ರಾಜಕೀಯ ಪಕ್ಷವಯ್ಯ ಅವನು ಕೊಡಬೇಕು, ನಮ್ಮನ್ನ ದುಡ್ಡು ಕೇಳ್ತಾರ ಭಿಕ್ಷುಕ ನನ್ನ ಮಗ ಅಂತಾರೆ. ಎಷ್ಟು ಜನ ಸಸ್ಪೆಂಡ್ ಮಾಡ್ಸಿರಿ ಇವತ್ತವರೆಗೆ? ನಮ್ಮ ಕೇಸ್ಗೂ ಬೇರೆಯವ್ರ ಕೇಸ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನೀವು ಪ್ರಾಮಾಣಿಕ ವ್ಯಕ್ತಿಯಿಂದ ಕರ್ನಾಟಕ ನಂಬುತ್ತಾ? ಓ ನಮಸ್ಕಾರ ಸರ್, ಬನ್ನಿ ಸರ್, ದಯವಿಟ್ಟು ಟೀ ಕುಡ್ಕೊಂಡು ಹೋಗಿ ಸರ್ ಅಂತ ಒಳ್ಳೆ ಟೀ ರಾತ್ರಿ 10 ಗಂಟೆಯಲ್ಲಿ ಎಷ್ಟು MLA ಹೇಳ್ತಾರೆ. 8 ಗಂಟೆಗೆ ಒಂದು ಭ್ರಷ್ಟಾಚಾರ ಅಥವಾ ಆಡಿಯೋ ಕ್ಲಿಪ್ ರಿಲೀಸ್ ಅಂತ ಆಗ್ತಾರೆ. ರಾತ್ರಿ 8 ಗಂಟೆಗೆಲ್ಲ 6 ಗಂಟೆಗೆ ನಿಂತೋಗಿರುತ್ತೆ ಅದ್ರ ಬಗ್ಗೆ ಸುದ್ದಿ. 8 ಗಂಟೆಗೆ ಬರೋದೇ ಇಲ್ಲ. ನಾನು ಮಾತಾಡ್ತಿರೋದು ನೈತಿಕತೆ. ನಮ್ಮ ಪಕ್ಷದಲ್ಲಿ ಇರುವಂಥವರೆಲ್ಲ ತುಂಬಾ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂಥವ್ರು. ನನ್ನೊಬ್ಬರಿಂದ ಏನಾಗುತ್ತೆ, ನನ್ನ ವೋಟಿಂದ ಏನಾಗುತ್ತೆ ಅನ್ನುವಂಥ ಅಭಿಪ್ರಾಯ ಇದೆಯಲ್ಲ ಜನರಲ್ಲಿ, ದಟ್ ಇಸ್ ದ ಬಿಗ್ಗೆಸ್ಟ್ ವೀಕ್ನೆಸ್. ನಿಮ್ಮನ್ನು ಸರಿಯಾಗಿ ಪ್ಯಾಕೇಜ್ ಮಾಡ್ತಾ ಇದ್ದೀರಾ ನಿಮ್ಗೆ ಅನಿಸ್ತಾ ಇದೆಯಾ? ನೀವು ಅದನ್ನೇ ಒಂದು ಮುಟ್ಬಾರ ಅನ್ನೋ ತನಕ ಎಲ್ಲ ಮಾಡ್ಕೊಂಡಿರುವಂಥವ್ರು ಎಲೆಕ್ಷನ್ ಟೈಮಲ್ಲಿ ಬಂದು ತಪ್ಕೊಳ್ಳೋದೇನು, ಮುತ್ಕೊಳ್ಳೋದೇನು, ಎತ್ಕೊಳ್ಳೋದೇನು. ನಿಮ್ಮನ್ನ ಜನ ಪೊಲಿಟಿಕಲ್ ಆಲ್ಟರ್ನೇಟಿವ್ ಆಗಿ ನೋಡ್ತಾ ಇದ್ದಾರಾ, ಅಥವಾ ಈ ರಸ್ತೆ ಬದಿ ಚಿಕ್ಕ ಪುಟ್ಟ ಹೋರಾಟಕ್ಕೆ ಒಂದು ದುಡ್ಡು ತಗೊಳ್ಳದೆ ಹೋರಾಟ ಮಾಡೋ ಸಂಘಟನೆ ನೋಡ್ತಾ ಇದ್ದಾರೆ? ಸ್ನೇಹಿತರೆ, ಇವತ್ತು ನಮ್ಮ ಮುಂದೆ ಇದ್ದಾರೆ ಕರ್ನಾಟಕದ ಉದ್ದಗಲಕ್ಕೂ ಕೂಡ ಎಲ್ಲೋ ಅಂಗಿ ಕೈಯಲ್ಲಿ ವಿಶಿಲಿಡಿದು ಅನ್ಯಾಯ ಅಕ್ರಮದ ವಿರುದ್ಧ ಹೋರಾಟ ಮಾಡಿಕೊಂಡು ಬರ್ತಾ ಇರುವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗೌರವಾಧ್ಯಕ್ಷರಾಗಿರುವ ರವಿಕೃಷ್ಣ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಅಮೆರಿಕದಿಂದ ಬಂದು ತಮ್ಮ ಸಾಫ್ಟ್ವೇರ್ ಉದ್ಯೋಗವನ್ನು ಬಿಟ್ಟು ಸಾಮಾಜಿಕ ಹೋರಾಟದಲ್ಲಿ ತೊಡಗಿಸ್ಕೊಂಡು ಹಲವು ಎಲೆಕ್ಷನ್ ನಿಂತು ಸೋತು ಮತ್ತೆ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಕತೆ ಯಾಕೆ ಬಂದರು, ಅಮೆರಿಕದಿಂದ ಹೆಂಗೆ ಹೋರಾಟ ಮಾಡ್ತಾ ಇದ್ದಾರೆ, ಜೀವನ ಏನು, ಅವ್ರ ವ್ಯಕ್ತಿಯಾಗಿ ಹೆಂಗೆ, ತುಂಬ ಸಾಹಿತ್ಯವನ್ನು ಓದ್ಕೊಂಡಿದ್ದಾರೆ, ಭಾಳಷ್ಟು ಕೆಲಸ ಮಾಡ್ಕೊಂಡಿದ್ದಾರೆ. ಉತ್ತಮವಾದ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಸಾರ್ವಜನಿಕ ಜೀವನದಲ್ಲಿ ಎಲ್ಲರ ಜೊತೆಗೆ ಉದ್ದಾಡಿಕೊಂಡು ಗಟ್ಟಿಯಾಗಿ ಇದ್ದಾರೆ. ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರ್, ವೆಲ್ಕಮ್ ಸರ್. ನಮಸ್ಕಾರ. ಅಲ್ಲಿ 15 ಲಕ್ಷ ಸಂಬಳ ಬರ್ತಿತ್ತು, ಗ್ರೀನ್ ಕಾರ್ಡ್ ಆಗಿ US ಅಲ್ಲಿ ಜಾಮ್ ಅಂತ ಇರೋದು ಬಿಟ್ಟು ಸರ್ ಯಾರು ಸರ್ ಮಿಸ್ಗೈಡ್ ಮಾಡಿದ್ದು ನಿಮ್ಮನ್ನ ಈ ದೊಡ್ಡ ಲೆವೆಲಲ್ಲಿ? ನನ್ಗೆ ದೊಡ್ಡ ಮಿಸ್ಗೈಡ್ ಮಾಡಿದ್ದು ಅಂದ್ರೆ ಎಲ್ಲಿ ಹೋಗ್ಬೇಕು, ಬುದ್ಧನಿಂದ ಹೋಗಿ ಗಾಂಧಿ ತನಕ ಬಂದು, ಬಸವಣ್ಣನ ತನಕ ಬಂದು, ಗಾಂಧಿಗೆ ಬಂದು ಕುವೆಂಪು ತನಕ ಇವರೆಲ್ಲ. ಅಂದ್ರೆ ಏನಂತಲ್ರಿ, US ಬಿಟ್ಟು 15 ಲಕ್ಷ ಸಂಬಳ ಇರೋ ಜಾಬ್ ಬಿಟ್ಟು ಏನೋ ನನಗೇನು ಶಿಕ್ಷಣ ಸಿಕ್ತು, ಸಾಂಸ್ಕೃತಿಕ ಸಾಮಾಜಿಕ ಶಿಕ್ಷಣ, ಅದೇನೆ ನನ್ನನ್ನು ಮಿಸ್ಗೈಡ್ ಮಾಡಿ. ಅಲ್ಲ, ನನಗನ್ಸೋದು ನಿಮ್ಮಲ್ಲಿರೋ ಸೆನ್ಸಿಟಿವ್ನೆಸ್ ಇದೆಯಲ್ಲ ಮತ್ತು ಒಳ್ಳೆತನ, ಇದಿಬ್ಬರಿಂದ ಬರಕ್ಕೆ ಸಾಧ್ಯ. ಒಂದು ಅಮ್ಮ ಮತ್ತೆ ಪ್ರಾಥಮಿಕ ಶಾಲಾ ಟೀಚರ್ಸ್. ಹೌದು, ಅವೆಲ್ಲ ಲಕ್ಕಿ. ಅಮ್ಮನ ಬಗ್ಗೆ ಹೇಳಿ, ಮತ್ತೆ ಶಿಕ್ಷಕರ ಬಗ್ಗೆ ಹೇಳಿ. ನನಗೆ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರಿಂದ ಒಳ್ಳೆ ಮೇಷ್ಟ್ರುಗಳು ಶುರುವಿನಲ್ಲೇ ಸಿಕ್ಕಿದ್ರು ನಮ್ಮ ಹಳ್ಳಿನಲ್ಲಿ. ನಿಮಗೆ ಗೊತ್ತಿರ್ಬೋದು, ಉದಯ್ ಕುಮಾರ್ ಅಂತ, ಅವರು ನಮ್ಮೂರಿನ ಶಾನುಭೋಗರ ಮಗ ಅವರು. ಅಂದರೆ ಅವರು ಹೈಸ್ಕೂಲ್ ಆದಮೇಲೆ ಅವರು ಆನೇಕಲ್ಗೆ ಹೋಗ್ತಾರೆ. ನಮ್ಮೂರಿನವರು. ಸೊ ನಮ್ಮೂರಲ್ಲಿ ಶಾಲೆನಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಒಂದು 2-3 ಮೇಷ್ಟ್ರುಗಳು, 1ನೇ ಕ್ಲಾಸು ಮತ್ತು 4ನೇ ಕ್ಲಾಸು, ಮತ್ತು ನಮ್ಮ ಇತ್ತೀಚೆಗೆ ತಿರೋದ್ರು, ಕ್ಯಾನ್ಸರ್ ಬಂದು ರಾಮಚಂದ್ರ ಅಂತ ಪಕ್ಕದೂರವರು, ಡೆಡಿಕೇಟೆಡ್ ಟೀಚರ್ಸು. ಸೊ ಅವರೊಂದಷ್ಟು ಸಾತ್ವಿಕ ವಿಚಾರಗಳನ್ನು ಹೇಳ್ತಾ ಇದ್ರು. ಆಮೇಲೆ ನಮ್ಮೂರಲ್ಲಿ ಶಿವರಾತ್ರಿನಲ್ಲಿ ಹರಿಕತೆ ನಡೆಯೋದು. ಸೊ ನಮ್ಮಪ್ಪ ರಾತ್ರಿ ಹೊತ್ತು ಇಡೀ ರಾತ್ರಿ ನಡೆಯೋದು. ನಾನು ಚಿಕ್ಕಂದಿಂದನೂ ನಮ್ಮ ಮನೆಯಲ್ಲಿ, ನಮ್ಮ ಇಡೀ ಊರಿಗೆ ನಮ್ಮ ಚಿಕ್ಕಪ್ಪ ಫಸ್ಟ್ ಇಂಜಿನಿಯರ್, ನಮ್ಮ ತಂದೆ ವಿಲೇಜ್ ಅಕೌಂಟೆಂಟ್ ಆಗಿದ್ರು. ಹಾಗಾಗಿ ಪ್ರಾಮಾಣಿಕರು. ಈಗಿನ ಕಾಲ ವಿಲೇಜ್ ಅಕೌಂಟೆಂಟ್ ಅಂದ್ರೆ ಅವರು, ನಮ್ಮ ತಂದೆ ಬಗ್ಗೆ ದಂತಕಥೆಗಳೇ ಇತ್ತು. ಕೋಡೆಸ್ ಫ್ಯಾಕ್ಟ್ರಿಗೆ ಅವರು ಆವಾಗ ಸರ್ಕಾರದ ಆದಾಯ ಏನು, ಭೂ ಕಂದಾಯ ಕಟ್ಟಿಲ್ಲ ಅಂತೇಳಿ ಕೋಡೆಸ್ ಫ್ಯಾಕ್ಟ್ರಿಗೆ ಇದಕ್ಕೆ ಗೇಟ್ಗೆ ಬೀಗ ಹಾಕಿ ಕಂದಾಯ ಕಟ್ಟೋ ತನಕ ಓಪನ್ ಮಾಡಿರ್ಲಿಲ್ಲ ಅಂತ ಜನ ಹೇಳ್ತಿದ್ರು. ನಮ್ಮ ಅಪ್ಪನ ಕೇಳಿದ್ರೆ ಇಲ್ಲ, ಆ ಥರದ್ದೇನು ಆಗಿಲ್ಲ ಅಂತಾರೆ. ಆ ಥರದ ಕಟ್ಟುಕತೆಗಳು, ದಂತಕಥೆಗಳು ನಮ್ಮ ಅಪ್ಪನ. ಕರ್ನಾಟಕ ಪೊಲಿಟಿಕ್ಸ್ ಗೊತ್ತಾ, ಒನ್ ಟೈಮಲ್ಲಿ ಕೋಡೆಸ್ ಅವರು MLAಗಳಿಗೆ ಎಣ್ಣೆ ಹೊಡಿಸಿದ್ರು ಗೊತ್ತಾ? ಹೌದೌದು. ಅಲ್ಲ, ಮೋಸ್ಟ್ ಆಫ್ ದ ಪಾಲಿಟಿಕ್ಸ್ ವಾಸ್ ಅಟ್ ದಟ್ ಟೈಮ್, ಪೊಲಿಟಿಷಿಯನ್ಸ್ ವರ್ ಫಂಡೆಡ್ ಬೈ ಕೋಡೆಸ್. ಲಿಕ್ಕರ್ ಕೋಡೆಸು ಸೇರಿದಂತೆ ಮುಖ್ಯವಾಗಿ ಕೋಡೆಸು. ಸೊ ಹಾಗಿತ್ತು. ನಮ್ಮ ನಮ್ಮ ತಂದೆ ಅವರ ಏರಿಯಾದಲ್ಲೇ, ಕೆಂಗೇರಿ ಆ ಭಾಗದಲ್ಲಿ ಕೆಲಸ ಮಾಡಿದ್ರು, ಕೋಡೆಸ್ ಫ್ಯಾಕ್ಟ್ರಿ ಕಡೆಗಳಲ್ಲಿ. ಇನ್ನು ನಮ್ಮಮ್ಮ, ಶಿ ಈಸ್ ಎ ವೆರಿ ಹಾರ್ಡ್ ವರ್ಕಿಂಗ್ ವುಮನ್. ತುಂಬ ನಮ್ಮಪ್ಪನಿಗೆ ಅವರು ಸರ್ಕಾರಿ ಕೆಲಸದಲ್ಲಿದ್ರು, ಮನೆಗೇನು ತರ್ತಾ ಇರಲಿಲ್ಲ. ಸ್ವಲ್ಪ ಬೇರೆ ತರಹದ ಸಮಸ್ಯೆಗಳು, ಅಂದರೆ ನಮ್ಮ ಅತ್ತೆ ಇವ್ರದೆಲ್ಲ, ಸ್ವಲ್ಪ ನಮ್ಮ ಚಿಕ್ಕಪ್ಪ ಇವ್ರದೆಲ್ಲ, ನಮ್ಮ ತಂದೆ ಸಂಪಾದನೆ ಮಾಡ್ತಿದ್ದು ಬೇರೆದಕ್ಕೆ ಹೋಗ್ಬಿಡ್ತಾ ಇತ್ತು. ಅವ್ರಿಗೆ ಯಾವುದು ಸಿಗರೇಟ್ ಬಿಟ್ಟರೆ ವಾಸ್ ಎ ಚೈನ್ ಸ್ಮೋಕರ್, ಅದನ್ನು ಫಿಲ್ಟರ್ಲೆಸ್ ಸಿಸರ್ ಸಿಗರೇಟು, ಅದು ಬಿಟ್ಟರೆ ಬೇರೆ ಯಾವ
ದುಶ್ಚಟನೂ ಇರಲಿಲ್ಲ. ಸೀಸರ್ಸ್ ಹಿಂಗೆ ಇಟ್ಕೊಂಡು ಈ ವಾಸ್ ಎ ವೆರಿ ಐಕಾನಿಕ್. ಇದು ನಮ್ಮಪ್ಪ ಅವ್ರ ಪರ್ಸನಲ್ ಹೆಂಗೆ ನಿಮ್ಮ ಥರನೇ ಇತ್ತಾ? ನನಗಿಂತ ಇನ್ನೊಂದು ಇಂಚು ಎತ್ತರವಾಗಿದ್ದಾರೆ, ನನಗಿಂತ ಇನ್ನೂ ಸ್ವಲ್ಪ ಸ್ಮಾರ್ಟ್. ವೆರಿ ಈಗಲೂ ದೊಡ್ಡ ಮುದ್ದೆ ತಿಂತಾರೆ. ಈಗ ಏಜ್ ಎಷ್ಟು ಅವ್ರ ತಂದೆಯವ್ರದ್ದು? ಅವ್ರಿಗೆ 79, 80 ಇರ್ಬೇಕು ಈಗ. ನಮ್ಮಮ್ಮ ಈ ಪಕ್ಕದ ತಮಿಳ್ನಾಡು ಅವ್ರದ್ದು, ನಮ್ಮ ತಾಯಿದು, ಅಂದ್ರೆ ಕರ್ನಾಟಕ ಬಾರ್ಡ್ರಿಂದ ಒಂದು 5 ಕಿಲೋಮೀಟರ್ ದೂರ, ಸರ್ಜಾಪುರದಿಂದ ಒಂದು 7-8 ಕಿಲೋಮೀಟ್ರು. ಸೊ ಅವ್ರು ಬಂದಾಗ ಊರಲ್ಲಿ ಇದೇ ನಾನು ಹೇಳ್ದಂಗೆ ಫ್ಯಾಮಿಲಿ ಸಮಸ್ಯೆಗಳು, ನಮ್ಮ ತಂದೆ ದುಡ್ಡು ಸಂಪಾದನೆ ಬರ್ತಾ ಇದ್ದಿದ್ದೆ ಕಡಿಮೆ ಸಂಬಳ ಆಗ ವಿಲೇಜ್ ಅಕೌಂಟೆಂಟ್ಗಳಿಗೆ. ಸೊ ಅದು ಬೇರೆ ಬೇರೆ ವಿಚಾರಗಳಿಗೆ ಹೋಗ್ಬಿಡ್ತಿತ್ತು, ತಮ್ಮನ್ನು ಓದಿಸೋದಕ್ಕೆ ಅಥವಾ ಬೇರೆ ಬೇರೆ ಇದಕ್ಕೆ ಮನೆ ಕಡೆ ಜಾಸ್ತಿ ಇರ್ತಾ ಇರಲಿಲ್ಲ. ವಿವರ್ ಅಂತ ಲ್ಯಾಂಡ್ ಪೂರ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಒಂದು ಪದ ಇದೆ, ಅಂದರೆ ಆಸ್ತಿ ಇದೆ, ತುಳುಲು ಒಂದು ಡೈಲಾಗ್ ಇದೆ, ದುಡ್ಡಿಲ್ಲ. ತುಳುವಲ್ಲಿ ಅಸೆಟ್ ಉಂಡು, ಕಿಸೆಟ್ ಇಜ್ಜಿ ಹೇಳಿ. ಅರ್ಥ ಆಯ್ತಾ ನಿಮಗೆ? ಎಕ್ಸಾಕ್ಟ್ ಸೇಮ್. ಏನ್ ಹೇಳಿ? ಅಸೆಟ್ ಇದೆ, ಕಿಸೆ ಖಾಲಿ ಅಂತ. ಸೇಮ್ ಅದೇ ತರನೇ ನಮ್ಮ ಸ್ಥಿತಿಗಳು. ಅವಾಗ ಆಸ್ತಿ ಇತ್ತು ನಮ್ಗೆ ಹೆಚ್ಚು ಕಮ್ಮಿ ಒಂದು ಆಗಿನ ಕಾಲಕ್ಕೆ ಒಂದು 15 ಎಕರೆ ಜಮೀನಿತ್ತು. ಆದ್ರೆ ನಾವು ಬೊಮ್ಮಸಂದ್ರ ನಾವಿರುವಂಥ ಊರಲ್ಲೇ ಒಂದು 8-10 ಎಕರೆ ಇತ್ತು. ನಮ್ಮ ತಾಯಿ ಊರಲ್ಲಿ ಈಗ ಏನು ಬೆಂಗಳೂರು ಬೊಮ್ಮಸಂದ್ರ ಅಂತ ಏನು ಮೆಟ್ರೋ ಆಗಿದೆ ಲಾಸ್ಟ್ ಸ್ಟೇಷನ್ನು, ಅದ್ರ ಪಕ್ಕದಲ್ಲಿ ನೀಲಗಿರೀಸ್ ಅಂತ ಒಂದು ಇದಿದೆ. ನಮ್ಮ ತಾತ ಆಗ್ಲೇ 6 ಎಕರೆ ಮಾರ್ಕೊಂಡು ಬಿಟ್ಟಿದ್ರು. ಅದನ್ನಲ್ಲಿ ಮಾರಿ ನಮ್ಮ ಚಿಕ್ಕಪ್ಪನಿಗೊಂದಷ್ಟು ಓದಿಸಿ ಇನ್ನೊಂದಷ್ಟು ಜಮೀನನ್ನು ನಮ್ಮ ತಾಯಿ ಊರ ಹತ್ರ ತೆಗೆಸಿದ್ರು. ಬಟ್ ಎಲ್ಲೂ ನಾವು ಉಳುಮೆ ಮಾಡೋ ಸ್ಥಿತಿಲಿ ಇರಲಿಲ್ಲ, ವಾರಕ್ಕೆ ಕೊಡಬೇಕಾಗಿತ್ತು ಗೇಣಿಗೆ. ಯಾಕಂದ್ರೆ ನಮ್ಮ ತಂದೆ ಕೆಲಸದಲ್ಲಿದ್ದರು, ನಮ್ಮ ತಾಯಿ ಅವ್ರಿಗೊಬ್ರಿಗೆ ನೋಡೋಕೆ ಆಗ್ತಾ ಇಲ್ಲ, ಯಾಕಂದ್ರೆ ಮನೇಲಿ ಆಳು ಕಾಳಾಗಲಿ ಎತ್ತಾಗಲಿ ಇರಲಿಲ್ಲ. ಆದರೆ ನಮ್ಮನ್ನು ಸಾಕಿದ್ದು 2 ಅಂದರೆ ಒಂದೇನೆ ಹೈನುಗಾರಿಕೆ ನಮ್ಮ ಕುಟುಂಬವನ್ನು. ನಮ್ಮ ತಾಯಿ ಒಂದು ಹಸು, ನಮ್ಮಲ್ಲಿ 2 ಅಥವಾ 3, 4 ಹಸುಗಳು ಇರ್ತಿದ್ವು. ನಮ್ಮೂರಿಗೇನೆ ಫಸ್ಟು ಸೀಮೆ ಹಸು, ಏನು ಜರ್ಸಿ ಆಕಳು ಅಂತೀವಿ, ಅದು ಬಂದಿದ್ದೆ ನಮ್ಮ ಮನೆಗಂತೆ. ಸೊ ಹಾಗಾಗಿ ನಮ್ಮ ಮನೇಲಿ ನಮ್ಮ ತಾಯಿನೂ ಸಿಕ್ಕಾಪಟ್ಟೆ ಕಷ್ಟಪಡೋರು. ಬೆಳಗ್ಗೆ ಹಸುಗಳನ್ನ ಹೊಡ್ಕೊಂಡು ಹೋದ್ರೆ ಸಂಜೆಗೆ ಬರೋರು, 2 ಹೊತ್ತು ಹಾಲು ಕರಿಯೋರು, ತಿಪ್ಪೆಗೆ ಸಗಣಿ ಹಾಕೋರು. ನಾವು ಸಣ್ಣ ಮಕ್ಕಳು ಏನು ಸಹಾಯ ಮಾಡೋಕ್ಕಾಗ್ತಾ ಇರಲಿಲ್ಲ. ಆದರೆ ನಾನು ಕಾಲೇಜ್ಗೆ ಹೋಗೋ ಟೈಮಿಗೆ ಒಳ್ಳೆ ಸ್ಥಿತಿಗೆ ಬಂದಿದ್ರು. ನನಗೆ, ನಮ್ಮ ಅಪ್ಪನಿಗೆ, ನಮ್ಮ ಅಣ್ಣನಿಗೆ ಎಲ್ರಿಗೂ ಚಿನ್ನ ಸರ ಮಾಡ್ಸಾಕಿದ್ರು. ನಮ್ಮಮ್ಮ ಒಂದು ಹಸು ಹಾಲಲ್ಲಿ ನಾನು ಇಂಜಿನಿಯರಿಂಗ್ ಓದಿಸಿದ್ರು ನಮ್ಮ ತಾಯಿ. ನಿಮ್ಗೆ ಯಾರು ಕೆಟ್ಟದ್ದು ಮಾಡಿದ್ರೆ ನಿಮಗೆ ಪರ್ಸನಲ್ ಸಿಟ್ ಬರುತ್ತೆ ಅಲ್ವಾ? ಬರುತ್ತೆ. ತಿರ್ಗಾ ಕೆಟ್ಟದ್ದು ಮಾಡಬೇಕು ಅಂತ ಅನ್ಸುತ್ತಾ? ಇಲ್ಲ, ನನಗೆ ಅದು ದಟ್ ಆಸ್ ಸಮಥಿಂಗ್ ಐ ಆಮ್ ಸೇವ್ಡ್ ಫ್ರಮ್ ದಟ್. ಅವರಿಗೆ ಪಾಠ ಕಲಿಸ್ಬೇಕು ಅನ್ಸುತ್ತೆ. ಯಾರು ಕೆಟ್ಟದ್ದು ಮಾಡಬೇಕು, ಕೆಟ್ಟದ್ದು ಮಾಡಿ ಅವರಿಗೆ ಪಾಠ ಕಲಿಸ್ಬೇಕು ಅನ್ಸುತ್ತೆ. ಈಗ somebody slaps you, what is your initial reaction? ಸ್ಲ್ಯಾಪ್ ಬ್ಯಾಕ್. ಮೊದಲಾಗಿದ್ರೆ ಬಾರಿಸ್ತಿದ್ದೆ, ಅಂದ್ರೆ ಮೊದಲಂದ್ರೆ ಯಾವಾಗ? ನನ್ನ ಯೂತಲ್ಲಿ, ಏನು ಟೀನೇಜರಲ್ಲಿ ಅಲ್ಲಿ ಇಲ್ಲಿ ಜಗಳಕ್ಕೆ ಹೋಗೋದು, ಹೊಡೆಯೋದು. ನನಗೆ ಗೊತ್ತಿದ್ದಂಗೆ ಯಾವುದೋ ಒಂದು ಟೈಮಲ್ಲಿ ಒಬ್ಬ ನಮ್ಮೂರವನೇ ನನ್ನ ಮಗನೇ ಅಂದ್ಬಿಟ್ಟ. ಅವಾಗ ಮಗನೇ ಅಂದ್ರೆ ಅದು ತುಂಬ ಕೆಟ್ಟ ಬೈಗಳು ನಮ್ಮಲ್ಲಿ ಬೇರೆ ಇನ್ಯಾವುದು ಬೈಗಳು ತುಂಬ ಕಡಿಮೆ. ಹಾಗೆ ನೋಡೋದು ಎಸ್ ಮಗ, ಬಿ ಮಗ ಅವೆಲ್ಲ ಇಲ್ಲ, ಪ್ಲೇನ್ ಮಗ ಗಲಾಟೆಗಳಲ್ಲಿ ಬಳಸ್ತಾರೆ. ಆದರೆ ಸಾಮಾನ್ಯವಾಗಿನೂ ತುಂಬ ಕಡಿಮೆ. ನಾನೊಂದು ಐ ವಾಸ್ ಓನ್ಲಿ 16 years or 17 years at that time. ಸೊ ಅವನು ಹೀಗೆ ಏನು ಅಂದ್ಬಿಟ್ಟು ನನ್ನ ಮಗನೇ ಅಂದ್ಬಿಟ್ಟ. ನನಗೆ ಗೊತ್ತಿಲ್ಲದೇನೆ ಕೈ ಪಟ್ ಅಂತ ಬಾರಿಸಿತ್ತು ಅವನಿಗೆ. ರೈಟ್ ಹ್ಯಾಂಡ್. ರೈಟ್ ಹ್ಯಾಂಡ್. ಈ ವಾಸ್ 3-4 years older than me. ಅಲ್ಲೇ ವಿಕೆಟ್ ಹೋಯ್ತು. ಅಲ್ಲೇ ಅವನು ಶಾಕ್ ಆಗ್ಬಿಟ್ಟ. ಮಿಕ್ಕವ್ನು ಅವನ ಅಂಗಡಿಲಿದ್ದವ್ರು ಶಾಕ್ ಆಗ್ಬಿಟ್ರು. ಸೊ ಇನ್ನು ಆಮೇಲೆ ಎಲ್ಲನೂ ಸುಮ್ಮನೆ ಆಗ್ಬಿಟ್ರು. ಬಿಕಾಸ್ ಅವ್ರಿಗೆ ಗೊತ್ತಾಗ್ಬಿಡ್ತು, ದಿಸ್ ಗೈ ಇಸ್ ಸಮ್ ಹಾಟ್ ಇಸ್ ಡಿಸ್ಟರ್ಬ್ಡ್ ಬೈ ದಿಸ್ ವರ್ಡ್. ಈ ಥರ ಹೇಳಬಾರ್ದಿತ್ತು. ನೀವು ಸಾರಿ ಗಿರಿ ಕೇಳಿದ್ರೆ ಅವ್ರಿಗೆ ಇಲ್ಲ. ಆಮೇಲೆ ನೋಡಿ, ನಾವು ಚಿಕ್ಕವರಿದ್ದಾಗ ನಮ್ಮಲ್ಲೆಲ್ಲ ಸಾರಿ ಮತ್ತು ಥ್ಯಾಂಕ್ ಯು 2 ಪದಗಳು ನಾಪತ್ತೆ ಆಗಿಬಿಟ್ಟಿದ್ದು. ಇಲ್ಲ, ನಮ್ಮಲ್ಲಿ ಯಾರಾದರೂ ಸಹಾಯ ಮಾಡಿದ್ರು, ಯಾರಾದ್ರು ಸೈಕಲ್ ಹತ್ಕೊಂಡು ಹೋಗ್ತಾ ಇದ್ವಿ, ಥ್ಯಾಂಕ್ ಯು ಅಂತ ಪದನೇ ಬರ್ತಾ ಇರಲಿಲ್ಲ. ಯಾಕಂದರೆ ಅದೊಂಥರ ಏಲಿಯನ್ನಿಂದ ಹಿಡ್ಕೊಂಡು ಅದೇನೋ ಬೇರೆ ದೇಶದ ಪದ ಬೇರೆ ಅಂತ. ಥ್ಯಾಂಕ್ ಯು ಅನ್ನೋದಾಗಲಿ, ಸಾರಿ ಅನ್ನೋದಾಗಲಿ, ಅದಕ್ಕೆ ನಾನು ಯಾವಾಗಲೂ ಈಗ 3 ಪದ ಕಡ್ಡಾಯವಾಗಿ ಕಲಿರಪ್ಪ, ಪ್ಲೀಸ್, ಸಾರಿ, ಥ್ಯಾಂಕ್ ಯು. ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಬಿಡಿ ಅಂತ ಎಲ್ರಿಗೂ ಹೇಳ್ತೀನಿ. ಬಿಕಾಸ್ ದೀಸ್ ಆರ್ ದ ಗೋಲ್ಡನ್ ವರ್ಡ್ಸ್. ನೀವೊಂದು ಒಳ್ಳೆ ರಿಲೇಷನ್ಶಿಪ್ ಇಟ್ಕೊಳ್ಬೇಕು, ಅಪ್ರಿಷಿಯೇಟ್ ಮಾಡಬೇಕು, ಏನೇ ಆಗಲಿ ಪ್ಲೀಸ್ ಅಂತ ಕೇಳಿ. ಏನಾದ್ರು ನಿಮ್ಮಿಂದ ತಪ್ಪಾಗಿದೆಯಾ ಸಾರಿ ಅನ್ನಿ. ನಿಮ್ಗೆ ಯಾವುದೇ ಥರದಲ್ಲಿ ಯಾರಾದರೂ ಸಹಾಯ ಅಥವಾ ಏನೋ ಒಂದು ಒಳ್ಳೇದು ಮಾಡ್ತಾರಾ, ಒಳ್ಳೇದು ಹೇಳ್ತಾರಾ, ಥ್ಯಾಂಕ್ ಯು ಅನ್ನಿ ಅಂತ. ಸೊ ನಾವು ಕನ್ನಡ ಮೀಡಿಯಮಲ್ಲಿ ಓದೋದ್ರಿಂದ ಇದೆಲ್ಲ ಇಂಗ್ಲೀಷ್ ಪದಗಳು ನಮಗೆ. ಸಾರಿ ಅನ್ನೋದಂತೂ ಎಷ್ಟೋ ದಿವಸಗಳಾದಮೇಲೆ ನಾವು ಬಳಸೋಕ್ಕೆ ಶುರು ಮಾಡಿದ್ದು. ಥ್ಯಾಂಕ್ ಯು ಅನ್ನೋ ಪದ ಬಾಯಿಂದ ಬರ್ತಾ ಇರಲಿಲ್ಲ. ನಾನು ನೋಡಿದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋನು, ನಮ್ಮ ಹಳ್ಳಿನಲ್ಲಿ ಟೀಚರ್ ಅಂತ ಇದ್ವಿ ಮೇಡಮ್ಗೆ. ಇವರಿಗೆ ಸರ್ರು, ಅವ್ರಿಗೆ ಟೀಚರು. ಬೆಂಗಳೂರಿಗೆ ನಾನು ಹೈಸ್ಕೂಲ್ಗೆ ಓದೋದಕ್ಕೆ ಬಂದಾಗ ಮೇಡಮ್ಗಳಿಗೆ ಅವ್ರಿಗೆ ಮಿಸ್ ಅಂತ ಇದ್ದಾರೆ. ನನಗೆ ಮಿಸ್ ಅನ್ನೋ ಪದನೇ ಬರ್ತಾ ಇರಲಿಲ್ಲ. ಟೀಚರ್ ಅಂದರೆ ಎಲ್ಲರೂ ನಗ್ತಾರೆ, ಮಿಸ್ ಅನ್ನೋ ಪದ ಹೊರಳ್ತಾ ಇಲ್ಲ. ಅಂದರೆ ಐ ವಾಸಂಟ್ ಮಿಸ್ ಅನ್ನೋದೇನೋ ಒಂಥರ ಏಲಿಯನ್ ಪದ ಥರ ಕಲಿಸ್ತಾ ಇತ್ತು. ಇಟ್ ವಾಸ್ ಕಲ್ಚರಲ್ ಶಾಕ್ಸ್. ದೀಸ್ ಆರ್ ಆಲ್. ಮಕ್ಕಳು ಬಹಳ ಕಷ್ಟ ಇದನ್ನೆಲ್ಲ ಓವರ್ಕಮ್ ಮಾಡೋದಕ್ಕೆ. ಬಟ್ ದಟ್ಸ್ ಹೌ ಇಟ್ ವಾಸ್ ಅವರ್ ಲೈಫ್ ವಾಸ್. ಇವಾಗ ಕನ್ನಡದ ಯುವ ಜನತೆ ಯಾರನ್ನಾರು ಸೀರಿಯಸ್ ಆಗಿ ಓದ್ತಾರಂತ ನಿಮ್ಗೆ ಅನ್ಸುತ್ತಾ?
ಈಗ ಓದುವಂಥ ಓದಿಸ್ಕೊಳ್ಳುವಂತಹ ಪತ್ರಕರ್ತರು ಯಾರು ಇಲ್ಲ. ಓದ್ಕೊಳ್ಳೋ ಅಂದ್ರೆ ಪತ್ರಕರ್ತರು. ಒಂದು ರೀತಿ Why? ಅವ್ರ ಕ್ರೆಡಿಬಿಲಿಟಿ ಹೋಗ್ಬಿಟ್ಟಿದೆ ಅವ್ರದ್ದು. ಕ್ರೆಡಿಬಿಲಿಟಿ ಹೋಗಿರೋದಲ್ಲ, ಹೋಗಿಸ್ಕೊಂಡಿರೋದು ಅವರು. ಓಕೆ, ಅವ್ರು ಯಾವಾಗ ಅವರೇನೆ, ಬಿಕಾಸ್ ದೇ ಆರ್ ಇನ್ ಟು ಮನಿ. ಸೊ ಹಾಗಾಗಿ ತುಂಬಾ ಪತ್ರಕರ್ತರು ಏನೋ ಇದು ರಿಚ್ ಅಂಡ್ ಪವರ್ಫುಲ್ ಪೊಲಿಟಿಷಿಯನ್ದು ಮೀಡಿಯಾ ಮ್ಯಾನೇಜರ್ಸ್ ಟೈಪ್ ಆಗಿಬಿಟ್ಟಿದ್ದಾರೆ. ಬಹುತೇಕ ಪತ್ರಕರ್ತರದ್ದು ಇವಾಗ ಗುರಿ ಏನು ಅಂದರೆ ಯಾವನಾದ್ರೂ MLA ಗೋ MP ಗೋ ಮಿನಿಸ್ಟರ್ಗೋ ವಿಶೇಷವಾಗಿ ಮೀಡಿಯಾ ಅಡ್ವೈಸರ್ ಆಗೋದು. ಮೀಡಿಯಾ ಅಡ್ವೈಸರ್ ಅಂಡ್ ಮ್ಯಾನೇಜಿಂಗ್ ದೇರ್ ಪ್ರೈವೇಟ್ ಅಂಡ್ ದೇರ್ ಪರ್ಸನಲ್ ಬ್ರ್ಯಾಂಡಿಂಗು, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸು. ಸೊ ಹಾಗಾಗಿ ಅಲ್ಲ, ಅದು ಚೆಕ್ ಮಾಡಿದ್ರೆ ಯು ಫೀಲ್ ದಟ್ ಈಸ್ ಪೇಯಿಂಗ್ ದೇಮ್ ಮೋರ್ ದೆನ್ ಪ್ರೆಸ್ ಅಲ್ಲ? ಹೌದು, ಅವ್ರಿಗೂ ಒಂದು ಉದ್ಯೋಗ ಇದೆ, ಜೀವನ ಮಾಡಬೇಕಲ್ಲ. ಜೀವನ ಆಗಿದೆ ಅಲ್ಲ, ದೇ ಹ್ಯಾವ್ ಬಿಕಮ್ ಪಿಂಪ್ಸ್. ಉದ್ಯೋಗ ಅಂದರೆ ನೀವು ನಾನಾ ಥರದ ಉದ್ಯೋಗ ಮಾಡ್ಬೋದು. ಇವಾಗ ಏನು ಮಾಡ್ತಾ ಇದ್ದೀರಾ, ದಟ್ ಈಸ್ ನಾಟ್ ಜರ್ನಲಿಸಮ್, ದಟ್ ಈಸ್ ಪ್ರೊವೈಡಿಂಗ್ ಸರ್ವಿಸ್. ಸೊ ಹಾಗಾಗಿ ಬಹುತೇಕ ನಾನು ಹೇಳಿದಂಗೆ ಇಟ್ ಮೇ ಬಿ ಅನ್ ಆರ್ಟ್, ನಥಿಂಗ್ ಬಟ್ ಆ ಪಿಂಪ್ಸ್ ಅನ್ನೋದಕ್ಕೆ ಏನು ಇದೇನಿಲ್ಲ. ಸರ್ ಈಗ ನಾನು ವಿಚಾರ ಹೇಳೋದೇನು ಅಂತ ಹೇಳಿದ್ರೆ, ದೇಶ ಉದಾರೀಕರಣ ಆದಂಗೆ ಉದ್ಯೋಗ ಆಪರ್ಚುನಿಟಿಗಳು ಚೇಂಜ್ ಆಗಿವೆ. ಸೊ ಈಗ ಯಾರೊಬ್ಬ ಪ್ರತಿಭಾವಂತ ಪರ್ಸನ್ ಹೂ ಅಂಡರ್ಸ್ಟ್ಯಾಂಡ್ ಜರ್ನಲಿಸಮ್ ಆ್ಯಂಡ್ ಪಬ್ಲಿಕ್ ಪರ್ಸೆಪ್ಷನ್ ಬೆಟರು, ಇಫ್ ಈಸ್ ವರ್ಕಿಂಗ್ ಎಸ್ ಸಂಬಡೀಸ್ ಮೀಡಿಯಾ ಅಡ್ವೈಸರ್ ಅಂದರೆ ನೀವು ಅದನ್ನು ಈ ರೀತಿ ಯಾಕೆ ನೋಡ್ತೀರಾ? ನೋಡಿ, ಇವತ್ತಿನ ಸಮಕಾಲೀನ ಕರ್ನಾಟಕದಲ್ಲಿ ನೋಡಿದ್ರೆ ನಿಮಗೆ ಪ್ರಾಮಾಣಿಕವಾಗಿ ಜನಪರ ಕಾಳಜಿಯಿಂದ ಕೆಲಸ ಮಾಡ್ತಿದ್ದಾನೆ ಅನ್ನುವಂಥ ಎಷ್ಟು ಜನ ಪಾಲಿಟಿಷಿಯನ್ಸ್ ಇದ್ದಾರೆ? ಬಹುತೇಕವಾಗಿ ಸಿಂಗಲ್ ಡಿಜಿಟಲ್ಲಿದ್ದಾರೆ. ಅವರು ಇರ್ರಿಲೆವೆಂಟ್ ಆಗಿದ್ದಾರೆ. ಇಲ್ಲ ಕ್ಯಾಬಿನೆಟಲ್ಲೇ ಒಬ್ಬರು ಇರ್ಬೋದು, ಆದರೆ ಅವರೂ ಒಂದಷ್ಟು ರಾಜಿ ಮಾಡ್ಕೊಂಡಿದ್ದಾರೆ. ಸೊ ಹಾಗಿರೋವಾಗ ನೀವು ಯಾರಿಗೆ ಕೆಲಸ ಮಾಡ್ತಿದ್ದೀರಾ ಅನ್ನೋ ಪ್ರಶ್ನೆ ನಂದು. ಸರ್, ಸೆಕೆಂಡ್ ವಿಚಾರ, ಅವ್ರೇನು ಒಳ್ಳೆಯವರಲ್ವಲ್ಲ, ಅಲ್ಲ ಈ ಪೊಲಿಟಿಷಿಯನ್ಗಳು ಇಲ್ವಲ್ಲ, ಹಾಗಾಗಿ ಏನಂತ ಯಾರಿಗಂತ ಮಾಡ್ತಿದ್ದಾರೆ? ರಾಜಕಾರಣಿಗಳು ಈ ರೀತಿ ಬದಲಾಯಿಸ್ಕೊಳ್ಳೋಕೆ ಅದ್ರಲ್ಲಿ ಜನರ ಪಾತ್ರ ಇಲ್ವಾ? ಸಮಾಜನೂ ಕೊಳ್ತೋಗಿಲ್ವಾ? ಕೊಳ್ತೋಗಿದೆ, ಸಮಾಜ ಕೊಳ್ತೋಗಿದೆಯಲ್ಲ. ನೋಡಿ, ಎರಡು ಥರದ ರಾಜಕಾರಣಿಗಳನ್ನ ನಾನು ನೋಡೋದು. ದೇವೇಗೌಡರನ್ನ ಉದಾಹರಣೆಯಾಗಿ ತಗೊಳ್ತೀನಿ ನಾನು. ನನಗೆ ದೇವೇಗೌಡರದ್ದು ಒಂದು ಲೆಗಸಿ ಇರಬೇಕಾಗಿತ್ತು ಅಂತ ಆಸೆ. ನಿಮಗೆ ದೇವೇಗೌಡರ ಪೊಲಿಟಿಕಲ್ ಲೆಗಸಿಯಲ್ಲಿ ಎಷ್ಟನೇ ಇಸಿವರೆಗೆ ನಿಮ್ಗೆ ದೇವೇಗೌಡ ಇಷ್ಟ ಇದ್ರು, ಯಾವಾಗಿಂದ ಇಷ್ಟ ಆಗಿಲ್ಲ ಅದೇ ಹೇಳ್ಬಿಡಿ. ನನಗೆ ಸ್ಟಾರ್ಟೆಡ್ ಫ್ರಮ್ 1962 he became first MLA. ನನಗೆ 2000 ಯಾವಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿಬಿಟ್ಟಿಲ್ಲ ಆಗ್ಬಿಟ್ಟಿಲ್ಲ, ಅಲ್ಲಿಂದ ಇಡೀ ಫ್ಯಾಮಿಲಿ ತುಂಬ ಇದಾಗ್ಬಿಡ್ತು. ದೇವೇಗೌಡರ ಲೆಗಸಿ ಏನಾದರೂ ನಾಶ ಆಗಿದ್ರಲ್ಲ, ನಾಶ ಆಗೋಗಿದೆ. PM ಆಗಲಿ CM ಆಗಲಿ ನನಗೆ ಎಲ್ಲಾದರೂ ಲೈಕ್ ಅಂತಲ್ಲ. ಅವರು ಈಸ್ ಎ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್. ತುಂಬ ಒಂದು ರೀತಿಯಲ್ಲಿ ತುಂಬ ಏನು ಕಾಳಜಿಯಿಂದ ಮಾಡುವಂಥದ್ದು. ಬಟ್ ಹಿ ವಾಸ್ corrupt from the beginning. You feel that way? Corrupt from the beginning, but at the same time he had certain sensibilities. ನಾನು ಸಮಾಜದಲ್ಲಿ ಕಾಣಿಸ್ಕೊಳ್ಬೇಕು, ಹೀಗಿರಬೇಕು ಅಂತ. ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ he was a gambler. ನಿಮ್ಗೆ ಗೊತ್ತಿರೋ ಹಾಗೆ ದೇವೇಗೌಡರ ಕುಟುಂಬದವ್ರು ಈಗಿನವರು ಒಂದು ಪೈಸಾ ಅವ್ರ ಮನೆಯಿಂದ ತಂದು ಖರ್ಚು ಮಾಡಲ್ಲ. ದೇವೇಗೌಡರು ತಾವು ಏನೇನು ಸಂಪಾದನೆ ಮಾಡ್ತಿದ್ರು ಒಳ್ಳೆ ರೀತಿಯಲ್ಲಿ ವಾಮ ಮಾರ್ಗದಲ್ಲಿ ಎಲ್ಲದನ್ನು ಬೇಕಾದ್ರೆ ಎಲೆಕ್ಷನ್ಗೆ ಹಾಕ್ಬಿಡೋರು, ಪಣ ಇಟ್ಬಿಡೋರು, ಸಾಲ ಮಾಡ್ಕೊಂಡು ದೇವೇಗೌಡ ಒಮ್ಮೆ ಸಾಲ ಮಾಡಿ ಪಾರ್ಟಿ ಕಟ್ತಿದ್ರು ಅವರು. ಹೆಗ್ಡೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿಬಿಟ್ಟಿದ್ರು. ಅಲ್ಲ, ಅದು ಆಗಿದ್ರು ಅಷ್ಟೊತ್ತಿಗೆ ಬೇರೆ ಆಗಿತ್ತು. ಅವ್ರು ಬೇರೆ ಇದರಲ್ಲಿ ನನ್ನ ಕೆಲವೊಂದು ಇದು ಗೊತ್ತಿಲ್ಲ. ಆದರೆ ದೇವೇಗೌಡ ವಾಸ್ ಎ ರಿಯಲ್ ಗ್ಯಾಂಬ್ಲರ್ ಒಂದು ರೀತಿಲಿ ಆ ಥರಕ್ಕೆ. ಸೊ ಅವ್ರಿಗೆ ಒಂದು ತನ್ನ ಅಟ್ಲೀಸ್ಟು ನಾನೊಂದು ರಾಜಕೀಯ ಶಕ್ತಿಯಾಗಿ ಬೆಳಿಬೇಕು ಅಂತಿತ್ತು. ಅವ್ರ ಕುಟುಂಬದಲ್ಲಿ ಬಹುತೇಕರಿಗೆ ಇವತ್ತು ಆಗಿಲ್ಲ. ಆದರೆ ನಾವೇನೋ ಒಂದು ಮಾತಾಡ್ತಿದ್ವಲ್ವಾ, ದೇವೇಗೌಡರದ್ದು ಹೆಂಗೆ ಅಂದರೆ ಜನ ಹೆಂಗೆ ಬದಲಾಗ್ತಾರೋ ನಾವು ಹಂಗೆ ಬದಲಾಗ್ತಾ ಹೋಗ್ಬೇಕು ಅಂತ ಬಂದಿದ್ದು. ದೇವೇಗೌಡ ರಾಜಕಾರಣ ಶುರು ಮಾಡಿದಾಗ he was an independent MLA and he went on to become independent MLA, went on to become the opposition party leader ಆದರು. ಪಾರ್ಟಿ ಲೀಡರ್ ಆದಾಗ್ಲೂ ಆವತ್ತು ಕರಪ್ಷನ್ ವಿರುದ್ಧ ಜನಸಾಮಾನ್ಯರು ಮಿಡಲ್ ಕ್ಲಾಸ್ ಅಲ್ಲಿ ಒಂದು ಆಕ್ರೋಶ ಆಯಿತು, ಎಸ್ಪೆಷಲಿ ಅಗೇನ್ಸ್ಟ್ ದೇವರಾಜ. ಎವ್ರಿ ಡೇ he was talking about ದೇವರಾಜ್ ಅರಸ್ ಕರಪ್ಷನ್, ಇದ್ರ ಬಗ್ಗೆ, ಅವ್ರ ಗೌರ್ಮೆಂಟಿನ ಕರಪ್ಷನ್ ಬಗ್ಗೆ ಎಲ್ಲಿ ಅಸೆಂಬ್ಲಿಲಿ, ಬಿಕಾಸ್ ದಟ್ ವಾಸ್ ದ ಥಿಂಗ್ ದಟ್ ಪೀಪಲ್ ವರ್ ಇಂಟ್ರೆಸ್ಟೆಡ್ ಅಟ್ ದಟ್ ಟೈಮ್. ಆದರೆ ದೇವೇಗೌಡರು ಎಲ್ಲಿ ಫೇಲ್ಯೂರ್ ಅಂದರೆ, ಅವರು ಜನ ಬದಲಾಗ್ತಿದ್ದಂಗೆ ಅವರೂ ಜನರ ನೈತಿಕ ಮೌಲ್ಯಗಳು ಕುಸಿತಿದ್ದಂಗೆ ದೇವೇಗೌಡರ ಮೌಲ್ಯಗಳು ಕುಸಿತಾ ಬಂದವು. ಅದು ಅವ್ರ ಫೇಲ್ಯೂರು. ರಾಜಕಾರಣಿ ಆದವನು ಜನ ಬದಲಾದಂಗಲ್ಲ, ತಾನು ಯಾವ ಥರ ಸಮಾಜವನ್ನು ಕಟ್ಟಬೇಕು ಅಂತಿದ್ದನು ಆ ಥರ ಸಮಾಜಕ್ಕೆ ಜನರನ್ನ ಸಿದ್ಧ ಮಾಡಬೇಕು. ರಾಜ್ಕುಮಾರ್ ಈ ವಿಚಾರದಲ್ಲಿ ನನಗೆ ಒಂದು ಮಾತು ಹೇಳ್ತಾರೆ, ಅದು ಎಲ್ಲೋ ನನ್ನ ಪ್ರಜಾವಣೆಯಲ್ಲಿ ಈಗಲೂ ಸಿಕ್ಕಬಹುದು. ರಾಘವೇಂದ್ರ ರಾಜ್ಕುಮಾರ್ ಹೇಳಿದ್ದನ್ನು ರಾಘವೇಂದ್ರ ರಾಜ್ಕುಮಾರ್ ಹೇಳ್ತಾರೆ ಒಂದು ಇಂಟರ್ವ್ಯೂನಲ್ಲಿ, ನಮ್ಮ ಅಪ್ಪಾಜಿ ಹಿಂಗೆ ಹೇಳಿದ್ರು ಅಂತ. ಏನು ನೋಡಪ್ಪ, ಜನಕ್ಕೆ ಇಷ್ಟ ಅಂತೇಳಿ ನಾವು ಸಿನಿಮಾ ಮಾಡಬಾರ್ದು. ನಾವು ಏನು ಸಿನಿಮಾ ಮಾಡ್ತೀವೋ, ಏನು ವಿಚಾರ ಹೇಳಬೇಕು ಅಂತಿದೀವೋ ಅದು ಜನಕ್ಕೆ ಇಷ್ಟ ಆಗೋ ಕೊಡಬೇಕೆ ಹೊರತು ಜನಕ್ಕೆ ಇಷ್ಟ ಅಂತೇಳಿ ನಾವೇನೇನೋ ಮಾಡಬಾರ್ದು. ಇವರು ದೇವೇಗೌಡರ ಥರದ ರಾಜಕಾರಣಿಗಳು ಏನು ಅಂದರೆ, ಜನ ಅವ್ರು ದುಡ್ಡು ಬೇಕಾ, ದುಡ್ಡು ಹಂಚೋಣ, ಹೆಂಡ ಕೊಡಿಸ್ಬೇಕಾ, ಹೆಂಡ ಕೊಡಿಸೋಣ, ಜಾತಿ ರಾಜಕಾರಣ ಮಾಡಿ ಗೆಲ್ಬೇಕಾ, ಜಾತಿ ರಾಜಕಾರಣ ಮಾಡೋಣ. ಅಲ್ಲ,
ಅದರಿಂದ ಆಚೆಗೆ ಒಬ್ಬ ಮುತ್ಸದ್ದಿ ರಾಜಕಾರಣಿ ಇರ್ತಾನಲ್ಲ, ಅವನು ಈ ಥರ ಹೆಂಡ, ಹಣ, ಆಮಿಷಗಳು ಬಲಿಯಾಗುವಂಥ, ಜಾತಿಗಳ ಆ ವೈಷಮ್ಯಗಳಿಗೆ ಬಲಿಯಾಗುವಂಥ, ಈ ಥರದ ಕೆಟ್ಟ ಅನೈತಿಕ ಮೌಲ್ಯಗಳಿಗೆ ಬಲಿಯಾಗುವಂಥ ಜನರನ್ನು ನೈತಿಕ ಮಟ್ಟಕ್ಕೆ ಏರಿಸಬೇಕು. ಕುವೆಂಪು ಅವರು, ಅದಕ್ಕೆ ನನ್ನ ದೊಡ್ಡ ಇನ್ಸ್ಪಿರೇಷನ್ ಕುವೆಂಪು. ಪಾಪಿಗೂ ಉದ್ಧಾರ ಮಿಹುದವು ಸೃಷ್ಟಿಯ ಮಹದ್ವ್ಯೂಹ ರಚನೆಗಳು ಅಂತ ಕುವೆಂಪು ಹೇಳ್ತಾರಲ್ವ, ಅತ್ಯಂತ ಕಡು ಪಾಪಿಯನ್ನು ಸಹ ದೈವತ್ತು ಕೇರಿಸುವಂಥ ರೀತಿಯಲ್ಲಿ ನಮ್ಮ ರಾಜಕಾರಣ ಇರಬೇಕು. ಆ ಥರದ ರಾಜಕಾರಣಿಗಳು ನಮಗೆ ಸ್ವಾತಂತ್ರ್ಯ ನಂತರ ಒಂದು 20 ವರ್ಷ ಲಾಲ್ ಬಹದ್ದೂರ್ ಶಾಸ್ತ್ರಿ. ನಾನು ನೇರ ಹೇಳ್ಬಿಡ್ತೀನಿ ಐಡಿಯಲಿಸ್ಟಿಕ್ ಥಾಟ್. ಸಮಾಜ ಈ ರೀತಿ ಹೋಗ್ತಾ ಇದೆ. ನಾನು ಸಮಾಜದ ವಿರುದ್ಧ ಚಿಂತನೆ ತಗೊಂಡೋಗ್ಬಿಟ್ಟು ಅಧಿಕಾರಕ್ಕೆ ಬಂದಿರೋ ಒಂದು ಮಿನಿಸ್ಟರ್ ಹೆಸರು ಹೇಳಿ. ಇನ್ ದ ಹಿಸ್ಟ್ರಿ ಆಫ್ 40 ಎಷ್ಟಾಯ್ತಪ್ಪ, 75 ವರ್ಷದ ಭಾರತೀಯ ರಾಜಕಾರಣದಲ್ಲಿ ಸಂಬಡಿ ಹೂ ಸ್ವಾಮ್ ಅಗೇನ್ಸ್ಟ್ ಪಬ್ಲಿಕ್ ಒಪಿನಿಯನ್, ಜನರು ಕರಪ್ಷನ್ನು, ನಾನ್ ಕ್ಲೀನು, ಅಥವಾ ಜನರಿಗೆ ಜಾತಿ, ನನಗೆ ಜಾತಿ ಇಲ್ಲ ಅಂತ ಹೇಳ್ಬಿಟ್ಟು ಕನಿಷ್ಠ ಪಕ್ಷ ಒಂದು ಮಿನಿಸ್ಟರ್ ಆಗಿರೋ ಪೋಸ್ಟ್ ಇಂಡಿಪೆಂಡೆನ್ಸ್ ಡೆಮಾಕ್ರಸಿ ಇದರಲ್ಲಿ ಇರೋದೇ 75 ವರ್ಷ. ಅದ ಹೇಳಿ, ಸಣ್ಣ ಇದು. ಹಾಗಾಗಿ ನಾವು ಒಳ್ಳೆಯದ್ರಿಂದ ಕೆಟ್ಟದ ಕಡೆ ಬಂದಿದ್ದೀವಿ. ಕೆಟ್ಟದ ಕಡೆಯಿಂದ ಒಳ್ಳೆಯದು ಹೋಗೋದಕ್ಕೆ ಇನ್ನೂ ಸಮಯ ಬಂದಿಲ್ಲ. ಅಂದರೆ ದೊಡ್ಡ ಆದರ್ಶವಾದಿಗಳು ಸ್ವಾತಂತ್ರ್ಯ ನಂತರ ರಾಜಕಾರಣದಲ್ಲಿದ್ದರು. ಆದರ್ಶವಾದಿಗಳ ಸಮಯ ಮುಗಿತಾ ಬರ್ತಿದ್ದಾಗೆ ಇದು ಕೆಟ್ಟ ಕಾಲ ಬಂದಿದೆ. ಈ ಕೆಟ್ಟ ಕಾಲದಿಂದ ಒಳ್ಳೆ ಕಾಲಕ್ಕೆ ಬರುವಂಥ ಟರ್ನ್ ಇದೆಯಲ್ಲ, ಯು ಟರ್ನು, ಅದು ಇನ್ನೂ ಶುರುವಾಗಿಲ್ಲ. ಶುರು ಆದಾಗ ನೀವು ಹೇಳಿರೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಹಾಗೆ ಆಗುತ್ತೆ ಸರ್. ನನಗೆ ಯು ಟರ್ನ್ ಹೇಳ್ತಿದ್ದಂಗೆ ನಮ್ಮ ಕೇಜ್ರಿವಾಲ್ ನೆನಪಾದ್ರು. ಇಲ್ಲಿಂದ ಶುರು ಮಾಡ್ತೀನಿ. ಆಮ್ ಆದ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿ ನಿಮ್ಮನ್ನು ಮಾಡಿದರೆ ಆಮ್ ಆದ್ಮಿಗೆ ಒಂದೊಳ್ಳೆ ಬೂಸ್ಟ್ ಆಗ್ತಿತ್ತು. ಆಗ ಆಮ್ ಆದ್ಮಿ ಪರ ಒಂದು ಪಬ್ಲಿಕ್ ಸೆಂಟಿಮೆಂಟ್ ಇತ್ತು. ನೀವು ಆಮ್ ಆದ್ಮಿಯಿಂದ ಹೊರಗಡೆ ಯಾಕೆ ಬಂದ್ರಿ, ಅಥವಾ ಹೊರಗಡೆ ಯಾಕೆ ಹೇಳಿದ್ರಲ್ಲ, ಅದೇ ಪ್ರಶ್ನೆ. ಆಮ್ ಆದ್ಮಿ ಪಕ್ಷದ ನೀವು ಪ್ರೆಸಿಡೆಂಟ್ ಆಗಿದ್ರೆ ಅಂತ. ನಾನು ಇಲ್ಲಿ ಸೇರ್ಕೊಂಡ ಒಂದೂವರೆ ವರ್ಷ ತುಂಬ ಎಲ್ಲ ಥರದ ಕೆಲಸನೂ ಮಾಡಿದೆ. ಅದು ಯಾಕೋ ಇದು ಸರಿ ಹೋಗ್ತಾ ಇಲ್ಲ. ಅಲ್ಲಿ ಏನೇನೋ ಆಮ್ ಆದ್ಮಿ ಪಕ್ಷದ ಚುಕ್ಕಾಣಿ ಕರ್ನಾಟಕದಲ್ಲಿ ಹಿಡಿದಿದ್ದಾರೋ, ನಾನೊಬ್ಬ 10 ಜನರಲ್ಲಿ ನಾನೊಬ್ಬ ಅಲ್ಲಿ ಕರ್ನಾಟಕ ಆಮ್ ಆದ್ಮಿನ ಯಾರು ಕಂಟ್ರೋಲ್ ಮಾಡ್ತಾ ಇದ್ರು? ಕರ್ನಾಟಕ ಆಮ್ ಆದ್ಮಿ ಪಾರ್ಟಿಯನ್ನು ಪೃಥ್ವಿ ರೆಡ್ಡಿ ಅಂತ, ಅವರು ಈಗ ಅಷ್ಟೇ ಸೆಂಟ್ರಲ್ ಇದರಲ್ಲಿದ್ದಾರೆ. ಅವರು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಇರಬಹುದು. ಅವರು ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಾರ್ಟಿ ಕಟ್ಟೋದಕ್ಕೆ ಅವರೇ ಪ್ರಮುಖ ಕಾರಣ. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಇದೆಲ್ಲ ಮೂವ್ಮೆಂಟ್ನ ಲೀಡ್ ಮಾಡಿದವರು ಕರ್ನಾಟಕದಲ್ಲಿ ಬಹಳ ಹಿಂದ್ಗಡೆಯಿಂದ ಅವರೇನೆ. ಬಟ್ ಹಿ ವಾಸ್ ನಾಟ್ ಎ ಪಬ್ಲಿಕ್ ಫಿಗರ್. ಸೊ ಹಾಗಾಗಿ ಅದೊಂದು ರೀತಿಯಲ್ಲಿ NGO ತರಕ್ಕೂ ಅಥವಾ ಒಂದು ಕಾರ್ಪೊರೇಟ್ ಸ್ಟ್ರಕ್ಚರ್ ಇರುತ್ತೆ ಹೊರತು ರಾಜಕೀಯ ಅಜಿಟೇಷನಲ್ ಮಾಸ್ ಮೂವ್ಮೆಂಟ್ ಟೈಪ್ ಕರ್ನಾಟಕದಲ್ಲಿ ಇರಲಿಲ್ಲ. ಸೊ ನಾನು ಹೋಗಿ ಅದಕ್ಕೆ ಆ ಸ್ಪರ್ಶ ಕೊಟ್ಟೆ. ಆದರೆ ಆ ಸ್ಪರ್ಶ ಕೊಟ್ಟಾಗ ಅದನ್ನು ಸದ್ಬಳಕೆ ಮಾಡ್ಕೊಳ್ಳುವಂಥ ಒಂದು ಮಾನಸಿಕ ಸ್ಥಿತಿ, ಉದಾರತೆ ಮತ್ತೆ ಮಹತ್ವಾಕಾಂಕ್ಷೆ ಅವರೂ ಸೇರಿದಂತೆ ಹಲವಾರು ಜನರಿಗೆ ಇರಲಿಲ್ಲ. ಅದು ಅವ್ರ ಫೇಲ್ಯೂರ್. ಹಾಗಾಗಿ ನಾನು ಅದನ್ನೇ ಹೇಳಿದ್ದೆ, ನನಗೆ 6 ತಿಂಗಳ ಸಮಯ. ಯಾಕಂದರೆ ಅದೊಂದು ಹಂತಕ್ಕೆ ಹೋಗ್ಬಿಟ್ಟಾಗ ಇದು ಆಮ್ ಆದ್ಮಿ ಪಕ್ಷವನ್ನು ಇದು ಈಗಿರೋ ಬಲದಿಂದ ಪ್ರತಿ ದಿವಸ ಕುಗ್ಗಿಸ್ಕೊಂಡೇ ಹೋಗುತ್ತೆ, ಮುಂದಕ್ಕೆ ಇದಕ್ಕೆ ಕರ್ನಾಟಕದಲ್ಲಿ ಭವಿಷ್ಯ ಇಲ್ಲ ಅಂದಾಗ ನಾನು ಪಂಕಜ್ ಗುಪ್ತಾ ಅಂತ, ಐ ಥಿಂಕ್ ಈಸ್ ಎನ್ MP ನೌ ಆರ್ ಈಸ್ ಎ ವೆರಿ ಬಿಗ್ ಲೀಡರ್ ಇನ್ ಆಮ್ ಆದ್ಮಿ ಪಾರ್ಟಿ ಇಂಡಿಯಾದಲ್ಲಿ, ಡೆಲ್ಲಿ ಅವರು. ಸೊ ಅವರು ಕರ್ನಾಟಕದ ಇನ್ಚಾರ್ಜ್ ಆಗಿದ್ದಾಗ ಅವ್ರಿಗೆ ಹೋಗಿ ಹೇಳಿದೆ ನಾನು, ಗಿವ್ ಮಿ 6 ಮಂತ್ಸ್ ನನಗೆ ಕರ್ನಾಟಕದ ಏನಂತಾರೆ ಪ್ರೆಸಿಡೆಂಟ್ ಗಿಸ್ಡೆಂಟ್ ಆ ಜವಾಬ್ದಾರಿ ಕೊಡಿ. ನಾನು 3 ತಿಂಗಳು ನಿಮ್ಗೆ ಸಮಯ ಕೊಡ್ತೀನಿ. 3 ತಿಂಗಳಲ್ಲಿ ನಾನು ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಸಮಿತಿಗಳಿರುವ ಹಾಗೆ ಮಾಡ್ತೀನಿ. ಇನ್ನು ನೆಕ್ಸ್ಟ್ 3 ತಿಂಗಳಲ್ಲಿ ಎಲ್ಲ ತಾಲೂಕುಗಳಲ್ಲೂ ಆಮ್ ಆದ್ಮಿ ಪಕ್ಷದ ಪದಾಧಿಕಾರಿಗಳಿರುವ ಹಾಗೆ ಮಾಡ್ತೀನಿ. ಗಿವ್ ಮಿ 6 ಮಂತ್ಸ್. ಈಗಲೇ ನಾನು ಪೋಸ್ಟ್ ಡೇಟೆಡ್ ಆಗಿ ಅಥವಾ ಬ್ಲ್ಯಾಂಕ್ ಆಗಿ ರೆಸಿಗ್ನೇಷನ್ ಲೆಟರ್ ಕೊಡ್ತೀನಿ. ಏನು ಆಗ್ಲಿಲ್ವೋ ಅಥವಾ ನಾನೇನೋ ತಪ್ಪು ಮಾಡಿದೆ ಅನ್ನಿಸ್ತೋ, ಯು ಅಕ್ಸೆಪ್ಟ್ ದಟ್ ರೆಸಿಗ್ನೇಷನ್ ಲೆಟರ್. ಆದರೆ ಗಿವ್ ಮಿ 6 ಮಂತ್ಸ್ ಅಂತ ಕೇಳಿದೆ. ಅವರು ಒಪ್ಕೊಳ್ಳಿಲ್ಲ. ಅದು ಆಗಲೇ ಹೇಳ್ದಂಗೆ ಅದು ಅಲ್ಲೊಂದು ಗುಂಪುಗಾರಿಕೆ ಆಯಿತು, ಒಂಥರ ಅಸೂಯೆ ಆಯಿತು. ಎರಡನೇ ವಿಚಾರ, ಅರವಿಂದ್ ಕೇಜ್ರಿವಾಲ್ ಅವ್ರು ಈಗಿದ ಪ್ರೆಸೆಂಟ್ ಇಮೇಜ್ ಹೇಗಿದೆಯೋ ಗೊತ್ತಿಲ್ಲ. ಬಿಕಾಸ್ ಯಾರ ಇಮೇಜ್ ಹಾಳಾಗುತ್ತೆ ಗೊತ್ತಾ? ನಾನು ತುಂಬ ಐಡಿಯಲಿಸ್ಟಿಕ್ಕು, ನಾನು ವ್ಯಾಗನರಲ್ಲೇ ಓಡಾಡ್ತೀನಿ. ಕೆಲವೊಮ್ಮೆ ನಾವು ಎಕ್ಸ್ಟ್ರಾ ಐಡಿಯಲಿಸಮ್ ಹೇಳ್ಬಿಟ್ಟು ಅದನ್ನು ಲಿವ್ ಅಪ್ ಮಾಡಿಲ್ಲ ಅಂದರೆ ಇಟ್ ಹರ್ಟ್ಸ್. ಡಿಡ್ ಯು ಎವರ್ ಇಂಟರಾಕ್ಟ್ ವಿತ್ ಕೇಜ್ರಿವಾಲ್ ಎಟ್ ಎ ಪರ್ಸನಲ್ ಲೆವೆಲ್? ಇಲ್ಲ. ವೈ? ಅದು ನಮ್ಗೆ ಆ ಥರದ ಆಪರ್ಚುನಿಟೀಸ್ನ ಕೆಲವೊಬ್ರು ಒದಗಿಸ್ಕೊಡ್ಲಿಲ್ಲ. ಬೇಕು ಅಂತ ನಿಮ್ಮನ್ನು ಕಟ್ ಆಫ್ ಮಾಡಿದ್ರು. ಹೌದು, ಪಾಸಿಬಲ್. ಆಮೇಲೆ ನಾನು ಹೋಗಿ ಈಗ ನೋಡ್ತಿರಲ್ಲ, ಯಾರೊಬ್ರು ರಾಜಕಾರಣಿ ಮಾತಾಡ್ತಾರೆ, ಅವ್ರ ಹಿಂದೆ ಬಂದು ತಗ್ಗಿ ಬಗ್ಗಿ ನೋಡಿ ಸೊಂದಿಲಿ ವಿಡಿಯೋದಲ್ಲಿ ಫ್ರೇಮಲ್ಲಿ ಕೇಳಿಸ್ಕೊಳ್ಳೋ ಹಾಗೆ ನಾನು ಯಾವತ್ತೂ ಎಲ್ಲೂ ಹಾಗೆ ಮಾಡಿಲ್ಲ. ನನ್ನ ಜೀವನದಲ್ಲಿ ಅದು ಬಂದಿಲ್ಲ. ಹಾಗಾಗಿ ಅವ್ರೇನಾದರೂ ಇದು ಅಫಿಷಿಯಲ್ ಆಗಿ ಯಾವುದೋ 1-2 ಮೀಟಿಂಗಲ್ಲಿ ಮಾತಾಡಿದ್ದೀವಿ ಅನ್ನೋದು ಬಿಟ್ಟರೆ ಆ ಥರಕ್ಕೆ ಹೋಗೋದಕ್ಕೆ ಅಲ್ಲಿ ಅವಕಾಶಗಳು ಸೃಷ್ಟಿ ಆಗಲಿಲ್ಲ. ನಾನು ಹೋಗಿ ಸೃಷ್ಟಿ ಮಾಡ್ಕೊಳ್ಳೋಕ್ಕೂ ಹೋಗಲಿಲ್ಲ. ಮಾಡ್ಕೊಳ್ಬೋದಿತ್ತೇನೋ ಬೇರೆ ಇದರಲ್ಲಿ. ನಾನು ಅಷ್ಟೊತ್ತಿಗೆ ನಾನು ಆ್ಯಕ್ಚುಲಿ ಅವ್ರಿಗಿಂತ ರಾಜಕಾರಣದಲ್ಲಿ ಹಳಬ, ಅವ್ರಿಗಿಂತ
ಸೀನಿಯರ್ ಅಂತಲ್ಲ, ಬಟ್ ನನ್ನದೇ ಆದಂಥ ಒಂದು ಧ್ಯೇಯ ಉದ್ದೇಶ ಮೌಲ್ಯಗಳಿತ್ತು. ಹಾಗಾಗಿ ನನ್ನ ಆತ್ಮಗೌರವವನ್ನು ಕುಗ್ಗಿಸ್ಕೊಂಡು ಬೇರೆ ಬೇರೆ ದಾರಿಗಳಲ್ಲಿ ಕೆರಿಯರ್ ಪೊಲಿಟಿಷಿಯನ್ಸ್ ಮಾಡ್ತಾರಲ್ವ, ಆ ಥರ ಮಾಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ನಾನು ಒಂದು ಆತ್ಮಗೌರವವನ್ನು ಇಟ್ಕೊಂಡೇ ಜೀವನವನ್ನು ಸಾಗಿಸಿದ್ದು. ಸೊ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಡಿಸಿಷನ್ ಏನು ಗೊತ್ತಾ, ಒಂದು ಕರಿಯರ್ ಶಿಫ್ಟ್ ಮಾಡೋದು. ಈಗ ನೀವು ಮದುವೆ ಆದಾಗ ನಿಮ್ಮ ಮಿಸ್ಸಸ್ಗೆ ಹೇಳಿದ್ರಂತೆ 6 ತಿಂಗಳು ಕಣೆ US ನೀರು US ಗಾಳಿ, ಆಮೇಲೆ ಬರ್ತೀನಿ ಇಂಡಿಯಾಕ್ಕೆ ಅಂತೇಳಿ. ಆ ಡಿಸಿಷನ್ ಹೆಂಗಿತ್ತು ಸರ್? ವಾಪಸ್ಸು ಆಯಿತು, ಇಷ್ಟು ಬರ್ದಿದ್ದು ಹೇಳಿದ್ದು ಭಾಷಣ ಮಾಡಿದ್ದಾಯಿತು, ನಾಳೆಯಿಂದ ನಾನು ಎಕ್ಸ್ ಸಾಫ್ಟ್ವೇರ್ ಇಂಜಿನಿಯರು, ಫುಲ್ ಟೈಮ್ ಹೋರಾಟಗಾರ, ತಲೆ ಮೇಲೆ ಒಂದು ಟೊಪ್ಪಿ, ರಸ್ತೆಯಲ್ಲಿ ಜೀವನ ಅಂತೇಳಿ ಡಿಸಿಷನ್ ಮಾಡೋಕ್ಕೆ ಏನು ಟಿಪ್ಪಿಂಗ್ ಪಾಯಿಂಟ್ ಏನು? ಟಿಪ್ಪಿಂಗ್ ಪಾಯಿಂಟ್ ಇಲ್ಲ, ಸೀಕ್ವೆನ್ಸ್. ನಾವು ಅಂದರೆ 6 ತಿಂಗಳು ಅಂತ ಹೇಳಿದ್ವಿ, 6 ವರ್ಷ ಇದ್ವಿ. 6 ವರ್ಷ ಏನು 8 ವರ್ಷನೇ ಇದ್ವಿ. 6 ವರ್ಷದಲ್ಲಿ 2003 ಮದುವೆ ಆಗಿದ್ರು ಬಂದಿದ್ದು 2000, ನಾನು ಬಂದಿದ್ದು ಆ್ಯಕ್ಚುಲಿ ಹಂಗೆ ನೋಡಿದ್ರೆ 2011 ಸಂಪೂರ್ಣವಾಗಿ ಎಲ್ಲ ಬಿಟ್ಟು. ಅವರು 2010ಕ್ಕೆ ಬಂದರು. ಆವಾಗಲೂ ನಾನೊಂದು 6-7 ತಿಂಗಳು ವಾಪಸ್ ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಯಾಕಂದರೆ ಇನ್ನೊಂದಷ್ಟು ಸೆಟಪ್ ಮಾಡ್ಕೊಳ್ಬೇಕಾಗಿತ್ತು ಒಂದಷ್ಟು. ಸೊ ನನಗೆ ಸಾಲ ಮಾಡಬಾರ್ದು, ಇನ್ನೊಬ್ಬರು ಹಂಗಲ್ಲಿರಬಾರ್ದು. ಹಾಗಾಗಿ ನನಗೆ ಮಿನಿಮಮ್ ಜೀವನ ನಡೆಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕು ಅಂತ. ಮತ್ತು ಇಲ್ಲಿ ಬಂದ್ರೂ ಹೇಗೆ ತೊಡಸ್ಕೊಳ್ಬೇಕು ಅನ್ನೋದು ಆಗಲೇ ಹೇಳ್ದಂಗೆ 3 ವರ್ಷದ ನನ್ನ ಸೇವಿಂಗ್ಸು ಒಂದು ಪ್ರಯೋಗ ಮಾಡೋದ್ರಲ್ಲಿ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಇಲ್ಲಿ ಬಂದು ನಾನು ಮುಂದಿನ ರಾಜಕೀಯ ಜೀವನವನ್ನು ಆವಾಗಲೇ 2008 ನಾನು ಚುನಾವಣೆ ನಿಂತಿದ್ದೆ ಅಮೆರಿಕದಿಂದ ಬಂದು. 2008 ಯಾವ ಕ್ಷೇತ್ರ ಸರ್? ಜಯನಗರ ವಿಧಾನಸಭಾ ಕ್ಷೇತ್ರ. ಆವಾಗ ತಾನೇ ಹೊಸದ ಕ್ಷೇತ್ರ ವಿಂಗಡಣೆಗಳಾಗಿತ್ತು. ಆವಾಗ ಮಗು ಆಗಿತ್ತಲ್ಲ? ಆವಾಗ ಒಂದು ಮಗು ಇತ್ತು. ಈಗ ಎಲ್ಲೋ ಹೇಳ್ತೀರಿ, ನನ್ನ ಸುಪ್ರಿಯಾ ಅಕ್ಕ ಹೇಳ್ತಾ ಇದ್ರು, ಚಿಕ್ಕ ಮಗುನ ಕಟ್ಕೊಂಡು ಬೆಳಿಗ್ಗೆ ಸಂಜೆ ಎಲ್ಲ ಅವ್ರು ಕ್ಯಾನ್ವಾಸ್ ಮಾಡ್ತಾ ಇದ್ರು. ಎಸ್ಪೆಷಲಿ ಶಿ ಸ್ಯಾಕ್ರಿಫೈಸ್ಡ್ ಅ ಲಾಟ್. 2013 ನಾನು ಪೂರ್ತಿ ಇಂಡಿಯಾಗೆ ವಾಪಸ್ ಆದಮೇಲೆ ಇದೇ BTM ಲೇಔಟ್ ವಿಧಾನಸಭಾ ಕ್ಷೇತ್ರ ನಿಂತಾಗ ನನ್ನ ಮಗನಿಗೆ ಆವಾಗ ಈ ವಾಸ್ ಓನ್ಲಿ 3 years. ಸೊ ಸ್ಟ್ರೋಲರಲ್ಲಿ ಹಾಕ್ಕೊಂಡು ಇದೇ ರಸ್ತೆಗಳಲ್ಲಿ, ಇವತ್ತು ನೀವೇನು ನಮ್ಮ ಮನೆಗೆ ಬರೋದಕ್ಕೆ ಯಾವ ರಸ್ತೆಗಳು ಬಂದ್ರು ಅದೇ ರಸ್ತೆನಲ್ಲೇ ನಮ್ಮ ಮನೆಯವರು ಸುಪ್ರಿಯಾ ಸ್ಟ್ರೋಲರಲ್ಲಿ, ಈಗ ನೀವೇನು ನನ್ನ ಮಗ ಅಲ್ಲ ಹ್ಯಾಂಡ್ ಬಿಲ್ಸ್ ಹಂಚೋದು, ಕರಪತ್ರ ಹಂಚೋದು, ಮನೆಗಳಿಗೆ ಹೋಗಿ ಹೇಳೋದು. ಸೊ ನಾವೊಂದು 15 ಜನ ವಾಲಂಟಿಯರ್ಸ್ ಇರ್ತಾ ಇದ್ವಿ, ಒಂದು 8-10 ಜನ ಪೇಯ್ಡ್ ವಾಲಂಟಿಯರ್ಸ್. ಎಷ್ಟು ಖರ್ಚಾಯ್ತು ಚುನಾವಣೆಗೆ? ಆವಾಗ ನನಗೆ 13 ಲಕ್ಷ ಖರ್ಚಾಯಿತು 2013. 6,000 ಓಟ್ ಬಂದಿತ್ತು. ಆಯೋಗದ ಲಿಮಿಟ್ ಎಷ್ಟಿತ್ತು? ಆವಾಗ 18 ಲಕ್ಷ ಆಯಿತು. 13 ಲಕ್ಷ ಖರ್ಚು ಮಾಡಿದ್ರೆ ಆ ಟೈಮಲ್ಲಿ ನಿಮ್ಮ ವಿರೋಧಿಗಳು ಓಟಿಗೆ ಎಷ್ಟು ಹಂಚಿದ್ರು ಸರ್? ಆವಾಗ ರಾಮಲಿಂಗಾರೆಡ್ಡಿ ಇಸ್ ಎ ವೆರಿ ಲಕ್ಕಿ ಪೊಲಿಟಿಷಿಯನ್. ಸೊ ಅವ್ರದ್ದು ರಾಮಲಿಂಗಾರೆಡ್ಡಿ. ಹೌದು, ರಾಮಲಿಂಗಾರೆಡ್ಡಿ. ಯಾಕೆಂದ್ರೆ ಅವ್ರದ್ದು ಒಂದು ಒಳ ಒಪ್ಪಂದಗಳು ಬಿಜೆಪಿ ಜೊತೆ. ಮತ್ತೊಂದು ವಿಚಾರ ಹೇಳ್ಬಿಡ್ತೀನಿ, ನಿಮ್ದೇನು ರೆಡ್ಡಿ ಕಾನ್ಸ್ಟಿಟ್ಯೂನ್ಸಿನಾ? BTM ಲೇಔಟ್ ಅಲ್ಲಿ ಒಂದು 5-10 ಸಾವಿರ ಓಟ್ ಇರ್ಬೋದು. ಅಂದ್ರೆ ನೀವು ಟಾರ್ಗೆಟ್ ಮಾಡಿಲ್ಲ ಇದು ರೆಡ್ಡಿ? ನಾನು ವಾಸ ಮಾಡ್ತಿದ್ದ ಜಾಗ ಅಂತೇಳಿ ನಾನು ಇಲ್ಲಿ BTM. ಯಾರು ಹೇಳಿದ್ರು ಯಾವ್ದಾರ ಒಂದು ಒಳ್ಳೆ ಕಾನ್ಸ್ಟಿಟ್ಯೂನ್ಸಿ ನೋಡ್ಕೊಳ್ಳಿ ಅಣ್ಣ, ಸ್ವಲ್ಪ ಈ ರಾಮಲಿಂಗಾರೆಡ್ಡಿ ಇಸ್ ಪವರ್ಫುಲ್ ಲೀಡರು, ತಿಂದಾಕ್ಬಿಡ್ತಾರೆ. ಲೋಕಸತ್ತಾ ಪಕ್ಷದಲ್ಲಿ ನಿಂತಿದ್ದು ನಾನು. ಲೋಕಸತ್ತಾ ಪಕ್ಷ. ಜನರಿಗೆ ಪಾರ್ಟಿ ಬಗ್ಗೆ ಏನಾರು ಗೊತ್ತಿರಲಿಲ್ಲ. ಇಲ್ಲ, ಈ ಟೈಮಲ್ಲಿ ಯಾರು JDS ಅವ್ರು ಏನಾರು ಕರೆದು, ಅಣ್ಣ ಇಲ್ಲಿ ಈ ಕಡೆ ಬನ್ನಿ, ಏನೋ ಒಂದು US ರಿಟರ್ನ್ಡು. 2008 ಐ ಥಿಂಕ್ ಕುಮಾರಸ್ವಾಮಿ ಚೆನ್ನಾಗಿತ್ತಲ್ಲ ಬೈ ಆ್ಯಂಡ್ ಲಾರ್ಜ್. 2008 ಕರ್ನಾಟಕದ ವರ್ಸ್ಟ್ ರಾಜಕಾರಣಕ್ಕೆ ಅದೇ ಇದು ಯಾವುದು ಇದು ವಚನ ಭ್ರಷ್ಟತೆ. ವಚನ ಭ್ರಷ್ಟತೆ. ಬಿಜೆಪಿ ಕ್ಯಾಂಡಿಡೇಟ್ ಫ್ರಮ್ ಯರ್ ಕಾನ್ಸ್ಟಿಟ್ಯೂನ್ಸಿ? ಆಗ ಒಬ್ರು ಎಕ್ಸ್ ಕಾರ್ಪೊರೇಟರ್ ಮಗ ಸುಧಾಕರ್. ಯು ಫೀಲ್ ಹಿ ಹ್ಯಾಡ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ 2013 he had an understanding with ರಾಮಲಿಂಗಾರೆಡ್ಡಿ? ನಾಟ್ ಹಿಮ್, ಅವ್ರ ಲೀಡರ್ಸ್, ಅವ್ರ ಕೆಳಗೆ ಲೀಡರ್ಸ್. ಇಲ್ಲಿ BTM ಲೇಔಟ್ ಅಲ್ಲಿ 2008 ಮಾರಾಮಾರಿಯಾದ ಹೇಮಾಹಿಮಿಯಾದ ಎಲೆಕ್ಷನ್ ಆಯಿತು. ರಾಮಲಿಂಗಾರೆಡ್ಡಿ ಆವಾಗ ಇದು ವಿಂಗಡಣೆ ಆಯಿತು, ಜಯನಗರ 2-3 ಕ್ಷೇತ್ರ ಆಯಿತು. ಉತ್ತರಳ್ಳಿಯ ಒಂದು ಭಾಗ BTM ಲೇಔಟ್ಗೆ ಸೇರಿ, ಜಯನಗರದ ಒಂದಷ್ಟು ಭಾಗ ಸೇರಿಸಿ ಇವ್ರದ್ದು ಅಶೋಕ್ ಅವ್ರ ಹಳೆ ಕಾನ್ಸ್ಟಿಟ್ಯೂನ್ಸಿ. ಇಡೀ ಭಾರತಕ್ಕೆ ಅತ್ಯಂತ ದೊಡ್ಡ ವಿಧಾನಸಭಾ ಕ್ಷೇತ್ರ ಆಗಿತ್ತು. ಈಗ ಬೆಂಗಳೂರು ದಕ್ಷಿಣ, ಪದ್ಮನಾಭ ನಗರ, BTM ಲೇಔಟ್ ಈ ಕ್ಷೇತ್ರಗಳೆಲ್ಲ ಅದಕ್ಕೆ ಸೇರುತ್ತಿತ್ತು. ಸೊ ಆವಾಗ ಏನು ರಾಮಲಿಂಗಾರೆಡ್ಡಿ ವಿರುದ್ಧ ಪ್ರಸಾದ್ ರೆಡ್ಡಿ ಅಂತ ಒಬ್ಬ DK ಶಿವಕುಮಾರ್ ಜೊತೆಗೆ ಅವರೆಲ್ಲ ಆಪ್ತರಾಗಿದ್ಕೊಂಡು ಇಲ್ಲಿ 1,000 ಕೋಟಿ ಆಸ್ತಿ ಲೂಟಿ ಮಾಡಿರುವಂಥ ಒಬ್ಬ ರಿಯಲ್ ಎಸ್ಟೇಟ್ ಕುಳ, ಅವರು ಲ್ಯಾಂಡ್ ಗ್ರಾಬರ್, ದೊಡ್ಡ ಶ್ರೀಮಂತ. ಅವ್ರು 2 ಲಾರಿ ಸೀರೆ ತರಿಸಿದ್ರು 2000. ಈಗಲೂ ಪ್ರಸಾದ್ ರೆಡ್ಡಿ BTM ಲೇಔಟ್ ಸ್ಯಾರೀಸ್ ಲಾರಿ ಅಂತ ಹಾಕಿ, ಟ್ರಕ್ ಅಂತ ಹಾಕಿ, ಈಗಲೂ ಡೆಕ್ಕನ್ ಹೆರಾಲ್ಡ್ ನಿಮ್ಗೊಂದು ರಿಪೋರ್ಟ್ ಬರುತ್ತೆ. ಐ ಥಿಂಕ್ ಯಾವ್ದು ವೆಬ್ಸೈಟ್ ಸಪೋರ್ಟ್ ರಾಮಲಿಂಗಾರೆಡ್ಡಿ ಅಲ್ಲ, ಹಿ ವಾಸ್ ಎ BJP ಕ್ಯಾಂಡಿಡೇಟ್. ಪ್ರಸಾದ್ ರೆಡ್ಡಿ ವಾಸ್ ಎ BJP ಕ್ಯಾಂಡಿಡೇಟ್, ರಾಮಲಿಂಗಾರೆಡ್ಡಿ ವಾಸ್ ದ ಕಾಂಗ್ರೆಸ್ ಕ್ಯಾಂಡಿಡೇಟ್. 2008 ಫಸ್ಟ್ BTM ಲೇಔಟ್ ನ ಮೊದಲ ಸೀರೆ ಕೊಡ್ತಾ ಇದ್ರು, ರೆಡ್ಡಿ ಸಾಹೇಬ್ ಏನ್ ಕೊಡ್ತಾ ಇದ್ರು, ಅವ್ರೇನ್ ಕೊಡ್ತಾ ಇದ್ರು ಗೊತ್ತಿಲ್ಲ. ಆದ್ರೂ ಅವ್ರಿಗೆ ಒಂದು ಬೇರೆ ತರದ ಕಂಟ್ರೋಲ್ ಗ್ರಿಪ್ ಇತ್ತು. ಕಾಂಗ್ರೆಸ್ ಪಕ್ಷದ ಸೀನಿಯರ್ ಪೊಲಿಟಿಷಿಯನ್ ಕಾಂಗ್ರೆಸ್ ಗ್ರೌಂಡ್ ಅಲ್ಲಿ ಗ್ರೌಂಡ್ ವರ್ಕರ್ ಗ್ರಿಪ್ ಇದೆ. 2008 ಮಾತ್ರ ಅವರು 800 ಅಥವಾ 1,800 ಓಟಿಂದ ಗೆದ್ದಿದ್ದು.
ನೀವೆಷ್ಟು ಓಟ್ಸಿಂದ ಹಾಕಿದ್ರಿ? ನಾನು 2008 ನಾನು ಜಯನಗರದಿಂದ ನಿಂತಿದ್ದೆ. Okay, okay. ಅಮೆರಿಕದಲ್ಲೇ ಇದ್ದಾಗ ಆಗ 250 ಓಟ್ ಬಂದಿತ್ತು ಫಸ್ಟ್ ಎಲೆಕ್ಷನ್ ನಿಮಗೆ. ನನಗೆ ಫಸ್ಟ್ ಎಲೆಕ್ಷನ್ ಅಲ್ಲಿ. ಅಂದರೆ ನಾನು ಒಂದು ತಿಂಗಳು ರಜಾದ ಮೇಲೆ ಬಂದು 3 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿ 2008 ನಿಂತಿದ್ದು. ಸೊ ಇಂಡಿಯಾಗೆ ವಾಪಸ್ ಆದಮೇಲೆ ನಿಂತಿದ್ದು 2013 ಬಟ್ 2013ಗೆ ರಾಮಲಿಂಗಾರೆಡ್ಡಿ ವಾಸ್ ಸೇಫ್, ಎಸ್ಟಾಬ್ಲಿಷ್ಡ್. 2013 ಆಗಲಿ 18 ಆಗಲಿ 23 ಆಗಲಿ ರಾಮಲಿಂಗಾರೆಡ್ಡಿ ಅವರಿಗೆ ಸಹಾಯ ಆಗುವ ರೀತಿನಲ್ಲಿಯೇ ಬಿಜೆಪಿ ಕ್ಯಾಂಡಿಡೇಟ್ಸು ಆಗ್ತಾ ಇರುವಂತಹದ್ದು. ಮತ್ತೆ ಇವತ್ತು ಬಟ್ ಆವಾಗ ನೀವು ರಾಮಲಿಂಗಾರೆಡ್ಡಿ ನಿಮ್ಗೆ ಕರೆದು ಹೇಳಿಲ್ವಾ, ನೋಡಿ ನಾವು ರೆಡ್ಡಿ ಇನ್ ದಟ್ ಮ್ಯಾಟರ್ ಪರಿಚಯದವರು ಹಿ ಕೇಮ್ ಟು ಮೈ ಮ್ಯಾರೇಜ್. ನಮ್ಮ ಕುಟುಂಬದವ್ರಿಗೆಲ್ಲ ತುಂಬಾ ಚೆನ್ನಾಗಿ ಹೇಳಿಲ್ವಾ? ನಿಮ್ಮ ಪೇರೆಂಟ್ಸ್ ಬಂದು ಮಗನ್ ಮದುವೆಗೆ ಬಂದಿದ್ದೀನಿ, ಬೇರೆ ಎಲ್ಲರೂ ಹೋಗಿ ನಮ್ದೇ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಕಡಿಯಲ್ಲಾಡಿಸ್ಬೇಕು ಹೇಳಿ ನಮ್ಮ ಮನೆಯವರಿಗೆ, ನಮ್ಮ ಅಣ್ಣನಿಗೆಲ್ಲ ರಾಮಲಿಂಗಾರೆಡ್ಡಿ ಅವ್ರು 40 ವರ್ಷದಿಂದ ಪರಿಚಯ, 30-40 ವರ್ಷದಿಂದ ಪರಿಚಯ. ನಮ್ಮ ಚಿಕ್ಕಪ್ಪ ಅವರೆಲ್ಲ ತುಂಬ ಚೆನ್ನಾಗಿ ಗೊತ್ತಿದ್ದಂಥವ್ರು. ಸೊ ಆದರೆ ಅವ್ರು ಯಾವತ್ತೂ ಆದರೆ ಅವ್ರ ಕಡೆಯವರು ಒಂದಿಬ್ರು ಫೋನ್ ಮಾಡಿದ್ರು, ಏನೋ ಯಾಕೆ ನಿಂತ್ಕೊಳ್ತಿದ್ಯಾ ನೀನು ನಮ್ಮಣ್ಣ ಹಂಗೆ ಪಂಗೆ ಅಂತ ಹೇಳ. ಬಟ್ ನಂದೊಂದು ಐಡಿಯಲಿಸಮ್ ಜನರಿಗೆ ಗೊತ್ತು, ನಿಮ್ಮನ್ನ ದುಡ್ಡಲ್ಲಿ ಸೆಟಲ್ ಮಾಡೋಕ್ಕಾಗಲ್ಲ ಅಂತ ಎಲ್ರಿಗೂ ಗೊತ್ತು. ಅದೆಲ್ರಿಗೂ ಇದಾಯಿತು. ಬಟ್ ನಾನು ರಾಮಲಿಂಗಾರೆಡ್ಡಿ ವಿರುದ್ಧ ಆಗಲಿ ಇನ್ನೊಂದಾಗಲಿ ಯಾರ ವಿರುದ್ಧನೂ ಪರ್ಸನಲ್ ಆಗಿ ಮಾತಾಡಿಲ್ಲ. ಮಾತಾಡಲೇಬೇಕಾದಂಥ ಸ್ಥಿತಿ ಬಂದಾಗ ಮಾತಾಡಿದ್ದೇನೆ ಹೊರತು ಮಿಕ್ಕಾಗಿ ನಮ್ದೇನಿತ್ತು ಒಳ್ಳೆ ಪ್ರಚಾರ ಮಾಡಿದ್ವಿ. 3 ತಿಂಗಳು ಪ್ರಚಾರ ಮಾಡಿದ್ದು, ಒಳ್ಳೆ ಜನ. ಆವಾಗ ಆ ಎಲೆಕ್ಷನ್ ಬಂದಷ್ಟು ಪರ್ಸೆಂಟೇಜ್ ಆಫ್ ವೋಟ್ಸ್ ನನಗೆ ನೆಕ್ಸ್ಟ್ 3 ಎಲೆಕ್ಷನಲ್ಲೂ ಬರಲಿಲ್ಲ, ಜಯನಗರದಲ್ಲೂ ಬರಲಿಲ್ಲ. ಆವಾಗ ಇನ್ನೂ ಒಂದಷ್ಟು ಹೊಸ ಕ್ಷೇತ್ರ, ಜನ ಒಂದಷ್ಟು ಸ್ಪಂದಿಸಿದ್ರು. ನಾವು ಚೆನ್ನಾಗಿ ಮನೆಗೆ ಪ್ರಚಾರ ಮಾಡಿದ್ವಿ. ಜನ ಒಂದಷ್ಟು ಒಳ್ಳೆಯದನ್ನು ನೋಡಿ ಆದರೆ 2018 ಅಷ್ಟೊತ್ತಿಗೆ ಅದು ಬಹಳ ಬದಲಾಗ್ಬಿಡ್ತು. ಜಯನಗರ ಇಸ್ ನೋನ್ ಟು ಬಿ ಸಾಲಿಡ್ ಬಿಜೆಪಿ ಕಾನ್ಸ್ಟಿಟ್ಯೂನ್ಸಿ ಅಲ್ವಾ? ಹೌದು, ಹಳೆ ಕಾಲದಲ್ಲಿ. ಹೌದು. ಈಗ ಅಲ್ಲ, ಹಳೆ ಕಾಲದಲ್ಲ, ಈಗ ರಾಮಲಿಂಗಾರೆಡ್ಡಿ ವಾಸ್ ದ MLA ಆಫ್ ಜಯನಗರ್ ಸಿನ್ಸ್ 1989 ಎಸ್. ಅವ್ರ ಫಸ್ಟ್ ಎಲೆಕ್ಷನ್ನು ಅದೊಂಥರ ಬೈ ಎಲೆಕ್ಷನ್ ಥರ ಆಯಿತು. ಚಂದ್ರಶೇಖರ್ ಅಂತ ಒಬ್ಬ ಹಳೆ ಪ್ರಾಮಾಣಿಕ ರಾಜಕಾರಣಿ, ಜನತಾ ಪಕ್ಷದವರು, ಜನತಾದಳದವರು, ಅವ್ರನ್ನ ಸೋಲಿಸಿ ರಾಮಲಿಂಗಾರೆಡ್ಡಿ ಫಸ್ಟು ಗೆದ್ದಿದ್ದು. ಅದೊಂಥರ ಆ್ಯಕ್ಚುಲಿ ಎಂ ಪಿ ಜಯರಾಜ್, ಒನ್ ಆಫ್ ದ ನಟೋರಿಯಸ್ ರೌಡಿ ಇನ್ ಬೆಂಗಳೂರು, ಅವರ ತಮ್ಮ ನನ್ನ ಕ್ಲಾಸ್ಮೇಟ್ ಆಗಿದ್ದ. ಸೊ ಅವರು 1918 ಎಲೆಕ್ಷನ್ ನಿಲ್ತಾರೆ. ಆವಾಗಲೇ ಅವ್ರದ್ದು ಮರ್ಡರ್ ಆಗಿಬಿಡುತ್ತೆ. ಎಲೆಕ್ಷನ್ಗೆ ಇನ್ನೊಂದು ವಾರ ಇದೆ ಅನ್ನೋವಾಗ ಎಲ್ಲಿ RV ಟೀಚರ್ಸ್ ಕಾಲೇಜ್ ಹತ್ರ ಅದ್ಯಾವುದು ಲಾಲ್ಬಾಗ್ ಪಕ್ಕದಲ್ಲಿ ಶೂಟೌಟ್ ಆಗಿ ಸಾಯ್ತಾರೆ. ಹಾಗಾಗಿ ಎಲೆಕ್ಷನ್ ಪೋಸ್ಟ್ಪೋನ್ ಆಗುತ್ತೆ. ಸೊ ಆ ಎಲೆಕ್ಷನಲ್ಲಿ ರಾಮಲಿಂಗಾರೆಡ್ಡಿ ಗೆಲ್ಲೋದು. ನಿಮ್ಗೊಂದು ಕತೆ ಹೇಳಬೇಕು. ಎಂ ಪಿ ಜಯರಾಜ್ ಇದು ಸಿಂಬಲ್ ವಾಸ್ ಹುಲಿ. ನಿಜವಾದ ಹುಲಿನ ಜೀಪ್ ಮೇಲೆ ಇಟ್ಕೊಂಡು ಪ್ರಚಾರ ಮಾಡಿದ್ದು. ಅದನ್ನ ನೋಡಿದ್ದೀರಾ? ನೋಡಿದ್ದೀನಿ ನಾನು ಕಣ್ಣಾರೆ. ನನ್ನ ಸ್ಕೂಲಿಂದ ಬಸ್ ಸ್ಟಾಪ್ಗೆ ಹೋಗೋವಾಗ ಆ ಹುಲಿ ಹಾಕೊಂಡು ಜೀಪ್ ಮೇಲೆ ಹೋಗ್ತಾ ಇದ್ದನ್ನು ನಾನು ನೋಡಿದ್ದೀನಿ. ಇಸ್ ಬ್ರದರ್ ವಾಸ್ ಮೈ ಕ್ಲಾಸ್ಮೇಟ್. ಸೊ ಹಾಗಾಗಿ ಜಯನಗರದಲ್ಲಿ ರಾಮಲಿಂಗಾರೆಡ್ಡಿಗೆ ಮೊದಲಿಂದ ಹೋಲ್ಡ್ ಇತ್ತು. ಬಟ್ ಅವರು ಹೇಳ್ದವ್ರಿಗೆ ಟಿಕೆಟ್ ಕೊಡ್ತಾ ಇರಲಿಲ್ಲ. ಒಂದಷ್ಟು ಕೊಟ್ಟರು ಇವ್ರು ಗೆಲ್ಸ್ಕೊಂಬರೋ ಆಸಕ್ತಿ ಇಲ್ಲ. ಬಿಕಾಸ್ ರಾಮಲಿಂಗಾರೆಡ್ಡಿ ಡಸಂಟ್ ವಾಂಟ್ ಎನಿ ಸೆಕೆಂಡ್ ಲೈನ್ ಆರ್ ಥರ್ಡ್ ಲೈನ್ ಲೀಡರ್ಶಿಪ್ ದಟ್ ಶುಡ್ ಕಮ್ ಔಟ್ ಆರ್ ಚಾಲೆಂಜ್ ಹಿಮ್ ದಟ್ ಕ್ಯಾನ್. ಅದು ಆ ಥರಕ್ಕಿಲ್ಲ. ಸೊ ಹಾಗಾಗಿ ಇವ್ರದ್ದೆಲ್ಲ ಸೇಮ್ ಮಾಮೂಲಿ ನಾವೇನು ಹೇಳ್ತೀವಿ ಕೆರಿಯರ್ ಪೊಲಿಟಿಕ್ಸ್, ಆ ಥರದ ಪೊಲಿಟಿಕ್ಸು. ಸೊ ಹಾಗಾಗಿ ನೀವು ಕಮಿಂಗ್ ಬ್ಯಾಕ್ ಟು ದ ಒರಿಜಿನಲ್ ಕ್ವಶನ್. ಸೊ ಮೈ ವೈಫ್ ಅವರು ಬೆಳಗ್ಗೆ 4-4:15 ಎದ್ದು ನಾವು ಪೇಪರ್ ಇನ್ಸರ್ಷನ್ ಮಾಡೋದಕ್ಕೆ, ನನ್ನ ಮಕ್ಕಳು ಆಗ 3 ವರ್ಷ. ಸೊ ಪೇಪರ್ ಇನ್ಸರ್ಷನ್ ಮಾಡೋದಕ್ಕೆ ಹ್ಯಾಂಡ್ ಬಿಲ್ಸು, ಪ್ಯಾಂಫ್ಲೆಟ್ಸ್ ಇರುತ್ತಲ್ಲ. ಸೊ ಪೇಪರ್ ಡಿಸ್ಟ್ರಿಬ್ಯೂಟರ್ಸ್ ಹತ್ರ ಹೋಗಿ 4:15 ಹೋಗಿ ಅವ್ರು ಕೊಟ್ಟು 5:30-6 ಗಂಟೆ ತನಕ ಅವರಿದ್ದು ಅವರೆಲ್ಲ ಹಾಕ್ತಾರಂತ ನೋಡಿಕೊಂಡು, ಅಂದರೆ ಇನ್ಸರ್ಟ್ ಮಾಡಿ ಅವರು ಪೇಪರ್ ಕೊಡೋವಂಥವ್ರು ಅಲ್ಲಿ ಎಲ್ಲ ಸಾರ್ಟ್ ಮಾಡ್ತಾರಲ್ವ, ಅಲ್ಲಿ ಒಂದೊಂದೇ ಹ್ಯಾಂಡ್ ಬಿಲ್ ಪೇಪರ್ಗೆ ಹಾಕ್ತಾರೆ. ಸೊ ಅದೆಲ್ಲ ಕೊಟ್ಟು ಅವೆಲ್ಲ ಭಾಳ ಕೆಲಸ ಮಾಡಿದ್ದಾರೆ ಸಿಕ್ಕಾಪಟ್ಟೆ. ಶಿ ಸಪೋರ್ಟೆಡ್ ಮೀ even though she didn't like certain things with the current. She was never interested in politics or she doesn't want. ಹೇಳಿಲ್ವಾ ಇದೆಲ್ಲ ಬೇಕಿತ್ತಾ ನೆಮ್ಮದಿಯಾಗಿ ಹೇಳ್ತಾರೆ ಬಟ್ ಅದು ಸ್ಟಾಪ್ ಮಾಡೋ ಥರ ಕೇಳಲ್ಲ, ಬಿಟ್ಬಿಡು ಅಂತ. ಸ್ವಲ್ಪ ಇತ್ತೀಚೆಗೆ ಕೆಲವೊಂದ್ಸಲ ಆರೋಗ್ಯದ ವಿಚಾರಕ್ಕೂ ಇನ್ನೊಂದು, ನೀನು ಮದುವೆ ಆದಾಗ ಎಷ್ಟು ಚೆನ್ನಾಗಿದೆಯಾ ನೋಡು, ಇವಾಗ ಹೆಂಗಿದೆಯಾ, ಇವೆಲ್ಲ ಬೇಕಾ? ಮದುವಾಗಿ ಅವಾಗ ಇನ್ನು ಸ್ಮಾರ್ಟ್ ಆಗಿ ಟೈ ಬೂಟ್ ಯಾವತ್ತಿರ್ಲಿಲ್ಲ, ಬೂಟಲ್ಲಿದೆ ಟೈಯಲ್ಲಿ. ಇವಾಗ ಯಾವತ್ತೂ ಹೇಳಿಲ್ವಾ ಈ ಚೆನ್ನೈ ಸೂಪರ್ ಕಿಂಗ್ ಶರ್ಟು, ತಲೆ ಮೇಲೆ ಒಂದು ಟೊಪ್ಪಿ, ಇವೆಲ್ಲ ಬೇಡ, ಅವಾಗ ಬೇರೆ ಒಳ್ಳೆ ಚೆನ್ನಾಗಿರೋ ಬಟ್ಟೆ ಹಾಕೋ, ಚೆನ್ನಾಗಿ ಕಾಣಿಸು ಅಂತೆಲ್ಲ ಹೇಳ್ತಾರೆ. ಸೊ ಅದಕ್ಕಿಂತ ಮುಖ್ಯವಾಗಿ ಇಷ್ಟು ದಣದು, ಈಗ ನಾನು 1 ವರ್ಷ ಮನೆಗೆ ಬಂದಿರಲಿಲ್ಲ. 2022 to 2023 ಮನೆಗೆ ಬಂದಿರಲಿಲ್ಲ. ಈ ಮನೆಗೆ 1 ವರ್ಷ 1 ತಿಂಗಳೇನೋ ಕಾಲಿಟ್ಟಿರಲಿಲ್ಲ ನಾನು. ಶಪಥ ಮಾಡಿದ್ರ ಪಾರ್ಟಿಗೆ 22ರ ಏಪ್ರಿಲ್ 25ನೇ ತಾರೀಕು, ಆವತ್ತು 26ಕ್ಕೆ 1936 ಏಪ್ರಿಲ್ 26ಕ್ಕೆ ಅನಿಸುತ್ತೆ, 25ಕ್ಕೋ 26ಕ್ಕೋ ವಿದುರಾಶ್ವತ್ಥದಲ್ಲಿ ಗೋಲಿಬಾರ್ ಆಗುತ್ತೆ.
ಗೋಲಿಬಾರ್ ಆಗಿ 10-15 ಜನ ಆಗಿನ ಕಾಲದಲ್ಲಿ ಸಾರ್ತಾರೆ ಸ್ವಾತಂತ್ರ್ಯ ಹೋರಾಟದ ವಿಚಾರವಾಗಿ, ಎಲ್ಲಿ ಗೌರಿಬಿದನೂರು ತಾಲೂಕಲ್ಲಿ. ಸೊ ಆವತ್ತು ನಾವು ಒಂದು ಜನಚೈತನ್ಯ ಯಾತ್ರೆ ಅಂತ ಆರಂಭಿಸಿದ್ವಿ. ಮೊದಲನೇ ದಿವಸ ಬೆಂಗಳೂರಿಂದ ಆರಂಭಿಸಿ ವಿಧಾನಸೌಧಕ್ಕೆ ಹೋದ್ವಿ. ಸೊ ಆವತ್ತು ನಾನು ಮನೆ ಬಿಟ್ಟವನು ನೆಕ್ಸ್ಟ್ ನಮ್ಮ 2023ನಲ್ಲಿ MLA ಎಲೆಕ್ಷನ್ ಆದ ಮಾರನೇ ದಿವಸ ಮನೆಗೆ ಬಂದೆ. ಅಂದ್ರೆ ಇದೇನು ಇದು ನಿಮಗೋಸ್ಕರ ನಿಮಗೆ ನೀವು ಹೇಳ್ಕೋಬೇಕಿತ್ತು, ನಾನು ಕೆಲಸ ಮಾಡಬೇಕು, ಅದು ನಿಮಗೆ ಬೇಕಿತ್ತು. ಐ ಆಮ್ ಕಮಿಟೆಡ್, ನಾನು ನೋಡ್ತೀನಿ ನನಗೆ ಫ್ಯಾಮಿಲಿ ಬಿಟ್ಟು ಎಷ್ಟು ಕಮಿಟ್ಮೆಂಟ್ ಕೊಡೋಕ್ಕಾಗುತ್ತೆ ಅಂದ್ರೆ ಬೇರೆ ಇನ್ನೇನು ಮಾಡಬಾರ್ದು. ಈ 1 ವರ್ಷ ಪೂರ್ತಿಯಾಗಿ ನಾನು ಪಕ್ಷಕ್ಕೆ ಕೊಡಬೇಕು, ಸಂಘಟನೆಗೆ, ಪ್ರವಾಸಕ್ಕೆ, ಪ್ರಚಾರಕ್ಕೆ ಅಂತೇಳಿ ಅಲ್ಲೇ ಆಫೀಸ್ ಹತ್ರನೇ ಒಂದು ಮನೆ ಮಾಡ್ಕೊಂಡು, ಒಂದು ಸಣ್ಣದೊಂದು ಮನೆ ಮಾಡಿಕೊಂಡು ಅಲ್ಲೇ ಊಟ ತಿಂಡಿ ಎಲ್ಲಾನು ಅಲ್ಲೇನೆ. ಇಲ್ಲಿ ಬರ್ತಾ ಇದ್ದೆ, ರಸ್ತೆಗೆ ಏನೋ ಒಂದು ಇದ್ದಾಗ ಸೈನ್ ಮಾಡಿ ಸಿಗ್ನೇಚರ್ ಮಾಡೋದು, ಸಿಗ್ನೇಚರ್ ತಗೊಳ್ಳೋದು, ಮನೆ ಮೆಟ್ಲತ್ತಿಲ್ಲ, ಮನೆ ಇಲ್ಲಿ ತನಕ ಬರ್ತಾ ಇರಲಿಲ್ಲ. ಅಲ್ಲೇ ಗೇಟ್ ಹತ್ರ ಇದ್ದು ಆವಾಗ ಏನಾದ್ರು ತುಂಬ ಇದಾಯ್ತು ಅಂದರೆ, ಒಳ್ಳೆ ಮೂವಿ ಬಂತು ಅಂದರೆ, ನಾನು ಫ್ರೀ ಆಗಿತ್ತು ಅಂದರೆ ಬಂದು ನಮ್ಮ ಮನೆಯವ್ರನ್ನ ಕರ್ಕೊಂಡು PVRಗೆ ಹೋಗ್ತಾ ಇದ್ವಿ, ಮೂವಿ ನೋಡ್ತಾ ಇದ್ವಿ. ಮತ್ತೆ ಮನೆಗೆ ಅವ್ರು ಪಾಡ್ಗೆ ಅವ್ರು ಬರ್ತಾರೆ, ನಾನು ಪಾಡ್ಗೆ. ಸರ್ 23ರಲ್ಲಿ ಎಷ್ಟು MLA ಸೀಟ್ ಬಂತು, ಎಷ್ಟು % ಓಟ್ ಬಂತು ಸರ್ KRSಗೆ? ನಮಗೆ 200 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಹಾಕಿದ್ವಿ. 5 ಕ್ಷೇತ್ರಗಳಲ್ಲಿ ನಾಮಿನೇಷನ್ ರಿಜೆಕ್ಟ್ ಆಯಿತು. ಸೊ 195 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದರು. 1600 ಮ್ಯಾಕ್ಸಿಮಮ್ ಓಟು, ನಮ್ಗೆ ಒಟ್ಟು 66,000 ಓಟೇನೋ ಬಂತು 195 ಕ್ಷೇತ್ರಗಳಿಂದನೂ ಸೇರಿ. ಒಂದು ಯಾವ್ದಾದ್ರು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂದ್ರೂ ಇವತ್ತು ಒಂದು 70-80 ಸಾವಿರ ಓಟ್ ಬೇಕು. 70 ಸಾವಿರ ಎಲ್ಲ ಸೇರಿದ್ರು ಒಂದು ವಿಧಾನಸಭಾ ಕ್ಷೇತ್ರ ಗೆಲ್ಲೋದು ಬರಲಿಲ್ಲ. ನಮ್ಗೆ ಬೇಜಾರಾಗಿಲ್ವಾ? ಅಸಹಜ, ಯಾಕಾಗಲ್ಲ, ನಮ್ಮ ಪ್ರಯತ್ನಕ್ಕೆ ತಕ್ಕನಾಗಿ ಸ್ಪಂದನೆ ಸಿಗಲಿಲ್ಲ ಅಂತ. ಆದರೆ ಅದು ನಾವು ಧೃತಿಗೆಡುವಂಥದ್ದಾಗಲಿ, ನಾವೇನೋ ತಪ್ಪು ಮಾಡೋದು ಅಂತ ಆಗಲಿ ಅಂಥದ್ದೇನೂ ಆಗಲಿಲ್ಲ. 23 ಇಷ್ಟು ಓಟ್ ಬಂತು. ನಿಮ್ಮ ಪಕ್ಷ ಸ್ಥಾಪನೆ ಆಗಿದೆ ಯಾವಾಗ ಸರ್? 2019 ಆಗಸ್ಟ್ 10. ಇದು ನೀವು 2019 ಲೋಕಸಭಾ ಚುನಾವಣೆ ನಿಮ್ಮ ಪಕ್ಷ ಇರಲಿಲ್ಲ. ಆದರೆ ಆಗಷ್ಟೊತ್ತಿಗೆ ನಾವು ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡಿದ್ವಿ ಎಲೆಕ್ಷನ್ ಕಮಿಷನಲ್ಲಿ. ಹಾಗಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ವಿ ನಮ್ಮ ಪಕ್ಷದ ಸಕ್ರಿಯವಾಗಿದ್ದವ್ರನ್ನ. ಕರ್ನಾಟಕ ರಾಷ್ಟ್ರ ಸಮಿತಿ ಪ್ರಸ್ತಾವಿತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭ್ಯರ್ಥಿ ಅಂತೇಳಿ ಪಕ್ಷೇತರ ಅಭ್ಯರ್ಥಿಗಳನ್ನಾಗಿ 12 ಕಡೆ ನಿಲ್ಲಿಸಿದ್ವಿ. ನೀವು ನಿಲ್ಸಿದ್ದೀರಾ? ನಾನು ನಿಲ್ಲಲಿಲ್ಲ. ನಾನು 2018ನಲ್ಲಿ ಜಯನಗರ ಎಲೆಕ್ಷನ್ ನಿಂತ ಮೇಲೆ ಮೊನ್ನೆ 2024 ಬೈ ಎಲೆಕ್ಷನ್ ತನಕ ನಾನು ಒಂದು ಜನರಲ್ MLA ಎಲೆಕ್ಷನ್ ಬಂತು, ಜನರಲ್ MP ಎಲೆಕ್ಷನ್ ಬಂತು. ಅವೆರಡರಲ್ಲೂ ನಾನು ನಿಲ್ಲಿಲ್ಲ. ನಾನು ನಿಂತರೆ ಒಂದೇ ಕ್ಷೇತ್ರಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಹಾಗಾಗಿ ಮಿಕ್ಕ ಒಬ್ಬ ಅಧ್ಯಕ್ಷನಾಗಿ ನಾನು ಇವತ್ತಿರುವಂಥ ನಮ್ಮ ಆರ್ಥಿಕ ಸಂಪನ್ಮೂಲಗಳು ಬೇರೆ ಬೇರೆ ಸಂಪನ್ಮೂಲಗಳಲ್ಲಿ ನಾನು ನ್ಯಾಯ ಕೊಡೋದಕ್ಕಾಗೋದಿಲ್ಲ ಒಬ್ಬ ಅಧ್ಯಕ್ಷನಾಗಿ ಅಂತೇಳಿ ನಾನು 2 ಚುನಾವಣೆಗಳಲ್ಲಿ ಪ್ರಚಾರ ಮಾತ್ರ ಮಾಡ್ತೀನಿ ಅಂಥೇಳಿ, ಪ್ರಚಾರ ಮತ್ತು ಆ ಥರ ಸಂಘಟನೆ ಕೆಲಸ ಮಾಡ್ತೀನಿ ಅಂತೇಳಿ ಚುನಾವಣೆ ನಿಲ್ಲಿಲ್ಲ. ಸರ್ ನಾನು ನಿಮ್ಮ ಬ್ರ್ಯಾಂಡ್ ಆಫ್ ಪೊಲಿಟಿಕ್ಸ್ನ ನೇರವಾಗಿ ಪ್ರಶ್ನೆ ಮಾಡ್ತೀನಿ. ನಾನು ಎಲ್ಲ ಪಕ್ಷಗಳನ್ನು ಇಂಡಿವಿಜುವಲ್ ಬೆಳೆಸಿರೋದು, ಇಂಡಿವಿಜುವಲ್ಸು. ಉದಾಹರಣೆಗೆ ಹೇಳ್ತೀನಿ, ಕರ್ನಾಟಕದಲ್ಲಿ BJP ಆ್ಯಸ್ ಎ ಪಾರ್ಟಿ ಅದಕ್ಕೆ ಪುಷ್ ಕೊಟ್ಟಿರೋದು AK ಸುಬ್ಬಯ್ಯ ಆ್ಯಸ್ ಎ ಅಪೋಸಿಷನ್ ಲೀಡರ್. ಆಮೇಲೆ ನೀವು ಯಡಿಯೂರಪ್ಪನ ಬಗ್ಗೆ ಪ್ರಸ್ತುತ ನೀವೇನೇ ಹೇಳಿ, ಯಡಿಯೂರಪ್ಪನವರು ಏನು ಆ್ಯಸ್ ಎ ಸಿಂಗಲ್ MLA, ಇವರು ವಸಂತ ಬಂಗಾರ ಬಿಟ್ಟೋದ್ಮೇಲೆ ಒಬ್ಬರೇ MLA ಸದನವನ್ನು ಅಲ್ಲಾಡಿಸ್ಬಿಟ್ಟು ಒಂದು ಸಾಫ್ಟ್ ಕ್ರಿಯೇಟ್ ಮಾಡಿದ್ರು. ಹಾಕಿ ನೋಡ್ತಾ ಹೋದರೆ ಇಂಡಿವಿಜುವಲ್ ಬ್ರ್ಯಾಂಡಿಂಗಿಂದ ಇಬ್ಬರು ವಿಧಾನಸೌಧ ಒಳಗೆ ಬಂದರೆ ಏನು ರಾಜ್ಯದಲ್ಲಿ ಒಂದು ಪರ್ಸೆಪ್ಷನ್ ಬರುತ್ತೆ. ತುಂಬ ಹಿಂದೆ ಹೋಗ್ಬೇಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಬ್ಬ ಲೋಕಸಭೆಯಲ್ಲಿ ಬರಲಿ ಅಂತೇಳಿ ಅವ್ರನ್ನ 3 ಕಡೆ ನಿಲ್ಲಿಸಿದ್ರು. ಇನ್ನೊಬ್ಬ ಬಂದು ಅಲ್ಲಿ ಮಾತಾಡಬೇಕು, ಇಲ್ಲಾಂದ್ರೆ ನಾವೊಂದು 50-100 ಜನ ರಸ್ತೆಯಲ್ಲೇ ಮಾತಾಡ್ತಾ ಇರ್ತೀವಿ 20 ವರ್ಷ ಅಂತೇಳಿ. ನಿಮ್ಮ ಪಾರ್ಟಿ ಯಾವತ್ತೂ ಅನಿಸಿಲ್ವಾ ಪ್ಯಾನ್ ಕರ್ನಾಟಕ ಎಲ್ಲ ಅಭ್ಯರ್ಥಿ ಹಾಕೋ ಬದಲು? ಇಲ್ಲ, ಅದೊಂದು ಚರ್ಚೆ ಮುಗಿಸ್ಬಿಡ್ತೀನಿ. 1-2 ಕ್ಷೇತ್ರ ಹುಡುಕಿ ಇರೋ ಸಂಪನ್ಮೂಲ ಅಲ್ಲಿ ಸುಡ್ದು ಇರೋ ರಾಜಕೀಯ ಅಲ್ಲಿ ಮಾಡಿ ಎಷ್ಟು ಎಥಿಕಲ್ ಮಾಡೋಕ್ಕಾಗುತ್ತೆ? ಅಟ್ಲೀಸ್ಟ್ ಈ PDO ಜೊತೆ SI ಜೊತೆ ರವಿಕೃಷ್ಣ ರೆಡ್ಡಿ ಜಗಳ ಆಡ್ಕೊಂಡಿರೋದಕ್ಕಿಂತ ಅಟ್ಲೀಸ್ಟ್ ಇದೇ ಧೋನಿ ವಿಧಾನಸೌಧ ಒಳಗಿದ್ರೆ ಏನಾರು ಆಗ್ಬೋದು ಅಂತ ಅನ್ಸಿಲ್ವ? ಯಾವತ್ತಾರು ಇದು ಬಹಳ ಚರ್ಚೆನೂ ಆಯಿತು. ಸೊ ನಾನು 2018ರಲ್ಲಿ ಪಕ್ಷೇತರ ಅಭ್ಯರ್ಥಿ ನಿಂತಾಗ ಬೇರೆ ಬೇರೆ ಕಡೆಗಳಿಂದನೂ ಒಂದಷ್ಟು ಬೆಂಬಲ ಬಂತು. ನೀವು ಹೇಳದಂತೆ ಅದು ಪ್ರಶ್ನೆಗಳು ಬಂತು. 2018ನಲ್ಲಿ ನಾನು ಒಬ್ಬನೇ ನಿಂತಾಗ, ಪಕ್ಷೇತರವಾಗಿ ನಿಂತಾಗ, ರವಿಕೃಷ್ಣ ಅಡಿಗೆ ಯಾಕೆ ಓಟ್ ಹಾಕ್ಲಿಲ್ಲ ಅಂದರೆ ಒಬ್ಬ ಹೋಗಿ ಏನು ಮಾಡ್ತಾನೆ ಅನ್ನುವಂಥ ಅಭಿಪ್ರಾಯ ಜನ ಹೇಳ್ತಿದ್ದಾರೆ ಅಂತ ನಮ್ಮವರನ್ನೇ ಮಾತಾಡೋಕೆ ಶುರು ಮಾಡೋದು. ಸೊ ಹಾಗಾಗಿ 2023ರಲ್ಲಿ ನಾನು ಅಧ್ಯಕ್ಷನಾಗಿದ್ದಾಗ ಅದೇ ಪ್ರಶ್ನೆ ಬಂತು, 1-2 ಕ್ಷೇತ್ರಕ್ಕೆ ನಿಲ್ಲೋಣ, ನೀವು ಅಧ್ಯಕ್ಷರು, ನೀವು ಎಲ್ಲಿ ನಿಲ್ತೀರೋ ಅಲ್ಲಿಗೆ ನಾವೆಲ್ಲ ಕಾನ್ಸಂಟ್ರೇಟ್ ಮಾಡೋಣ ಅಂತ. ಸೊ ನಾನು ಒಬ್ಬ ಇದಾಗಿ ನೋಡಿದಾಗ ಈ ಸಂದರ್ಭದಲ್ಲಿ ನಾನು ಸ್ವಾರ್ಥಿಯಾಗಿ ಆ ಥರಕ್ಕೆಲ್ಲ ಮಾಡಿದ್ರೆ ಪಕ್ಷ ರಾಜ್ಯಾದ್ಯಂತ ವಿಸ್ತಾರ ಮಾಡ್ಕೊಳಕ್ಕಾಗ ಎಲ್ಲ 1-2-3 ಕಡೆ ಗೆಲ್ಬೋದು, ಗೆಲ್ದನಿರ್ಬೋದು, ಒಂದು ಪ್ರಭಾವಳಿ. ಈಸ್ ಇಟ್ ಎ ಸ್ಮಾಲ್ ಥಿಂಗ್? 2-3 ಕಡೆ ಗೆಲ್ಲೋ ಚಿಕ್ಕ ವಿಷಯ. ಗೆಲ್ಲೋದೋ ಬಿಡೋದು, ಅವಾಗಲೂ ಗೆಲ್ತೀವಿ ಅಂತ ಎಲ್ಲೂ ಗ್ಯಾರಂಟಿ ಇರಲಿಲ್ಲ. ಆದರೆ ಗೆಲ್ಲಿಲ್ಲ ಅಂದ್ರೂ ನಮಗೆ ಇಡೀ ರಾಜ್ಯಾದ್ಯಂತ ಒಂದು
ಧ್ವನಿ ಆಗುತ್ತೆ, ಮತ್ತು ಕಾರ್ಯಕರ್ತರು ಹುಟ್ಕೊಳ್ತಾರೆ ಅನ್ನುವಂಥ ಕಾರಣಕ್ಕಾಗಿ ನಾನು ನಿಲ್ಲಬಾರ್ದು, ಅದೇ ಕಾರಣದಿಂದ ನಿಲ್ಲಬಾರ್ದು ಅಂತೇಳಿ ರಾಜ್ಯಾದ್ಯಂತ ನಾವು ಕ್ಯಾಂಡಿಡೇಟ್ಗಳನ್ನ ಹಾಕಿದ್ದು. ಇವತ್ತು ಅದೇ ಕಾರಣದಿಂದಾಗಿನೇ ಈಗ ನಿನ್ನೆ ನಾನು ಗುಲ್ಬರ್ಗಾದಲ್ಲಿದ್ದೆ. ತೆಲಂಗಾಣ ಬಾರ್ಡ್ರು, ರಾಯಚೂರು, ತೆಲಂಗಾಣ, ರಾಯಚೂರು, ಯಾದಗಿರಿ, ಗುಲ್ಬರ್ಗ ಬಾರ್ಡ್ರಲ್ಲಿ ಜನ ನನ್ನನ್ನು ಗುರುತಿಸ್ತಿದ್ದಾರೆ. KRS ಪಕ್ಷದ ಟಿ ಶರ್ಟ್ ಹಾಕ್ಕೊಂಡೋಗಿ ಇವತ್ತು ಸರ್ಕಾರದಲ್ಲಿ ಅಧಿಕಾರಿಗಳಿಂದ ಕೆಲಸ ಮಾಡಿಸ್ತಾ ಇದ್ದಾರೆ, ಒಂದು ವಿಡಿಯೋ ಮಾಡ್ತಾ ಇದ್ದಾರೆ. ಈ ಸ್ಫೂರ್ತಿಯನ್ನು ನನಗನ್ನಿಸ್ದಂಗೆ ನಾವು ಹೊರಗಡೆ ಇದ್ಕೊಂಡು ಬೇರೆ ಥರಕ್ಕೆ ಮಾಡೋಕ್ಕಾಗ್ತಿತ್ತೋ ಇಲ್ವೋ, ಇವತ್ತು ಸಾಮಾನ್ಯ ಹಿನ್ನೆಲೆಯ ಜನ ಇವತ್ತು ರಾಜಕಾರಣಕ್ಕೆ ಬರೋದಕ್ಕೆ KRS ಪಕ್ಷ ಒಂದು ವೇದಿಕೆ ಆಗಿದೆ. ಹಾಗಾಗಿ ನಾನು ಆ ಥರದಲ್ಲಿ ಯಶಸ್ವಿಯಾಗಿದ್ದೀನಿ. ನೀವು ಚುನಾವಣಾ ರಾಜಕಾರಣದಲ್ಲಿ ನಾನು ಗೆದ್ದಿಲ್ಲದೆ ಇರ್ಬೋದು, ಆದರೆ ಈಗಾಗಲೇ ನೋಡಿದಾಗ ರಾಜ್ಯಾದ್ಯಂತ ನೀವು ಪರಿಚಯ ಅಂದ್ರಲ್ವಾ, ದಾರಿಯಲ್ಲಿ ನಿಲ್ಲಿಸಿ ರಾತ್ರಿ 10 ಗಂಟೆಲಿ ಹೋಗ್ತಾ ಇದ್ದೀವಿ. ನಾನು ನೋಡಿಬಿಟ್ಟು ಮೊನ್ನೆ ಗುಲ್ಬರ್ಗ, ನಮಸ್ಕಾರ ಸರ್, ಬನ್ನಿ ಸರ್, ದಯವಿಟ್ಟು ಟೀ ಕುಡ್ಕೊಂಡು ಹೋಗಿ ಸರ್ ಅಂತ ಒಳ್ಳೆ ಟೀ ರಾತ್ರಿ 10 ಗಂಟೆನಲ್ಲಿ ಎಷ್ಟು MLAಗಳು ಹೇಳ್ತಾರೆ ಇದನ್ನು. ಸರ್, ಎರಡು ವಿಚಾರ ನೇರವಾಗಿ ಹೇಳ್ಬಿಡ್ತೀನಿ. ನಿಮ್ಮನ್ನ ಜನ ಪೊಲಿಟಿಕಲ್ ಆಲ್ಟರ್ನೇಟಿವ್ ಆಗಿ ನೋಡ್ತಾ ಇದ್ದಾರಾ, ಅಥವಾ ಈ ರಸ್ತೆ ಬದಿ ಚಿಕ್ಕ ಪುಟ್ಟ ಹೋರಾಟಕ್ಕೆ ಒಂದು ದುಡ್ಡು ತಗೊಳ್ಳದೆ ಹೋರಾಟ ಮಾಡೋ ಸಂಘಟನೆ ನೋಡ್ತಾ ಇದ್ದಾರೆ? ಎರಡನೇದನ್ನ ಸ್ವಲ್ಪ ಜಾಸ್ತಿ ನೋಡ್ತಾ ಇದ್ದಾರೆ. ನಿಮಗೆ ದುಡ್ಡು ಕೊಡಬೇಕಾಗಿಲ್ಲ, ನೀವು ಸೆಟ್ಲ್ ಆಗಲ್ಲ, ರವಿಕೃಷ್ಣ ರೆಡ್ಡಿನ ಚೂ ಬಿಟ್ಬಿಟ್ರೆ ಅಂತಲ್ಲ, ಅವ್ರನ್ನ ಟೈಮ್ ಇದು ಮಾಡ್ಬಿಟ್ಟು ಪೊಲೀಸರು ಮತ್ತು ಸರ್ಕಾರಿ ಅಧಿಕಾರಿಗಳು ಏನು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಅದರ ವಿರುದ್ಧವಾಗಿ ಇವರು ಇದ್ದಾರೆ. ಮತ್ತೆ ಇದರಿಂದ ಸ್ಫೂರ್ತಿ ಪಡ್ಕೊಂಡು ಜನ ಕಚ್ಕೊಂಡು ಹೋರಾಟ ಮಾಡ್ತೀರಾ, ಸೆಟ್ಲ್ ಆಗಲ್ಲ ಅನ್ನೋದ್ರ ಏನು ಜನ ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ಇವತ್ತು ರಾಜ್ಯದಲ್ಲಿ ಯಾರಾದ್ರೂ ಪೊಲೀಸ್ ದಬ್ಬಾಳಿಕೆಯನ್ನಾಗಲಿ ಸರ್ಕಾರಿ ಅಧಿಕಾರಿಗಳ ಭ್ರಷ್ಟಾಚಾರವನ್ನಾಗಲಿ ಪ್ರಶ್ನೆ ಮಾಡ್ತಾ ಇದ್ರೆ ಇವರು ಮತ್ತು ಇವ್ರ ಪಕ್ಷ ಮಾತ್ರ ಅಂತ. ಸೊ ಜನ ಸೆಟಲ್ಮೆಂಟ್ ಬಗ್ಗೆ ಅಕಸ್ಮಾತ್ ಮಾಡ್ಕೊಂಡ್ರು, ಯಾರಾದರೂ ಮಾಡ್ಕೊಂಡ್ರು ತುಂಬ ತಲೆ ಕೆಡಿಸ್ಕೊಳ್ತಾರೆ ನನಗನ್ಸಿಲ್ಲ. ಯಾಕಂದರೆ ಸೆಟಲ್ಮೆಂಟ್ ಮಾಡ್ಕೊಂಡಿರೋರು ಎಷ್ಟೋ ಜನ ದೊಡ್ಡ ಹೋರಾಟಗಾರರು ನಮ್ಮ ರಾಜ್ಯದಲ್ಲಿದ್ದಾರೆ. ದೊಡ್ಡ ಗಾಡಿಲಿ ಓಡಾಡ್ತಿದ್ದಾರೆ, ಅವರು ಹೋರಾಟ ಬಿಟ್ಬಿಟ್ಟಿದ್ದಾರೆ, ಒನ್ ಟೈಮ್ ಸೆಟಲ್ಮೆಂಟ್ ಆಯ್ತು ಅವ್ರದ್ದೆಲ್ಲ. ಅಷ್ಟೇ, ಈಗ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ. ಇವಾಗ ಟಿವಿಗಳಲ್ಲಿ ಇಂದು ಸಂಜೆ ರಾತ್ರಿ 8 ಗಂಟೆಗೆ ಒಂದು ಭ್ರಷ್ಟಾಚಾರ ಅಥವಾ ಆಡಿಯೋ ಕ್ಲಿಪ್ ರಿಲೀಸ್ ಅಂತ ಹಾಕ್ತಾರೆ. ರಾತ್ರಿ 8 ಗಂಟೆಗೆಲ್ಲ 6 ಗಂಟೆಗೆ ನಿಂತೋಗಿರುತ್ತೆ ಅದ್ರ ಬಗ್ಗೆ ಸುದ್ದಿ. 8 ಗಂಟೆಗೆ ಬರೋದೇ ಇಲ್ಲ. ಅಷ್ಟೊತ್ತಿಗೆ ಅವ್ನು MLA ನಮ್ಮದೇ ಮೊನ್ನೆ ಯಾವುದೋ ಒಂದು ಟಿವಿಲಿ ಹಾಕಿದ್ರು, ನಮ್ಮ ಆನೇಕಲ್ ತಾಲೂಕಿನ ಇವಾಗ ನಿನ್ನೆ ಪರಮೇಶ್ವರನ್ ಹೇಳಿದ್ರು, ನಾನು 80 ಲಕ್ಷ MLAಗೆ ಕೊಟ್ಟಿದ್ದೀನಿ, ನಾನು ಯಾರನ್ನೂ ಮಾತಾಡೋಕ್ಕಾಗಲ್ಲ ಅಂತ. ನಮ್ಮ ಮನೆಯ ಪೊಲೀಸ್ ಸ್ಟೇಷನ್ ಜೂರಿಸ್ಡಿಕ್ಷನ್ ಇರುವಂಥ ಇನ್ಸ್ಪೆಕ್ಟರ್ ಅವನು, ಸೂರ್ಯನಗರ, ಆನೇಕಲ್ ತಾಲೂಕು, ಚಂದಾಪುರದಲ್ಲಿ, ಏನು ನಾರಾಯಣ ಹೃದಯಾಲಯದ ಹತ್ರ ಇರುವಂಥದ್ದು. ಸೊ ಅದು ಟಿವಿನಲ್ಲಿ ಯಾವುದೋ ಒಂದ್ರಲ್ಲಿ ಹಾಕಿದ್ರು, ಆಡಿಯೋ ರಿಲೀಸ್ ಮಾಡ್ತೀವಿ ಈಗ ಅಂದಿದ್ದಾನೆ ಅಂಥೇಳಿ. ರಿಲೀಸು ಆಗಲಿಲ್ಲ, ಎಂಥದಿಲ್ಲ. ಬಹುಶಃ MLAನೋ ಯಾರೋ ಫೋನ್ ಮಾಡಿರ್ಬೇಕು, ಫೋನ್ ಮಾಡಿ ಅಲ್ಲೇನೋ ಡೀಲ್ ಆಗಿರುತ್ತೆ. ಜನ ಯಾರೋ ಡೀಲ್ ಮಾಡ್ಕೊಂಡಿದ್ರೆ ತುಂಬ ಏನು ತಲೆ ಕೆಡಿಸ್ಕೊಂಡು ಅವ್ರನ್ನ ತಿರಸ್ಕರಿಸ್ತಾ ಇಲ್ಲ. ಸೊ ಹಾಗಾಗಿ ನಾವು ಡೀಲ್ ಮಾಡ್ಕೊಂಡಿದ್ದೀವೋ ಇಲ್ವೋ ಅನ್ನೋದನ್ನು ಜನಕ್ಕೆ ಇಮ್ಮೆಟೀರಿಯಲ್. ಬಟ್ ಒಳ್ಳೆ ಫೈಟ್ ಕೊಡ್ತೀರ, ಇವ್ರು ಯಾರಿಗೂ ಹೆದರಲ್ಲ, ಯಾವನೇ ಪೊಲೀಸ್ ಇರಲಿ ಇದರಲ್ಲಿ ಕಾನೂನು ಮಾತಾಡ್ತಾರೆ. ನನಗೆ ಎಷ್ಟೋ ಕಾನೂನು ಸೆಕ್ಷನ್ಸ್ ಬರೋದು. ನಾನು ಮಾತಾಡ್ತಿರೋದು ನೈತಿಕತೆ ಮತ್ತು ಹೊಣೆಗಾರಿಕೆ, ಅಕೌಂಟಬಿಲಿಟಿ. ಆದರೆ ಜನ ಇವರು ತುಂಬ ದೊಡ್ಡ ಲಾಯರ್ ಇರಬೇಕು, ತುಂಬ ಓದ್ಕೊಂಡಿದ್ದಾರೆ, ತುಂಬ ತಿಳ್ಕೊಂಡಿದ್ದಾರೆ, ಎಂತೆಂಥ ಕಾನೂನು ಪ್ರಶ್ನೆ ಕೇಳ್ತಾರೆ. ಪೊಲೀಸರಿಗೆ ಎದುರಲ್ಲ, ಯಾವನಿಗೂ ಎದುರಲ್ಲ, ರಾಜಕಾರಣಿಗಳಿಗೆ ಎದುರಲ್ಲ, ಈ ಥರದ್ದೆಲ್ಲ ಒಂದು ಅಭಿಪ್ರಾಯ ಜನರಲ್ಲಿದೆ. ಸೊ ಹಾಗಾಗಿ ಆದರೆ ಈ ಚುನಾವಣೆಯಲ್ಲಿ ಗೆಲ್ತಾರಾ, ಹಂಚಲ್ಲ, ಎಂಡ ಕುಡ್ಸಲ್ಲ ಅಂತಾರೆ. ಜನ ಸರಿ ಇಲ್ಲ ಸರ್ ಹೇಳ್ತಾ ಇರ್ತಾರೆ. ಜನ ಸರಿ ಇಲ್ಲ ಸರ್, ಹಣ ಇಲ್ಲ ಅಂದರೆ ಇನ್ನೊಂದಿಲ್ಲ ಅಂದರೆ ಓಟ್ ಹಾಕಲ್ಲ ಸರ್. ನೀನು ಜನ ಅಲ್ವೇನಪ್ಪ ಅಂದರೆ ನನ್ನೊಬ್ಬನಿಂದ ಏನಾಗುತ್ತೆ ಸರ್? ಎರಡೇ ನಮ್ಗೆ ದೊಡ್ಡ ಇರುವಂಥದ್ದು, ಜನ ಸರಿ ಇಲ್ಲ ಅಂತ ಎಲ್ಲರೂ ಇದೇ ಥರಕ್ಕೆ ಅಂತ ಹೇಳುವಂಥ ಅದ್ರ ಜೊತೆಗೆ ನನ್ನೊಬ್ಬನಿಂದ ಏನಾಗುತ್ತೆ, ನನ್ನ ಓಟಿಂದ ಏನಾಗುತ್ತೆ ಅನ್ನುವಂಥ ಅಭಿಪ್ರಾಯ ಇದೆಯಲ್ಲ ಜನರಲ್ಲಿ. ದಟ್ ಇಸ್ ದ ಬಿಗ್ಗೆಸ್ಟ್ ವೀಕ್ನೆಸ್ ಆರ್ ಒಂದು ಏನಂತಾರೆ ನಮಗೆ ಒಂದು ರೀತಿಯಲ್ಲಿ ವಿರೋಧ, ಶತ್ರು ಅಥವಾ ದುರಾದೃಷ್ಟ, ಎನಿಥಿಂಗ್. ಸರಿ, ಈ ವಿಚಾರಕ್ಕೆ ಬರ್ತೀನಿ. ಈ ಥರ ಕನ್ಸಿಟ್ಕೊಂಡು ರಾಜಕೀಯಕ್ಕೆ ಬಂದವ್ರಲ್ಲಿ ನೀವು ಮೊದಲಿಗರು ಅಲ್ಲ, ನೀವು ಕೊನೆಯವರು ಅಲ್ಲ. ಬಟ್ ನೀವು ಯಾವ ಥರ ಬೇರೆಯವ್ರ ಮೋಡಸ್ ಆಪರೆಂಡಿ ನೋಡಿದರೆ ನನಗನ್ಸುತ್ತೆ ಎಷ್ಟು ವೇಗವಾಗಿ ಆಮ್ ಆದ್ಮಿ ಪಾರ್ಟಿ ಬೆಳೀತು. ಇವತ್ತೇನಾಗಿದೆ ಬಿಟ್ಬಿಡಿ. ದ ವೇ ಕೇಜ್ರಿವಾಲ್ ಅವ್ರು ಯಾವ ಇಶ್ಯೂ ಟೇಕಪ್ ಮಾಡಿದ್ರು, ಅವ್ರು ಯಾವ ರೀತಿ ಬ್ರ್ಯಾಂಡ್ ಮಾಡಿಕೊಂಡ್ರು, ಅವ್ರು ಯಾವ ರೀತಿ ಎಲೆಕ್ಷನ್ ಫೇಸ್ ಮಾಡಿದ್ರು, ಅದು ಡೆಲ್ಲಿ ಆ ಮಾಡೆಲ್ ಅದೊಂದು. ಇವತ್ತೇನು ಪ್ರಶಾಂತ್ ಕಿಶೋರ್ ಮಾಡ್ತಾ ಇದ್ದಾರೆ, ಅಥವಾ ಬೇರೆ ಬೇರೆ ಕಡೆಯಲ್ಲಿ ನೋಡಿ, ಫಾರ್ ಆ ಮ್ಯಾಟ್ರಿಗೆ ಹೇಳ್ಬೇಕಂದ್ರೆ ಬಾಳಾ ಸಾಹೇಬ್ ಠಾಕ್ರೆ ಕೂಡ ಅವ್ರು ಈ ರೀತಿಯಾಗಿ ಹೋದ್ರು, ಪೊಲಿಟಿಕಲ್ ಇಂಪ್ಯಾಕ್ಟ್ ಮಾಡಿದ್ರು. ಹೇಳಿ, ನೀವು ಯಾರನ್ನಾರು ನೋಡಿದ್ದೀರಾ? ಅವ್ರು ಕೇಸ್ ಸ್ಟಡಿ ಮಾಡಿದ್ದಾರೆ? ಯಾಕಂದ್ರೆ ಇಲ್ಲಿ ಸುಮಾರು ಬುಕ್ ಇದೆ, ಓದ್ತಾ ಇರ್ತೀರಾ ನೀವು. ಡಿಡ್ ಸಿ ಎನಿಬಡಿ ಆಸ್ ಎ ಕೇಸ್ ಸ್ಟಡಿ? ನಮ್ಮ ಕೇಸ್ಗೂ ಬೇರೆಯವ್ರ ಕೇಸ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. 2006 ನಿಮಗೆ ಕೇಜ್ರಿವಾಲ್ ಹೆಸರು ಗೊತ್ತಿತ್ತಾ? ಕೇಜ್ರಿವಾಲ್ ಹೆಸರು ಅವ್ರಿಗೆ ಮೆಗಾಸ್ಟೇ ಅವಾರ್ಡ್ ಬಂದಿದೆ ಅವಾಗ, ಐ ಥಿಂಕ್ 2006 ಬೈ ದೆನ್. ಅದರಿಂದ ಮಾತ್ರ ಕೇಜ್ರಿವಾಲ್ 2006 ಅಮೇರಿಕಕ್ಕೆ ಬಂದಾಗ ಕೇಜ್ರಿವಾಲ್ ಒಂದು ಕಡೆ ಮಾತಾಡುವಾಗ ನಾನು ಸಭೆಗೆ ಹೋಗಿದ್ದೆ. ಕೇಜ್ರಿವಾಲ್ ಬಗ್ಗೆ ವಿಕ್ರಾಂತ್ ಕರ್ನಾಟಕದಲ್ಲಿ ಆರ್ಟಿಕಲ್ ಬರೆದಿದ್ದೆ. ಏನು ಅಂತೇಳಿ? 2006 ಈ ಮನುಷ್ಯ ಈ ಥರಕ್ಕೆ ಬಂದಿದೆ, ಏನೇನೋ ಕೆಲಸ ಮಾಡ್ತಾ ಇದ್ದಾರೆ, ಮಾಜಿ IRS ಆಫೀಸರ್ ಅಂತೇಳಿ ಒಂದು. ನಿಮಗೆ ಆವಾಗಲೇ ಅವರಲ್ಲಿ ಪೊಲಿಟಿಕಲ್ ಆಂಬಿಷನ್ ಕಾಣಿಸಿತ್ತಾ? ಆಗೇನು ಕಾಣಿಸಿರ್ಲಿಲ್ಲ.
ಒಬ್ಬ ಆಕ್ಟಿವಿಸ್ಟಾಗಿ ಕಾಣಿಸಿದ್ರು. ಸೊ 2013 ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಿದ್ದು ಎಸ್ ಅಲ್ವಾ. ಸೊ 2006ಇಂದನೇ ಅವ್ರದ್ದು, ಅದಕ್ಕೆ ಮೊದಲೇ ಅವ್ರು IRS ಆಫೀಸರ್ ಆಗಿ ಮತ್ತೆ IRS ಆಫೀಸರ್ ರಿಸೈನ್ ಮಾಡಿ ಅವ್ರದ್ದೇನೋ ಪರಿವರ್ತನ ಅಂತ ಏನೋ ಒಂದು ಸಂಸ್ಥೆ ಕಟ್ಕೊಂಡು ಅಷ್ಟೊತ್ತಿಗೆ ಅವ್ರು 2013 ಅಷ್ಟೊತ್ತಿಗೆ ಒಂದು 15 ವರ್ಷಗಳ ಇತಿಹಾಸ ಕೇಜ್ರಿವಾಲ್ಗೆ ಡೆಲ್ಲಿಲಿತ್ತು. 2000 ಏನು ಇದು RT ಆ್ಯಕ್ಟ್ ಬರೋದಕ್ಕೆ ಮೊದಲು ಹಿರೇಮಠರು, ಪ್ರಶಾಂತ್ ಭೂಷಣ್ ಎಲ್ಲ ನಾರ್ತ್ ಇಂಡಿಯಾದಲ್ಲಿ ಎಲ್ಲ ಟ್ರಿಪ್ ಮಾಡ್ತಿದ್ದಾಗ ಕೇಜ್ರಿವಾಲ್ ಅಕಂಪನಿಡ್ ದೆಮ್. ಸೊ 2004-5 ಈ ಹಿರೇಮಠರಿಗೆ ಕೇಜ್ರಿವಾಲ್ ವಾಸ್ ಎ ಜೂನಿಯರ್ ಕಂಪ್ಯಾನಿಯನ್. ಅದು ಕೆಲವೊಂದು ಹೋರಾಟಗಳು ಅವ್ರು ಬೇರೆ. ಆದರೆ ನಾನು ಹೇಳ್ತಿರೋದು ಅಣ್ಣಾ ಹಜಾರೆ ಮೂವ್ಮೆಂಟ್ ಇತ್ತಲ್ಲ, ಆಮ್ ಆದ್ಮಿ ಪಾರ್ಟಿಗೆ ದಟ್ ಗಿವ್ ಎ ಬಿಗ್ ಬೂಸ್ಟ್. ಅದು ಕ್ರಿಯೇಟ್ ಆಗೋದಕ್ಕೆ ಅದು ಕಾರಣ. ಒಂದು ಮೂವ್ಮೆಂಟ್ ಅಲೆಯಲ್ಲಿ ಬಂದಿದ್ದು. ಈಗ ರವಿಕೃಷ್ಣಾರೆಡ್ಡಿಗಾಗಲಿ KRS ಪಕ್ಷಕ್ಕಾಗಲಿ ಆ ಥರದ ಒಂದು ಅಲೆ ಆಗಲಿ, ಮೂವ್ಮೆಂಟ್ ಆಗಲಿ ಆ ಥರ. ಈಗ ನಮಗೇನೆ ನಾವು 100 ರೂಪಾಯಿ ಕೊಟ್ಟು ಸದಸ್ಯತ್ವ ತಗೊಳ್ರಪ್ಪ ಅಂತ ಹೇಳ್ತೀವಿ. ಶಾಂತಿ ಭೂಷಣ್ who fought against Indira Gandhi and who was the key player in Indira Gandhi imposing emergency. ಯಾಕಂದ್ರೆ ರಾಜನಾರಾಯಣ್ ಅಡ್ವೊಕೇಟ್ ಟು ಶಾಂತಿ ಭೂಷಣ್. He went on to become in 1972 MP ಆದ್ರು. ರಾಜನಾರಾಯಣ್ MP ಆದ್ರು ಅಲ್ಲ, MP ಆಗೋದಕ್ಕಿಂತ ಮೊದಲು 1972 ರಾಜನಾರಾಯಣ್ ಇಂದಿರಾ ಗಾಂಧಿ ವಿರುದ್ಧ ಕೇಸ್ ಹಾಕಿದಾಗ ಶಾಂತಿ ಭೂಷಣ್ ವಾಸ್ ದ ಅಡ್ವೊಕೇಟ್. 1977 ಜನತಾ ಪಕ್ಷ ಸರ್ಕಾರ ಬಂದಾಗ he was the law minister. And when in 2012 when Aam Aadmi Party was floated, he gave 2 crore rupees from his pocket as a party fund. ಪ್ರಶಾಂತ್ ಭೂಷಣ್ ಅವ್ರ ಅಪ್ಪ ಹೇಳ್ತಾ ಇದ್ದೀನಿ ನಾನು, ನಾಟ್ ಪ್ರಶಾಂತ್ ಭೂಷಣ್. ಪ್ರಶಾಂತ್ ಭೂಷಣ್ ಅವ್ರ ಅಪ್ಪ, he was around 80-85. At the age of 80-85, when Aam Aadmi Party was floated, he was nowhere in Aam Aadmi Party. His son was in Aam Aadmi Party. His son was also a crusader of PILs. So, but he gave the ಡೊನೇಷನ್ ಆಫ್ 2 crores ಪಾರ್ಟಿ ಶುರು ಮಾಡೋದಕ್ಕೆ. ಆಮೇಲೆ ಆಮ್ ಆದ್ಮಿ ಪಕ್ಷ 2013 ಎಲೆಕ್ಷನ್ ನಿಲ್ಲುತ್ತೆ ಅಂದಾಗ ನಾನು ಡೊನೇಷನ್ ಕೊಟ್ಟಿದ್ದೀನಿ. ಐ ವಾಸ್ ಇನ್ ಲೋಕ್ ಸತ್ತಾ ಪಾರ್ಟಿ. ಐ ರೋಟ್ ಅಬೌಟ್ ದಟ್. ನಾನು ಕೊಡ್ತಾ ಇದ್ದೀನಿ ಅಂತೇಳಿ ಐ ಗೇವ್ ಡೊನೇಷನ್. ಅವ್ರಿಗೆ ನಮ್ಗೆ 20 ಕೋಟಿ ಬೇಕು ಎಲೆಕ್ಷನ್ ಮಾಡೋದಕ್ಕೆ, ಒಂದೊಂದು ಕ್ಷೇತ್ರಕ್ಕೆ ಇಷ್ಟು ಖರ್ಚಿದೆ, 20 ಕೋಟಿ ಬೇಕು. ಯಾವಾಗ 20 ಕೋಟಿ ಬರುತ್ತೋ ದೆನ್ ವಿ ಆರ್ ಗೋಯಿಂಗ್ ಟು ಸ್ಟಾಪ್ ಟೇಕಿಂಗ್ ಡೊನೇಷನ್ಸ್ ಅಂದ್ರು. ದೇರ್ ವಾಸ್ ಸ್ಟಿಲ್ 1 ವೀಕ್ ಟೈಮ್. ನೀವು ಇದರಲ್ಲಿ ಒಂದು ನಾನು ಮುಗಿಸ್ಬಿಡ್ತೀನಿ. 1 ವೀಕ್ ಟೈಮ್ ಇನ್ನು ಎಲೆಕ್ಷನ್ಗೆ. ದೇ ಗಾಟ್ 20 crores. ಸೊ ದೇ ಸ್ಟಾಪ್, ದೇ ಕ್ಲೋಸ್ ಡೌನ್ ವೆಬ್ಸೈಟ್. ಕರ್ನಾಟಕದಲ್ಲಿ ನಾವು ಒಂದು ಪಾರ್ಟಿ ಮಾಡ್ತಾ ಇದ್ವಿ, ಈ ಥರ ಮಾಡ್ತೀವಿ, ನೀವು ಏನೋ ಹೇಳ್ತಿರಲ್ವಾ, ನಮ್ಗೆ ಇಲ್ಲಿ ತನಕ ಎಷ್ಟು ಡೊನೇಷನ್ ಬಂದಿರ್ಬೋದು? ನಮಗೆ 1 ಲಕ್ಷ ಡೊನೇಷನ್ ಕೊಟ್ಟವರು 2000 ಇಲ್ಲಿ ತನಕ ಹಬ್ಬ ಬಂದರೆ 2-3 ಜನ. ಐ ಆಮ್ ದ ಬಿಗ್ಗೆಸ್ಟ್ ಡೋನರ್ ಟು ಮೈ ಪಾರ್ಟಿ. ನಾನು ಎಷ್ಟೊಂದು ಕೊಟ್ಟು, ನಾನು ನನ್ನ ಪಾರ್ಟಿ ಕಟ್ಟಬೇಕು ಅಂತ ಮಾಡಿಲ್ಲ, ಜನರ ಪಾರ್ಟಿ ಕಟ್ಟಬೇಕು ಅಂತ ಮಾಡಿದ್ದೀನಿ. ಅದಕ್ಕಾಗಿಯೇ ಇವತ್ತು ನೆನ್ನೆ ಹೋಗಿದ್ನಲ್ಲ, ನೆನ್ನೆ ರಾತ್ರಿ ಒಬ್ಬರು 2,000 ರೂಪಾಯಿ ಕೊಟ್ಟರು, ಸದಸ್ಯತ್ವ ತಗೊಂಡ್ರು, ಇನ್ನೊಬ್ರು 1,000 ಕೊಟ್ಟು ಸದಸ್ಯತ್ವ ತಗೊಂಡ್ರು. ಕೈ ಮುಗಿತಾ ಇದ್ದೀವಿ. ಜನರ ಪಾಲುದಾರಿಕೆಯಲ್ಲಿ, ಜನರ ಸಹಭಾಗಿತ್ವದಲ್ಲಿ ಪಕ್ಷ ಕಟ್ಟಬೇಕು ಅಂತ. ಇಷ್ಟೆಲ್ಲ ಹೆಸರು ಬಂದಿದೆಯಲ್ಲ ನಮಗೆ. 1 ಲಕ್ಷ, 2 ಲಕ್ಷ, 3 ಲಕ್ಷ ಕೊಡೋ ಡೋನರ್ಸ್ ನಮಗಿಲ್ಲ ಕರ್ನಾಟಕದಲ್ಲಿ. ಇವತ್ತು ಯಾವ ಮಟ್ಟದ ದಾರಿದ್ರ್ಯ, ಮನೋದಾರಿದ್ರ್ಯ ಇದೆ ಅಂದರೆ, ಪಕ್ಷಕ್ಕೆ 100 ಕೋಟಿ ಡೊನೇಷನ್ ಮಾಡುವಂಥವ್ರು ಯಾವ್ಯಾವುದೋ ಕಾರಣಕ್ಕೆ ನಮ್ಗೆ 10,000 ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನಾನು 3 ವಿಚಾರ ಹೇಳ್ಬಿಡ್ತೀನಿ ದುಡ್ಡು ಬರೋಕ್ಕೆ. ಒಂದು, ಜನರ ಹತ್ರ ದುಡ್ಡಿದೆಯಾ? ಜನರ ಹತ್ರ ದುಡ್ಡಿದೆ. ಆಮ್ ಆದ್ಮಿ ಅವ್ರಿಗೆ 20 ಕೋಟಿ ಕೊಡಬೇಕು ಅಂತೇಳಿ ನಿಮಗೂ 40 ಕೋಟಿ ಕೊಡ್ಬೋದು. ಜನರ ಹತ್ರ ದುಡ್ಡಿದೆ. 2ನೇ ವಿಚಾರ, ನಿಮ್ಮ ಪರ್ಸ್ನಲ್ ಇಂಟಿಗ್ರಿಟಿ ಸರಿ ಇದೆಯಾ? ನೀವು ಪ್ರಾಮಾಣಿಕ ವ್ಯಕ್ತಿಯಿಂದ ಕರ್ನಾಟಕ ನಂಬುತ್ತಾ? 100% ನಂಬುತ್ತೆ. 3ನೇದು, ನೀವು ಕೇಳೋ ರೀತಿ ಸರಿ ಇದೆಯಾ? ಅವ್ರು ನಿಮ್ಮನ್ನ ಪೊಲಿಟಿಕಲ್ ಆಲ್ಟರ್ನೇಟಿವ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರಾ? ಇದನ್ನ ನೋಡ್ಕೋಬೇಕು. ಯಾಕಂದ್ರೆ ಆಮ್ ಆದ್ಮಿ ಅವ್ರನ್ನ 20 ಕೋಟಿ ಬಂದಂಗೆ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿರೋದು ಕೂಡ ಇನ್ ಎ ವೇ ಆಫ್, ಇಟ್ಸ್ ಅ ಗಿಮಿಕ್. ಇಟ್ ಈಸ್ ಗಿಮಿಕ್ ಮತ್ತೆ ಒಂದು ಐಡಿಯಲಿಸಮ್. ಇಟ್ಸ್ ಅ ಗಿಮಿಕ್. ಅದು ಗೆದ್ಮೇಲೆ ನಾವು ಮುಂದಕ್ಕೆ ಮತ್ತೆ ನಾವು ಏನು ಮಾಡ್ಕೊಳ್ಬಹುದು, ಕೊಡ್ತಾರೆ. ಸೊ ನೀವು ನಿಮ್ಮನ್ನ ಪ್ಯಾಕೇಜ್ ಮಾಡೋದು, ನೀವು ನಿಮ್ಮನ್ನ ಸರಿಯಾಗಿ ಪ್ಯಾಕೇಜ್ ಮಾಡ್ತಾ ಇದ್ದೀರಾ ನಿಮ್ಗೆ ಅನಿಸ್ತಾ ಇದೆಯಾ? ಇಲ್ಲ, ನಾವು ಮಾಡೋಕ್ಕಾಗ್ತಾ ಇಲ್ಲ. ಕಾರಣಗಳು ನೀವು 2-3 ಅಂದ್ರಲ್ವಾ. ಈಗ ಜನರ ಹತ್ರ ದುಡ್ಡಿದೆ, ಹೌದು ದುಡ್ಡಿದೆ. 2ನೇದು ಏನು ಹೇಳಿದ್ರಿ? ಇಂಟಿಗ್ರಿಟಿ ಇದೆಯಾ? ನಿಮ್ಮ ಹತ್ರ ಇದೆ. ನಮ್ಮ ಹತ್ರ ಇದೆ, ಜನಕ್ಕೆ ಗೊತ್ತಿಲ್ಲ. ಈಗಲೂ ಬಹುಸಂಖ್ಯಾತ ಜನಕ್ಕೆ ಕರ್ನಾಟಕದಲ್ಲಿ ಗೊತ್ತಿಲ್ಲ. ಯಾಕೆ ಅಂದರೆ ನಾವು ರಿಲೆವೆಂಟ್ ಅಲ್ಲ ಅನ್ನುವಂಥದ್ದು ಅದಕ್ಕೆ ಲಿಂಕ್ ಆಗಿದೆ. ಅಂದ್ರೆ ಇಂಟಿಗ್ರಿಟಿ ಇದೆ, ಒಳ್ಳೆ ಮನುಷ್ಯ ಗೆಲ್ಲಲ್ಲ, ಪಾಸಿಬಲಿ ಆಗಲ್ಲ, ಇವರೇನೆ ಹಾಕಲ್ಲ. ಯಾರು ಜನ ಕೊಡಬೇಕು ಅಂತಿದಾರೋ ಅವರೇ ಜಾತಿ ನೋಡ್ಕೊಂಡು, ಹಣ ನೋಡ್ಕೊಂಡು ಓಟ್ ಹಾಕ್ತಾರೆ. ನಮ್ಮಂಥವ್ರು ಓಟ್ ಹಾಕಲ್ಲ. ಆದ್ರೆ ಯಾವುದೋ ಒಂದು ಸದಾಶಯ ಇದೆ, ಆ ಸದಾಶಯ ಅವರನ್ನ ಜ್ಞಾನ ಇದೆ, ಪ್ರಜ್ಞೆ ಇಲ್ಲ ಜನಕ್ಕೆ. ಏನು ಮಾಡಬೇಕು, ಏನು ಸರಿ ಅಂತ. ಈಗ ಸಿಗರೇಟ್ ಸೇದೋದ್ರಿಂದ ಕ್ಯಾನ್ಸರ್ ಬರುತ್ತೆ, ಅಥವಾ ಕುಡಿಯೋದ್ರಿಂದ ಇನ್ನೇನೋ ಕಾಯಿಲೆಗಳು ಬರುತ್ತೆ, ಚಟ ಆಗುತ್ತೆ ಅಂತೆಲ್ಲ ಗೊತ್ತಿದ್ರು ಎಷ್ಟು ಜನ ಸಿಗರೇಟ್ ನಿಲ್ಸಿದ್ದಾರೆ? ಎಷ್ಟು ಜನ ಮಾಡಬಾರ್ದನ್ನ ಮಾಡೋದು ನಿಲ್ಸಿದ್ದಾರೆ? ಏಡ್ಸ್ ಬರುತ್ತೆ ಅಂತ ಗೊತ್ತಿದ್ರು ಇಂಟೆನ್ಷನ್ ಇದೆ ವ್ಯಭಿಚಾರ ಮಾಡುವಂಥ ಜನಕ್ಕೆ
ಸೊ ಅದು ಪ್ರಜ್ಞೆ ಇಲ್ಲ ಜನಕ್ಕೆ. ಅಂದರೆ ಆ್ಯಕ್ಟಿಂಗ್ ಅಪಾನ್ ವ್ಯಾಲ್ಯೂಸ್ ಅಂತಿದೆಯಲ್ವಾ, ಆಕ್ಷನ್ ತಗೊಳ್ತಾ ಇಲ್ಲ. ಆ್ಯಕ್ಷನ್ನು, ಆ ಒಂದು ನುಡಿ ಇಲ್ಲ, ಸರಿ ನಡೆ ಇಲ್ಲ, ನುಡಿ ಇದೆ ನಡೆ ಇಲ್ಲ ನಮ್ಮ ರಾಜ್ಯದಲ್ಲಿ ಇವತ್ತು. ದಿಸ್ ಇಸ್ ದ ರೀಸೆಂಟ್ ಫಿನಾಮಿನಾ. ಇವ್ರು ಯಾರು ನನ್ನ ತರಕ್ಕೆ ಅಥವಾ ನಮಗಿಂತ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಇನ್ನೊಂದರಲ್ಲಿ ಸ್ವಾತಂತ್ರ್ಯ ಪೂರ್ವ ಸಂದರ್ಭದಲ್ಲಿ ಶಾಂತವೇರಿ ಗೋಪಾಲ್ ಗೌಡ್ರು ಒಂದು ಓಟು, ನನಗೊಂದು ಆದರ್ಶವಾಗಿ ನಾನು ಅದನ್ನು 20 ವರ್ಷನ ಹೇಳ್ತಾ ಇದ್ದೀನಿ, ಒಂದು ಓಟು ಒಂದು ನೋಟು, ಒಂದು ಓಟು ಒಂದು ನೋಟು ಅಂತ. ಅವ್ರು ಹೋದಾಗ ಅವ್ರನ್ನ ಗೆಲ್ಸಿದ್ರು. ಮಾದೇಗೌಡರು ಇತ್ತೀಚೆಗೆ ಒಂದು ಸಭೆನಲ್ಲಿ ಹೇಳಿದೆ, ಇಲ್ಲಿ ಇದರಲ್ಲಿ ಮಂಡ್ಯದಲ್ಲಿ, ಅವರು ಎಲೆಕ್ಷನ್ ನಿಂತಾಗ 1960s 15,000 ರೂಪಾಯಿ ದೇಣಿಗೆಯನ್ನು ಸಂಗ್ರಹಿಸ್ಕೊಡ್ತಾರಂತೆ. ಅದರಲ್ಲಿ ಎಲೆಕ್ಷನ್ ಜನಕ್ಕೆ, ಎಲೆಕ್ಷನ್ ಸ್ವತಃ ಮಾದೇಗೌಡರು ಹೇಳಿರೋದನ್ನ ನಾವು ಹಿರೇಮಠರು ನಾವು ಭೇಟಿ ಮಾಡಕ್ಕೆ ಹೋದಾಗ ಹೇಳಿದ್ದವರು, 12,000 ರೂಪಾಯಿ ಖರ್ಚಾಗುತ್ತಂತೆ, ಇನ್ನು 3,000 ರೂಪಾಯಿ ಉಳಿತೆ. ಏನು ಮಾಡಬೇಕು ಅಂದಾಗ, ಗೌಡ್ರೆ ನಿಮಗೆ ಮಂಡ್ಯದಲ್ಲಿ ಮನೆ ಇಲ್ಲ, ನೀವು ಮದ್ದೂರಿನ MLA ಆದರೆ ನಿಮ್ಗೆ ಮಂಡ್ಯದಲ್ಲಿ ಮನೆ ಇಲ್ಲ, ಒಂದು ಸೈಟ್ ತಗೊಂಡು ಮನೆ ಮಾಡ್ಕೊಳ್ಳಿ ಅಂತ ಇರುತ್ತೆ. ಆ 3,000 ರೂಪಾಯಿಯಲ್ಲಿ ಉಳಿದಿದ್ದ ಹಣದಲ್ಲಿ ಮಂಡ್ಯದ DC ಆಫೀಸ್ ಎದುರುಗಡೆ ಇರುವಂಥ ಒಂದು ಲೇಔಟಲ್ಲಿ ಇವತ್ತಿಗೆ ಅದು ಹಳೆ ಏನು ಹೊರಗಿನ ಲೇಔಟು, ಅಲ್ಲೊಂದು ಸೈಟ್ ಮಾಡಿಕೊಂಡು ಅದೇ ಮನೆಯಲ್ಲಿ ಆವತ್ತು ಕಟ್ಟಿದ ಮನೆಯಲ್ಲೇ ಅವ್ರು ಸಾಯೋ ತನಕ ಇದ್ರು. ಇದೇ ಮನೆ ನಾನು ಈ ಮನೆ ಹೆಂಗೆ ಮಾಡ್ಕೊಂಡೆ, ಈ ಸೈಟ್ ಹೆಂಗೆ ಮಾಡ್ಕೊಂಡೆ ಅಂತ ಜನರು ಅಂದರೆ ಕೊಟ್ಟಿದ್ದು ದೇಣಿಗೆ. ಸೊ ಆವತ್ತು ಜನ ಹಂಗೆ ಕೊಡ್ತಾ ಇದ್ರು. ಇವತ್ತು ನಾವೇ ನೋಡಿದಾಗೆ ಜನಕ್ಕೆ ನೀವು ದೇಣಿಗೆ ಕೊಡ್ಬೇಕಾದ್ರೆ ಇವನೆಂತ ರಾಜಕಾರಣಿನಯ್ಯ, ಇವನೆಂತ ರಾಜಕೀಯ ಪಕ್ಷವಯ್ಯ, ಅವನು ಕೊಡಬೇಕು, ನಮ್ಮ ಹತ್ರ ದುಡ್ಡು ಕೇಳ್ತಾನಲ್ಲ ಭಿಕ್ಷುಕ್ ನನ್ನ ಮಗ ಅಂತಾರೆ ಎಷ್ಟೋ ಜನ. ನಿಜವಾಗ್ಲು ಸರ್ ನಿಮ್ ಜನ ಹೇಳಿಲ್ವಾ ದುಡ್ಡು ಇಲ್ಲ, ಎಣ್ಣೆನೂ ಓಡಿಸಲ್ಲ, ಬಂದ್ಬಿಟ್ಟ ಓಟ್ ಕೇಳಕ್ಕೆ ಅಂತೇಳಿ? ಅದು ಗೊತ್ತಿಲ್ಲದೆ ಇರೋ, ನಮ್ಮ ಪಕ್ಷದ ಬಗ್ಗೆ ಏನೇನು ಗೊತ್ತಿಲ್ಲದೆ ಇರೋ ಅಂತವ್ರು ಎಷ್ಟೋ ಸಲ ಬಂದು, ಸರ್ ಏನಾರು ಕೊಡ್ಸಿ ಸರ್, ಊಟ ಕೊಡ್ಸಿ ಸರ್ ಅಂತ ಕೇಳಿದ್ದಾರೆ. ಅದು ಗೊತ್ತಿಲ್ಲದೆ ಇರೋರು, ಗೊತ್ತಿಲ್ಲದೆ ಇರೋರು. ಆದರೆ ಗೊತ್ತಿರೋರು ಕೂಡ ನಮ್ಮ ಹತ್ರ ವಿರುದ್ಧವಾಗಿ ಮಾತಾಡಲ್ಲ. ಆದರೆ ಅವ್ರ ಅಭಿಪ್ರಾಯ ಇದೇನೆ, ಇವನು ಎಲೆಕ್ಷನ್ ಗೆಲ್ಲಬೇಕು, ಚುನಾವಣಾ ರಾಜಕಾರಣ ಮಾಡಬೇಕು, ಪಕ್ಷಾಧಿಕಾರಿ ಬರಬೇಕು ಅಂತಾರೆ. ದುಡ್ಡಿಲ್ಲದೆ ಹೆಂಗೆ ರಾಜಕಾರಣ ಮಾಡ್ತಾರೆ? ಗುಳ್ಳು ನನ್ನ ಮಗ ಇವನು, ಲೂಸರು, ಗುಬಾಲು ಅಂತಾರೆ, ಅಂದ್ಕೊಳ್ತಾರೆ. ಬಾಯಲ್ಲಿ ಹೇಳಿದ್ರೆ ನಮ್ಮ ಹತ್ರ ಹೇಳಿದೆ ಇರ್ಬೋದು, ಹಿಂದೆ ಹೇಳ್ತಾರೆ. ಹಾಗಾಗಿ ಇದು ನಮ್ಮದು ಸಮಸ್ಯೆ ಇರುವಂಥದ್ದು, ಕಾಲದ ಸಮಸ್ಯೆ ಅಂತ ನಾನು ಹೇಳ್ಬಿಟ್ಟಿದ್ದೀನಿ. ನನ್ನ ಪ್ರಕಾರ ನೀವು ಹೇಳ್ದಂಗೆ ಪ್ಯಾಕೇಜ್ ಮಾಡ್ಕೊಳ್ಳೋದ್ರಲ್ಲಿ ಇನ್ನೊಂದರಲ್ಲಿ ಅದಕ್ಕೊಂದು ಮಂತ್ರ ಇರುತ್ತೆ. ನಾನು ತುಂಬ ನಾಟಕೀಯವಾಗಿನೋ ಅಥವಾ ಪಿತೂರಿ ತರಕ್ಕೋ ಅಥವಾ ತುಂಬ ಕಾನ್ಷಿಯಸ್ ಆಗಿನೋ ಇವೆಲ್ಲ ಮಾಡಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿರೋದ್ರಿಂದಾಗಿ ನನಗಾಗಲ್ಲ. ಬೇರೆ ಯಾರಾದರೂ ಮಾಡ್ತೀವಿ ಅಂದರೆ ಮಾಡಲಿ, ಬಟ್ ನನಗೇನೆ ಸ್ವಲ್ಪ ನಾಟಕ ಮಾಡಬೇಕು, ನಟನೆ ಮಾಡಬೇಕು ಅಂದರೆ ಇಟ್ಸ್ ಹೈಲಿ ಇಟ್ಸ್ ಬಿಯಾಂಡ್ ಯು. ಬಿಯಾಂಡ್ ನಿಮ್ಗೆ ಕೇಜ್ರಿವಾಲ್ ನೋಡಿದಾಗ ಎಷ್ಟು ಚೆನ್ನಾಗಿ ನಾಟಕ ನಿಮ್ಗೆ. ನಾನು ಒಂದು ಐ ಡೋಂಟ್ ವಾಂಟ್ ಟು ಟಾರ್ಗೆಟ್ ನೀವು ಸಿಂಗಲ್ ಪೊಲಿಟಿಷಿಯನ್, ಲೆಟ್ಸ್ ಸೇ ಎನಿ ಪೊಲಿಟಿಷಿಯನ್, PM ಇಂದ CM ಇಂದ ಕೇಜ್ರಿವಾಲ್ ಇಂದ ಹಿಡಿದು ನೋಡಿದಾಗ ಅನ್ಸಲ್ವಾ ವೆರಿ ಸ್ಮಾರ್ಟ್ ಅಂತ? ದೇ ಆರ್ ನಾಟ್ ಎ ಸಿಂಗಲ್ ಪರ್ಸನ್, ಇಟ್ಸ್ ಎ ಟೀಮ್. ಇಟ್ಸ್ ಎ ಟೀಮ್ ದಟ್ ಈಸ್ ಬಿಹೈಂಡ್ ದೆಮ್, ದಟ್ ಈಸ್ ಮೇಕಿಂಗ್ ಆಲ್ ದೀಸ್ ಥಿಂಗ್ಸ್. ನಮಗೆ ಆ ಥರಕ್ಕೆ ನೋಡಿದಾಗ ನಮ್ಮ ಪಕ್ಷದಲ್ಲಿ ಇರುವಂಥವರೆಲ್ಲ ತುಂಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂಥವ್ರು, ಬಹಳ ಜನ ಬುದ್ಧಿವಂತರು, ಇಂಟೆಲೆಕ್ಚುಯಲ್ಸ್ ಅಂತಾಗಲಿ ಅಥವಾ ತುಂಬ ಏನು ದುಡ್ಡಿರೋರು ಅಂತಾಗಲಿ ಅಲ್ಲ. ಸೊ ದೇ ಡೋಂಟ್ ನೋ ದಿ ಸಾಫ್ಟ್ ಸ್ಕಿಲ್ಸ್. ಆಮ್ ಆದ್ಮಿ ಪಾರ್ಟಿಲಿ ಇತ್ತದು. ಆಮ್ ಆದ್ಮಿ ಪಾರ್ಟಿ ಬಂದು ನಾನೇ ಇಲ್ಲಿ ನೋಡಿದ್ನಲ್ವಾ, HNI ಥರದ ಜನ, ಪ್ಯಾಕೇಜ್ ಮಾಡೋದಕ್ಕೆ ಗೊತ್ತಿರುವಂಥ ಜನ, ಮಾರ್ಕೆಟ್ ಮಾಡೋದಕ್ಕೆ ಅದೇನೆ ಪ್ಯಾಕೇಜು ಮಾರ್ಕೆಟ್ ಮಾಡೋದಕ್ಕೆ ಗೊತ್ತಿರೋ ಜನ, ಮತ್ತೆ ಪೀಪಲ್ ಹೂ ಕುಡ್ ಫಂಡ್ ದಟ್. ಬೇಕಾದ್ರೆ ಟೆಕ್ನಾಲಜಿ ಒಳ್ಳೆ ಸ್ಕಿಲ್ಸ್ ಬೇಕು ಅಂದರೆ ಈಸ್ ಎಕ್ಸ್ಪೆನ್ಸಿವ್. ಹಿ ಆರ್ ಶಿ ದೇ ಡೋಂಟ್ ಕಮ್ ಚೀಪ್, ಸೊ ದೇ ಆರ್ ಎಕ್ಸ್ಪೆನ್ಸಿವ್. ಸೊ ಅದನ್ನು ಪೇ ಮಾಡಬೇಕಲ್ಲ ನೀವು. ಹೂ ಇಸ್ ಗೋಯಿಂಗ್ ಟು ಪೇ? ನಮಗೆ ವಿ ಹ್ಯಾವ್ ಆಲ್ ದೋಸ್ ವೀಕ್ನೆಸಸ್ ಆರ್ ಡ್ರಾಬ್ಯಾಕ್ಸ್. ಸರ್ ಈಗ ನಿಮ್ಮದು KRS ಸೋಷಿಯಲ್ ಮೀಡಿಯಾ ಯಾರು ನೋಡ್ಕೊತಿದ್ದಾರೆ? ಸೋಷಿಯಲ್ ಮೀಡಿಯಾ ನಾನೇ ನೋಡ್ಕೊಳ್ತೀನಿ, ಇನ್ನೊಂದಿಬ್ರು ಬೋರ್ ನೋಡ್ಕೊಳ್ತಾರೆ, ನಾವೆಲ್ಲರೂ ಅಡ್ಮಿನ್ಗಳೇ. ಎಲ್ಲರೂ ಅಡ್ಮಿನ್ಗಳು. ಅದನ್ನ ಯಾರು ಪ್ರೊಫೆಷನಲ್ಗಳು ಮ್ಯಾನೇಜ್ ಮಾಡ್ತಾ ಇಲ್ಲ. ನಿಮ್ದು PR ಯಾರು ನೋಡ್ಕೋತಾರೆ? PR ನಾವೇ ನೋಡ್ಕೊಳ್ಳೋದು. ನಮ್ಮಲ್ಲಿ ನಿಮ್ದು ನೀವು ರೋಡ್ ಸೈಡ್ ಚಟ್ಟ ಮಾಡಿ ತಿನ್ನೋದನ್ನ ರವಿಕೃಷ್ಣ ಅಣ್ಣ ತುಂಬಾ ಸಿಂಪಲ್ ಅಂತ ಹೇಳಿ ವಿಡಿಯೋ ಎಲ್ಲ ಮಾಡಾಕಲ್ಲ ಯಾರು? ಆತರ ಏನಿಲ್ಲ. ಅಲ್ಲ, ನಮ್ಮವ್ರು ಯಾರೋ ಮಾಡ್ತಿರುವಾಗ ಅದು ವೈರಲ್ ಆ ತರ ಕಾಲ. ನೀವು ನಮ್ಮವ್ರು ಯಾರೋ ನಾವು ಕೂತಿದ್ದಾವಾಗ ಫೋಟೋ ತೆಗೆದು ಹಾಕ್ತಾರೆ, ಅದನ್ನ ಇನ್ಯಾವನೋ ನೋಡಿ ನಮ್ಮ ಅಧ್ಯಕ್ಷರು ಅಥವಾ ಇನ್ನೊಬ್ರು ಎಷ್ಟು ಸಿಂಪಲ್ ಅಂತ ಹಾಕ್ತಾರೆ ಹೊರತು ಅದನ್ನು ಪ್ಯಾಕೇಜ್ ಮಾಡಲ್ಲ. ನಾವು ಇಲ್ಲಿ ಹೋಗಿ ಕೂತ್ಕೊಳ್ತೀನಿ ಸರ್, ಹೋಗಲ್ಲಿ ಕೂತ್ಕೊಳ್ಳಿ ಸರ್, ನಾನು ಫೋಟೋ ತೆಗಿತೀನಿ, ಹಿಂಗೆ ಮಾಡ್ತೀನಿ ಅಂತ ಯಾರು ಮಾಡಲ್ಲ. ಜನರಲ್ ಆಗಿ ನ್ಯಾಚುರಲ್ ನಡೀತಾ ಇರುತ್ತೆ. ಹಾಗಿದೆ ಒಂದು ವಿಡಿಯೋ ನಮ್ಮ ಮನೆಯವ್ರಿಗೆ ಸ್ವಲ್ಪ ಆರೋಗ್ಯ ಇದ್ದು ಒಂಚೂರು ಶಿ ಇಸ್ ವೆರಿ ತುಂಬ ಒಂದು ಇದರಲ್ಲಿ ಕಟ್ನಿಟ್ಟು ಕೆಲವೊಂದು ವಿಚಾರಗಳಲ್ಲಿ ಹೊರಗಡೆ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಇವನ್ ದೋ ಶಿ ವಾಸ್ ಇನ್ ದ US, ಶಿ ವರ್ಕ್ಡ್ ಇನ್ ಮೆನಿ ಇದರಲ್ಲಿ ಬೇರೆ ಸೆಟಪ್ಪಲ್ಲೆಲ್ಲ. ಅವರು ನಾವು ಜಯನಗರ ಎಲೆಕ್ಷನ್ ನಿಂತಾಗ ಪ್ರತಿ ದಿವಸ ಮನೆಯಿಂದ ಊಟ ತರ್ತಾ ಇದ್ರು. ನಾನಲ್ಲಿ ಹೋಟ್ಲಲ್ಲಿ ಮಾಡ್ತಾ ಇದ್ದೆ, ಕಾರ್ಯಕರ್ತರ ಜೊತೆ ಎಲ್ಲ ತಿನ್ಬೇಕು ಅಂತೇಳಿ. ನಾವು ಕಾರ್ಯಕರ್ತರು ಎಲ್ಲಿರ್ತಾರೋ ಅವ್ರ ಜೊತೆಗೆ ಊಟ ಮಾಡ್ತಾ ಇದ್ದೆ. ಬಟ್ ಮೈ ವೈಫ್ ಯೂಸ್ ಟು ಬ್ರಿಂಗ್ ಬಾಕ್ಸ್ ಫ್ರಮ್ ದ ಹೋಮ್. ಅದನ್ನ ನೀವು ಸಿಂಪಲ್ ಅಂತ ಪ್ಯಾಕೇಜ್ ಮಾಡಿಲ್ಲ? ಹೇಳ್ತೀನಿ ಕೇಳಿ, ದೊಡ್ಡ ವೈರಲ್ ಆಗ್ಬಿಡ್ತೊಂದು.
ಆಮೇಲೆ ಒಂದಷ್ಟು ದಿವಸ ಆದಮೇಲೆ ನಾನು ಇಬ್ರು ತಿನ್ನೋಣ, ಏನು ಜೊತೆಗೆ ನೀನೊಬ್ಳೆ ತಿನ್ನೋದು ಅಂತೇಳಿ ಸ್ವಲ್ಪ ಹೆಚ್ಚಿಗೆ ತಗೊಬರೋದಕ್ಕೆ ಹೇಳಿ ನಾನು ನಮ್ಮ ಮನೆಯವ್ರು ಇಬ್ರು ತಿನ್ನೋದಕ್ಕೆ ಶುರು ಮಾಡಿದ್ವಿ. ಆಮೇಲೆ ಮಿಕ್ಕವರೆಲ್ಲರೂ. ಸೊ ಅಲ್ಲೊಂದು ಹೋಟ್ಲ್ ಇದೆ ಜಯನಗರ 4th ಬ್ಲಾಕ್ ಅಲ್ಲಿ, ಇದು 9th ಬ್ಲಾಕ್ ಅಲ್ಲಿ. ಆ ಹೋಟ್ಲ್ ಪಕ್ಕದಲ್ಲಿ ನಮ್ಮವರೆಲ್ಲ ಹೋಟ್ಲ್ ಊಟ ಮಾಡ್ತಿದ್ರು, ದರ್ಶಿನಿ ಹೋಟೆಲ್ ತರಕ್ಕೆ. ಅದ್ರ ಪಕ್ಕದ ಇದರಲ್ಲಿ ಫುಟ್ಪಾತ್ ಅಲ್ಲಿ ಒಂದು ಗೋಡೆ, ದೊಡ್ಡ ಫುಟ್ಪಾತ್ ಅಂದ್ರೆ ಒಂದು 10 ಅಡಿ ಫುಟ್ಪಾತ್, ಮುಂದೆ ಒಂದು 5 ಅಡಿ, ಹಿಂದೆ ಒಂದು 5 ಅಡಿ ಜನ ಓಡಾಡದೆ ಇರೋ ಕಾಂಪೌಂಡ್ಗೆ. ಆ ಕಾಂಪೌಂಡ್ ಮುಂದೆ ಕೂತ್ಕೊಂಡು ನಾನು ನನ್ನ ಹೆಂಡತಿ ಇಬ್ರು ಊಟ ಮಾಡ್ತಾ ಇದ್ವಿ. ಈಗಲೂ ಅದು ವೈರಲ್ ಐಕಾನಿಕ್ ಫೋಟೋ. ಎಷ್ಟು ಲಕ್ಷಗಳೇನು, 50 ಲಕ್ಷ, 1 ಕೋಟಿ ನೋಡಿರ್ಬೋದು ಆ ಫೋಟೋ. ನೋಡಿರ್ಬೋದು. ಅದೇನು ನಮ್ಮ ಹುಡುಗರು ಯಾರೊಬ್ರು ಫೋಟೋ ತೆಗೆದು ಹಾಕೋದು ಅಷ್ಟೇ. ನಾವು ನಮ್ಮ ಪಾಡಿಗೆ ನಾನು ನನ್ನ ಹೆಂಡತಿ ನಾವೇನೋ ಮಾತಾಡ್ಕೊಂಡು ಏನೋ ತಿಂತಾ ಇದ್ದೀವಿ, ಚಪಾತಿನೋ ರೈಸೋ. ಆ ಫೋಟೋ ಬಹಳ ಅದ್ಭುತವಾಗಿ ಬಂತು. ಬರೆದ್ರು ಅದ್ರ ಬಗ್ಗೆ. ಆ್ಯಕ್ಚುಲಿ ಅಗ್ನಿಲೋ ಏನೋ ನಮ್ಮ ಬಸವರಾಜ್ ಅಂತ ಒಬ್ರು ಇದ್ರು ಪತ್ರಕರ್ತರು, ಅದರನ್ನ ಫೋಟೋ ಹಾಕಿ ಬರೆದ್ರು. 2018 ನಾನು ಹೇಳ್ತಿರೋದು. ಹಾಗಾಗಿ ಇಟ್ ವಾಸ್ ನೆವರ್ ಸ್ಟೇಜ್ಡ್, ಇಟ್ ವಾಸ್ ನೆವರ್ ಮ್ಯಾನುಫ್ಯಾಕ್ಚರ್ಡ್, ಇಟ್ ವಾಸ್ ಆಲ್ ನ್ಯಾಚುರಲ್. ಸರ್ ಈಗ ಒಂದು ಅದೇ ನೀವು ಇಷ್ಟನ್ನೇ ಬೇರೆಯವರು, ರಾಹುಲ್ ಗಾಂಧಿ ಆಗಲಿ, ನರೇಂದ್ರ ಮೋದಿ ಆಗಲಿ, ಕೇಜ್ರಿವಾಲ್, ಕರ್ನಾಟಕದ DK ಶಿವಕುಮಾರ್ ಆಗಲಿ, ಅಥವಾ ಯಾವುದೋ MLA ಆಗಲಿ, ಅವನಿಗೆ ಅಣ್ಣ ನೀನು ಹೋಗಿ ಇಲ್ಲಿ ಕುತ್ಕೊಳ್ಳೋಣ, ನಾನು ಫೋಟೋ ತೆಗಿತೀನಿ, ನೀನು ಹಿಂಗೆ ಮಾಡೋಣ, ಹಾಗೆ ಮಾಡೋಣ, ತಿನ್ನೋಣ ಹೀಗೆಲ್ಲ ಹೇಳ್ತಾರಲ್ವ. ಬಡವ್ರನ್ನ ತಪ್ಕೊಳ್ಳೋಣ, ಮುತ್ಕೊಡೋಣ. ಆಮೇಲೆ ಹತ್ತಿಟ್ಬಿಟ್ಟು ಯಾರು ಹೇಳ್ತಾರೆ, ಯಾವುದೋ ಒಂದು ಹಿಂದೆ ಒಬ್ಬ ಮುಖ್ಯಮಂತ್ರಿ ಇದ್ದ, ಮುಟ್ಟಿದ ತಕ್ಷಣಕ್ಕೆ ಅದು ಇಟ್ಸ್ ನಾಟ್ ಬ್ಯಾಡ್ ಥಿಂಗ್. ಯಾಕಂದ್ರೆ ನಮಗೇನೋ ವೈರಲ್ ಇನ್ಫೆಕ್ಷನ್ ಆಗುತ್ತೆ, ಬಾಡಿ ಇಮ್ಯುನಿಟಿ ಕಡಿಮೆ ಇದ್ದಾಗ ಯು ಆರ್ ಎ ಡಾಕ್ಟರ್, ಸೊ ನಿಮ್ಗೆ ಗೊತ್ತಿದೆ ಇನ್ಫೆಕ್ಷನ್ ಕಡಿಮೆ, ಇಮ್ಯುನಿಟಿ ಕಡಿಮೆ ಇದ್ದಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ. ಹಾಗಾಗಿ ಏನಂತಾರೆ ಅದನ್ನ, ಸ್ಯಾನಿಟೈಸರ್ನ ಉಚ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಐ ಡೋಂಟ್ ಸೇ ಇಟ್ಸ್ ಎ ವೆರಿ ಇನ್ಸೆನ್ಸಿಟಿವ್ ಅನ್ಕೋದು ಕೆಲವೊಂದು ವಿಚಾರಗಳಲ್ಲಿ. ಸೈಂಟಿಫಿಕ್ they should do it because we are exposed to, public people are exposed to more situations, more infections. ಹಾಗಾಗಿ ಅವರು ಆರೋಗ್ಯ ಕಾಪಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಹಾಗಂತೇಳಿ ನೀವು ಅದನ್ನೇ ಒಂದು ಮುಟ್ಬಾರ ಅನ್ನೋ ತನಕ್ಕೆ ಎಲ್ಲ ಮಾಡ್ಕೊಂಡಿರೋಂಥವ್ರು ಎಲೆಕ್ಷನ್ ಟೈಮಲ್ಲಿ ಬಂದು ತಪ್ಕೊಳ್ಳೋದೇನು, ಮುತ್ಕೊಳ್ಳೋದೇನು, ಎತ್ಕೊಳ್ಳೋದೇನು ಇವೆಲ್ಲ ಇರುತ್ತಲ್ಲ. ಎಲೆಕ್ಷನ್ ವೋಟಿಂಗ್ ಮುಗಿದ ನೆಕ್ಸ್ಟ್ ದಿನ ಫಾರಿನಲ್ಲಿ ಇರ್ತಾರೆ. ಒಂದು ವೀಕ್ ರಜೆ ಆಗಿ ಕೌಂಟಿಂಗ್ ದಿನ ಬಂದ್ಬಿಡ್ತಾರೆ. ಆ ಕೌಂಟಿಂಗ್ ನೆಕ್ಸ್ಟ್ ಡೇ ಇದ್ರೆ ಇಲ್ಲೇ ಇರ್ತಾರೆ. ಅದೇನಾದ್ರು ಒಂದು ವಾರ ದಿವಸ ಮುಂದಕ್ಕೆ ಹೋಯ್ತು ಅಂದ್ರೆ ಎಲೆಕ್ಷನ್ ಹಿಂದಿನ ದಿವಸದ ತನಕ ಆರಾಮಾಗಿರ್ತಾರೆ. ಕೌಂಟಿಂಗ್ ದಿನ ಇರ್ತಾರೆ. ಕೌಂಟಿಂಗ್ ದಿನ ಮಾತ್ರ ಪಕ್ಕ. ಒಂದು ವೀಕ್ ರೆಸ್ಟ್ ಬೇಕಲ್ಲ ಸರ್, ಎಷ್ಟು ಓಡಾಡಿದ್ದಾರೆ ಅಲ್ವಾ. ಸರಿ, ಮತ್ತೊಂದು ವಿಚಾರ ಹೇಳ್ತೀನಿ. ನಿಮ್ಮನ್ನು ಕಂಡ್ರೆ ನನಗೆ ಬೇರೆ ರಾಜಕೀಯ ಪಕ್ಷದವ್ರಿಗೆ ಭಯ ಇದೆ ಅಂತ ಸದ್ಯಕ್ಕೆ ಅನ್ಸಲ್ಲ, ಅದನ್ನು ನಿಮ್ಮ ವೋಟ್ ಶೇರ್ ಹೇಳುತ್ತೆ. ಆದರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಆರ್ ವರೀಡ್, ಅವ್ರು ಸ್ವಲ್ಪ ಭಯ ಕ್ರಿಯೇಟ್ ಮಾಡಿದ್ದೀರಾ. ಎಷ್ಟು ಜನ ಸಸ್ಪೆಂಡ್ ಮಾಡಿಸಿರಿ ಇವತ್ತವ್ರಿಗೆ? ಲೆಕ್ಕ ಇಲ್ಲ, ಬಟ್ ನೇರವಾಗಿ ಒಂದು 20ರಿಂದ 50 ಜನ ಮಿನಿಮಮ್ ಆಗಿರ್ತಾರೆ ಸಸ್ಪೆಂಡ್ ಆದ್ಮೇಲೆ. ಅದನ್ನು ಆಮೇಲೆ ಫಾಲೋ ಅಪ್ ಮಾಡಿದ್ದೀರಾ, ಅದೇನಾಯ್ತು ಅಂತೆಲ್ಲ ವಾಪಸ್ ಬಂದ್ರ? ಗೌರ್ಮೆಂಟಲ್ಲಿ ಅದು ದೊಡ್ಡ ಪ್ರೊಸೀಜರ್ ಇದೆ, ಸರ್ವಿಸ್ ಇದರಲ್ಲಿ, ಆ್ಯಕ್ಟ್ಗಳಲ್ಲಿ, ಬೇರೆ ಬೇರೆ ಇದರಲ್ಲಿ. ಗೌರ್ಮೆಂಟ್ ಇವ್ರು ಯಾರು ಲೋಕಾಯುಕ್ತ ರೇಡ್ ಮಾಡಿ ಸಸ್ಪೆಂಡ್ ಆಗಿರೋದ್ರ, ರೇಡ್ ಮಾಡಿ ರೆಡ್ ಹ್ಯಾಂಡ್ ಆಗಿ ಹಿಡಿದು ಸಸ್ಪೆಂಡ್ ಆದ್ರೂ ವಿತಿನ್ 3 months ದೇ ಕ್ಯಾನ್ ಕಮ್ ಬ್ಯಾಕ್ ಟು ಇದು ಪೆಂಡಿಂಗ್ ಇನ್ವೆಸ್ಟಿಗೇಷನ್ ಯಾವಾಗ ಹೋಗುತ್ತೆ ಅದು ಗೊತ್ತಿಲ್ಲ. ನಾವು ಸಸ್ಪೆಂಡ್ ಮಾಡಿಸಿರೋದು 2 ಥರಕ್ಕೆ. ಒಂದು ಕರ್ತವ್ಯ ಲೋಪ, ಡಿರೆಲಿಕ್ಷನ್ ಆಫ್ ಡ್ಯೂಟಿ. ಭ್ರಷ್ಟಾಚಾರದನ್ನ ಸಸ್ಪೆಂಡ್ ಮಾಡ್ಸಕ್ಕೆ ಭಾಳ ಕಷ್ಟ, ಯಾಕಂದರೆ ಅದನ್ನು ಮಾಡಿಸಿದ್ರು ಬೇಗ, ಸುಮ್ಮನೆ ಒಂದು ವಾರ 10 ದಿವಸಕ್ಕಷ್ಟೇ. ಯಾಕಂದರೆ ಕೇಸ್ ಆಗಿರಲ್ವಲ್ಲ. ಕೇಸ್ ಆದರೆ ದೇ ಪುಟ್ ಯು ಆನ್ ಸಸ್ಪೆನ್ಷನ್. ಪೊಲೀಸ್ ಕೇಸ್ ಆಗಿ ಇಫ್ ಯು ಆರ್ ಬೀನ್ ಅರೆಸ್ಟೆಡ್, ದೇ ಇಮಿಡಿಯೇಟ್ಲಿ ಹ್ಯಾವ್ ಟು ಸಸ್ಪೆಂಡ್ ಆಸ್ ಪರ್ ದ ಗೌರ್ಮೆಂಟ್ ರೂಲ್ ಆ್ಯಂಡ್ ದೇ ಪುಟ್ ಯು ಆನ್ ಸಸ್ಪೆನ್ಷನ್. ಬಟ್ ಕೇಸ್ ಆಗಿಲ್ಲ ಅಂದಾಗ ಓನ್ಲಿ ನಾವು ಮೇಲಧಿಕಾರಿಗಳು ಗಮನಕ್ಕೆ ತಂದು ಅವರು ವಿ ಹ್ಯಾವ್ ಟೇಕನ್ ಡಿಸಿಪ್ಲಿನರಿ ಆಕ್ಷನ್ ಅಂದಾಗ ದೇ ಕ್ಯಾನ್ ರಿವೋಕ್ ಇಟ್ ಎನಿ ಟೈಮ್. ಹಾಗಾಗಿ ಅವ್ರು ಬರ್ತಾರೆ, ಕೇಸುಗಳಾಗೋದಿಲ್ಲ. ಆದರೆ ನಮ್ದೇನು ನಾವು ಲಂಚ ತಗೊಳ್ಳೋ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದೀವಿ, ಅದು ಕೇಸ್ ನಡೀತಾ ಇರುತ್ತೆ. ಇಟ್ ಈಸ್ ಇಂಪಾಸಿಬಲ್ ಇನ್ ಅವರ್ ಕರೆಂಟ್ ಸಿಚುಯೇಷನ್, ಇನ್ ಅವರ್ ಕರೆಂಟ್ ಲೀಗಲ್ ಸಿಸ್ಟಮ್ ಆರ್ ಅವರ್ ಕರೆಂಟ್ ಗೌರ್ಮೆಂಟ್ ಸಿಸ್ಟಮ್. ಇಟ್ ಈಸ್ ಇಂಪಾಸಿಬಲ್ ಟು ಟೇಕ್ ಎನಿಥಿಂಗ್ ಟು ಎ logical conclusion. It is impossible. So many people don't know this. ನೀವು ವಾಟ್ ಈಸ್ ದ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ದ್ರ ಏನು ಮಾಡಿದ್ರಿ? ಇಟ್ ಈಸ್ ಗೊತ್ತಿಲ್ಲದೆ ಇರೋರು, ವ್ಯವಸ್ಥೆ ಬಗ್ಗೆ ಗೊತ್ತಿಲ್ಲದೆ ಇರೋರು ಹೇಳೋದು. ಹಿರೇಮಠರು ಮಾಡಿರುವಂಥ ಹೋರಾಟಗಳು ಎಷ್ಟಿದೆ, ಜನಾರ್ದನ್ ರೆಡ್ಡಿ ವಿರುದ್ಧ, ಯಡಿಯೂರಪ್ಪ, ಅದು ಕೂಡ ತಾರ್ಕಿಕ ಅಂತ್ಯಕ್ಕೆ ಹೋಗಲ್ಲ. ವ್ಯವಸ್ಥೆ ಆಗಿದೆ. ಈಗ ಜನಾರ್ದನ್ ರೆಡ್ಡಿ ಇವಾಗ ಹಿರೇಮಠರ ಕಾರಣದಿಂದಾಗಿನೇ ಮೊನ್ನೆ ಜೈಲ್ಗೆ ಹೋಗಿದ್ದು. ಅಲ್ಲಿ ಮುಗಿತಿದ್ದಂಗೆ ಇಲ್ಲಿ ಎತ್ತಾಕೊಂಡು ಬಂದ್ರು, ಇಲ್ಲಿ ಚಂಚನಗೌಡ CBI ಇದರಲ್ಲಿ. ಬಟ್ ಹಿ ಕೇಮ್ ಔಟ್ ವಿತ್ ಇನ್ ಒನ್ ವೀಕ್ ಆರ್ 1 month. ಸೊ ಲಾಜಿಕಲ್ ಕನ್ಕ್ಲೂಷನ್ ತಗೊಂಡು ಹೋಗೋರು ಯಾರು? ಇಟ್ ಈಸ್ ಅ ಸಿಸ್ಟಮ್ ದಟ್ ಈಸ್ ಸಪೋಸ್ ಟು ಡೂ ದಟ್, ನಾಟ್ ಯು ಅಂಡ್ ಮೀ. ವಿ ಆರ್ ಆರ್ಡಿನರಿ ಸಿಟಿಸನ್ಸ್ ಆರ್ ವಿ ಡೋಂಟ್ ಹ್ಯಾವ್. ಎಷ್ಟೋ ಸ್ಥಳಕ್ಕೆ ನಮಗೆ ಲೋಕಸ್ ಸ್ಟ್ಯಾಂಡಿನೇ ಇರೋದಿಲ್ಲ. PI ಹಾಕಿದ್ರೆ ಗೌರ್ಮೆಂಟ್ ಕೇಳುತ್ತೆ, ವಾಟ್ ಈಸ್ ಯುವರ್ ಲೋಕಸ್ ಸ್ಟ್ಯಾಂಡಿ, ಹೂ ಆರ್ ಯು, ಹೌ ಆರ್ ಯು ಅಫೆಕ್ಟೆಡ್, ಹೌ ಈಸ್ ಇಟ್ ಅಫೆಕ್ಟಿಂಗ್ ದ ಪಬ್ಲಿಕ್ ಅಂತ ಕೇಳುತ್ತೆ ಕೋರ್ಟು. ಸೊ ಲೋಕಸ್ ಸ್ಟ್ಯಾಂಡ್ ಇಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಬೇಕಾದ್ರೆ 50,000 1 lakh 10 ಲಕ್ಷ ಫೈನ್ ಹಾಕ್ಬಿಡ್ತಾರೆ. ತಲೆಹರಟೆ ಇವನು ಏನು ಹಂಗ್ರಿ, ಏನು ಯಾವ್ದು ಹಂಗ್ರಿ, ಪ್ರಚಾರದ ಹಂಗ್ರಿ ಇರೋನು ಇವನು.
So ಹಾಗಾಗಿ ನೀವು ಹೇಳಿದ ವಿಚಾರಕ್ಕೆ ನಾವು ಸಸ್ಪೆಂಡ್ ಮಾಡಿಸಿದ್ವಿ, ಜನರಲ್ಲಿ ಜಾಗೃತಿ ಮೂಡಿಸಿದ್ದೀವಿ. ಜನಕ್ಕೆ ಇವ್ರಿಗೆ ಅಧಿಕಾರಿಗಳಿಗೆ ಭಯ ಇದೆ ಅಂದ್ರಲ್ವಾ, ಸಸ್ಪೆನ್ಷನ್ ಬಗ್ಗೆ ಅಲ್ಲ ಭಯ ಇರೋದು ಅವ್ರಿಗೆ. ಮಾರ ಮರ್ಯಾದೆ ಹೋಗುತ್ತೆ, ಕಿರಿಕಿರಿ ಆಗುತ್ತೆ, ಇನ್ನೊಂದೇನೋ ಆಗುತ್ತೆ, ಅಥವಾ ಕೆಲಸ ಹೋಗುತ್ತೆ ಅನ್ನೋ ಭಯ ಇಲ್ಲ. ಆ ಟೈಮಲ್ಲಿ ಲೂಟಿ ಮಾಡೋದು, ಆ ಟೈಮ್ ಸಂಪಾದನೆ ಹೋಗ್ಬಿಡುತ್ತೆ, ನಮ್ಗೆ ಇನ್ನೇನೋ ಬೇರೆ ಅವಕಾಶ ಸಿಗೋದು ತಪ್ಪುತ್ತೆ ಅಂತ ಅಷ್ಟೇ. ಸರ್, ಈ ವಿಚಾರಕ್ಕೆ ಬರ್ತೀನಿ. ನಿಮ್ KRS ಲಾಯರ್ ಯಾರು? ಹೂ ಇಸ್ ಯುವರ್ ಲೀಗಲ್ ಅಡ್ವೈಸರ್? ಲೀಗಲ್ ಅಡ್ವೈಸರ್ಗಳು ನಾವೇನೆ, ಆದರೆ ನಮ್ಮಲ್ಲೊಂದು ಲೀಗಲ್ ಸೆಲ್ ಇದೆ, ಭಾಸ್ಕರ್ ಅಂತ. ನಮ್ಮ ಗುಡ್ ಅಡ್ವೊಕೇಟ್, ಈಸ್ ಎ ವೆರಿ ಗುಡ್ ಅಡ್ವೊಕೇಟ್, ಹೈಕೋರ್ಟ್ ಅಡ್ವೊಕೇಟ್. ನಮಗೆ ಮೊದಲು ಶುರುನಲ್ಲಿ KV ಧನಂಜಯ್ ಅಂತ. ಪಾರ್ಟಿ ಇಲ್ಲ ಅವರು ಓಕೆ, ಅವ್ರು KV ಧನಂಜಯ್ ಅಂತ ಈ ಸೌಜನ್ಯ ವಿಚಾರದಲ್ಲಿ ಇತ್ತೀಚೆಗೆ ಇದ್ರಲ್ಲಿದ್ರಲ್ವಾ, ಈಸ್ ಎ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್. ಸೊ ಅವ್ರು ನನಗೆ ಸುಮಾರು ಒಂದು 12 ವರ್ಷದಿಂದ ಪರಿಚಯ. ಹಲವಾರು ಸಂದರ್ಭಗಳಲ್ಲಿ ನಮ್ಮ ಕೇಸ್ಗಳಾದಾಗ ಅವ್ರು ಮಾಡ್ತಾ ಇದ್ರು. ಬಟ್ ಈಸ್ ಎ ವೆರಿ ಬಿಸಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್. ಸೊ ನಮಗೆ ಎಲ್ಲ ಮಿನಿಮಲ್ ಸಪೋರ್ಟ್ ಮಾಡ್ತಾ ಇದ್ರು. ಆದರೆ ಅವ್ರದ್ದೊಂದು ಚೌಟ್ರಿನಲ್ಲಿ ನಮಗೊಂದು 2-3 ಸಲ ಕಾರ್ಯಕ್ರಮ ಮಾಡೋಕ್ಕೆ ಅವ್ರದ್ದು ಫ್ರೀಯಾಗಿ ಅವಕಾಶ, ಅವ್ರದ್ದು ಬೆಂಗಳೂರಲ್ಲಿ ಕಾಮಾಕ್ಷಿ ಪಾಳ್ಯದಲ್ಲಿ. ಸೊ ಅದು ಓನ್ಲಿ ಇಟ್ ವಾಸ್ ಬೇಸ್ಡ್ ಆನ್ ಫ್ರೆಂಡ್ಶಿಪ್ ಅಂಡ್ ಗುಡ್ ವಿಲ್ ಇದರಲ್ಲಿ. ಸೊ ಹಾಗಾಗಿ ಅವರು ತುಂಬ ಅಪರೂಪಕ್ಕೆ. ಆದರೆ ಮಿಕ್ಕಾಗಿ ಸ್ಥಳೀಯವಾಗಿ ಲಾಯರ್ಗಳು ನಮ್ಗೆ ಎಲ್ಲೆಲ್ಲೋ ನಾವು ಹೋಗಿ ಕೈ ಮುಗಿದು ಯಾರೋ ಒಳ್ಳೆಯವರಿದ್ರೆ ಪ್ರೋಬೋನೋ ಮಾಡ್ತಾ ಇದ್ದಾರೆ. ತುಂಬಾ ಮಿನಿಮಮ್ ಫ್ರೀಯಾಗಿ ಮಾಡ್ತಾ ಇದ್ದಾರೆ ನಿಮಗೆ ಕೇಸ್ಗಳು? ಬಹುತೇಕ ಎಲ್ಲ ಫ್ರೀಯಾಗಿ ಮಾಡ್ತಿದ್ದಾರೆ. ಈಗ ರಮೇಶ್ ಗೌಡ ಅಂತ ಒಳ್ಳೆ ಇಸ್ ವೆರಿ ಗುಡ್ ಆನೆಸ್ಟ್ ಲಾಯರ್ ನಾಗಮಂಗಲದಲ್ಲಿ. ಸೊ ನಮ್ದು ನಾಗಮಂಗಲದಲ್ಲಿ ಅವರು ಒಬ್ಬ ಮೊಹಮ್ಮದ್ ಕುನ್ನಿ ಅಂತ ಒಬ್ಬ ತಹಸೀಲ್ದಾರ್ ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕ್ಬಿಟ್ಟ. ಸೊ ಆ ಕೇಸನ್ನ ಈಸ್ ಹೆಲ್ಪಿಂಗ್ ಅಸ್. ಯಾರು ಪ್ರೋಬೋನ್ ಆಗಿ ರಮೇಶ್ ಗೌಡ ಅಂತ. ಅದೇ ತರೀಕೆ ನಮ್ಮ ಪಕ್ಷದಲ್ಲೇ ಒಬ್ಬರು ಈಗ ನಂಜನಗೂಡಿನವರು ರವಿಕುಮಾರ್ ಅಂತ, ಅವ್ರು ಸಿದ್ದರಾಮಯ್ಯ ವಿರುದ್ಧ ಎಲೆಕ್ಷನ್ ನಿಂತಿದ್ರು ಮೊನ್ನೆ. ಈಸ್ ಎ ಯಂಗ್ ಚಾಪ್, ಅರೌಂಡ್ ಲೇಟ್ 30s ಅಲ್ಲಿ. ಅವ್ರಿಗೊಂದು ಎಷ್ಟೊಂದು 300-400 ಇರ್ಬೋದು, ಅಷ್ಟೇ, ಜಾಸ್ತಿ ಏನು ಬಂದಿಲ್ಲ. ಈಸ್ ಎ ವೆರಿ ಗುಡ್ ಲಾಯರ್. ನಮ್ಮ ನಂಜನಗೂಡಿನ ಕೇಸನ್ನ ಅವ್ರು ನಡೆಸ್ತಾ ಇದ್ದಾರೆ. ಸೊ ಹಾಗೆ ಬೆಂಗಳೂರಲ್ಲಿರೋ ಕೇಸನ್ನ ಭಾಸ್ಕರ್ CR ಅಂತ ಆಗಲೇ ಹೇಳಿದಾಗ, ನಮ್ಮ ಹಿಸ್ಟಾರಿಕಲ್ ಜಡ್ಜ್ಮೆಂಟ್ಸ್ ಒಂದು ರೀತಿಯಲ್ಲಿ ನಮ್ಗೆ ಬಂದಿರುವಂಥದ್ದು. ಜಡ್ಜ್ಮೆಂಟ್ಸ್ ಅನ್ನೋದಕ್ಕಿಂತ ಇಂಟರ್ವೆನ್ಷನ್ಸ್. ರಾತ್ರಿ 12 ಗಂಟೆನಲ್ಲಿ 1 ಗಂಟೆನಲ್ಲಿ ನಮ್ಮ ಪಕ್ಷದವ್ರಿಗೆ ಬೇಲ್ ಆಗಿದೆ. ಸೆಕ್ಷನ್ 353 ಅಂತಿತ್ತು, ಈಗ BNSL ಅದು ನಂಬರ್ ಬೇರೆ ಆಗಿದೆ, ಅಬ್ಸ್ಟ್ರಕ್ಟಿಂಗ್ ದ ಗೌರ್ಮೆಂಟ್ ಡ್ಯೂಟಿ ಅಂತ. ಸುಳ್ಳು ಕೇಸೇ ಆಗ್ಬಿಡ್ತಾ ಇದ್ರು. ಈಗ ನಿಮ್ಮ ವಿರೋಧಿಗಳಿಗೆ ರಾತ್ರಿ 12 ಗಂಟೆನಲ್ಲಿ ನಮ್ಗೆ ಇವರೆಲ್ಲ ಬೇಲ್ ಕೊಡ್ಸಿದ್ದಾರೆ. ಸರ್, ಈಗ ನಿಮ್ಮ ವಿರೋಧಿಗಳು ಎಲ್ಲರೂ ಕೂಡ ಈ ಕಾನೂನು ವ್ಯವಸ್ಥೆ ಚೌಕಟ್ಟಲ್ಲೇ ಆಡೋದು. ಅವ್ರಿಗೆ ನೀವು ನಿಮ್ಮ ವಿರುದ್ಧ ನಿಮಗೆ ಹೆಂಗೆ ಫೀಲ್ಡಿಂಗ್ ಸೆಟ್ ಮಾಡಬೇಕು, ಯಾವುದೆಲ್ಲ ನಿಮಗೆ ತೊಂದರೆ ಕೊಡಬೇಕು, ನಿಮ್ಮ ವಿರೋಧಿಗಳಿಗೆ ಕಾನೂನು ಜ್ಞಾನ ಎಲ್ಲ ಸಖತ್ತಾಗಿದೆ. ಸೊ ಯು ಆರ್ ಜಸ್ಟ್ ಕ್ಯಾಚಿಂಗ್ ಅಪ್. ಹೌದು, ಯು ಆರ್ ಜಸ್ಟ್ ಕ್ಯಾಚಿಂಗ್ ಅಪ್ ಅಂತಿಲ್ಲ. ನಾವು ಒಂದು ರೀತಿಲಿ ನಾವು ಕ್ಯಾಚಿಂಗ್ ಅಪ್ ಅಂದ್ರೆ ಅವ್ರ ಪಾಠ ಕಲಿಸೋದಕ್ಕೆ, ನಮ್ಗೆ ನ್ಯಾಯ ಪಡ್ಕೊಳ್ಳೋದಕ್ಕೆ ಅಷ್ಟೇ ವಿ ಆರ್ ಕ್ಯಾಚಿಂಗ್ ಅಪ್. ನ್ಯಾಯ ಪಡ್ಕೊಳ್ಳೋದು ನಾವು ಅವ್ರ ಪಾಠ ಕಲಿಸೋದಕ್ಕೆ ಇಟ್ ಈಸ್ ಈ ಸಿಸ್ಟಮಲ್ಲಿ ತುಂಬ ಕಷ್ಟ ಇದೆ, ಅನ್ಲೆಸ್ ಪೀಪಲ್ ಡಿಸೈಡ್. ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆ, ಸರ್ಕಾರಿ ನೌಕರು ವ್ಯವಸ್ಥೆಗೆ ಭಯ ಹುಟ್ಟಿಸೋ ಥರ ಇದೆಯಾ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಇಸ್ ಇಟ್ ಈಸಿಲಿ ಆಕ್ಸೆಸಿಬಲ್? ಎರಡೂ ಇಲ್ಲ. ಭಯ ಹುಟ್ಟಿಸೋ ಥರಕ್ಕಿಲ್ಲ. ನಾನು ನಿನ್ನೆ ಒಂದು ಪುಸ್ತಕ ಓದ್ತಾ ಇದ್ದೀನಿ, ತುಂಬ ಅದ್ಭುತವಾದ ಪುಸ್ತಕ, ಜರ್ನಲಿಸ್ಟು ಎಕನಾಮಿಸ್ಟು ಬರೆದಿರೋದು, ಡಿಸ್ಮ್ಯಾಂಟ್ಲಿಂಗ್ ಆಫ್ ಇಂಡಿಯಾಸ್ ಡೆಮಾಕ್ರಸಿ, ಪ್ರೇಮ್ ಶಂಕರ್ ಜಾ ಅನ್ನುವಂಥವ್ರು. ನೀವು ಇನ್ಸಿಡೆಂಟಲಿ ಇದು ಬಂದಿರೋದು ನೀವು ಹೇಳಿರೋದಕ್ಕೆ. ಅದರಲ್ಲಿ ಕರ್ನಾಟಕದ್ದೇ ಒಂದು ಹೈಕೋರ್ಟಿನ ಉದಾಹರಣೆ ಕೊಡ್ತಾರೆ. BDA ಚೇರ್ಮನ್ನು ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿದ್ದಕ್ಕೆ ಅದನ್ನು ಜೈಲಿಗೆ ಕಳಿಸುತ್ತೆ ಕರ್ನಾಟಕ ಹೈಕೋರ್ಟ್ ಒಂದು 15-20 ಇಯರ್ಸ್ ಬ್ಯಾಕ್. ಅದು ಬಿಟ್ಟರೆ ಇವತ್ತಿನ ತನಕ ಇಡೀ ದೇಶದ ನ್ಯಾಯಾಂಗ ವ್ಯವಸ್ಥೆನಲ್ಲಿ ಅಂತ ಇನ್ನೊಂದು ಪ್ರಕರಣ ನಡೀಲೇ ಇಲ್ಲ ಅಂತ. ಸೊ ಹಾಗಾಗಿ ಮೋಸ್ಟ್ ಆಫ್ ದ ಟೈಮ್ಸ್ ನ್ಯಾಯಾಂಗ ವ್ಯವಸ್ಥೆ ಅಧಿಕಾರಿಗಳ ಪರವಾಗಿಯೇ ಇದು ಬಂದಿದೆ. ಎಷ್ಟು ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ಗಳಿದೆ ಗೊತ್ತಾ? ಕೋರ್ಟ್ ಆದೇಶ ಮಾಡಿದ್ರು ಅಧಿಕಾರಿಗಳು ಅದನ್ನ ಜಾರಿಗೆ ತರೋದಿಲ್ಲ. ಬಿಕಾಸ್ ಅವ್ರಿಗೆ ಗೊತ್ತು ಇವು ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನೋ ಇದೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಹಾಕೋದಿಲ್ಲ, ಮಾಡೋದಿಲ್ಲ ಅಂತ. ಮೊನ್ನೆ ಇತ್ತೀಚಿನ ಹಿರೇಮಠರ ಕೇಸಲ್ಲಿ ಈಗ ಶಾಲಿನಿ ರಜನೀಶ್ ಅವ್ರ ಹಿಂದೆ ಒಬ್ರು ಚೀಫ್ ಸೆಕ್ರೆಟರಿ ಆಗಿದ್ದು. ಶಿ ವಾಸ್ ಲಿಟ್ರಲಿ ಟ್ರೆಂಬ್ಲಿಂಗ್ ಇನ್ ದ ಹೈಕೋರ್ಟ್ ಹಾಲ್ ನಂಬರ್ 1 ಇನ್ ಫ್ರಂಟ್ ಆಫ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ. ಲಿಟ್ರಲಿ ಅದೇ ಈ ಹಿರೇಮಠರು ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಹಾಕಿದ್ರು. ಯಾರು? ಕುಮಾರಸ್ವಾಮಿ ಜಮೀನು ಒತ್ತುವರಿ ಅಂತ ಏನು ಆರೋಪ ಇದೆ ಕೇತಗಾನಹಳ್ಳಿ ಬಿಡದಿ ಹೋಬಳಿನಲ್ಲಿ, ಮಾಗಡಿ ತಾಲೂಕು. ಅಲ್ಲಿ ಮಾಗಡಿ ತಾಲೂಕಲ್ಲ, ರಾಮನಗರ ತಾಲೂಕು, ಮಾಗಡಿ ಕ್ಷೇತ್ರಕ್ಕೆ ಬರುತ್ತೆ. ಆ ಕೇಸಲ್ಲಿ ಕೋರ್ಟ್ ಏನು ಆದೇಶ ಮಾಡಿತ್ತು ಅದನ್ನ ಸರ್ಕಾರ ಅನುಷ್ಠಾನ ಮಾಡಿಲ್ಲ ಅಂಥೇಳಿ ಕಂಟೆಂಪ್ಟ್ ಹಾಕಿದಾಗ ಕೋರ್ಟ್ ಆಸ್ಟ್ ದ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಆಸ್ಟ್ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಟು ಬಿ ಪ್ರೆಸೆಂಟ್ ಇನ್ ದ ಕೋರ್ಟ್. ಸೊ ಆವತ್ತಿದ್ದಾಗ ಪೇಪರಲ್ಲಿ ವರದಿ ಆಗಿದೆ. ಇವಾಗಲೂ ಆ ಹೆಣ್ಣು ಮಗಳ ಹೆಸರು ಮರ್ತೋಯ್ತು ನನಗೆ. ಶಿ ವಾಸ್ ತುಂಬ ದೊಡ್ಡ ಹೆಸರೇನು ಮಾಡಿದ ಚೀಫ್ ಸೆಕ್ರೆಟರಿ ಏನೂ ಅಲ್ಲ. ಜಸ್ಟ್ ನಾನು ಟಾಕಿಂಗ್ ಅಬೌಟ್ 2 years ಬ್ಯಾಕ್, ನಾಟ್ ಇವನ್ 2 years, 1 year ಬ್ಯಾಕ್, 1.5 year ಬ್ಯಾಕ್ ಸ್ಟೋರಿ. ಶಿ ವಾಸ್ ಲಿಟ್ರಲಿ ಟ್ರೆಂಬ್ಲಿಂಗ್ ಇನ್ ದ ಕೋರ್ಟ್ ಹಾಲ್ ಅಂತ ವರದಿ ಆಗಿದೆ. ಆ ಭಯ ಇದೆ. ಬಟ್ ಐ ಹ್ಯಾವನ್ಟ್ ಸೀನ್ ಎನಿ ಒನ್
taking drastic action and sending these rogues and thugs, especially corrupt officers, to the jail in contempt of court ಬೇರೆ ಯಾವುದೋ ಕೇಸಲ್ಲ. ಆದರೆ ಕೋರ್ಟ್ಗೆ ಆ ಶಕ್ತಿ ಇದೆ. ಹಾಗಾಗಿ ಕೋರ್ಟ್ಗೆ ಶಕ್ತಿ ಇದೆ, ವಿನಿಯೋಗಿಸ್ತಾ ಇಲ್ಲ. ಹಾಗಾಗಿ ಆಲ್ ಗೌರ್ಮೆಂಟ್ ವಿನಿಯೋಗಿಸ್ತಿಲ್ಲ. ಹೆಂಗೆ ಅಂತ ಹೇಳಿದ್ರೆ ನೀವು ಕದ ತಡ್ತಾ ಇಲ್ವಲ್ಲ, ಕೋರ್ಟ್ ಸುಮೋಟೋ ಮಾಡ್ತಾ ಇಲ್ಲ. ಕೋರ್ಟ್ ಸುಮೋಟೋನೇ ಅಲ್ಲ, ಅವ್ರ ಗಮನಕ್ಕೆ ತಂದ್ರು ಕಳಿಸ್ರಿ 2 ವಾರ ಇವರು ಜಾಸ್ತಿ ಮಾತಾಡ್ತಾ ಇದ್ದಾರೆ ಅಥವಾ ಜಾಸ್ತಿ ಇವರು ಸರ್ಕಾರದ ನಮ್ಮ ಆದೇಶಗಳನ್ನೇ ಪಾಲಿಸ್ತಾ ಇಲ್ಲ, ನ್ಯಾಯ ಪಾಲಿಸ್ತಾ ಇಲ್ಲ ಅಂತ ಹೇಳಿಲ್ಲ. ಇತ್ತೀಚೆಗೆ ನೀವು ನೋಡಿರ್ಬೋದು, ಒಬ್ಬ ಇವತ್ತಿನ ಬೆಂಗಳೂರು ಕಮಿಷನರ್ ಆಗಿರೋ ವ್ಯಕ್ತಿ ಬಗ್ಗೆ ACB, ಹಿ ವಾಸ್ ದ ಚೀಫ್ ಆಫ್ ಹೆಡ್ ಆಫ್ ACB ಅಟ್ ದಟ್ ಟೈಮ್, ಸಿಮಂತ್ ಕುಮಾರ್ ಸಿಂಗ್ ಯಾರೋ, ಅವ್ರ ಬಗ್ಗೆ ಕೋರ್ಟ್ ಹೇಳುತ್ತೆ ಈ ಮನುಷ್ಯ, ಈ ACB ಮನುಷ್ಯ ಕೋರ್ಟ್ನನ್ನೇ ಬದಲಾಯಿಸ್ಬಿಡು, ಕೋರ್ಟ್ ಇದನ್ನೇ ಬದಲಾಯಿಸುವಂಥದ್ದೇನೋ ಆ ಥರಕ್ಕೇನೋ ಒಂದು ಕಾಮೆಂಟ್ ಮಾಡುತ್ತೆ. ಬಟ್ ವಾಟ್ ವಾಸ್ ದ ಆಕ್ಷನ್? ಬರೀ ಕಾಮೆಂಟ್, ಅದು ವರ್ಬಲ್ ಕಾಮೆಂಟ್ಸ್ ಕೋರ್ಟ್ ಮಾಡ್ತಿರೋದು. ಸೊ ಹಾಗಾಗಿ ಗೌರ್ಮೆಂಟ್ ಅಫಿಷಿಯಲ್ಸ್ ಥಿಂಕ್ ದಟ್ ದೇ ಆರ್ ಸೇಫ್ ಇನ್ ದಿಸ್ ಕರೆಂಟ್ ಎನ್ವೈರನ್ಮೆಂಟ್. ಎಲ್ಲ ರಾಜ್ಯದ ಪರಿಸ್ಥಿತಿ ಇದೇನಾ ಅಲ್ಲ ಹೇಗೆ? ಬಹುತೇಕವಾಗಿ. ಆದರೆ ನಾನು ಇತ್ತೀಚೆಗೆ ಡೆಲ್ಲಿಗೆ ಹೋಗಿದ್ದಾಗ ಒಬ್ಬ ದೊಡ್ಡ ಪ್ರಶಾಂತ್ ಭೂಷಣ್ ಅವ್ರದ್ದು ಹಾಗೆ ನೋಡಿದ್ರೆ ಅವರ ಹತ್ರ ಅವ್ರ ಅಸೋಸಿಯೇಟ್ ಒಬ್ಬರು ಜೊತೆ ಮಾತಾಡ್ತಿರುವಾಗ ಅವ್ರು ಹೇಳಿದ್ರು, ಶಿ ಮೆಟ್ ಎನ್ ಅಡ್ವೊಕೇಟ್ ಫ್ರಮ್ ಹೈದ್ರಾಬಾದ್ ಹೂ ವರ್ಕ್ಸ್ ಇನ್ ಡೆಲ್ಲಿ, ಅವರು ಡೆಲ್ಲಿ ಕೋರ್ಟಲ್ಲೆಲ್ಲೋ. ಅವ್ರು ಹೇಳಿದ್ರಂತೆ, ಎನ್ ಅಡ್ವೊಕೇಟ್ ಫ್ರಮ್ ಹೈದ್ರಾಬಾದ್ ಮೇಕ್ಸ್ ಎ ಕಾಮೆಂಟ್ ಅಬೌಟ್ ಕರ್ನಾಟಕ ಲೀಗಲ್ ಸಿಸ್ಟಮ್, ಏನು ನಮ್ಮ ನ್ಯಾಯಾಂಗದ ಬಗ್ಗೆ. ಕರ್ನಾಟಕದಲ್ಲಿ ಕೆಟ್ಟಿರುವಷ್ಟು ಜುಡಿಷಿಯರಿ ದೇಶದಲ್ಲಿ ಎಲ್ಲೂ ಕೆಟ್ಟಿಲ್ಲ ಅಂತ ಎನ್ ಅಡ್ವೊಕೇಟ್ ಫ್ರಮ್ ತೆಲಂಗಾಣ ಮೇಕ್ಸ್ ಎ ಪಾಯಿಂಟ್ ವಿತ್ ಡೆಲ್ಲಿ ಅಡ್ವೊಕೇಟ್. ಇದು ಇಡೀ ಅತ್ಯಂತ ಕೆಟ್ಟ ನ್ಯಾಯಾಂಗ ನಮ್ಮ ರಾಜ್ಯದ್ದು. ಈ ವಿಚಾರಕ್ಕೆ ಬರ್ತೀನಿ ನೋಡಿ, ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಏನು ಅಂತ ಹೇಳಿದ್ರೆ, ಈ ರೀಸೆಂಟ್ ಆಗಿ ಧನ್ಕರ್ ಮನೆಗೆ ಹೋದ್ರಲ್ಲ, ವಿ ಪಿ ಮನೆಗೆ ಹೋದ್ರು, ಅಲ್ಲೊಂದು ವಿಚಾರ ಬಂತು. ಇಟ್ ವಾಸ್ ಅಗೇನ್ಸ್ಟ್ ಇಂಪೀಚ್ಮೆಂಟ್ ಆಫ್ ಜಡ್ಜಸ್ ಬಗ್ಗೆ ಒಂದೆರಡು ವಿಚಾರ ಆಗ್ತಾ ಇತ್ತು. ನಮ್ಮ ಸಂವಿಧಾನ ಬರ್ದಾಗ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ನ್ಯಾಯಾಧೀಶರು ಏನಾದರೂ ಕರಪ್ಷನ್ ಹೆಚ್ಚು ಕಮ್ಮಿ ಮಾಡಿದ್ರೆ ಅವ್ರಿಗೆ ಇಂದಿನ ವ್ಯವಸ್ಥೆಯಲ್ಲಿ ಮ್ಯಾಕ್ಸಿಮಮ್ ಮಾಡ್ಬೋದು ಅಂದ್ರೆ ಟ್ರಾನ್ಸ್ಫರು, ಅವ್ರನ್ನ ಶಿಕ್ಷೆ ಮಾಡುವಂಥ ಕಾನೂನನ್ನೇ ಆ ಸಂವಿಧಾನದಲ್ಲಿ ಬರ್ದಿಲ್ಲ. ಯಾಕೆಂದ್ರೆ ಆ ಟೈಮಿಂದ ಮಾನಸಿಕತೆ ಹೇಗುತ್ತೆ ಅಂತ ಹೇಳಿದ್ರೆ ಮೌಲ್ಯಗಳು ಹಂಗಿತ್ತು. ನೀವು ಜಡ್ಜ್ಗಳನ್ನೇ ಪನಿಷ್ಮೆಂಟ್ ಕೊಡೋದು ಜಡ್ಜ್ಗಳು ಅಂತ ಮೈಲೆ ಇತ್ತು. ಸೊ ಇದಕ್ಕೆಲ್ಲ ರಿಫಾರ್ಮ್ ಆಗಬೇಕು ಅನ್ಸುತ್ತೆ ನಿಮಗೆ? ನೋಡಿ, ಕರ್ನಾಟಕದಲ್ಲಿ ಇತ್ತೀಚೆಗೆ ಒಂದು ರಿಫಾರ್ಮ್ ಆಯಿತು. ಯಾವಾಗ ನೀವು ಇದು ಹೇಳಿದ್ದು 1984-85 ಕರ್ನಾಟಕ ಲೋಕಾಯುಕ್ತ ಆಕ್ಟ್ ಬಂದಾಗ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರಬೇಕು ಅಥವಾ ಯಾವ್ದಾದ್ರು ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿರಬೇಕು ಕರ್ನಾಟಕ ಲೋಕಾಯುಕ್ತ ಆಗೋದಿಕ್ಕೆ ಅಂತಿತ್ತು. ಸೊ ಹಾಗಾಗಿ ಲೋಕಾಯುಕ್ತರನ್ನಾಗಲಿ ಉಪಲೋಕಾಯುಕ್ತರನ್ನಾಗಲಿ ಅವ್ರೇನಾದರೂ ಅವರನ್ನು ಬದಲಿಸುವಂತಹ, ಅವರ ಟರ್ಮ್ ಮೊದಲನೇ ಬದಲಿಸುವಂತಹ ಯಾವ ಪ್ರಾವಿಷನ್ನು ಕರ್ನಾಟಕ ಲೋಕಾಯುಕ್ತ ಆ್ಯಕ್ಟಲ್ಲಿ ಇರಲಿಲ್ಲ. ಯಾವಾಗ 2015 ಭಾಸ್ಕರ್ ರಾವ್ ಅನ್ನುವಂತಹ ಆಂಧ್ರದವನು ಕರ್ನಾಟಕದ ಹೈಕೋರ್ಟ್ ಜಡ್ಜ್ ಆಗಿದೆ 2001 ಅದಾದ 10 ವರ್ಷಕ್ಕೆ ಜಗದೀಶ್ ಶೆಟ್ಟರ್ ಆತನನ್ನು ಕರ್ಕೊಂಡು ಬಂದು ಕರ್ನಾಟಕ ಲೋಕಾಯುಕ್ತ ಮಾಡ್ತಾರೆ. ಆ ಲೋಕಾಯುಕ್ತ ಮಾಡಿದಾಗ ಅವನ ಮಗನ್ನೇ ಇಟ್ಕೊಂಡು ಇವ್ರಿಗೆ ಗೊತ್ತಿರ್ಬೋದು ನಿಮ್ಗೆ, ಹೆಣ್ಣುಮಗಳು IPS ಆಫೀಸರ್ ಸೋನಿಯಾ ನಾರಂಗ್ ಅವ್ರು ಮಾಡಿದಂತಹ 6-5 ಏನು ತೆಗೆದಂತಹ ಹಗರಣ, ಇವನು ಜಸ್ಟಿಸ್ ಭಾಸ್ಕರ್ ರಾವ್, ಅವನ ಮಗ ಇಬ್ರು, ಭಾಸ್ಕರ್ ರಾವ್ ಮಗ ಜಸ್ಟಿಸ್ ಲೋಕಾಯುಕ್ತ ಕಚೇರಿನಲ್ಲೇ ದಂಧೆ ಮಾಡ್ತಾ ಇದ್ದ, ಅಧಿಕಾರಿಗಳನ್ನ ಕರೆಸ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ಬಹಳ ದೊಡ್ಡ ಹೋರಾಟ, ನಾನು KRS ಪಾರ್ಟಿ ಆದಾಗ ಆಮ್ ಆದ್ಮಿ ಪಾರ್ಟಿದಾಗ ಬಹಳ ದೊಡ್ಡ ಹೋರಾಟವನ್ನು ಮಾಡಿದ್ವಿ. ಅವ್ನಿಗೆ ಧಿಕ್ಕಾರಕ್ಕೆ ಹೋಗಿದ್ವಿ. ಅವನ್ನ ಬದಲಾಯಿಸೋದಕ್ಕೆ ಕಾನೂನಲ್ಲಿ ಅವಕಾಶನೇ ಇರಲಿಲ್ಲ. ಕೊನೆಗೆ ಏನೇನೋ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಅವು ಮಾನ ಮರ್ಯಾದೆ ಎಲ್ಲ ಹೋಯ್ತು ಅಂದಾಗ ಅದಕ್ಕೊಂದು ಅಡೆಂಡಮ್ ತರ್ತಾರೆ, ನಾವು ಅವ್ರನ್ನ ಇಂಪೀಚ್ ಮಾಡಿ ತೆಗಿಬಹುದು ಅಂತ. ಅಂದರೆ ನಮ್ಮ ಪೂರ್ವಿಕರು ಕೇವಲ 30 ವರ್ಷಗಳಿಂದ 40 ವರ್ಷಗಳಿಂದ ಲೋಕಾಯುಕ್ತ ಬರೆದಾಗ ಒಬ್ಬ ಹೈಕೋರ್ಟಿನ ಜಡ್ಜು ಅಥವಾ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿದ್ದವನು ಅವನು ಕೂಡ ಕರಪ್ಟ್ ಆಗಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ನಂಬಿಕೆಯಲ್ಲಿದ್ದರು. ಓನ್ಲಿ 40 years ಬ್ಯಾಕ್ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಅದನ್ನ ಸೇರಿಸಿದ್ರೆ ಅವ್ರಿಗೆ ಅವಮಾನ ಮಾಡ್ದಂಗೆ ಅಂದ್ಕೊಂಡು. ಈಗ ಭಾಸ್ಕರ್ ರಾವ್ದು ಅದೇನಾದ್ರು ಲೀಗಲ್ ಕನ್ಕ್ಲೂಷನ್ಗೆ ಹೋಯ್ತಾ? ಅವ್ನು ರಾಜೀನಾಮೆ ಕೊಟ್ಟೋದ. ಅವನ ಮಗ ಅವಾಗ ಕೋರ್ಟ್ಗೆ ಬರ್ತಾರೆ. ಇವತ್ತಿಗೂ ಭಾಸ್ಕರ್ ರಾವ್ಗೆ ಅವನು ಜೈಲ್ಗೆ ಹೋಗ್ಬೇಕು. ನೋ ಜಡ್ಜ್ ಇನ್ ಕರ್ನಾಟಕ ವಾಂಟ್ಸ್ ಟು ಸೆಂಡ್ ಹಿಮ್ ಟು ಜೈಲ್ ಬಿಕಾಸ್ ಹಿ ವಾಸ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಕರ್ನಾಟಕ ಆಗಿದ್ದ. ಹಾಗಾಗಿ ಫ್ರೆಟರ್ನಿಟಿ ಅಲ್ಲನೇ ನಮ್ಗೆ ನೇರವಾಗಿ ಹೇಳ್ತಾರೆ ನಮ್ಮ ಅನೇಕ ಜನ ಲಾಯರ್ ಮಿತ್ರಗಳು ಮತ್ತು ಹಿರಿಯರು, ಏನು ಅವರು ಬೇಕು ಆ ಕೋರ್ಟ್ ಎಲ್ಲ ವಿಚಾರಣೆ ಎಲ್ಲ ಮುಗಿದೋಗಿದೆ, ಈ ಶುಡ್ ಬಿ ಪನಿಷ್ಡ್, ಪ್ರೈಮಾ ಫೇಸ್ ಎವಿಡೆನ್ಸ್ ಇದೆಯಾ? ಪ್ರೈಮಾ ಫೇಸ್ ಎವಿಡೆನ್ಸ್ ಕೋರ್ಟಲ್ಲಿ ಟ್ರಯಲ್ ಆಗಿದೆಯಲ್ಲ. ಅವನ ಮಗ ಜೈಲಲ್ಲಿ ಇದ್ನಲ್ಲ ಒಂದಷ್ಟು ದಿವಸ. ಇವನಿಗೆ 85-90 ಆಗಿದೆ ಈಗ. ಯಾರಿಗೆ? ಭಾಸ್ಕರ್ ರಾವ್ಗೆ. ಈ ಟೈಮಲ್ಲಿ ಅವನ್ನ, ಅದು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಆಗಿದ್ದವನು, ಅವ್ನು ಜೈಲಿಗೆ ಕಳಿಸೋದು ಹೇಗೆ ಅಂತ ಕೋರ್ಟು ಪೆಂಡಿಂಗ್ ಫಾರ್ ಆರ್ಡರ್ ಏನೋ ಬರುತ್ತಲ್ಲ ಇಟ್ಕೊಂಡೇ ಕೂತಿದೆ. ಇದು ನಮ್ಮ ವ್ಯವಸ್ಥೆ. ಸೊ ಹಾಗಾಗಿ ನೀವು ಹೇಳ್ದಂಗೆ ಬಹಳ ಒಳ್ಳೆಯ ಇದು ಪಾಯಿಂಟ್. ಅದು ಹಿಂದೆ ಇದ್ದಾಗ ಇಂಥ ಜನ, ಇಂಥ ಪದವಿಗೆ ಬಂದಿರುವಂಥ ಜನ ಇಂಥ ಹಲ್ಕಾ ಕೆಲಸ ಮಾಡ್ತಾರ ಅನ್ನೋದನ್ನು ಕಲ್ಪನೆಗೂ ಮಾಡ್ಕೊಂಡಿರಲಿಲ್ಲ ನಮ್ಮ ಪೂರ್ವಿಕರು. ದಟ್ ವಾಸ್ ದ ಮಾರಲ್
ಬಾರ್ ಅಟ್ ದಟ್ ಟೈಮ್. ಬಟ್ ನಾವು ಸರ್ ಈಗ ನೀವು ಸರ್ ವಿಧಾನಸೌಧನ ಎಷ್ಟು ಹತ್ತಿರದಿಂದ ನೋಡಿದ್ದೀರಿ ಸರ್? ವಿಧಾನಸೌಧದ 3ನೇ ಮಹಡಿಗೆ ಹೋಗಿದ್ದೀನಿ. ಮುಖ್ಯಮಂತ್ರಿಗಳು ಚೇಂಬರ್ಗೆ ಹೋದಂಗಿಲ್ಲ. ಇನ್ನೆಲ್ಲ ನಮ್ಮ ಚೀಫ್ ಸೆಕ್ರೆಟರಿ ಆಫೀಸ್ಗೆ ಒಂದು 2-3 ಸಲ ಹೋಗಿದ್ದೀನಿ. ಅದು ಮುಖ್ಯಮಂತ್ರಿ ಕಚೇರಿ ಪಕ್ಕದಲ್ಲೇ ಇದೆ. ಯಾವಾಗಲೂ ಒಂದು ಸಲ ನಾನು 2006 ಅನಿಸುತ್ತೆ ವಿಕ್ರಾಂತ್ ಕರ್ನಾಟಕ ಶುರು ಮಾಡಿದಾಗ ಒಂದು ಸಲ ಇದು ಪ್ರೇಕ್ಷಕರ ಗ್ಯಾಲರಿಲಿ ಕೂತು ಸ್ವಲ್ಪ ಹೊತ್ತು ನೋಡಿದ್ದೀನಿ, ಕಲಾಪ ನೋಡಿದ್ದೀನಿ. ಒಂದು ಸಲ ಮೈಶುಗರ್ ಶುರು ಮಾಡಬೇಕು ಅಂತೇಳಿ ಅಂಬರೀಷು ಬದುಕಿದ್ದಾಗ ಅವರು ಸಚಿವರಾಗಿದ್ದಾಗ ಅವರ ಚೇಂಬರ್ಗೂ ಹೋಗಿ ನಮ್ಮದೊಂದು ಕೊಟ್ಟು ಬಂದಿದ್ದೀನಿ. ಅವರು ಭಾಳ ಕೃಷ್ಣಾರೆಡ್ಡಿ ಬಾರಪ್ಪ ಅಂತೇಳಿ ಭಾಳ ಆತ್ಮೀಯವಾಗಿ ಕೂರಿಸ್ಕೊಂಡು ಎಲ್ಲ ಗೊತ್ತಿತ್ತು ಅವರಿಗೆಲ್ಲ ಒಂದಷ್ಟು ವಿಚಾರ ಗೊತ್ತಿತ್ತಾ ನಿಮಗೆ? ಒಳ್ಳೆ ಅಭಿಪ್ರಾಯ ಅವ್ರಿಗೆ ಆಯಿತು. ಈಗ ಕರೆಸ್ಕೊಂಡು ಭಾಳ ಪ್ರೀತಿಯಿಂದ ಮಾತಾಡಿಸಿದ್ರು. ಅವ್ರಿಗೆ ಅಂದರೆ ಹಿ ವಾಸ್ ಹೆಲ್ಪ್ಲೆಸ್, ಹಿ ವಾಸಂಟ್ ವರ್ಕೋಹಾಲಿಕ್ ಆರ್ ಹಿ ಡಿಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ವಿಷನ್ ಶುರು ಮಾಡೋದ್ರ ಬಗ್ಗೆ. ಪಾಪ್ಯುಲರ್ ಫಿಗರ್. ಇದು ಆಗಲ್ಲಪ್ಪ, ಇದೆಲ್ಲ ಆಗಲ್ಲ ಕಣಪ್ಪ, ಹಂಗೆ ಅಂದ್ರೆ ಏನೋ ಅಂತಿದ್ರು. ನಮ್ಮ ಜನರ ಹಣೆ ಬರನೇ ಇಷ್ಟಪಟ್ಟು ಹೇಳಿದ್ರು ಥರಕ್ಕೆ ಸ್ವಲ್ಪ ಉಡಾಫೆನಲ್ಲಿ. ಆದರೆ ಸೀರಿಯಸ್ ಆಗಿ ನಾನು ಹೇಳಿದೆ, ನಾವು ಅವ್ರು ಉಡಾಫೆ ಮಾಡಿದ್ರು ನಾವು ತುಂಬ ಸೀರಿಯಸ್ ಆಗಿದ್ವಿ. ಆಮೇಲೆ ಈ ಬಿಕೇಮ್ ಸೀರಿಯಸ್ ಆ್ಯಂಡ್ ಹೀಗೆ ಸರ್ಟನ್ ಇದು. ಬಟ್ ಅಷ್ಟೇ. ಅದು ಬಿಟ್ಟರೆ ನಾನು ವಿಧಾನಸೌಧಕ್ಕೆ ಮೊನ್ನೆ ಒಂದು ಸಲ ಕುಮಾರಸ್ವಾಮಿ CM ಆಗಿದ್ದಾಗ ಅವರ ಚೇಂಬರ್ ಹತ್ರ ಹೋಗಿದ್ವಿ. 2000 ಇದು ಕಾಂಗ್ರೆಸ್ಸು JDS ಸರ್ಕಾರ ಬಂತಲ್ವ 2018-19 ಆ ಟೈಮಲ್ಲಿ. ಯಾಕಂದರೆ ಅವರು ಲೋಕಾಯುಕ್ತ ಬಲಪಡಿಸ್ತೀವಿ ಅಂತ ಹೇಳಿದರು. ಹಾಗಾಗಿ ಅಂದರೆ ACB ರದ್ದು ಮಾಡಿ ಲೋಕಾಯುಕ್ತ ಮಾಡ್ತೀವಿ ಅಂತ ಹೇಳಿದರು. ಅವರು ಅದನ್ನು ನೆನಪಿಸೋದಕ್ಕೆ ನಾವೊಂದು ನಿಯೋಗ ಅವತ್ತು ಜಸ್ಟಿಸ್ ಸಂತೋಷ್ ಹೆಗಡೆ, ದೊರೆಸ್ವಾಮಿ ಅವರು, ಹಿರೇಮಠರು ಎಲ್ಲ ಶಾಸಕರ ಬಂದಲ್ಲಿ ಒಂದು ಸಭೆ ಮಾಡಿ ಅದನ್ನು ನೆನಪಿಸೋದಕ್ಕೆ ಅಂತ ಒಂದು ನಿಯೋಗ ಹೋಯಿತು. ಆ ನಿಯೋಗದಲ್ಲಿ ಹೋಗಿದ್ದೆ. ವಿಧಾನಸೌಧ ನನಗೆ ಚೆನ್ನಾಗೇ ಗೊತ್ತಿದೆ. ಅಂದರೆ ನಾವು ಯಾವುದೇ ನಮ್ಮ ವೈದ್ಯ ಕೆಲಸ ಇಟ್ಕೊಂಡು ಇವತ್ತಿನ ತನಕ ಹೋಗಿಲ್ಲ, ಯಾರನ್ನ ಭೇಟಿ ಮಾಡಬೇಕು, ಇಂಪ್ರೆಸ್ ಮಾಡಬೇಕು ಅಂತ ಹೋಗಿಲ್ಲ. ಅದಕ್ಕೇ ನಾನು ತುಂಬ ಸಿಂಪಲ್ಲಾಗಿ ಆಮೇಲೆ ಈಗ ಹೋಗಿ ಒಂದು 2-3 ವರ್ಷ ಆಯ್ತು, ಇತ್ತೀಚೆಗೇನು ಹೋಗಿಲ್ಲ. ಸರ್ ಈಗ ಏನು ಗೊತ್ತಾ, ಇವರ ಸಾಫ್ಟ್ವೇರ್ ಎಂಪ್ಲಾಯ್ ಆಗಿದ್ರಿ. ಒಂದು ಪ್ರಾಡಕ್ಟ್ ಮಾರ್ಕೆಟಿಗೆ ಬಂದಾಗ ಆ ಪ್ರಾಡಕ್ಟ್ ಒಂದು ರೀತಿ ಇರುತ್ತೆ. ನಮ್ಮ ಕಾಂಪಿಟೇಟರ್ ರೇಟ್ ಇಷ್ಟು, ಇವ್ರಿಗಿಂತ ಇಷ್ಟು ಕಮ್ಮಿ. ನಮ್ಮ ಕಾಂಪಿಟೇಟರ್ದು ಎಬಿಲಿಟಿ ಇಷ್ಟು, ಈ ಪ್ರಾಡಕ್ಟ್ ಇದಕ್ಕಿಂತ ಇಷ್ಟು ಜಾಸ್ತಿ ಶಕ್ತಿಲಿ. ಆ ರೀತಿ ಒಂದು ಪ್ರಾಡಕ್ಟ್ ಬ್ರ್ಯಾಂಡ್ ಆಗುತ್ತೆ, ಮಾರ್ಕೆಟ್ಗೆ ಬರುತ್ತೆ. ಡೆಲ್ಲಿ ವಿಷಯ ಬಂದಾಗ ಆಮ್ ಆದ್ಮಿ ಕ್ಲಿಯರ್ ಇತ್ತು, ನಾವು ಕಾಂಗ್ರೆಸ್ನ ಕರಪ್ಟ್ ಅಂತ ಬಿಂಬಿಸೋಣ, ವಿ ಆರ್ ಲೆಸ್ ಕರಪ್ಟ್. BJPನ ಕಮ್ಯುನಲ್ ಅಂತ ಬಿಂಬಿಸೋಣ, ವಿ ಆರ್ ಲಿಟಲ್ ಲೆಸ್ ಕಮ್ಯುನಲ್. ಹೀಗೆ ನಾವು ಬ್ರ್ಯಾಂಡ್ ಮಾಡಿಕೊಂಡ್ರೆ ನಮ್ಮದು ಏನು ವಿಲ್ ಬ್ರ್ಯಾಂಡ್ ದಿಸ್ ಅಂತ ಪ್ಯಾಕೇಜ್ ಅಂತ ಹೇಳೋದು. ಇದೊಂದು ಸ್ಟಾರ್ಟಪ್. ಎಷ್ಟು ವರ್ಷ ಆಯಿತು KRS? ಒಂದು 5 ವರ್ಷ ಸ್ಟಾರ್ಟಪ್ಪು. ಸ್ಟಾರ್ಟಪ್ಪಲ್ಲಿ 10 ವರ್ಷ ಟೈಮ್ ಕೊಡಬೇಕಂತೆ ಟೇಕ್ ಆಫ್ ಆಗೋಕ್ಕೆ. ನಿಮ್ಮದು ಕರ್ವ್ ನೋಡಿದಾಗ, ವೋಟ್ ಪರ್ಸೆಂಟೇಜ್ ನೋಡಿದಾಗ ಎಲ್ಲೋ ಒಂದು ಕಡೆ ಪ್ಯಾಕೇಜಿಂಗ್ ಸರಿ ಇಲ್ಲ, ಅಥವಾ ಪ್ಯಾಕೇಜಿಂಗ್ ಬೇಸ್ಡ್ ಆನ್ ಜನ ಏನು ಕೇಳ್ತಿದ್ದಾರೆ ಹೇಳಿ. ಜನರಿಗೆ ಏನು ಬೇಕು ಅಂತ ಬಿಟ್ಟು ನೀವು ನಿಮ್ಮದೇ ಪ್ಯಾಕೇಜ್ ಕೊಡ್ತಾ, ನಿಮ್ಮದೇ ಪ್ಯಾಕೇಜು, ನಾನು ಪ್ರಾಮಾಣಿಕ, ನಾನು ಆನೆಸ್ಟು, ನಂದು ಎಲ್ಲೋ ಶರ್ಟು, ನಂದು ಬಿಳಿ ಟೊಪ್ಪಿ, ಈ ಥರ ಮಾಡಿಕೊಂಡು ಆರ್ ಯು ನಾಟ್ ಇನ್ ಸಿಂಕ್ ವಿತ್ ಅನಿಸಿಲ್ವಾ ನಿಮಗೆ? ಅನಿಸಿದೆ. ಅದಕ್ಕೆ ಕಾರಣಗಳು ನನಗೊಂದು ಅನಿಸಿದೆ, ಒಂದು ಸ್ವಲ್ಪ ಬೇಸರನೂ ಆಗುತ್ತೆ. ಆದರೆ ಒಂದು ರಿಯಲೈಸೇಷನ್ ಆಗಿದೆ ನನಗೆ ಹಲವಾರು ಸಂದರ್ಭಗಳಲ್ಲಿ. ಐಫೋನ್ ಬಂದಿದ್ದು 2007 ಐಫೋನ್ ಬರೋದಕ್ಕೆ ಮೊದಲೇ ನನಗೆ ಅಮೇರಿಕಾದಲ್ಲಿ ನನ್ನ ಹತ್ರ ಅದನ್ನು ರಿಫರ್ಬಿಶ್ಡು, ನಾನು ಹೊಸ ತಗೊಳಕ್ಕೆ ಹೋಗಿರಲಿಲ್ಲ, ಟ್ರೈ ಮಾಡಬೇಕು ಅಂತ, ಫೋಲ್ಡ್ ಮಾಡುವಂತಹ ಟಚ್ ಸ್ಕ್ರೀನ್ ಫೋನ್ ಇತ್ತು ಮೋಟ್ರೋಲದು. ಓಕೆ. ಅದಕ್ಕಿಂತ ಐಫೋನ್ ಬರೋದಕ್ಕೆ ಮೊದಲೇ ಸ್ಟೈಲಸ್ ಇದ್ದಂತಹ ವಿಂಡೋಸ್ CE, ಯಾಕಂದ್ರೆ ನಾನು ವಿಂಡೋಸ್ ಡಿವೈಸ್ ಡ್ರೈವರ್ ಡೆವಲಪರ್. ನಾಟ್ ಓನ್ಲಿ ವಿಂಡೋಸ್ XP, ವಿಂಡೋಸ್ 7 ಈ ಥರದಕ್ಕಷ್ಟೆಲ್ಲ ವಿಂಡೋಸ್ CE, ವಿಂಡೋಸ್ XP ಎಂಬೆಡೆಡ್ ಅಂತ ಬರ್ತಿತ್ತು. ಎಂಬೆಡೆಡ್ ಡಿವೈಸಸ್ಸು ಅಂದರೆ ಮಾಮೂಲಿ ನಮ್ಮ ಕಂಪ್ಯೂಟರ್ ಥರದ್ದಲ್ಲ, ಈ ಫೋನ್ ಥರದ್ದೇನೆ. ಈಗ ಆಂಡ್ರಾಯ್ಡ್ ಅಂತ ಏನಿತ್ತು ಅದೇ ಥರದ್ದು ಫೋನು, ಟ್ಯಾಬ್ಲೆಟ್ಗಳನ್ನ ನಾನು ಬಳಸ್ತಾ ಇದ್ದೆ, ಅದಕ್ಕೆ ಸಾಫ್ಟ್ವೇರ್ ಬರಿತಾ ಇದ್ದೆ. ಆದರೆ 2007 ಆ್ಯಪಲ್ ಬಂದಾಗ, ವಾಟ್ ವಾಸ್ ದ ಐಫೋನ್ ಬಂದಾಗ ಹೇಗೆ ಕ್ಲಿಕ್ ಆಯ್ತದು. ಅದಕ್ಕಿಂತ ಮೊದಲು ನಾನೊಂದು ಲೇಖನ ಬರ್ತೀನಿ, ಬೇಕಾದ್ರೆ ನಿಮ್ಗೆ ಸಾಧ್ಯ ಕಳಿಸ್ತೀನಿ, ಹೆಂಗೆ ಟೆಕ್ನಾಲಜಿ ಇದಾಯಿತು ಅಂತ. ಅಲ್ಲಿ ತನಕ ಹಾರ್ಡ್ವೇರು ಸಾಫ್ಟ್ವೇರಿಗೆ ಅನುಕೂಲವಾಗಿ ಬೆಳೆದಿರಲಿಲ್ಲ. ನಾವು 1 GB ಮೆಮೊರಿ 2000 1 GB ಮೆಮೊರಿ ಇರುವಂಥ ಕಂಪ್ಯೂಟರ್ ಅಂದರೆ ದಟ್ ವಾಸ್ ದ ಹೈಯೆಸ್ಟ್ ಕಾನ್ಫಿಗರೇಷನ್, ಮೇಜರ್ ಇದು. ಸೊ 100 GB ಹಾರ್ಡ್ ಡಿಸ್ಕ್ ಅಂದರೆ ಇವತ್ತು 500 GB ಅಥವಾ 1 TB ಲೆಕ್ಕನೇ ಇಲ್ಲ. 8 GB ಎಲ್ಲ 16 GB ರ್ಯಾಮ್ ಆಗ್ತಾರೆ ಇವತ್ತು. ಸೊ ಆವತ್ತು ಐಫೋನ್ ಬಂದಾಗ ಏನಿತ್ತು, ಅದು ಅಷ್ಟೊತ್ತಿಗೆ ಐಪಾಡ್ ಆಗಿತ್ತು. ಐಪಾಡ್ ಟಚ್ ಸ್ಕ್ರೀನಲ್ಲಿ ಅದು
ಒಂದು ಮೆಚುರಿಟಿ ಬಂದಿತ್ತು, ಎಲ್ಲ ಕರೆಕ್ಟಾಗಿ ಹಾರ್ಡ್ವೇರು ಸಾಫ್ಟ್ವೇರ್ ಹೊಂದ್ಕೊಳ್ತಾ ಇತ್ತು. ಸ್ಟೀವ್ ಜಾಬ್ಸು ಅದೊಂದು ಪಾಯಿಂಟಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡ್ದ. ಅದಕ್ಕಿಂತ ಮೊದಲೇನೆ ಅದೇ ಥರದ ಫೋನ್ಗಳು ಅವೈಲಬಲ್ ಇತ್ತು, ಆದರೆ ಅವು ಕ್ಲಮ್ಸಿ ಆಗಿದ್ವು, ಇಷ್ಟು ರೆಸ್ಪಾನ್ಸಿವ್ ಇರಲಿಲ್ಲ. ಕಾರಣ ಹಾರ್ಡ್ವೇರ್ ಮೆಚೂರ್ ಆಗಿರಲಿಲ್ಲ. ಸೊ ಅದಕ್ಕೆ ನಾನು ಹೇಳ್ತಿರೋದು, ಇವ್ರಿಗೆಲ್ಲ ಇತ್ತು, ಅದಕ್ಕಿಂತ ಮೊದಲೇ ಬೇರೆಯವ್ರು ಮಾಡಿದ್ರು. ಆದರೆ ಆವತ್ತಿನ ಸಂದರ್ಭ ಅವರು ದೇವರ್ ಅಹೆಡ್ ಆಫ್ ದೇರ್ ಟೈಮ್ ಸಮ್ಟೈಮ್ಸ್, ಆರ್ ದ ಪ್ರಾಡಕ್ಟ್ ದಟ್ ದೇ ವರ್ ಗಿವಿಂಗ್ ವಾಸ್ ಸ್ಟಿಲ್ ನಾಟ್ ಪರ್ಫೆಕ್ಟ್. ಸ್ಟೀವ್ ಜಾಬ್ಸ್ ಮಾಡಿದಾಗ ಅವೆಲ್ಲ ಹೊಂದಕ್ಕೆ ಆಗ್ಬಿಡ್ತು. ಸೊ ನಮ್ಮ ಕೆಲಸನೂ ಅಷ್ಟೇ, ನೀವು ಆಗಲೇ ಹೇಳಿದಾಗೆ ನಮಗೆ ಸರಿಯಾಗಿದೆ, ಪ್ಯಾಕೇಜ್ ಸರಿ ಇಲ್ಲ, ಪ್ಯಾಕೇಜ್ ಸರಿ ಇದ್ರೂ ಜನಕ್ಕೆ ಇಷ್ಟ ಇಲ್ಲ, ಜನಕ್ಕೆ ಇಷ್ಟ ಇದ್ರೂ ಅವ್ರಿಗೆ ಇಷ್ಟ ಆಗೋಂಗೆ ನಾವು ಕೊಡ್ತಾ ಇಲ್ಲ. ಆಗಲೇ ಹೇಳಿದೆ ನಾನು, ದೇವೇಗೌಡರು ಜನರ ಮೌಲ್ಯಗಳು ಬದಲಾಗ್ತಿದ್ದಂಗೆ ದೇವೇಗೌಡರು ಬದಲಾದರು ಅಂತ. ಈಗ ನಾವು ಮಾಡ್ತಿರೋದೇನು, ಜನರ ಮೌಲ್ಯಗಳನ್ನು ಯೂಟರ್ನ್ ಮಾಡಿ ಒಳ್ಳೇದಿರುತ್ತ ತಗೊಬರ್ಬೇಕು ಅಂತ. ಜನಕ್ಕೆ ಅಗತ್ಯ ಅನಿಸೋ ತನಕ. ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ವಿ, ಒಂದು ಯಾವುದೋ ಒಂದು ರೇವಣ ಸಿದ್ದೇಶ್ವರ, ಜನರಿಗೆ ನೀವು ಅಗತ್ಯ ಅಂತ ಅನಿಸಿಲ್ಲ. ಅದಕ್ಕೆ ನಾನು ಅವ್ರು ಹೇಳಿದ್ರು, ಅರ್ಚಕರು ಪೂಜೆ ಮಾಡಿಬಿಟ್ಟು, ಸರ್ ನಿಮ್ಮಂಥವ್ರು ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ, ನಿಮ್ಮಂಥವ್ರು ಚೆನ್ನಾಗಿ ಬೆಳೀಲಿ ಅಂದರು. ನಿಮ್ಗೆ ಒಳ್ಳೇದಾಗಲಿ ಅಥವಾ ಏನೋ ಬೆಳೀಲಿ ಅಂತ. ಅಲ್ಲ ಸರ್, ಇಷ್ಟೊಂದು ಕಡಿಮೆ ವೋಟ್ ಶೇರ್ ಬಂದಾಗ ದೇವ್ರಿಗೂ ನಿಮ್ಮಲ್ಲಿ ಇಷ್ಟ ಇಲ್ಲ ಅಂತ ಅನ್ಸಲ್ಲ ನಿಮಗೆ? ಇರ್ಬೋದೇನೋ, ನಾನು ಇಷ್ಟ ಇಲ್ಲ ಅಂದರೆ ಅವನೆಂಥ ದೇವರು ಅನ್ನೋದು ನನ್ನ ಪ್ರಶ್ನೆ. ಸೊ ಅದಕ್ಕೆ ನಾನೊಂದು ಮಾತು ಹೇಳಿದೆ, ನಾವು ಸಮಾಜದಲ್ಲಿ ನ್ಯಾಯ ನೀತಿ ಬೆಳೆದಾಗ ನಾವು ಬೆಳಿತೀವಿ, ನ್ಯಾಯ ನೀತಿ ಬೆಳೆದಾಗ ನಾವು ಬೆಳಿತೀವಿ ಅಂತ. ಸರ್ ಮತ್ತೊಂದು ವಿಚಾರ ಕಟ್ ಮಾಡ್ತೀನಿ. ಕಾಪಟ್ಟೆ ಇದು, ಯಾಕಂದ್ರೆ ಇದು ಇಂಟ್ರಾಸ್ಪೆಕ್ಷನ್ ಬಹಳ ಆಗಿದೆ. ಸರ್ ಮತ್ತೊಂದು ವಿಚಾರ ಕಟ್ ಮಾಡ್ತೀನಿ. ಎರಡು ರೀತಿ ರಾಜಕೀಯ ಶಕ್ತಿಯನ್ನು ಜನ ಪಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ 1977 ಜನತಾ ಪಾರ್ಟಿ ಪಬ್ಲಿಕ್ ಆ್ಯಂಗರು ರಿವಲ್ಯೂಷನ್ ಆಯಿತು, ಸರ್ಕಾರ ಬಂತು. ಕಟ್ 2013-14 ಬಂದು ಆಮ್ ಆದ್ಮಿ ಪಾರ್ಟಿ ಆಂದೋಲನ, ರಿವಲ್ಯೂಷನ್, ಅಧಿಕಾರ. ಅಲ್ಟಿಮೇಟ್ ಇವ್ರ ಅಧಿಕಾರಕ್ಕೆ ಬಂದಾಗ ವ್ಯವಸ್ಥೆ ಅದೇ ಇತ್ತು. ಹಾಗಾಗಿ ರಿವಲ್ಯೂಷನ್ನಿಂದ ವ್ಯವಸ್ಥೆನ ಚೇಂಜ್ ಮಾಡ್ಬೋದೇ ಹೊರತು ವ್ಯವಸ್ಥೆ ಬದಲಾಗಲ್ಲ ಹೇಳಿ. ಇದು ಒಂದು. ಈ ವಿಚಾರವನ್ನು ಇಟ್ಕೊಂಡು ಪ್ರಶಾಂತ್ ಕಿಶೋರ್ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ರಿವಲ್ಯೂಷನ್ ಅಧಿಕಾರಕ್ಕೆ ಬರಲ್ಲ, ಮಹಾತ್ಮ ಗಾಂಧಿ 15-20 ವರ್ಷ ದೇಶನ ಸುತ್ತಬಿಟ್ಟು ದೇಶಕ್ಕೆ ಶಕ್ತಿ ಕೊಟ್ಟು ಮತ್ತೆ ಮಾತಾಡಿದ್ರು ವ್ಯವಸ್ಥೆ ಬಗ್ಗೆ. ನಾನು ಹಳ್ಳಿ ಸುತ್ತಿ ಅವ್ರ ಪಕ್ಷ ಕಟ್ಟಕ್ಕೆ 3 ವರ್ಷ ತಗೊಂಡ್ರು. ಈಗ ನಿಮ್ದೇನು ಸರ್, ನೀವು ಊರು ಸುತ್ತಬಿಟ್ಟು ಜನರನ್ನು ಬದಲಾವಣೆ ಮಾಡಿ ರಾಜಕೀಯ ಶಕ್ತಿ ತಗೊಬರ್ತೀರಾ, ಅಥವಾ ಈ ಹೋರಾಟದಿಂದ ಇದರಿಂದ ಏನೋ ಬದಲಾವಣೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ವಾಟ್ ಈಸ್ ಯರ್ ಮೋಡಸ್ ಆಪರಂಡಿ? ನೋಡಿ, ಒಂದೇ ಇದು ಹೀಗೆ ಇಟ್ಕೊಂಡ್ರೆ ಹೀಗೆ ಆಗುತ್ತೆ ಅಂತ ಒಂದೇನೋ ಇಟ್ಕೊಂಡು ಹೋಗೋದಕ್ಕೆ ಇದು ತುಂಬ ಫ್ಲೂಯಿಡ್ ಆಗಿರುವಂಥ ಸಿಚುವೇಶನ್. ಯಾವ ಪ್ಲಾನು ವರ್ಕ್ ಆಗಲ್ಲ. ಪ್ಲಾನ್ ಇರಬೇಕು, ಆದರೆ ಮಧ್ಯದಲ್ಲಿ ಬದಲಾವಣೆಗಳು ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಇರಬೇಕು, ಫೈನ್ ಟ್ಯೂನ್ ಮಾಡ್ತಾ ಇರಬೇಕು. ಹಾಗಾಗಿ ನಾವು ಇವಾಗ ಏನು ಇಟ್ಕೊಂಡಿದ್ದೀವಿ, ಭ್ರಷ್ಟಾಚಾರ ರಹಿತವಾದ ಒಂದು ಸಮಾಜ ಕಟ್ಟಬೇಕು ಅಂದರೆ ನಾವು ಅಧಿಕಾರಕ್ಕೆ ಬಂದು ಎಲ್ಲ ಮಾಡಿಬಿಡ್ತೀವಿ ಅನ್ನೋದು ತಪ್ಪು. ಅದಾಗೋದಿಲ್ಲ. ನಮ್ಮ ಮಾರ್ಗ ಸರಿದ್ರೆ ಮಾತ್ರ ನಾವು ಅಲ್ಲಿ ಕೂತಾಗ ಭ್ರಷ್ಟಾಚಾರವನ್ನು ತಡೆಯೋದಕ್ಕಾಗುತ್ತೆ. ನಾವು ಎಲ್ಲರೂ ಹೇಳ್ತಾರೆ, ಸರ್ ನೀವು ಒಬ್ಬರು ಹೋಗ್ಬಿಡಿ ಸರ್, ಬದಲಾವಣೆ ಹಾಗಾಗಲ್ಲ. ಸಮಾಜಕ್ಕೆ ಅನ್ನಿಸ್ಬೇಕು ಮತ್ತು ನಾವು ಹೋಗುವ ಮಾರ್ಗ. ನಾನಿವತ್ತು ಹಣ ಹಂಚಿ ಅಥವಾ ದುಡ್ಡು ಖರ್ಚು ಮಾಡಿ ಹೋದ್ಮೇಲೆ ಇನ್ವೇರಿಯಬಲಿ ನನಗೆ ಆ ದುಡ್ಡು ಪಡಿಬೇಕು ಅಂತ ಅನಿಸುತ್ತೆ ಯಾವನಿಗೆ ಆಗಲಿ. ಆ ಥರ ಇದ್ದರೆ ಅವ್ನು ಬೇರೆ ಥರ ಸಮಾಜ ಸೇವೆ ಮಾಡ್ಬೋದು, ರಾಜಕೀಯ ಸೇವೆ ಯಾಕೆ ಮಾಡೋಕ್ಕೆ ಬರ್ತಾನೆ? ಹಾಗಾಗಿ ನಾವು ಮಾಡ್ತಿರುವಂಥ ರೀತಿ ನೀತಿ ಸರಿ ಇದೆ, ಅದು ಸಕಾಲಿಕವಾಗಿಲ್ಲ, ಪ್ರಸ್ತುತವಾಗಿಲ್ಲ ಚುನಾವಣಾ ರಾಜಕಾರಣಕ್ಕೆ ಅದು. ಸೊ ಹಾಗಾಗಿ ಅದು ಪ್ರಸ್ತುತವಾಗೋ ತನಕ ಕಾಯಬೇಕು ನಾವು. ಅಲ್ಲಿ ತನಕ ಇನ್ಕ್ರಿಮೆಂಟಲ್ ಚೇಂಜಸ್ಸು, ಒಂದು ಆಶಾವಾದ ಇಟ್ಕೊಂಡು ಹೋಗಬೇಕು. ಜನ ನೀವು ಗುಂಡಿಟ್ಟು ಬದಲಾವಣೆ ಅಂತ ಮಾಡಿದ್ರೆ ಅದು ಪ್ರಜಾಪ್ರಭುತ್ವ ಆಗುತ್ತಾ? ಇಲ್ಲ. ಜನರಲ್ಲಿ ಈ ಮೌಲ್ಯ ಅಂತ ಬರಬೇಕು. ಆ ಮೌಲ್ಯ ಅಂತ ಬರಬೇಕು ಅಂದ್ರೆ ಅವ್ರಿಗೆ ಅನಿವಾರ್ಯ ಅನ್ನಿಸ್ಬೇಕು. ಇವಾಗಿರುವಂಥ ಅಪಮೌಲ್ಯದಿಂದ ನಾವು ಬದುಕೋಕ್ಕಾಗಲ್ಲ ಅಂತ ಅನ್ನಿಸ್ಬೇಕು. ಇವತ್ತು ನಾವು ಯಾವ ಅಪಮೌಲ್ಯ ಅಂತ ಹೇಳ್ತಿದ್ವೋ ಅದಿದ್ದುಕೊಂಡು ಜನ ಬದುಕೋದಕ್ಕೆ ಸಾಧ್ಯ ಇದೆ, ಅದು ಅವರಿಗೆ ಬದಲಾವಣೆಗೆ. ಆಮೇಲೆ ನಮ್ಮ ದೇಶದಲ್ಲಿ ಒಂದಿದೆ ಪ್ರೆಷರ್ ಕುಕ್ಕರ್ ಕಾನ್ಸೆಪ್ಟು. ಬೇರೆ ದೇಶಗಳಿಗೂ ನಮಗೂ ಇರುವಂಥದ್ದು. ರೆಗ್ಯುಲರ್ ಆಗಿ ಇಲ್ಲಿ MLA MP ಎಲೆಕ್ಷನ್ ಆಗ್ತಾ ಇದೆ, ಲೋಕಲ್ ಬಾಡಿ ಸೆಲೆಕ್ಷನ್ ಆಗ್ತಾ ಇಲ್ಲ. ಸೊ ಹಾಗಾಗಿ 2-3 ವರ್ಷಕ್ಕೊಂದ್ಸಲ ಒಂದು ಯಾವುದೋ ಎಲೆಕ್ಷನ್ ಬಂದೇ ಬರುತ್ತೆ. ಕೆಲವೊಂದು ರಾಜ್ಯಗಳಲ್ಲಿ MLA MP ಒಂದೇ ಸಲಕ್ಕೆ ಬರುತ್ತೆ. ಅದು ಬಿಟ್ಟರೆ ದೇಶದ ಬಹುತೇಕ ಭಾಗಗಳಲ್ಲಿ MLA ಎಲೆಕ್ಷನ್ನು ಆದ ಒಂದು 2-3 ವರ್ಷಕ್ಕೆ MP ಬರುತ್ತೆ, MP ಎಲೆಕ್ಷನ್ ಆದ 2-3 ವರ್ಷಕ್ಕೆ MLA ಎಲೆಕ್ಷನ್ ಬರುತ್ತೆ. ಇದೇನಾಗ್ತಾ ಇದೆ, ಜನರಲ್ಲಿ ಮಡುಗಟ್ಟಿರುವಂಥ ಆಕ್ರೋಶ, ಆ್ಯಂಟಿ ಇನ್ಕಂಬೆನ್ಸಿ ತಕ್ಷಣ ಮುಂದಿನ ಎಲೆಕ್ಷನಲ್ಲಿ ಬರ್ಸ್ಟ್ ಆಗುತ್ತೆ. ಸುಸ್ತಾದರು ಅಂದರೆ ಇವರು ಒಂದು ರೀತಿಯಲ್ಲಿ ಇಳಿತು ಇವ್ರದ್ದು ರೋಷ. ನೆಕ್ಸ್ಟ್ ಮತ್ತೆ ಇನ್ನೊಂದಷ್ಟು ರೋಷ ಮಡಗಟ್ತಾ ಇರುತ್ತೆ. ಇನ್ನೊಂದು ಎಲೆಕ್ಷನ್ ಬಂದ್ಬಿಡ್ತು, ದೇ ಶೋ ದರ್ ಡಿಸ್ಪ್ಲೇಷರ್ ಇನ್ ದಟ್ ಎಲೆಕ್ಷನ್. ಇದೇನಾದ್ರು ಎಲೆಕ್ಷನ್ಗಳು ಆಗದೆ ಅಥವಾ ಎಲೆಕ್ಷನ್ಗಳಲ್ಲೇ ಮೋಸ ಆಗ್ತಾ ಇದೆ. ನಾವು ಇವತ್ತಿರೋ ಕಾಂಗ್ರೆಸ್ ಪಕ್ಷದ ವಿರುದ್ಧ ಓಟ್ ಹಾಕಿದ್ವಿ, ಆದರೆ ಕಾಂಗ್ರೆಸ್ಗೆ ಗೆದ್ದುಬಿಡ್ತಲ್ಲ, ಅಂದರೆ ಎಲೆಕ್ಷನ್ಸ್ ಹ್ಯಾವ್ ಬಿನ್ ರಿಗ್ಡ್ ಅನ್ನುವಂಥ ಅಭಿಪ್ರಾಯ ಬಂದಿದ್ದೆ ಆದರೆ ಆವತ್ತು ಕ್ರಾಂತಿ ಆಗುತ್ತೆ. ಬಟ್ ಎಲೆಕ್ಷನ್ಸ್ ರಿಗ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇಲ್ಲ.
ಅನ್ನಿಸ್ತಾ ಇಲ್ಲ ನನಗೆ ಐ ಡೋಂಟ್ ಬಿಲೀವ್ ಇನ್ EVM ಟ್ಯಾಂಪರಿಂಗ್ ಅದರಲ್ಲಿ ನಾನು ನಂಬೋದಿಲ್ಲ. ಯಾಕಂದ್ರೆ ಬೀಯಿಂಗ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಐ ನೋ ವಾಟ್ ಈಸ್ ಎನ್ EVM ಮೆಷಿನ್, ಅದಕ್ಕೆ ಹೆಂಗ್ ಕನೆಕ್ಟ್ ಮಾಡಬೇಕು, ಅದನ್ನ ಹ್ಯಾಕ್ ಮಾಡಬೇಕು. ಬಿಗ್ ಸ್ಟೇಟ್ಮೆಂಟ್ ಅಲ್ವಾ? ಬಿಕಾಸ್ ಏನಂದ್ರೆ ಬಹಳ ಜನ ನಂಬ್ತಾರೆ, ಒಳ್ಳೆ ಜನ ನಂಬ್ತಾರೆ, ಬಟ್ ನನಗೆ ನಂಬಿಕೆ ಇಲ್ಲ. ಯು ಕೆನ್ ನಾಟ್ ಮಾಸ್ ಏನಂತಾರೆ that much credibility we as a country have, that much credibility. EVM ಅಲ್ಲಿ ನೀವು ಮಾಸ್ ಆಗಿ ಇವತ್ತು ಆಸ್ ಆಫ್ ಟುಡೇ ಇವಾಗಿರೋ ಟೆಕ್ನಾಲಜಿ ಮತ್ತು EVM ಇರೋದ್ರಲ್ಲಿ ಮಾಸ್ ರಿಗ್ಗಿಂಗ್ ಮಾಡಕ್ ಸಾಧ್ಯ ಇಲ್ಲ, ಮಾಸ್ ಹ್ಯಾಕಿಂಗ್ ಮಾಡಕ್ ಸಾಧ್ಯ ಇಲ್ಲ. ಒಂದೆರಡು ಮಾಡ್ಬೋದು, ಒಂದೆರಡು ಬೂತ್ 4-5 ಅದನ್ನು ವೆರಿ ಡಿಫಿಕಲ್ಟ್. ಆದ್ರೆ ಜನ ನಿಜಕ್ಕೂ ಅವ್ರಿಗೆ ಯಾರು ಓಟ್ ಹಾಕ್ತಿದ್ರು ಅವರೇ ಗೆಲ್ತಾ ಇದ್ದಾರೆ. ಹಾಗಾಗಿ ಜನಕ್ಕೆ ನಾವು ಯಾರಿಗೋ ಪಾಠ ಕಲಿಸಿದ್ವಿ, ಅಥವಾ ನಾನು ಓಟ್ ಹಾಕ್ದವ್ನು ಗೆದ್ದ, ಅಥವಾ ನನಗಿಂತ ಜಾಸ್ತಿ ಓಟು ಬೇರೆಯವ್ರು ಹಾಕಿದ್ರು ಅಂತಿದೆ. ಆಮೇಲೆ ಬರಿಸ್ತಾ ಆಗ್ತಾ ಇದೆ. ಎಲೆಕ್ಷನ್ಗಳೇ ಆಗದೆ ಅಥವಾ ಎಲೆಕ್ಷನ್ಗಳು ಕಳ್ತನ ಆಗ್ತಾ ಇದ್ದಿದ್ರೆ ಖಂಡಿತ ಇಲ್ಲಿ ಕ್ರಾಂತಿ ಆಗ್ತಾ ಇತ್ತು. ಸೊ ಅದೊಂದು ವಿಚಾರದಿಂದಾಗಿ ನಮ್ಮಲ್ಲಿ ಬದಲಾವಣೆಗಳು, ಜನಕ್ಕೆ ಅವರ ಆಕ್ರೋಶ. ಲಾಸ್ಟ್ 20 years ಅಲ್ಲಿ ಜನರ ಜೀವನ ಮಟ್ಟವನ್ನು ಸುಧಾರಿಸಿದೆ. ದಟ್ ಈಸ್ ಇನ್ ಸ್ಪೈಟ್ ಆಫ್ ಗವರ್ಮೆಂಟ್ ಆರ್ ಬಿಕಾಸ್ ಆಫ್ ಗವರ್ಮೆಂಟ್. ಮಲ್ಟಿಪಲ್ ಥಿಂಗ್ಸ್. ಈ ಗ್ಲೋಬಲೈಸೇಷನ್ ಅನಿವಾರ್ಯ. ಸರ್ಕಾರನು ಗ್ಲೋಬಲೈಸೇಷನ್ ಯಾಕೆ ತಂತು? ಸರ್ಕಾರ ದಿವಾಳಿ ಆಗಿತ್ತು, ಇಲ್ಲಿ ಪ್ರೈವೇಟ್ ಆಂಟ್ರಪ್ರಿನರ್ಶಿಪ್ ಬೆಳೀತಾ ಇರಲಿಲ್ಲ. ಹಾಗಾಗಿ ಆಮೇಲೆ ಒಂದೇ ಸಲಕ್ಕೆ ಬೇರೆ ದೇಶಕ್ಕೆ, ಗಲ್ಫ್ಗೆ ಹೋಗುವಂಥದ್ದು, ಅಮೆರಿಕಕ್ಕೆ ಹೋಗುವಂಥದ್ದು, ಸಾಫ್ಟ್ವೇರ್ ಇಂಡಸ್ಟ್ರಿ, ಈಗ ಹಲವಾರು ವಿಚಾರಗಳು ದೇಶದ ಆರ್ಥಿಕತೆಯನ್ನು ಹೆಚ್ಚು ಮಾಡಿದ್ವು. ಬಿನಾ ಸರ್ಕಾರ ಕಿ ಹಸ್ತಕ್ಷೇಪ, ವಿತೌಟ್ ದ ಇಂಟರ್ವೆನ್ಷನ್ ಆಫ್ ದ ಗವರ್ಮೆಂಟ್. ನಮ್ಮ ಜನ ಬುದ್ಧಿವಂತರಿದ್ದಾರೆ, ಜನ ದೇಶಕ್ಕೆ ಡೈರೆಕ್ಷನ್ ಕೊಡ್ತಾ ಇದ್ದಾರೆ, ಸಮಾಜ ಜನರು ಉದ್ಯೋಗವಂತರಾಗ್ತಿದ್ದಾರೆ, ಉದ್ಯೋಗ ಕ್ರಿಯೇಟ್ ಮಾಡ್ತಿದ್ದಾರೆ, ಎಕಾನಮಿ ಬೆಳೀತಾ ಇದೆ. ಉದ್ಯೋಗ ಆಗ್ತಿದೆಯೋ ಇಲ್ವೋ, ಅದು ಒಳ್ಳೆ ಉದ್ಯೋಗ ಆಗ್ತಾ ಇಲ್ಲ. ಆದ್ರೆ ದುಡ್ಡು ಚಲಾವಣೆಯಲ್ಲಿದೆ. ಯಾಕಂದ್ರೆ ಇವತ್ತು 20,000 ದುಡಿಯುವಂತ 15,000ಕ್ಕೆ ಕಾಲೇಜ್ ಲೆಕ್ಚರರ್, ಗೆಸ್ಟ್ ಲೆಕ್ಚರರ್ ಕೆಲಸ ಮಾಡ್ತಾರೆ ಎಷ್ಟೋ 1,000 ಜನ ನಮ್ಮ ರಾಜ್ಯದಲ್ಲಿ. ಅದೇ ಕೆಲಸ ಎಂಪ್ಲಾಯ್ ಆಗಿರೋನಿಗೆ 1,00,000 ಸಂಬಳ ಇದೆ. ಈಗ 20,000 ಇರೋನು 1,00,000 ಇರೋನು ಒಂದೇ ಪಾಠ, ಆದ್ರೆ ಅವ್ನಿಗೆ 1,00,000 20,000. ದಿಸ್ ಇಸ್ ನಾಟ್ ಎಂಪ್ಲಾಯ್ಮೆಂಟ್, ಇದೊಂಥರ ಜೀತ್ ಪದ್ಧತಿ. ಸೊ ಜನ ಆವತ್ತಿಗೆ ಬದುಕ್ತಾ ಇದ್ದಾರೆ. ದೇ ಆರ್ ನಾಟ್ ಲಿವಿಂಗ್ ಎ ಮೆಜಾರಿಟಿ ಆಫ್ ದ ಪೀಪಲ್ ಆರ್ ನಾಟ್ ಲಿವಿಂಗ್ ಎ ಡೀಸೆಂಟ್ ಆರ್ ಡಿಗ್ನಿಫೈಡ್ ಲೈಫ್, ಬಟ್ ದೇ ಆರ್ ನಾಟ್ ಹಂಗರ್ ಇಲ್ಲ. ಆಮೇಲೆ ಅದು ಯಾವುದೋ ಇನ್ನೊಂದು ಥರ ನೇಣು ಹಾಕೊಳ್ಳುವಂಥ ಸ್ಥಿತಿ ಇಲ್ಲ. ಹಿಂದೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರಲ್ಲ, ಸಾಲ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಭಾಳಷ್ಟು ಕಡೆಗಳಲ್ಲಿ, ಆ ಥರದ ಬಹುತೇಕ ಕಡೆಗಳಲ್ಲಿ ಇಲ್ಲ. ಹಾಗಾಗಿ ದೇಶ ಆರ್ಥಿಕವಾಗಿ ಇದಾಗ್ತಾ ಇದೆ. ಆಮೇಲೆ ಒಂದು ಏನೋ ನಾಳೆ ಉದ್ಧಾರ ಆಗ್ಬೋದು, ನಾಳೆ ಚೆನ್ನಾಗಾಗ್ಬೋದು ಅನ್ನೋ ಕನಸು ಈಗಲೂ ಜೀವಂತವಾಗಿದೆ ಭಾರತದಲ್ಲಿ. ಜೀವಂತವಾಗಿರೋದ್ರಿಂದ ಇಲ್ಲಿ ನಾವು ಬಾಂಗ್ಲಾದಲ್ಲಿ ಆದಾಗೋ ಅಥವಾ ನೇಪಾಳದಲ್ಲಿ ಆದಾಗೋ ನಮಗೆ ಇದಿಲ್ಲ. ಆದರೆ ಇವ್ರು ಏನು ಮಾಡ್ತಿದ್ದಾರೆ, ಈ ನೆಪೋ ಕಿಡ್ಸ್ ತರಹದ, ಅದನ್ನು ವಂಶ ಪಾರಂಪರ ರಾಜಕಾರಣ ಅಂತೀವಿ ನಾವು, ವಂಶ ಪಾರಂಪರ ರಾಜಕಾರಣ. ಆ ಥರದ್ದು ಇಫ್ ದೇ ಪುಶ್ ಇಟ್ ಟೂ ಫಾರ್, ಅದು ಯಾವ ಬೇಕಾದ್ರೂ ಆಗ್ಬಹುದು. ಅದಕ್ಕೇನೋ ಒಂದು ಟ್ರಿಗರ್ ಬೇಕು. ಅದೇ ಟ್ರಿಗರೇ ಅದು ಸಾತ್ವಿಕ ಮಾರ್ಗದಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಆಯಿತು. ಒಬ್ಬ ಹೆಣ್ಣುಮಗಳ ಮೇಲೆ ಆದಂಥ ಅತ್ಯಾಚಾರ ಡೆಲ್ಲಿನಲ್ಲಿ, ಅದ್ರ ಜೊತೆಗೆ ಕಾಮನ್ವೆಲ್ತ್ ಗೇಮ್ಸು, 2G ಹಗರಣಗಳೆಲ್ಲ ಬಂದಿದ್ದು, ಭ್ರಷ್ಟಾಚಾರ, ಈ ರಾಜಕಾರಣ, ಅದರಿಂದ ಬಂದಿರೋ ಪ್ರಾಡಕ್ಟು ಇವತ್ತು ಕ್ರೆಡಿಬಿಲಿಟಿ ಕಳ್ಕೊಂಡಿದೆ ಅಂತ ಅನ್ಸುತ್ತೆ ನಿಮಗೆ? That was a byproduct. That was not a major product. There are many byproducts. Kiran Bedi is also a byproduct of India against corruption. Who is in BJP now? Who is now BJP now. So ಹಾಗಾಗಿ ಹಲವಾರು ಜನ, ಸ್ವಾಮಿ ಅಗ್ನಿವೇಶ್ ಇರಬಹುದು, ಇನ್ನು ಹಲವಾರು ಜನ ಬಂದಿದ್ರು. ಬಾಬಾ ರಾಮದೇವ್, ಹೌದು, ಬಾಬಾ ರಾಮದೇವ್. ಸೊ ದಿ ಆಮ್ ಆದ್ಮಿ ಪಾರ್ಟಿ ಇಸ್ ಆಲ್ಸೋ, ಬಟ್ ಅಟ್ ದ ಸೇಮ್ ಟೈಮ್ ವಿ ಶುಡ್ ಥಿಂಕ್ ದಟ್ ಅದು ಏನು ಕ್ರಿಯೇಟ್ ಮಾಡ್ತು ಒಂದು ಸದಭಿಪ್ರಾಯ, ವಿ ಶುಡ್ ನಾಟ್ ಡಿಸ್ಕೌಂಟ್ ದಟ್. ಯು ಫೀಲ್ ಆ ಸದಭಿಪ್ರಾಯದಿಂದಾನೇ ಇವತ್ತು ಪೀಪಲ್ ಆರ್ ಕ್ವಶನಿಂಗ್ ದೆಮ್. ಅವ್ರ ಬಗ್ಗೆ ಸದಭಿಪ್ರಾಯ ಇಲ್ಲ ಅಂದಿದ್ರೆ ಎಲ್ಲರೂ ಇವರೇ ಅಂದ್ಬಿಡ್ತಾ ಇದ್ರು. ಸೊ ಪೀಪಲ್ ಆರ್ ಡಿಸ್ಕರೇಜ್ಡ್, ಅವ್ರ ಒಂಥರ ಭ್ರಮನಿರಸನ ಆಗಿದೆ, ಆಶಾವಾದ ಕಳ್ಕೊಂಡಿಲ್ಲ. ಇದು ಮುಂದೆ ಬೇಕು ಅಂತ ಯು ಫೀಲ್ ಅದೇ ತರದ ಪರಿಸ್ಥಿತಿ ಮತ್ತು ವಾತಾವರಣ ಕರ್ನಾಟಕದಲ್ಲಿ ಯಾವಾಗ ಟ್ರಿಗರ್ ಆಗುತ್ತೆ, ಯು ಫೀಲ್ ಯು ಹ್ಯಾವ್ ಎ ಚಾನ್ಸ್? 100%. We will be in the forefront. You are the beneficiary. We will not. People of Karnataka will be the beneficiary, but we will be. ನೋಡಿ, ಇವಾಗ ನೀವು ಪೊಲಿಟಿಷಿಯನ್ ತರ ಮಾತಾಡ್ತಿದ್ದೀರಾ. ಕರೆಕ್ಟ್ ಅಲ್ವಾ? ಯಾಕಂದ್ರೆ ಹೌ ಕ್ಯಾನ್ ಐ ಬೆನಿಫಿಟ್ ಫ್ರಮ್ ದಟ್ ಇಂಡಿವಿಜುವಲಿ? ಹೇಳ್ತೀನಿ, ಶತಕೋಟಿ ರಾಯರುಗಳು ಆಳಿದ ನೆಲವ ತನ್ನದೆಂದೆನ್ನುತ್ತ ಶಾಸನವ ಬರಿಸಿ, ಅದೇನೋ ಪುರಂದರದಾಸ ಇದೆ ಅಲ್ವಾ, ಶತಕೋಟಿ ರಾಯರುಗಳು ಆಳಿದ ನೆಲ ನನ್ನದು ಅಂತೇಳಿ ಶಾಸನ ಬರೆಸ್ತಾನೆ. ಚೆನ್ನಿಗನ ಹಸುವಳಿಯೇ ಹೊರಗೆ ಹಾಕುವರು, ಅವನ್ ಸತ್ತ ಅಂದ್ರೆ ಕೋಟೆ ಕೊತ್ತಲ ಕಟ್ಟಿ. ಬಹಳ ಅದ್ಭುತವಾಗಿದೆ ಪುರಂದರದಾಸ. ರೆಡಿ ಸರ್, ಈಗ ನಾನು ನಿಮ್ಗೆ ಹೇಳಿದ ಇವಾಗ ನೀವು ತುಂಬಾ ಪೀಪಲ್ ಆಫ್ ಕರ್ನಾಟಕ ಬೆನಿಫಿಷಿಯಲ್ ಹೇಳಿದ್ರೆ ನೀವು ತುಂಬಾ ಸ್ಮಾರ್ಟ್ ಆಗಿ ಮಾತಾಡ್ತೀರಾ ಅಂತೇಳಿ, ಒಂದು ರಾಜಕಾರಣಿ ಹಿಂಗೆ ಮಾತಾಡಬೇಕು ಅಂತೇಳಿ. ಯಾಕೆಂತ ಹೇಳಿದ್ರೆ ನೆನಪಿದೆ, 2013-14ರಲ್ಲಿ ಕೇಜ್ರಿವಾಲ್ ಹೇಳಿದ್ರು, ಕೇಜ್ರಿವಾಲ್ ಸೋತೋದ್ರೆ ಏನು ಮಾಡ್ತೀರಾ ಅಂತ ಕೇಳಿದ್ರು. ಆಗ ಅವ್ರನ್ನ ಮಾತು ಹೇಳಿ ತುಂಬ ಚೆನ್ನಾಗಿ, ಪಕ್ಕ ಪೊಲಿಟಿಷಿಯನ್, ನಾನು ಏನೋ ಮಾಡ್ಬಿಡ್ತೀನಿ ರೀ, ನೀವು ಜನ ಏನು ಮಾಡಬೇಕು, ನಾನು ಸೋತೋದ್ರೆ ಅದೇ ಶೀಲಾ ದೀಕ್ಷಿತ್, ಅದೇ BJP ಹೇಳಿ. ಅಂದರೆ ಆ ನೆರೇಟಿವ್ಗಳನ್ನು ಸೃಷ್ಟಿ ಮಾಡೋವಲ್ಲಿ
ಅದೇ. ಆಮೇಲೆ ಅದಕ್ಕೆ ಪ್ಲಾಟ್ಫಾರ್ಮ್ ಸಿಗೋಬೇಕು. ಪ್ಲಾಟ್ಫಾರ್ಮ್ ಈಗ ನೀವೇ ಆಗಲಿ, ನಾನೇ ಆಗಲಿ, ಇನ್ಯಾರೇ ಆಗಲಿ, ಭಾಳ ನಿಮಗೆ ಕರ್ನಾಟಕದಲ್ಲಿ ಪ್ಲಾಟ್ಫಾರ್ಮ್ಗಳು ಸಿಗ್ತಾ ಇಲ್ಲ? ಸಿಕ್ಕಿಲ್ಲ. ನೋಡಿ, ಕಳೆದ 7-6 ವರ್ಷಗಳಲ್ಲಿ ನೀವೇ ನೋಡಿದಾಗೆ ಯಾವ ಮಾಧ್ಯಮ ನಮ್ಮ ವಿಚಾರಗಳನ್ನ ಪ್ರಚಾರ ಮಾಡಿದೆ? ಇತ್ತೀಚೆಗೆ ಒಂದಷ್ಟು ಕಳೆದ 3-4 ವರ್ಷಗಳಿಂದ ನಮಗೆ ಯೂಟ್ಯೂಬರ್ಸು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಬಿಟ್ಟರೆ ಬೇರೆ ಮೈನ್ ಸ್ಟ್ರೀಮ್ ಮಾಧ್ಯಮ ಸಿಕ್ಕೇ ಇಲ್ಲ. ಅವ್ರು ಯಾಕೆ ನೀವೇನೋ ಅವ್ರಿಗೇನು ಪ್ಯಾಕೇಜ್ ಗೀಕೇಜ್ ಅಂತ ಕೊಡ್ತಾ ಇಲ್ಲ? 100% ಇಲ್ಲ. ಎಷ್ಟೋ ಕಡೆಗಳಲ್ಲಿ ಮೀಡಿಯಾದವರು ನಿಮ್ಮ ಹತ್ರ ಬರೋದೇ ಇಲ್ಲ, ಅಥವಾ ಬಂದ್ರೂ ವರದಿ ಮಾಡಲ್ಲ. ಯಾಕೆಂದರೆ ಅವರಿಗೆ ಎನ್ವಲಪ್ ಕೊಡೋದಿಲ್ಲ ಅಂತ. ಎನ್ವಲಪ್ ಕೊಟ್ಟರೆ ಮಾತ್ರ ಜಿಲ್ಲೆಗಳಲ್ಲೋ ಕೆಲವೊಂದು ಕಡೆಗಳಲ್ಲೋ ನಿಮ್ಮ ಸುದ್ದಿನೇ ಬರಲ್ಲ, ಪೇಪರಲ್ಲಿ ಬರಲ್ಲ, ಪ್ರೆಸ್ ಮೀಟ್ ಮಾಡಿದ್ರು. ಸೊ ಹಾಗಾಗಿ ಅವರು ಅದಿದೆ, ದಟ್ ಈಸ್ ಹೌ ಇಟ್ ಈಸ್. ಸೊ ಹಾಗಾಗಿ ಅದು ಪೇಪರ್ಗಳದಾಯಿತು. ಇನ್ನು ಇವತ್ತಿನ ಟಿ ವಿ ಮಾಧ್ಯಮಗಳು ಒಳ್ಳೆ ನಾನು ನೆನ್ನೆ ಎಲ್ಲೋ ಒಂದು ಕಡೆ ಹೇಳ್ದಂಗೆ ಹುಚ್ಚು ನಾಯಿ ಕಳೆದಂಗೆ ಹಾಡುವಂಥವ್ರು ಇವತ್ತಿನ ಆ್ಯಂಕರ್ಗಳು ಬಹುತೇಕರು. ಮೊನ್ನೆ ಯಾವುದೋ ಒಂದು ಅಪಘಾತ ಆಯಿತು ಹೊಳೆನರಸೀಪುರದಲ್ಲಿ, ನೀವು ನೋಡಿರ್ಬೋದು. ಹೊಳೆನರಸೀಪುರನ ಹಳ್ಳಿ ಮೈಸೂರು ಅಂತ. ಅವನು ಡ್ರೈವರ್ ಮುಸ್ಲಿಮಾ ಅಲ್ವಾ ಈ ಹುಚ್ಚು ಜನರಿಗೆ ಭಾವೋನ್ಮಾದ. ಅದು ಆ್ಯಕ್ಚುಲಿ ಏನೋ ಒಂದು ಕಡೆ ಹೇಳಿದ್ದು ಒಂದು ಇದಾಯಿತು. ಇವತ್ತು ಯಾವ ಥರಕ್ಕೆ ಕೆಲವೊಂದು ದ್ವೇಷ ಕೆಲವೊಂದು ಜನರಲ್ಲಿ ತುಂಬಿದೆ. ಪರದ್ವೇಷ, ಪರಮತ ಇರಬಹುದು, ಪರ ಜಾತಿ ಇರಬಹುದು. ಜಾತಿ ಪರಮತದ ಬಗ್ಗೆ ಅಲ್ಲ, ಜಾತಿಗಳ ಬಗ್ಗೆನೇ ದ್ವೇಷ ವೈಷಮ್ಯ ಇದೆ ಇವರಿಗೆ. ನನ್ನ 2 ಕಣ್ಣು ಹೋದ್ರೂ ಪರವಾಗಿಲ್ಲ, ನಾನು ವಿರುದ್ಧ ಇರೋ ಒಂದು ಕಣ್ಣಾದರೂ ಹೋಗಬೇಕು ಅನ್ನೋಂಥದ್ದು. ಅದು ಯಾವುದೋ ಒಂದು ಕತೆ ಇದೆ. ನಂದು 1 ಕಣ್ಣು ಹೋದ್ರೂ ಪರವಾಗಿಲ್ಲ, ನನ್ನ ವಿರುದ್ಧ ಶತ್ರುದು 2 ಕಣ್ಣು ಹೋಗ್ಬೇಕು ಅಂತ ಬುದ್ಧಿವಂತ ಅವನು. ಇವರು ದಡ್ಡರು ಯಾವ ಥರದ ಜನ ಅಂದರೆ, ನನ್ನ 2 ಕಣ್ಣು ಹೋದ್ರೂ ಪರವಾಗಿಲ್ಲ, ಅವನಿಗಾದ್ರೂ ಒಂದು ಸ್ವಲ್ಪ ನಷ್ಟ ಆಗಬೇಕು ಅನ್ನುವಂಥ ಏನು ತುಂಬ ಹೀನಾಯ ಸ್ಥಿತಿಗೆ ದ್ವೇಷದಿಂದಾಗಿ ಜನ ಹೋಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾವೇನಕ್ಕೆ ಮಾತಾಡ್ತಿದ್ವಿ ಸರ್. ಈಗ ನಾನು ಈ ಮತ್ತೊಂದು ವಿಚಾರಕ್ಕೆ ನೇರವಾಗಿ ಬರ್ತೀನಿ. ನಿಮಗೆ ಇದು ಇಷ್ಟ, ನನ್ನ ಸುಮಾರು ವಿಚಾರಗಳು ನಿಮ್ಗೆ ಇಷ್ಟ ಆಗಬೇಕು ಅಂತ ಇಲ್ಲ, ಬಟ್ ನಾನು ಟಫ್ ಕ್ವಶ್ಚನ್ಗಳನ್ನ ಕೇಳಬೇಕು. ರವಿಕೃಷ್ಣ ರೆಡ್ಡಿ ತುಂಬ ಪ್ರಾಮಾಣಿಕರು, ತುಂಬ ಒಳ್ಳೆಯವರು, ಹಣ ಅಂತ ಹೇಳಿದರೆ ಐ ಡೋಂಟ್ ಥಿಂಕ್ ನೀವು ಎಲ್ಲೂ ಹೋಗಲ್ಲ, ನಿಮ್ಮ ಪಾರ್ಟಿನೂ ಬಹುಶಃ ಯು ವೋಂಟ್ ಇಂಟ್ರೋಸ್ಪೆಕ್ಟ್. 1940ರ ದಶಕ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪುಷ್ ಕೊಟ್ಟಿದ್ದು ಆಗಿನ ಯಂಗ್ಸ್ಟರ್ಸ್. ಲಾಟ್ ಆಫ್ ಪೀಪಲ್ ಡೈಡ್, ಲಾಟ್ ಆಫ್ ಪೀಪಲ್ ಆರ್ ಕಿಲ್ಡ್. ಹೋರಾಟ ಮಾಡಿದ್ರು ಅಂದರೆ 20-25 ವರ್ಷದವರು. ಲೋಹಿಯಾ ಮತ್ತು JP ಇಬ್ರು 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸ್ತಾರೆ. ಚಿಕ್ಕವರು ಅದೇ ಅವರು ಹೆಂಗ್ 25-30 ಇರ್ತಾರೆ. ಇದಕ್ಕೆ ಬರ್ತೀನಿ. ಆಮೇಲೆ ಸುಭಾಷ್ ಚಂದ್ರ ಬೋಸ್ ಅವರೊಂದು ರೀತಿಯ ಒಂದು ಕ್ರಾಂತಿಯ ಸ್ಫೂರ್ತಿ. ಆ ಯೂತ್ ಅಲ್ಲಿಗೆ ಬಂತು, ಯೂತ್ ಜೋಡಿಸ್ಕೊಂಡು. ನೆಕ್ಸ್ಟ್ ಇಂದಿರಾ ಗಾಂಧಿನ ಅಲ್ಲಾಡಿಸಿದ್ರು ಸ್ಟೂಡೆಂಟ್ ಮೂವ್ಮೆಂಟ್. ಗುಜರಾತ್ ಬಿಹಾರ್, ಆ ಸ್ಟೂಡೆಂಟ್ ಮೂವ್ಮೆಂಟ್. ಆಮ್ ಆದ್ಮಿದು ಸ್ಟೂಡೆಂಟ್ ಮೂವ್ಮೆಂಟ್. ಕರ್ನಾಟಕದ ಲಕ್ಷಾಂತರ ಸ್ಟೂಡೆಂಟ್ಗಳಿಂದ ನಿಮ್ಮ ಪಾರ್ಟಿ ಯಾಕೆ ದೂರ ಇದೆ? ಈ ಫುಲ್ ಹೇಳ್ಬಿಡ್ತೀನಿ. ಈ ಒಂದು ಪಾರ್ಟಿಯವರು ಅವ್ರನ್ನೇನು ಗಣೇಶೋತ್ಸವ ಅಂತನೋ, ಕೇಸರಿ ಸಾಲು ಅಂತನೋ, ನೀನು ಹಿಂದೂ, ಯು ಆರ್ ದ ಮ್ಯಾನ್, ಭಾರತ್ ಗ್ರೇಟ್ ಅಂತನೋ ಅವ್ರನ್ನ ರೆಕಮೆಂಡ್ ಮಾಡ್ಕೊತಿದ್ದಾರೆ. ಇಲ್ಲ ನಮ್ಮ ಪಾರ್ಟಿನಲ್ಲಿ ಬಿಲೋ 30-35 ಇರುವಂಥವ್ರು ಬಹಳ ಜನ ಇದ್ದಾರೆ. ಮೆಜಾರಿಟಿ 18-25 ಅಷ್ಟು ವೋಟ್ ಬೇಡ. ಜೆನ್ಜಿ ಅಂತ ಏನಂತೀರ ಅವ್ರಿಗೆ ಬೇಡ. ಅವರು ಇನ್ನು ಯಾವ ಪಾರ್ಟಿ ಜೊತೆನೂ ಇಲ್ಲ. ಕೆಲವೊಂದು ನೀವು ಹೇಳಿದಂಗೆ ಅವರು ಡೈರೆಕ್ಟ್ ಜೊತೆಗೆ ಬಿಜೆಪಿ ಅವ್ರನ್ನ ಪಾರ್ಟಿ ಅಂತ ಕರಿತಾ ಇಲ್ಲ, ಅವ್ರನ್ನ ಇವರ ಹಿಂದೂ ಅಂತ ಕರಿಬಹುದು. ದೇ ಆರ್ ಗಿವಿಂಗ್ ದೆಮ್ ಎನ್ ಐಡೆಂಟಿಟಿ. ಇವರ ಹಿಂದೂ. Other party may be giving them identity. Sir, no. Other party may be giving identity. You are backward class. It's a strong identity. What identity you are giving anta? ನಾವು ಆ ಥರದ ಸದ್ಯಕ್ಕೆ ನಮಗೇನು ಗೊತ್ತಾಗ್ತಾ ಇಲ್ಲ. ನೀವು ಥಿಂಕ್ ಮಾಡಿಲ್ಲ. ಟು ಪೆನೆಟ್ರೇಟ್ ಟು ದಟ್ ಜನರೇಷನ್. ನೋಡಿ, ಇದನ್ನ ನೆಕ್ಸ್ಟ್ ಎಲೆಕ್ಷನ್ ಇಂಪ್ಲಿಮೆಂಟ್ ಮಾಡಿದ್ರೆ ದಿಸ್ ಇಸ್ ನಮ್ದು. ಇದು ಯಾಕೆ ಅಂದ್ರೆ ಕೆಲವೊಂದನ್ನ ಭಾವನಾತ್ಮಕವಾಗಿ ಮಾಡಬೇಕು. ನೋಡಿ, ಅಲ್ಲ ಈ ವಿಚಾರ ನಮಗೆ ಅದನ್ನ ವೈಚಾರಿಕ ನೆಲೆಯಿಂದ ನೋಡ್ತಿರೋದ್ರಿಂದ ನಮ್ಮ ಎಷ್ಟೋ ವಿಚಾರಗಳನ್ನ ಭಾವನಾತ್ಮಕ ಮಾಡೋದಕ್ಕೆ ನಾವು ಸೋಲ್ತಾ ಇದೀವಿ. ಆಮೇಲೆ ಆಂಪ್ಲಿಫೈ ಮಾಡಬೇಕು ಖುಷ್ವಂತ್. ಯಾವುದನ್ನೇ ಆಗಲಿ ಆಂಪ್ಲಿಫೈ ಮಾಡೋದಕ್ಕೆ ನಿಮ್ಗೆ ಮೀಡಿಯಾ ಬೇಕು. ಮೀಡಿಯಾ ಅಲ್ಲ. ಸೊ ಹಾಗಾಗಿ ಆಮ್ ಆದ್ಮಿ ಪಾರ್ಟಿ ಹತ್ರ ಯಾವ ಮೀಡಿಯಾ ಇತ್ತು? ಆಮ್ ಆದ್ಮಿ ಪಾರ್ಟಿಗೆ ನಿಮಗೆ ಗೊತ್ತಿಲ್ಲ, ದೇಶದ ಎಲ್ಲ ಮೀಡಿಯಾಗಳು ಅವತ್ತು ಬೆಂಗಳೂರಲ್ಲಿದ್ದಾಗಲಿ ಅಣ್ಣಾ ಹಜಾರೆಗಾಗಲಿ ಲೈವ್ ಮಾಡ್ತಾ ಇದ್ರು. ಒಂದು ಈ ವಿಚಾರ ಹೇಳ್ಬಿಡಿ. ಎಸ್ಪೆಷಲಿ ದೃಶ್ಯ ಮಾಧ್ಯಮ ಜೊತೆಗೆ ಅವಾಗ ಇನ್ನೂ ವಿಡಿಯೋ ಲೈವ್ ಬಂದಿರಲಿಲ್ಲ. ಎರಡು ವಿಚಾರ ಹೇಳ್ಬಿಡ್ತೀನಿ. ಹಾಗಾದ್ರೆ ನಿಮ್ ಪ್ರಕಾರ ಆಮ್ ಆದ್ಮಿ ಪಾರ್ಟಿ ದೃಶ್ಯ ಮಾಧ್ಯಮಕ್ಕೆ ಎನ್ವಲಪ್ ಕೊಡ್ತಾ ಇತ್ತಾ? ಎಲ್ಲ TRP ಕೊಡ್ತಿತ್ತು. ಎಕ್ಸಾಕ್ಟ್. ನೀವ್ ಯಾಕೆ ಕೊಡ್ತಾ ಇಲ್ಲ TRP? ನಾವು TRP ನಮ್ಮ ವಿಡಿಯೋ ಮಾಡಿದ್ರೆ ಅವ್ರು ಹಾಕೊಳ್ತಾರೆ. ಆದರೆ ಇಲ್ಲಿ ನಾವು ಇಶ್ಯೂ ಅರ್ಥ ಮಾಡ್ಕೊಂಡಿದ್ದೀರಾ? ನಮ್ಗೆಲ್ಲ ಅರ್ಥ ಆಗಿದೆ. ನಾವು ಅವ್ರ ಆಟ ಆಡೋಕ್ಕಾಗಲ್ಲ. ಈಗ ನಾನೇ ಕೋಲಾರಕ್ಕೆ ಹೋಗ್ತೀನಿ ಅಂದ್ಕೊಳ್ಳೋಣ. ಕೋಲಾರದ ಅಲ್ಲಿನ ಸ್ಥಳೀಯ ಪರಿಸರದ ವಿಚಾರವಾಗಿನೋ ಸ್ಥಳೀಯ ರಾಜಕಾರಣಿ ವಿರುದ್ಧನೋ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರಿತೀನಿ. ಮಾರನೇ ದಿವಸ ಪೇಪರಲ್ಲಿ ಏನಾದ್ರು ಬಂತು ಅಂದರೆ ಆ ಸ್ಥಳೀಯ MLA ಫೋನ್ ಮಾಡ್ತಾನೆ ಜರ್ನಲಿಸ್ಟ್ಗೆ, ಮಗನೇ ನಾನು ಕೊಡ್ತೀನೋ ನಿನ್ಗೆ ಅವನು ಕೊಡ್ತಾನೋ, ನನ್ನ ವಿರುದ್ಧ ಬರೀತೀಯ ನೀನು ಅಂತಾನೆ. ಸರ್, ನೀವು TRP ಕೊಟ್ಟರೆ ನಿಮ್ಮ ನ್ಯೂಸ್ ಹಾಕಲ್ವಾ? ನೀವು ಚೆನ್ನಾಗಿ TRP ಕೊಡ್ತೀರಾ. ರವಿಕೃಷ್ಣ ರೆಡ್ಡಿ ಈಗ ವಾಟಾಳ್ ನಗರ ದುಡ್ಡು ಕೊಡ್ತೀರಾ ಜನರಿಗೆ? ವಾಟಾಳ್ ನಗರ ದೊಡ್ಡದಾಗಿ ಏನು ಟಿವಿಲಿ ಏನು ಬರ್ತಾ ಇರಲಿಲ್ಲ. ಒಂದು ಟೈಮಲ್ಲಿ ಬರ್ತಿದ್ರಲ್ಲ ಟಿವಿಯಲ್ಲಿ ಒಂದು 5 ನಿಮಿಷ 10 ನಿಮಿಷ ಅಷ್ಟೇ. ಅದೊಂದು ಗ್ಯಾಪ್ ಥರ ಕೊಡ್ತಾ ಇದ್ರು.
ಸೊ ವಾಟಾಳ್ ನಾಗರಾಜ್ ದುಡ್ಡು ಕೊಡ್ತಿದ್ರು ಅಂತಲ್ಲ, ಅವರು ಗ್ಯಾಪ್ ತರಕ್ಕೆ ಎಂಟರ್ಟೈನ್ಮೆಂಟ್ ತರಕ್ಕೆ ಬರ್ತಾ ಇತ್ತು ವಾಟಾಳ್ ನಾಗರಾಜ್ ಅವರು. ಹಾಗಾಗಿ ಅದು TRPನೋ ಅಥವಾ ಏನೋ ಫಿಲ್ಲರ್ ತರಕ್ಕೋ ಬರ್ತಾ ಇತ್ತು ಹೊರತು ಇಟ್ ವಾಸ್ ನೆವರ್ ಎ ಸೀರಿಯಸ್. ಪುನಃ ಈ ವಿಚಾರಕ್ಕೆ ಹೋಗ್ತೀನಿ. ಅವತ್ತು ಫ್ರೀಡಮ್ ಪಾರ್ಕಲ್ಲಿ ಆಮ್ ಆದ್ಮಿ ಮೂವ್ಮೆಂಟಲ್ಲೂ ಕೂಡ ತುಂಬ 20-21 ವರ್ಷದ ಮಕ್ಕಳಿದ್ರು, ಆಕ್ರೋಶ ಇತ್ತು. ಈ ಕರ್ನಾಟಕದಲ್ಲ ವಾತಾವರಣ ಇದೆ, ಆಕ್ರೋಶ ಇದೆ, ಇದು ಇರುತ್ತೆ ಅವ್ರಿಗೆ. ಯಾಕಂದ್ರೆ ಈ ಪುನಃ ಹಿಂದಕ್ಕೆ ಹೋಗ್ತೀನಿ, 1991 ನೀವು BJP ಬೂತ್ ಏಜೆಂಟ್ ಅಂತೆ. ಹೌದು, ಈ ಕತೆ ಹೇಳಿ. ನಾವು ಒಂದು ರೀತಿಯಲ್ಲಿ ಇದೇನೋ ಒಂದು ಮಾತಿದೆ, ಇಫ್ ಯು ಆರ್ ನಾಟ್ ಎ ಸೋಷಿಯಲಿಸ್ಟ್ ಬಿಲೋ ವೆನ್ ಯು ಆರ್ ಆಂಟಿ ಎಸ್ಟಾಬ್ಲಿಷ್ಮೆಂಟ್. ಆ ಟೈಮಲ್ಲಿ ಕಾಂಗ್ರೆಸ್ ವಿರುದ್ಧ ಇದ್ವಿ ನಾವು. ನಮ್ಮ ಭಾಗದ ಬಹುತೇಕ ಜನ ಯಂಗ್ಸ್ಟರ್ಸು ಎಲ್ಲರೂ ಆವತ್ತಿನ ಕಾಂಗ್ರೆಸ್ಸು ಅಥವಾ ಜನತಾ ಪಕ್ಷದ ವಿರುದ್ಧ ಇದ್ದಂಥವ್ರು. ಸೊ ನಮ್ಮ ಅಣ್ಣ ಹಿ ವಾಸ್ ಇನ್ BJP ಈಸ್ 5 or 6 years. ಅವರೆಲ್ಲ ಸ್ವಲ್ಪ ನಾವು ಚಿಕ್ಕ ಹುಡುಗನಾಗಿದ್ದಾಗಲೇ ನಾನು ಅಷ್ಟೊತ್ತಿಗೆ ಚಂದ್ರಶೇಖರ್ ಆಜಾದ್, ಅಜೇಯ ಈ ಥರದ ಪುಸ್ತಕಗಳು ಬೇರೆ ಸಾಕಷ್ಟು ದೇಶ ಪ್ರೇಮ ಹುಟ್ಟಿಸುವಂಥ ಪುಸ್ತಕಗಳನ್ನೆಲ್ಲ ಓದಿದ್ದೆ. ಒಂದು ರಾಜಕೀಯ ಕಲ್ಪನೆ ಇತ್ತು. ಆಗಲೇ ಹೇಳ್ದಂಗೆ ಲಂಕೇಶು ಈ ಥರದ್ದೆಲ್ಲ ಓದ್ಕೊಂಡು ಇನ್ನೊಂದಷ್ಟು ಬೇರೆ ದಿಕ್ಕನ್ನ ಎಲ್ಲ ಇದನ್ನು ನೋಡ್ಕೊಂಡಿದ್ದೆ. ನಾನು 3ನೇ ಕ್ಲಾಸ್ 4ನೇ ಕ್ಲಾಸ್ ಇದ್ದಾಗಷ್ಟು ಇದೆ ನನಗೆ ರಾಮಾಯಣ, ಮಹಾಭಾರತ, ಹರಿಶ್ಚಂದ್ರ ಎಲ್ಲ ಗೊತ್ತಿತ್ತು. ಇದೇ ಥರದ ಬದುಕಬೇಕು ನಾವು, ಆದಷ್ಟು ಬದುಕಬೇಕು ಅಂತ. ಆಗಲೇ ನನಗೆ when I was 10 years old, I think all my values were formed by that time. ಸೊ ಹಾಗಾಗಿ ಸಾಲಿಡ್ ಆಗಿ ಅಂದರೆ ಸತ್ಯ, ನ್ಯಾಯ, ನೀತಿಲಿ ನಡ್ಕೊಳ್ಬೇಕು. ನಾನು ಹೋಗೋ ದಾರಿ ಹಿಂಗೇನೆ, ಬಂದ್ರೆ ಬರ್ಲಿ ಅನ್ನೋದು ಅದೇ, ಬಂದ್ರೆ ಬರ್ಲಿ ಹೋಗ್ಲಿ ಅನ್ನೋ ಅಭಿಪ್ರಾಯಗಳು ಅವಾಗಿರ್ಲಿಲ್ಲ. ನಾವು ಹೀಗೇನೆ ಸತ್ಯವಾಗಿರ್ಬೇಕು, ಸುಳ್ಳು ಹೇಳ್ಬಾರ್ದು. ಅಯ್ಯೋ, ನಮ್ಮ ಅಮ್ಮನಿಗೊಂದು ಸುಳ್ಳು ಹೇಳೋದಕ್ಕೆ ಬಹಳ ಹಿಂಸೆ ಪಡ್ತಾ ಇದ್ದೆ ನಾನು. ಸುಳ್ಳು ಹೇಳ ಎಷ್ಟೋ ಸಲ ನಮ್ಮ ಅಮ್ಮನ ಕೈಲಿ ತಪ್ಪಿಸ್ಕೊಂಡು ನಾನು 10-11ನೇ ವರ್ಷ ವಯಸ್ಸಲ್ಲಿ ಕಳ್ತನದಲ್ಲಿ ಹೋಗಿ ಸಿನಿಮಾ ನೋಡ್ಕೊಂಡ್ಬಿಡ್ತಾ ಇದ್ದೆ ಟೆಂಟ್ಗಳಿಗೆ 4-5 ಕಿಲೋಮೀಟ್ರು. ನಮ್ಮಮ್ಮ ಎಲ್ಲೋಗಿದ್ದೀಯೋ ಅಂದರೆ ಬೇಬೆ ಅಂತ ಇದ್ದೆ. ಸಿನಿಮಾಗೆ ಹೋಗಿದ್ದೀನೋ ಟೆಂಟ್ಗೆ ಅಂದರೆ ಮುಗೀತು ಅಂದ್ಬಿಡ್ಬೇಕಾಗಿತ್ತು. ನಾನು ಸುಳ್ಳು ಹೇಳೋಕ್ಕಾಗ್ತಾ ಇರಲಿಲ್ಲ. ಹಿಡ್ಕೊಂಡು ಬಡಿತಿದ್ದು ನನ್ನನ್ನು, ಸರಿಯಾಗಿ ಹೊಡೆದು ತೊಡೆ ಚೂಟಿ ಇನ್ನೊಂದು ಸಲ ಕೇಳ್ದೆ ಹೋಗಬಾರ್ದು ಮಾಡಬಾರ್ದು ಅನ್ನೋ ಥರಕ್ಕೆಲ್ಲ ಶಿಕ್ಷೆ ಕೊಡ್ತಾ ಇದ್ಲು. ಮೆಣಸಿನ್ಕಾಯಿ ಹೋಗೇ ಆಗ್ತಾ ಇದ್ಲು ನಮ್ಮಮ್ಮ. ಅಂದರೆ ಆವತ್ತಿನ ಶಿಕ್ಷೆ ಪ್ರಮಾಣಗಳವು. ಸೊ ನಾನು ಅದಕ್ಕೆ ಹೋಗೋದಕ್ಕೆ ಬದಲು ಇಲ್ಲಿ ಬರೋದಾದರೆ, ಸೊ ಆವಾಗ ನಾನು ಇಡೀ ಬಹುಶಃ ಎಷ್ಟು ಕಡೆ ಮಾಡಿದ್ರು ಗೊತ್ತಿಲ್ಲ, I was 17 only 17 at that time. So 18 ಅಂದ್ಕೊಂಡು ನಮ್ಮಲ್ಲಿ 17 ಕಂಪ್ಲೀಟ್ ಆದ್ರೇನೆ 18 ಅಂದ್ಬಿಡ್ತಾರಲ್ವಾ, ಅದು ವೋಟರ್ ಐಡಿ ಬಂದ್ಬಿಟ್ಟಿತ್ತು. ಸೊ ವೋಟರ್ ಐಡಿ ಬಂದಾಗ ಬೂತ್ ಏಜೆಂಟ್ ಆದೆ. ನಮ್ಮೂರಲ್ಲಿ ಆಗ್ತಾನೆ ಬೇರೆ ಕಡೆಗಳಿಂದ ಬಂದು ಇರುವಂಥ ಜನ, ಬಾಡಿಗೆ ಜನರೆಲ್ಲ ಆಗ್ತಾನೆ ಶುರುವಾಗಿತ್ತು. ಅಂದ್ರೆ ಇಂಡಸ್ಟ್ರಿಯಲ್ ಏರಿಯಾ. ಸೊ ಬೂತಲ್ಲಿ ಕೂತ್ಕೊಂಡು ಎಲ್ಲ ಬೋಗಸ್ ಓಟುಗಳು ಬರ್ತಿರೋವಾಗ ಯಾರು ನನಗೆ ಪರಿಚಯ ಇದ್ರೆ ನಾವು ಸುಮ್ಮನೆ ಹೌದು ಇವನು ಕರೆಕ್ಟು, ಇವನು ರಮೇಶ, ಅವರಪ್ಪ ತಿಮ್ಮಪ್ಪ ಅಂತ ಏನೋ ಗೊತ್ತಾಗ್ತಿತ್ತು, ಅಲ್ಲಿ ಹೆಸರು ಇರ್ತಿತ್ತು. ಇನ್ಯಾರು ಗೊತ್ತಿಲ್ಲದವನು ಬಂದರೆ ಏನಪ್ಪ ಹೆಸರು ಅಂತ ಇದ್ದೆ. ಅವನ ಹೆಸರು ನೋಡ್ಕೊಂಡು ಹೇಳ್ಕೊಂಡು ಏನೇನೋ ಬೇಬೆ ಅಂತ ಇದ್ದ, ರವಿ ಅಂತ ಇದ್ದ. ರವಿ ಅಂದಾಗ ನಿಮ್ಮ ಅಪ್ಪನ ಹೆಸರು ಏನು ಅಂದಾಗ ಅಪ್ಪನ ಹೆಸರು ಹೇಳ್ತಾ ಇಲ್ಲ ಅವನು, ಇನ್ನೊಂದೇನು ಯಾವುದೋ ಒಂದು ಹೇಳ್ತಾ ಇದ್ದ. ಅಲ್ಲಿ ನೋಡಿದ್ರೆ ರವಿ ಸನ್ ಆಫ್ ಕೃಷ್ಣಾರೆಡ್ಡಿ ಅಂತಿದೆ. ಇಲ್ಲಿ ನೋಡಿದ್ರೆ ಇವ್ನು ಇನ್ನೇನೋ ಹೇಳ್ತಾ ಇದ್ದಾನೆ. ಆಮೇಲೆ ಅಲ್ಲಿ ರವಿಗೆ ವಯಸ್ಸು 40 ಅಂತಿದೆ. ಇವ್ರು ನೋಡಿದ್ರೆ 18-20 ವರ್ಷದ ಹುಡುಗ. ಇವನು ಬೋಗಸ್ ಓಟು ಇಳ್ಕೊಂಡ್ರ, ಕರೀರಿ ಪೊಲೀಸರು, ರಾಗಿ ಅಷ್ಟೊತ್ತಿಗೆ ತಪ್ಸ್ಕೊಂಡು ಓಡೋಗ್ಬಿಡ್ತಾ ಇದ್ದ. ಇಡೀ ಒಂದು ದಿವಸದಲ್ಲಿ ನಮ್ಮ ಊರಲ್ಲಿ ಬೋಗಸ್ ಓಟುಗಳನ್ನ ಹಿಡಿಯೋದು ಹೇಗೆ ಅಂತ ತೋರಿಸ್ದವನೇ ನಾನು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ನಮ್ಮ ವಿಲೇಜಲ್ಲಿ. ಸೊ ಹಾಗಾಗಿ ನಾನು ಆವತ್ತಿಗೆ BJPಗೆ ಪ್ರಚಾರ ಮಾಡಿದ್ದೆ, ಬೂತ್ ಏಜೆಂಟ್ ಆಗಿದೆ. ನನಗೆ ಗೊತ್ತಿರೋ ಹಂಗೆ ನಾನು ಕರೆಕ್ಟಾಗಿ ಎಷ್ಟೋ ಮರ್ತು ಬಿಟ್ಟಿದ್ದೀನಿ. ಆದರೆ ನಾನು JCB 3 ಪಾರ್ಟಿಗಳಿಗೆ ಓಟ್ ಹಾಕಿದ್ದೀನಿ. 2000 ಜನರನ್ನ ಭಯಂಗಿಲ್ಲ. 2000 ಅಲ್ಲ, ನಾನು ಇದೇ ಜನ ಅಲ್ವಾ, ಜನರನ್ನ JCB ಇವತ್ತು ಹಾಕ್ಬೇಡ್ರಯ್ಯ, ಮುಂದಕ್ಕೆ ಬದಲಾಗ್ರಯ್ಯ, ಅಥವಾ ಹಣ ಹೆಂಡಕ್ಕೆ ಮಾರ್ಕೋಬೇಡ್ರಪ್ಪ ಅಂತ ಹೇಳಿ ನೀವು ಇರೋದ್ರಲ್ಲಿ ಇವರೇ ಇರೋದು. ನಾನು ಯಾವತ್ತು ಹಣಕ್ಕೆ ಓಟ್ ಹಾಕಿಲ್ಲ, ಹೆಂಡಕ್ಕೆ ಓಟ್ ಹಾಕಿಲ್ಲ. ಎಲ್ಲ JCB ಪಾರ್ಟಿಗಳು ಓಟ್ ಹಾಕಿದ್ದೀವಿ ನಾವು. ಅವತ್ತು ನಮ್ಗೇನು ಸರಿ ಅನ್ನಿಸ್ತು. ವೈ ರಾಮಕೃಷ್ಣ ನಮ್ಮ ಪಕ್ಷದ ನಮ್ಮ ಕ್ಷೇತ್ರದಲ್ಲಿ MP ಕೇಶವಮೂರ್ತಿ ಅಂತ. ಆಕ್ಚುಲಿ ಇವತ್ತಿನ ರಾಜಕಾರಣಕ್ಕೆ ಹೋಲಿಸಿದ್ರೆ ಡೀಸೆಂಟ್ ಮನುಷ್ಯ. ದೇವ್ರಂತ ಆಗಿನ ಕಾಲಕ್ಕೆ ಭ್ರಷ್ಟ ಸಕ್ಕರೆ ಸಚಿವರಾಗಿದ್ರು. ಒಂದ್ ರೀತಿ ಸಣ್ಣ ಪುಟ್ಟದಾಗ ಭ್ರಷ್ಟ ಅಂತ ಬಂದ್ಬಿಟ್ಟಿತ್ತು. ಸೊ ಆಂಟಿ ಎಸ್ಟಾಬ್ಲಿಷ್ಮೆಂಟ್ ನಮ್ಮ ತಾಲೂಕಲ್ಲಿತ್ತು. ಆದ್ರೆ ಇವತ್ತಿನ ಕಾಲಕ್ಕೆ ಹೋಲಿಸಿದ್ರೆ ಪಾಪ ತುಂಬಾ ಡೀಸೆಂಟ್ ಮನುಷ್ಯ. ಅವ್ರನ್ನ ಸೋಲಿಸಬೇಕು ಅಂತೇಳಿ ಹಿಂದೆ ಕಾಂಗ್ರೆಸ್ ಅಲ್ಲಿದ್ದಂತ ರಾಜಕಾರಣದ ನಿವೃತ್ತರಾಗಿದ್ದಂತ ವೈ ರಾಮಕೃಷ್ಣನ್ ಅವ್ರನ್ನ ತಗೊಂಡು ಬಂದು BJP ನಿಲ್ಲಿಸ್ಬಿಡ್ತು ನಮ್ಮ ಕ್ಷೇತ್ರದಲ್ಲಿ. ಅವ್ರು ನಮ್ಮ ಕ್ಷೇತ್ರದಲ್ಲಿ ಅವ್ರು ಗೆದ್ರು. ಅವ್ರು ಗೆದ್ದ ಪಾಪ ಒಂದು ವರ್ಷಕ್ಕೆ ತೀರೋದ್ರು. ಆವಾಗಲೇ ಈ ಎ ನಾರಾಯಣ ಸ್ವಾಮಿ ಅಂತ ಈ ವೈ ರಾಮಕೃಷ್ಣ ವಿರುದ್ಧ ಬಂಡಾಯವಾಗಿ ನಿಂತಿದ್ದಂಥ BJP ಕ್ಯಾಂಡಿಡೇಟ್ಗೆ ನೆಕ್ಸ್ಟ್ ಟಿಕೆಟ್ ಕೊಟ್ಟರು. ಯಾರು ಎ ನಾರಾಯಣ ಸ್ವಾಮಿ ಅಂತ ಬಂದು ಕೇಂದ್ರ ಸಚಿವರಾಗಿ ಮೊನ್ನೆ ಚಿತ್ರದುರ್ಗ MP ಆಗಿದ್ರಲ್ಲ. ಸೊ ಅವ್ರು ಉಪಚುನಾವಣೆಯಲ್ಲಿ ಗೆದ್ದಿದ್ದು ಎ ನಾರಾಯಣ ಸ್ವಾಮಿ. ಅಲ್ಲಿಂದ ಒಂದು 3 ಟರ್ಮ್ ಸಾಲಿಡ್ ಆಗಿ BJP ಬಂತು. 2 ಟರ್ಮ್ 3 ಟರ್ಮಿಂದ ಶಿವಣ್ಣ ಅಂತ ಅವರು ನಮ್ದು ಅವಿಭಜಿತ ಆನೇಕಲ್ ಕ್ಷೇತ್ರದವರು. ಈಗಿನ ಆನೇಕಲ್ದವರೆಲ್ಲ ಬೇಗೂರಿನವರು, ಈಗ ಬೆಂಗಳೂರು ದಕ್ಷಿಣದವರು. ಸೊ ಅವರು ಮಹದೇವಪುರದಿಂದ ನಿಂತಿದ್ರು ಫಸ್ಟ್ ಟೈಮ್ಗೆ. ಅಲ್ಲಿ ಸೋತರು. 2 ಆಮೇಲೆ ಬಂದು ಆನೇಕಲ್ಲಲ್ಲಿ ನೆಕ್ಸ್ಟ್ ಟೈಮ್ಗೆ ಕಾಂಗ್ರೆಸ್ಸಿಂದ ಅಲ್ಲಿ ನಿಂತಿದ್ದವರು. 2ನೇ ಟರ್ಮ್ ಆನೇಕಲ್ ಬಂದು ನಿಂತು ಗೆದ್ದರು. ಬೇರೆ ಬೇರೆ ರಾಜಕಾರಣಿಗಳು. ಸೊ ನಾನು 3 ಪಾರ್ಟಿಗಳಿಗೆ ಹಾಕಿದ್ದೀನಿ, JDS, ಕಾಂಗ್ರೆಸ್ಸು, BJP. ಒಟ್ಟಿನಲ್ಲಿ ಸ್ವಲ್ಪ ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟು ಅಥವಾ ನನ್ನ ಆವತ್ತಿನ ಸಿದ್ಧಾಂತಕ್ಕೆ ಸೂಕ್ತ ಅನಿಸೋದು. ಬಟ್ ಯಾವಾಗ ನಾನು ಆಮ್ ಆದ್ಮಿ ಲೋಕಸತ್ತಾ ಪಕ್ಷ ಸೇರಿಕೊಂಡೆ ಒಂದು ಪಕ್ಷ ಮಾಡಿದ್ಮೇಲೆ
ಆ ಪಕ್ಷ ನಾನು ಯಾವ ಪಕ್ಷಕ್ಕಿದ್ದೀನೋ ಆ ಪಕ್ಷಕ್ಕೆ ಬಿಟ್ಟು ಬೇರೆಯವ್ರಿಗೆ ಹಾಕಿಲ್ಲ. ಸರ್ ಭಾಳ ಚರ್ಚೆ ಮಾಡಿದ್ವಿ. ಈಗ ಬಿಡಿ, JCI ಪಕ್ಷದಲ್ಲಿ ನಿಮ್ಗೆ ಇಷ್ಟ ಇಲ್ದವ್ರನ್ನ ಬಿಟ್ಬಿಡಿ. ಆ್ಯಸ್ ಎ ಮಿನಿಸ್ಟರು ಇವತ್ತು ಕರ್ನಾಟಕದಲ್ಲಿ ಯಾರ ಕಾರ್ಯಶೈಲಿ ನಿಮ್ಗೆ ಇಷ್ಟ ಆಗುತ್ತೆ? ನನಗೆ ಯಾರ್ದು ಇಷ್ಟ ಆಗಿಲ್ಲ, ನಾನು ಯಾರ್ದು ನೋಡಿಲ್ಲ. ಎಲ್ಲರೂ ಅರ್ಧಕ್ಕರ್ಧ ಮಿನಿಸ್ಟ್ರುಗಳು ವಂಶ ಪಾರಂಪರ್ಯ ರಾಜಕಾರಣದಿಂದ ಬಂದಿರುವಂಥವ್ರು, ಇನ್ನರ್ಧ ಏನು ಮಾಡ್ತಿದ್ದಾರೋ. ಸ್ವಲ್ಪ ಒಂದಷ್ಟು ಡೀಸೆಂಟಾಗಿ ಕಾಣಿಸ್ಕೊಳ್ಳೋದ್ರಲ್ಲಿ ಕೃಷ್ಣ ಬೈರೇಗೌಡ ಪರವಾಗಿಲ್ಲ ಅನಿಸುತ್ತೆ. ಬಟ್ ಅಲ್ಲಿಗೆ ಅದು ಅವರು ಅಷ್ಟೇ ಒಬ್ಬ ವಂಶ ಪಾರಂಪರ್ಯ ರಾಜಕಾರಣಿ. ಕಂದಾಯ ಇಲಾಖೆ ಎಷ್ಟು ವರ್ಸ್ಟ್ ಇಲಾಖೆ ನಮ್ಮ ರಾಜ್ಯದಲ್ಲಿ, ಗೃಹ ಇಲಾಖೆ, ಕಂದಾಯ ಇಲಾಖೆ. ಅವ್ರು ಮೋಸ್ಟ್ ಎಫಿಷಿಯೆಂಟ್ ಅಂತ ಅವ್ರಿಗೆ ಆ ಇಲಾಖೆ ಕೊಟ್ಟಿದ್ದಾರೆ ಹೆಂಗೆ ಗೊತ್ತಿಲ್ಲ. ಐ ಡೋಂಟ್ ಥಿಂಕ್ ಸೊ. ಅವ್ರೇನು ಎಫಿಷಿಯೆಂಟ್ ಅಂತಲ್ಲ, ಏನೋ ಕೊಟ್ಟಿದ್ದಾರೆ. ನನಗೇನೋ ಲ್ಯಾಂಡ್ ಮಾರ್ಕ್ ಥರದ ಅಥವಾ ಏನೋ ರಿಫಾರ್ಮ್ಸ್ ಏನೋ ಅಲ್ಲಿ ಕಾಣಿಸ್ತಾ ಇಲ್ಲ. ಸುಮ್ಮನೆ ನಾವೇ ಅವ್ರಿಗಿಂತ ಹೆಚ್ಚಿನ ರಿಫಾರ್ಮ್ಸ್ ಮಾಡಿದ್ವಿ. ಸೇಮ್ ನಾವೇನು ಮಾಡಿದ್ವಿ, ತಾಲೂಕು ಆಫೀಸ್ಗೆ ಹೋಗಿ ಎಲ್ಲಪ್ಪ ಬ್ಯಾಡ್ಜ್ ಹಾಕೊಂಡಿದ್ಯಾ, ನೇಮ್ ಪ್ಲೇಟ್ ಇದೆಯಾ, ಏನು ಎಷ್ಟೊತ್ತಿಗೆ ಬರ್ತಾ ಇದೆಯಾ, ನಾವೇನು ಕೇಳ್ತಿದ್ವೋ. ದಟ್ಸ್ ವಾಟ್ ಹಿ ಈಸ್ ಡೂಯಿಂಗ್. ನಿಮ್ಮ ಹತ್ರ ನಿಮ್ಮ ಏನು ಅಧಿಕಾರ ನೀವು ಅದನ್ನು ಮಾಡ್ತಾ ಇದ್ದೀರಾ, ಅವ್ರು ಮಿನಿಸ್ಟರ್ ಅದೇ ಮಾಡ್ತಿದ್ದಾರೆ. ಹೋಗಿ ಲೈವ್ ಮಾಡ್ತಾರೆ, ವಿಡಿಯೋ ಮಾಡ್ತಾ ಇದ್ದಾರೆ. ನಾವೇ ಮಾಡ್ತಾ ಇದೀವಿ. ನಾನಲ್ಲ, ನಮ್ಮ ಪಕ್ಷದವರು ಇನ್ನೂ ಏನು ಜನರಿಗೆ ಪರಿಚಯ ಇಲ್ದಿರೋ ಅನಾಮಿಕರು ನಮ್ಮ ಪಕ್ಷದಲ್ಲಿ ಟಿ ಶರ್ಟ್ ಹಾಕೊಂಡು ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ. ಅವ್ರ ಆಫೀಸಲ್ಲಿ ಕೂತ್ಕೊಂಡು ಎಷ್ಟೋ ರಿಫಾರ್ಮ್ಸ್ ತರ್ಬೋದು. ಅವರು ಅಮೇರಿಕದಲ್ಲಿ ಕೆಲಸ ಮಾಡಿದಂಥವ್ರು, ವಿಶ್ವಸಂಸ್ಥೆಯಲ್ಲೆಲ್ಲ ಇದ್ದಂಥವ್ರು ಕೃಷ್ಣ ಬೈರೇಗೌಡ. ಅಲ್ಲಿ ಡಿಜಿಟೈಸೇಷನ್ ಏನಾಗಿದೆ, ಕಂಪ್ಯೂಟರೈಸೇಷನ್ ಏನಾಗಿದೆ, ಮಾಡರ್ನೈಸೇಷನ್ ಏನಾಗಿದೆ ಅಂಥದನ್ನು ಇಲ್ಲಿ ರಾಜ್ಯಕ್ಕೆ ತರಬೇಕು. ಐ ಡೋಂಟ್ ಸಿ ದಟ್. ಈಸ್ ಬಿನ್ ಮಿನಿಸ್ಟರ್ ಫಾರ್ ಆಲ್ಮೋಸ್ಟ್ 10-15 years ನಾವು. ಸರ್ ಎರಡು ವಿಚಾರಕ್ಕೆ ಬರ್ತೀನಿ. ನೀವು ಇದರಲ್ಲಿ ಡೀಸೆಂಟ್ ಅನ್ಸೋದ್ರಲ್ಲಿ ಈಸ್ ಒನ್ ಆಫ್ ದ ಪರ್ಸನ್. ಮಿಕ್ಕಾಗೆ ಏನು ನನಗೇನು ಯಾರು ಕೆಲಸ ಮಾಡ್ತಾ. ಸರ್ ಎರಡನೇ ವಿಚಾರಕ್ಕೆ ಬರ್ತೀನಿ. ನೀವು ಆದರ್ಶವಾದಿಯಾಗಿದ್ರಿ, ಬರಿತಾ ಇದ್ರಿ. ನಿಮಗೆ ರಾಜಕೀಯಕ್ಕೆ ಬಂದು ನಿಂತ ಮೇಲೆ ಜಯನಗರದಲ್ಲಿ ಒಂದೆರಡು ಚಪ್ಪಲಿ ಸವಸದ ಮೇಲೆ ಗೊತ್ತಾಯಿತು, ಅಯ್ಯೋ ಪೊಲಿಟಿಕ್ಸ್ ಹಣೆ ಬರ ಹಿಂಗೆ ಅಂತೇಳಿ. ಇಲ್ಲ, ಗೊತ್ತಾಗಿಲ್ವೇನಿಲ್ಲ ಅಂದರೆ ಪೊಲಿಟಿಕ್ಸ್ ಹಣೆ ಬರ ಅಂತ ಇದು ಹೀಗೆ ಅಂತ ನನಗೆ ಬರಕ್ಕೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಮೊದಲು ಚಿಕ್ಕಂದಿನ ನಾನು ರಾಜಕೀಯದ ನೋಡ್ಕೊಂಡು ಬಂದವನು. ನಮ್ಮ ಮನೇಲಿ ರಾಜಕೀಯದ ಸ್ವಲ್ಪ ಚರ್ಚೆಗಳು, ಆಸಕ್ತಿಗಳು, ನಾವು ಅಂಥವ್ರ ಜೊತೆ ಒಡನಾಟಗಳು ಇದ್ದಿದ್ದೆಲ್ಲ, ಅಂದರೆ ಕೆಟ್ಟ ರಾಜಕಾರಣದ್ದಲ್ಲ, ಒಟ್ಟಾರೆ ಜನ ರಾಜಕಾರಣದ್ದು. ಸೊ ಹಾಗಾಗಿ ನಾನು ರಾಜಕೀಯ ಹೀಗೆ ಇದೇನೋ ಭ್ರಮನಿರಸನ ಯಾವತ್ತೂ ಆಗಿಲ್ಲ. ಒಟ್ಟು ಕಡಿಮೆ ಬಂದಿದ್ದಕ್ಕಾಗಿದೆ. ಆದರೆ ಹೊಸದೇನೋ ಗೊತ್ತಾಯ್ತು ಅಂತೇನಿಲ್ಲ. ಹೊಸದೇನು ಗೊತ್ತಾಯ್ತು, ಇವತ್ತಿನ ಹಿಂದಿನ ಕಾಲಕ್ಕಿಂತ ಇವಾಗ ಸ್ವಲ್ಪ ಜಾಸ್ತಿ ಹಣ, ಹೆಂಡ, ಜಾತಿ, ಕೋಮು ಈ ಥರದ ಪ್ರಭಾವ ಓಟಿನ ಮೇಲೆ ಜಾಸ್ತಿ ಆಗಿದೆ ಅನ್ನೋದು ಹೊಸದು ಗೊತ್ತಾಗುತ್ತೆ ಹೊರತು ಏನೋ ತುಂಬ ದೊಡ್ಡ ಶಾಕ್ ಆಗುವಂಥದ್ದು ಏನಿಲ್ಲ. ಓಟ್ ಕಡಿಮೆ ಬಂತು ಅನ್ನೋದು ಶಾಕ್ ನಮಗೆ. ಸರಿ, ಓಕೆ. ಎರಡನೇ ವಿಚಾರಗಳು, ಯಾಕಂದರೆ ಒಂದು ವಿಚಾರ ಹೇಳ್ತೀನಿ. ಜಯನಗರದಲ್ಲಿ ನಾನು ಮೊನ್ನೆ 2018 ನಿಂತು ಸುಮಾರು 1 ವರ್ಷ ಪ್ರಚಾರ ಮಾಡಿದಾಗ ನಾನು ಯಾರೋ ನಮ್ಗೆ ಪರಿಚಯದವ್ರು ಹೇಳಿದ್ದು, ಹೀಗೆ ಇಬ್ರಿಗೂ ಪರಿಚಯ, ನಮಗೂ ರಾಮಲಿಂಗಾರೆಡ್ಡಿ ಅವ್ರಿಗೂ ಪರಿಚಯ ಇರುವಂಥವ್ರು. ರಾಮಲಿಂಗಾರೆಡ್ಡಿ ಎಲೆಕ್ಷನ್ ದಿವಸ ಅಲ್ಲೆಲ್ಲೋ ಜಯನಗರ ಮಯ್ಯಾಸ್ ಹತ್ರ ನಿಂತ್ಕೊಂಡು ಹೇಳ್ತಾ ಇದ್ರಂತೆ, ಅವ್ರಿಗೊಂದು 10-15 ಸಾವಿರ ಓಟ್ ಬರುತ್ತೆ ಅಂತ. ನಮಗೆ ಬಂದಿದೆ, ನಮ್ಮ ಬಗ್ಗೆ ಬಂದಿದ್ದು 1850. ಅಂದರೆ ರಾಮಲಿಂಗಾರೆಡ್ಡಿ ಕ್ಯಾಲ್ಕುಲೇಷನ್ ನಮ್ಮ ಬಗ್ಗೆ ತಪ್ಪು. ರಾಮಲಿಂಗಾರೆಡ್ಡಿ ಅಷ್ಟು ಏನು ನೀವು ಹೇಳೋ ಸೀನಿಯರ್ ಪೊಲಿಟಿಷಿಯನ್, ಅಷ್ಟು ಅನುಭವ ಇರುವಂಥವ್ರು, ಯಾರಿಗೆ ಎಷ್ಟೆಷ್ಟು ಓಟ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆಲ್ಲ ಕೆಪಾಸಿಟಿ ಇರುವಂಥವ್ರು. ಅವ್ರು ಹೇಳಿದ್ರೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ನಾನು ಕೇಳಿಲ್ಲ, ನನ್ನ ಕಿವಿಯಾರೇ ಅವ್ರು ಹೇಳಿದ್ದನ್ನು ಕೇಳಿಲ್ಲ. ಬಟ್ ಯಾರೋ ಬಂದಿದ್ದು ಅವ್ರ ಜೊತೆ ಇದ್ದಂಥವ್ರು, ಅವತ್ತಿದ್ದಂಥವ್ರು ಬಂದು ಅವ್ರು ರಾಮಲಿಂಗಾರೆಡ್ಡಿ ಅವರು ಅಲ್ಲಿದ್ದಾಗ ಮಾತಾಡ್ತಿರೋವಾಗ ಹಿಂಗಂದ್ರು ಅಂತ ನನಗೆ ಹೇಳಿದ್ದು ಅಂದಿರ್ಬೋದು. ಬಟ್ ನಾವು ಎಲ್ರಿಗೂ ಅವತ್ತು ಇವ್ರು ಒಳ್ಳೆ ಓಟ್ ತಗೊಳ್ತಾರಪ್ಪ, ಓಟ್ ಕೀಳ್ತಾರಪ್ಪ ಅನ್ನುವಂಥ ಅಭಿಪ್ರಾಯ ಇಡೀ ಜಯನಗರದಲ್ಲಿತ್ತು. ರಿಸಲ್ಟ್ ಬಂದಂಗೆ ನೋಡಿದ್ರೆ 1852, 51 ಇರಬೇಕು. ಅದು ಒಂದು ಓಟ್ ಜಾಸ್ತಿ ಹೇಳ್ತೀನಿ ನಾನು. ಸರ್ ಮತ್ತೊಂದು ವಿಚಾರ ಹೇಳ್ಬಿಡ್ತೀನಿ. ಈಗ ವ್ಯವಸ್ಥೆ ಹೀಗಿರುವಾಗ ಯಾವುದೇ ಕ್ಯಾಬಿನೆಟ್ ಮಿನಿಸ್ಟ್ರಿಗೆ, ಯಾವುದೇ ಇಲಾಖೆಗೂ ಜಸ್ಟ್ ಬಿಕಾಸ್ ಆ ಎಕ್ಸಿಕ್ಯೂಟಿವ್ ಪವರ್ ಇದೆ ಅನ್ನುವ ಕಾರಣಕ್ಕೆ ಜನರನ್ನು, ಅಧಿಕಾರಿಗಳನ್ನ ಬದಲಾಯಿಸೋದಷ್ಟು ಈಸಿನಾ? ಜನರನ್ನ ಈಸಿ ಅಲ್ಲ. ಕಲ್ಚರನ್ನು, ವರ್ಕ್ ಕಲ್ಚರನ್ನು ಇಮ್ಯಾಜಿನ್. ಈಗ ನೀವೇ ಮಿನಿಸ್ಟರ್ ಆಗ್ತೀರಾ, ಕಂದಾಯ ಮಿನಿಸ್ಟರ್ ಆಗ್ತೀರಾ. ಇಮ್ಯಾಜಿನ್ ಮಾಡಿ, ವರ್ಕ್ ಕಲ್ಚರ್ಗಳಿಗೆ ದಶಕಗಳ ವರ್ಕ್ ಕಲ್ಚರು. ನೀವು ಪ್ರಾಮಾಣಿಕರಾಗಿದ್ದರೆ ಈಸಿ. ನೀವು ಪ್ರಾಮಾಣಿಕರಾಗಿದ್ದು, ದಕ್ಷರಾಗಿದ್ದು ನೀವು ರಾಜಿ ಆಗಲ್ಲ ಅನ್ನೋಗಿದ್ರೆ ಈಸಿ. ಯಾಕೆ ಈಸಿ ಅಲ್ಲ ಅಂದರೆ, ನೀವು ಯಾವುದೋ ಒಬ್ಬ ಅಧಿಕಾರಿ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕು ಅನ್ನೋವಾಗ ಅವನ ಜಾತಿ ಮಠಾಧೀಶ ಬರ್ತಾನೆ, ಅವನ ಜಾತಿ ರಾಜಕಾರಣಿ ಬರ್ತಾನೆ, ಇನ್ನು ಅವನ ಸೂಟ್ ಕೇಸ್ ಇಟ್ಕೊಂಡು ಬರ್ತಾನೆ. ಯಾವನಿಗೋ ಒಬ್ಬ ಮಠಾಧೀಶನಿಗೋ, ಒಬ್ಬ ರಾಜಕಾರಣಿಗೋ, ಒಬ್ಬ ಒಂದು ಸೂಟ್ ಕೇಸ್ಗೋ ನೀವು ಬಗ್ತೀರಾ ಅಂದರೆ, ಇನ್ಯಾವುದೋ ಇನ್ಫ್ಲುಯೆನ್ಸ್ಗೆ ಬಗ್ತೀರಾ, ಅಥವಾ ನಿಮ್ದೇನೋ ಒಂದು ಚೇಷ್ಟೆ ಇತ್ತು, ಅದ್ರದ್ದು ಯಾವುದೋ ವಿಡಿಯೋ ಆಗಿತ್ತು, ಹನಿ ಟ್ರ್ಯಾಪ್, ಇನ್ನೊಂದು ಕಾಂಪ್ರಮೈಸಿಂಗ್ ಪೊಸಿಷನ್ದು, ಸಿಚುವೇಶನ್ದು. ಪೀಪಲ್ ಆರ್, ಯು ಕ್ಯಾನ್ ಇನ್ಫ್ಲುಯೆನ್ಸ್ ಟುಡೇಸ್ ಪೊಲಿಟಿಷಿಯನ್ಸ್ ಬೈ ಮೆನಿ ವೇಸ್. ಸೊ ಯಾರು ರಾಜಿ ಇಲ್ಲದ ರೀತಿಯಲ್ಲಿ ಬದುಕ್ತಾರೋ, ಅಥವಾ ದೌರ್ಬಲ್ಯಗಳಿಲ್ಲದೆ ಬಂದಿರ್ತಾರೋ, ಮತ್ತು ಇವರು ನನಗೆ ನಾನು ಹೇಳಿದ್ನಲ್ವಾ, ನೀವು ಕೂತಿರುವಂಥ ಚೇರಲ್ಲೇ ಕೂತ್ಕೊಂಡು ನಂಗೆ ತುಂಬ ಹತ್ತಿರದ ನೆಂಟರು, ರಕ್ತ ಸಂಬಂಧಿಗಳು ಬಂದು, ರವಿ ಇಲ್ಲಿ ನಿಮ್ಮವ್ರು ಏನೋ ಮಾಡ್ತಾ ಇದ್ದಾರೆ, ನಮಗೆಲ್ರಿಗೂ ಕಷ್ಟ ಆಗಿದೆ, ಅವ್ರು ಬೇಡ ಅಂತ ಹೇಳಪ್ಪ ಅಂತ ಹೇಳಿದಾಗ, ನಾನು ಊಟ ಮಾಡಿದ್ರ, ತಿಂಡಿ ಮಾಡಿದ್ರ, ಅವನೇನಾರು ತಪ್ಪು ಮಾಡಿದಾನ, ಇಲ್ಲಲ್ವಾ, ನೀವೇನಾರು ತಪ್ಪು ಮಾಡ್ತಿದ್ದೀರಾ, ನಿಮ್ಗೆ ತಪ್ಪಿದೆ ಅಂತ ಹೇಳ್ತಾರಲ್ವಾ, ಅವರೇ ಹೇಳ್ತಾರೆ, ಹೌದು ನಮ್ದೇನೋ ಸ್ವಲ್ಪ ತಪ್ಪಾಗಿದೆ, ನಿಮ್ಮ ತಪ್ಪು ತಿದ್ಕೊಳ್ಳಿ, ಮುಂದಕ್ಕೆ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ತಪ್ಪಿದ್ದೂ ಅವನು ತಪ್ಪಿಲ್ಲ ಅಂದಾಗ ಅವ್ನು ನಾನು ಹೇಳಲ್ಲ. ನಿಮ್ಮ ತಪ್ಪಿಲ್ಲದೆ ಅವನೇನಾರು ಮಾಡಿದಾಗ ಗ್ಯಾರಂಟಿ ನಾನೇನು ಮಾಡಬೇಕೋ ಮಾಡ್ತೀನಿ, ನಮಸ್ಕಾರ, ಹೋಗಿದ್ದಾರೆ. ಸೊ ಹಾಗಾಗಿ
ನಾವು ಅಷ್ಟು ಸ್ಪಷ್ಟವಾಗಿ ಇದ್ಬಿಟ್ರೆ ನನಗೆ ಯಾರು ಆ ಥರ ಒತ್ತಡಗಳು ನೆನ್ನೆ ಮನೆಯೆಲ್ಲ ಒಂದು 2-3 ಫೋನ್ ಬಂದಿತ್ತು, ನಾನು ತೆಗೆದಿಲ್ಲ, ನನಗೆ ಗೊತ್ತಾಯಿತು ಇದು ಎಲ್ಲಿಂದ ಬರ್ತಾ ಇದೆ ಅಂತ. ಉತ್ತರ ಹೇಳೋದು ಅಷ್ಟೇ, ಉತ್ತರ ಹೇಳಿದ್ರು ಅಷ್ಟೇ ಒಂದೇ ಪರಿಣಾಮ. ಯಾಕೆ ಉತ್ತರ ಹೇಳಬೇಕು ನಾನು? ಯಾವುದೋ ಒಂದು ಕಡೆಗೆ ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ಫೋನ್ ಬರ್ತಾಯಿತ್ತು, ನಾನು ದೂರದಲ್ಲಿದ್ದು ಗುಲ್ಬರ್ಗದಲ್ಲಿ ತೆಗಿಯಕ್ಕೆ ಹೋಗಲಿಲ್ಲ, ನನಗೆ ಗೊತ್ತಾಯಿತು. ಸೊ ಹಾಗಾಗಿ ನೀವು ರಾಜಿ ಆಗಲ್ಲ ಅಂದಾಗ ನಿರಂತರವಾಗಿ ಜನ ನಿಮ್ಮ ಅಧಿಕಾರಿಗಳ ಕೆಳಗಡೆ ಇರೋ ಅಧಿಕಾರಿಗಳೇ ಬದಲಾಗ್ತಾರೆ. ಅವರೇನು ಅಧಿಕಾರಿಗಳು ಏನಾಗಿದ್ದಾರೆ, ಅವರು ಯಜಮಾನನಿಗೆ ಹೆಂಗೆ ತೃಪ್ತಿ ಪಡಿಸೋದು ಅಂತ ತಿಳ್ಕೊಂಡಿದ್ದಾರೆ. ನಾನಿರೋದು ತಿನ್ನೋದೇ ಅನ್ನ ಸಾರು ಅಥವಾ ಮುದ್ದೆ ಅನ್ನ ಸಾರು ಅಂದಾಗ ಅಷ್ಟೇ ಕೊಡ್ತಾರೆ. ನಾವು ಅವ್ರ ಜೊತೆಗೆ ಏನೇನೋ ಬೇಕು ಅಂದಾಗ ಅದನ್ನು ಸಪ್ಲೈ ಮಾಡ್ತಾರೆ. ನೀವು ಹೇಳಿ ಇಷ್ಟೇ ತಿನ್ನೋದು ನಾನು, ನೀನು ಹಂಗೆ ತಿನ್ನಯ್ಯ ಅಂತ ತಿಂತಾರೆ. ಭಾಳ ಸಂತೋಷ ರೆಡ್ಡಿ ಅವರೇ, ನೀವು ಜನಗಳ ಮೇಲೆ, ಸಮಾಜದ ಮೇಲೆ, ವ್ಯವಸ್ಥೆ ಮೇಲೆ ಇನ್ನೂ ನೀವು ಭರವಸೆನ ಕಳ್ಕೊಂಡಿಲ್ಲ. ಭರವಸೆನ ಕಳ್ಕೊಂಡ್ಮೇಲೆ ಬದುಕೆಲ್ಲಿದೆ? ಈ ಆಪ್ಟಿಮಿಸಮ್ ಎಲ್ಲಿಂದ ಬರ್ತಾ ಇದೆ? ನಾವು ಸತ್ಯ, ಅಹಿಂಸೆ, ನ್ಯಾಯ ಅಂತ ನಿಮ್ಮ ಮೇಲಲ್ಲ, ಜನಗಳ ಮೇಲೆ. ಅದೇನೆ, ಜನಕ್ಕೆ ಮನುಷ್ಯ ಪರಮಸ್ವಾರ್ಥಿ, ಯಾವ ರೀತಿ ಕೆಟ್ಟ ರೀತಿನಲ್ಲ, ಅವನು ತನ್ನ ಹಿತವನ್ನು ಬಯಸುವಂತಹ ಪ್ರತಿಯೊಂದು ಪ್ರಾಣಿ. ನೀವು ಇವರೇ ಡಾಕ್ಟರ್, ಮೊದಲಿಗೆ ನಾನು ಇನ್ನೊಂದು ಹೇಳಬೇಕು, ನೀವು ಥ್ಯಾಂಕ್ ಯು ಫಾರ್ ಯುವರ್ ಸರ್ವಿಸ್ ಟು ದ ಕಂಟ್ರಿ, ಯು ಸರ್ವ್ಡ್ ಇನ್ ದ ಮಿಲಿಟ್ರಿ. ಸೊ ಅದಕ್ಕೆ ಎರಡನೇದಾಗಿ ಯು ಆರ್ ಎ ಗೌರ್ಮೆಂಟ್ ಡಾಕ್ಟರ್. ಸೊ ಅದರಲ್ಲೂ ವಿಶೇಷವಾಗಿ ವೈದ್ಯರು ಅಂದರೆ ಸರ್ಕಾರಿ ಸೇವೆಯಲ್ಲಿ ಕೆಲಸ ಮಾಡುವಂಥ ವೈದ್ಯರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ. ಸೊ ಐ ರಿಯಲಿ ಥ್ಯಾಂಕ್ ಯು. ಲಂಚ ತಗೊಳ್ದಿರೋ ಡಾಕ್ಟರ್ ಸರ್, ಥ್ಯಾಂಕ್ ಯು. ಅದಕ್ಕೇ ಅವತ್ತವರೇ ನಮ್ಮ ಹತ್ರ ಎದುರು ಬಂದು ಕೂತ್ಕೊಳ್ಳೋಕೆ ಹಾಕುವಂಥದ್ದು. ಸೊ ಹಾಗಾಗಿ ಯು ಆರ್ ಸರ್ವಿಂಗ್ ದ ಪುವರ್ ಪೀಪಲ್. ಸೊ ಹಾಗಾಗಿ ಐ ಥ್ಯಾಂಕ್ ಯು ವೆರಿ ಮಚ್. ಮೂರನೇದಾಗಿ ಯು ಹ್ಯಾವ್ ಇಂಟ್ರೆಸ್ಟ್ ಇನ್ ವೇರಿಯಸ್ ಥಿಂಗ್ಸ್ ಜಸ್ಟ್ ಲೈಕ್ ಮೀ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯು ಥಿಂಕ್ ಆಫ್ ದ ಸೊಸೈಟಿ ಬದಲಾಗಬೇಕು, ಒಳ್ಳೇದಾಗಬೇಕು, ನಾವು ಒಂದು ಗೌರವ ಘನತೆಯಿಂದ ಬದುಕೋಗಬೇಕು ಅಂತ. ಸೊ ಐ ಕಂಗ್ರ್ಯಾಚುಲೇಟ್ ಯು ಫಾರ್ ದಟ್. ಸೊ ಹಾಗಾಗಿ ಅದನ್ನು ಹೇಳಿಬಿಟ್ಟು ಮುಂದಕ್ಕೆ ಹೇಳೋ ಆಗಿದ್ರೆ ಎಲ್ಲ ಪ್ರಾಣಿಗಳು ಇವರೇ ಡಾಕ್ಟರ್, ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಸೆಲ್ಫಿಶ್ ಜೀನ್ ಅಂತ ಬಹುಶಃ ಯಾರ್ದು ರಿಚರ್ಡ್ ಡಾಕಿನ್ಸ್ ಒಂದು ಬುಕ್ ಇರಬೇಕು, ಒಳ್ಳೆ ಫೇಮಸ್ ಬುಕ್ ಅದು. ಸೊ ನಾವೆಲ್ಲರೂ ಎಲ್ಲವೂ ತನ್ನ ಹಿತಾಸಕ್ತಿಯನ್ನು ಗಮನದಲ್ಲಿ ಇಟ್ಕೊಂಡೇ ಪ್ರಪಂಚದಲ್ಲಿ ಜೀವ ಬದುಕುವಂಥದ್ದು. ಸೊ ಮನುಷ್ಯನು ಅಷ್ಟೇ ನೋಡ್ತಾ ಇರ್ತಾನೆ ಯಾವಾಗಲೂ ಒಂದು ಕಾಲಕ್ಕೆ ನನ್ನ ಹಿತ, ನನ್ನ ಮುಂದಿನ ಸಂತತಿಯ ಹಿತ, ಅದರ ಮುಂದಿನ ಸಂತತಿಯ ಹಿತ ಯಾವುದ್ರಲ್ಲಿದೆ ಅಂತ ಗಲಿಬಿಲಿಗೊಳಗಾದಾಗ ಇವತ್ತಿನ ಸ್ಥಿತಿ ಬರುತ್ತೆ. ಹಾಗಾಗಿ ನಾವು ನೆಮ್ಮದಿಯಿಂದ ಬದುಕಬೇಕು, ನಮ್ಮ ಸಂತತಿಗಳು ಉಳಿಬೇಕು ಅಂದರೆ ಅವನು ಇವತ್ತಲ್ಲ ನಾಳೆ ಒಳ್ಳೆ ತೀರ್ಮಾನ ತಗೊಳ್ತಾನೆ, ಒಳ್ಳೆ ವ್ಯವಸ್ಥೆ ಕಟ್ಕೊಳ್ತಾನೆ. ಅದಕ್ಕೆ ಅವ್ಯವಸ್ಥೆ ಆದಾಗ, ಕುವ್ಯವಸ್ಥೆ ಆದಾಗ ಮತ್ತೆ ಒಳ್ಳೆ ಸುವ್ಯವಸ್ಥೆ ಕಟ್ಕೊಳ್ಳೋಕ್ಕೆ ನಿರಂತರ ಪ್ರಯತ್ನಗಳು ಮನುಷ್ಯನ ಜೀವ ವಿಕಾಸದ ಪಥದಲ್ಲಿ ಆಗಿದೆ. ಹಾಗಾಗಿ ನಾನು ಅದ್ರ ಮೇಲೆ ಆ ಜೀನ್ಸ್ ಅಂತೇನಿದೆ, ಸೆಲ್ಫಿಶ್ ಜೀನ್, ತನ್ನ ಹಿತವನ್ನು ಕಾಪಾಡಿಕೊಳ್ಳುವಂತಹ ಒಂದು ಶಕ್ತಿ ಪ್ರತಿ ಜೀವಕಣದಲ್ಲೂ ಇದೆಯಲ್ವಾ, ಅದ್ರ ಮೇಲೆ ನಾನು ನಂಬಿಕೆ ಇಟ್ಟಿದ್ದೀನಿ. ಮನುಷ್ಯ ನಿಮ್ಮ ಮೇಲೆ, ನನ್ನ ಮೇಲೆ, ಅವ್ರ ಮೇಲೆ, ಇವ್ರ ಮೇಲೆ. ಯು ಫೀಲ್ ಹ್ಯೂಮನ್ ವಿಲ್ ಅಡಾಪ್ಟ್ ಫಾರ್ ಎ ಬೆಟರ್ ಸೊಸೈಟಿ ಇವೆಂಚುಯಲಿ, ಆಲ್ ದ ಟೈಮ್. ಹಾಗಾಗಿ ಮಧ್ಯದಲ್ಲಿ ಅಬರೇಷನ್ಸ್ ಏನೋ ಒಂದಷ್ಟು ಆಗುತ್ತೆ, ಅದು ಆಗ್ತಾ ಇರುತ್ತೆ. ಅದು ಕಾಲ. ಯಾಕಂದರೆ ಇವತ್ತು ಯಾವ್ದು ಒಳ್ಳೇದು ಅಂದ್ಕೊಂಡಿರ್ತೀವೋ ನಾಳೆಗೆ ಅದು ಕೆಟ್ಟದ್ದು ಆಗಬಹುದು. ಇವತ್ತು ಎಷ್ಟೋ ವ್ಯಾಲ್ಯೂಸ್ ನಾವು ಅಂದ್ಕೊಂಡಿರೋದು ಹಿಂದೆ 20 ವರ್ಷಗಳಿಂದ ದೊಡ್ಡ ವ್ಯಾಲ್ಯೂ ಅಂದ್ಕೊಂಡಿದ್ದು ಇವತ್ತು ರೆಟ್ರೋಗ್ರೆಸಿವ್ ಅಂತ ಅನಿಸಿದೆ. ಹಾಗಾಗಿ ಐ ಬಿಲೀವ್ ಇನ್ ದಟ್ ರೆಡ್ಡಿ ಅವರೇ, ಎವಲ್ಯೂಷನ್. ಮುಂದೊಂದು ದಿನ ಜನ ಮನಸ್ಸು ಮಾಡಿ ನಿಮ್ಮ ಪ್ಯಾಕೇಜಿಂಗ್ ಸರಿಯಾಗಿ ಮಿನಿಸ್ಟರ್ ಆದರೆ ಯಾರ ಹೆಸರಲ್ಲಿ ಪ್ರಮಾಣ ವಚನ ತಗೋಬೇಕು ಅಂತಿದ್ದೀರಾ? ಅಂದರೆ ಪ್ರಮಾಣ ವಚನ ಯಾರ ಜೊತೆ? ಯಾರ ಹೆಸರಲ್ಲಿ? ಹೆಸರಲ್ಲ ಸರ್, ಇದರ ಕನಸುಗಳೇ ಇಲ್ಲ. ನೀವು ಬಿಲೀಫ್ ಎಲ್ಲಿದೆ ನಿಮ್ದು? ನೀವು ಕನಸು ಕಾಣಲ್ಲ ಈ ಥರ ಒಂದಿನ ಪ್ರಮಾಣ ವಚನ ತಗೊಳ್ಳೋದು? ಆತ್ಮಸಾಕ್ಷಿಗಿಂತ ಆತ್ಮಸಾಕ್ಷಿ ಮೇಲೆ ತಗೋತೀರಾ? ಇಲ್ಲ, ನಾನು ತಗೊಳ್ತೀನಿ ಅಂತ ಹೇಳ್ತಾ ಇಲ್ಲ. ಆತ್ಮಸಾಕ್ಷಿಗಿಂತ ದೊಡ್ಡ ಏನು ಪ್ರಮಾಣ ಯಾರ ಮೇಲೆ ತಗೊಳಕ್ಕಾಗಲ್ಲ. ಅದ್ರಲ್ಲಿ ಪ್ರಮಾಣ ತಗೋಬೇಕಲ್ಲ, ನೀವು ತಗೊಳ್ಬೇಕು ಅದನ್ನೇ. ಆದರೆ ನೀವು ಆತ್ಮಸಾಕ್ಷಿನೇ ಇಲ್ಲದಿರುವಂಥ ಕಾಲದಲ್ಲಿ ನಾವಿರುವಾಗ ಈಗ ಸತ್ಯದ ಹೆಸರು ಮೇಲೆ ತಗೊಳ್ತಾರೆ, ಅಪ್ಪನ ಹೆಸರು ಮೇಲೆ ತಗೊಳ್ತಾರೆ, ಬಸವಣ್ಣನ ಹೆಸರು ಮೇಲೆ ತಗೊಳ್ತಾರೆ, ಗಾಂಧಿ ಹೆಸರು ಮೇಲೆ ತಗೊಳ್ತಾರೆ, ಅವ್ರಿಗೆ ಏನು ದುಡ್ಡು ತಗೊಂಡು ಮಿನಿಸ್ಟರ್ ಮಾಡಿದಂಥ ಒಬ್ಬ ದೊಡ್ಡ ಮನುಷ್ಯನ ಮೇಲೆ ತಗೊಳ್ತಾರೆ. ಸೊ ಹಾಗಾಗಿ ಇವ್ರ ಪ್ರಮಾಣ ವಚನ ಅನ್ನುವಂಥದ್ದು ಕೋರ್ಟಲ್ಲಿ ಹೋಗ್ಬಿಟ್ಟು ಭಗವದ್ಗೀತೆ ಮೇಲೆ, ಕುರಾನ್ ಮೇಲೆ, ಬೈಬಲ್ ಮೇಲೆ ಸತ್ಯವನ್ನೇ ನುಡಿತೀನಿ, ಸತ್ಯವನ್ನಲ್ಲದೆ ಬೇರೆ ನುಡಿಯಲ್ಲ ಅಂತೇಳಿ ಸುಳ್ಳು ಹೇಳ್ತಾ ಇರ್ತಾರೆ ಬದ್ಮಾಷ್ಗಳು. ಸೊ ಹಾಗಾಗಿ ಪ್ರಮಾಣ ವಚನ ಅನ್ನುವಂಥ ತಗೊಳ್ಳೋದು ಅನ್ನೋದಕ್ಕಿಂತ ನೀವು ಸೀರಿಯಸ್ ಆಗಿ ಬೇರೆ ವಿಚಾರ ಕೇಳಿದ್ರೆ ಅದೊಂಥರ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಯಾರ ಹೆಸರು ತಗೋತೀರಾ? ನಾನು ಸತ್ಯ, ಗಾಂಧೀಜಿ ವ್ಯಕ್ತಿಗಳ ಮೇಲೆ ತಗೊಳಂಗಿದ್ರೆ ಗಾಂಧಿ ಇರ್ಬೋದು, ಬುದ್ಧನು, ಬಸವಣ್ಣ, ಕುವೆಂಪು, ತಾಯಿ ತಂದೆ, ನಮಗೆಲ್ಲ ಯಾವ ಊರ್ ದೇವರು ಈ ಊರ್ ದೇವ್ರ ಮೇಲೆ ಇಲ್ಲ, ದೇವ್ರ ಮೇಲೆ ತಗೊಳ್ಳಲ್ಲ ನಾನು. ದೇವರು ತುಂಬ ಸಬ್ಜೆಕ್ಟಿವ್ ಆಗಿರುವಂಥದ್ದು. ಸೊ ಹಾಗಾಗಿ ದೇವ್ರಿಗೆ ಮಾಡಿರೋಷ್ಟು ಮೋಸ ಮನುಷ್ಯ ತಾನೇ ಸೃಷ್ಟಿ ಮಾಡಿರೋ ದೇವ್ರಿಗೆ ಮೋಸ ಮಾಡಿರೋಷ್ಟು ಮನುಷ್ಯ ಯಾರಿಗೂ ಮಾಡಿಲ್ಲ. ಹಾಗಾಗಿ ದೇವ್ರ ಮೇಲೆ ತಗೊಳ್ಳಲ್ಲ ನಾನು. ಅದು ತುಂಬ ವೈಯಕ್ತಿಕವಾದಂಥದ್ದು. ವ್ಯಕ್ತಿಗಳ ಮೇಲೂ ತಗೊಳಕ್ಕೆ ಹೋಗಲ್ಲ, ಯಾವುದೇ ವ್ಯಕ್ತಿಗಳ ಮೇಲೆ ತಗೊಂಡ್ರೆ ಸತ್ಯ ಅಥವಾ ಇನ್ನೊಂದು ಯಾವುದ್ರ ಮೇಲೆ. ಅದಕ್ಕಿಂತ ಮುಖ್ಯವಾಗಿ ನಿನ್ನೆದೆಯ ದನಿ, ಕುವೆಂಪು ಹೇಳ್ತಾರಲ್ಲ, ಹಿಂದಿನ ಋಷಿಗಳು ಮಾನವರೇ ನಮ್ಮಂತೆ, ಅವರ ಶಾಸ್ತ್ರವು ಅವರ ಕಾಲಕ್ಕೆ ಮಾತ್ರ, ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಿನ್ನ ಹೃದಯವೇ ನಿನಗೆ ಶ್ರೀಧರ್ಮ ಸೂತ್ರ, ಕುವೆಂಪು ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ಹೃದಯ, ನಮ್ಮ ಆತ್ಮಸಾಕ್ಷಿ, ಅದಕ್ಕಿಂತ ಆತ್ಮದನಿಗಿಂತ
ಮಿಗಿಲಾದ ಧ್ವನಿ ಇರುವುದೇ ಅಂತ ಕುವೆಂಪು ಅವ್ರು ಕೇಳ್ತಾರೆ ಆ ಇದರಲ್ಲಿ. ಯಾವ ಕಾಲದ ಶಾಸ್ತ್ರ ಏನು ಹೇಳಿದ್ದಾರೆ ಏನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನು ಅಂತ. ಸೊ ಆ ಎದೆಯ ದನಿಗೆ ತಗೊಳ್ತೀನಿ ನಾನು. ಸರ್ ಕಾರ್ಯಕ್ರಮದ ಕೊನೆ ಅಂತ ಹೇಳಿದ್ದೀವಿ ಸರ್. ಈಗ ಇದು ನೋಡಿ, ಬೇರೆ ಬೇರೆ ಇದೆ, ಕೈ ಇದೆ, ಕಮಲ ಇದೆ, ಈ ವಿಷನ್ ಇಲ್ಲಿಂದ ಬಂತು ಸರ್? ವಿಸಿಲ್ಲು ನಾನು 2013 ಎಲೆಕ್ಷನ್ ನಿಂತಾಗ ಲೋಕಸತ್ತಾ ಪಕ್ಷದ ಚಿಹ್ನೆ ವಿಸಿಲ್ ಆಗಿತ್ತು. ವಿಶಿಲ್ಲು ನಮಗೇನು ಗೊತ್ತಾ, ಕೆಲವು ಜನರಿಗೆ ಕನ್ಫ್ಯೂಷನ್ ಆಗೋದು, ನಿಮ್ದು ಶರ್ಟ್ ಎಲ್ಲೋ, CSK ಅವ್ರದ್ದು ಶರ್ಟ್ ಎಲ್ಲೋ, ಅವ್ರದ್ದು ವಿಸಿಲ್ ಪೋಡು, ನಿಮ್ ಚಿಹ್ನೆ ವಿಸಿಲ್. ಯಾರು ಹೇಳಿಲ್ವಾ ಈಗ ನಿಮ್ಮನ್ನ, ಯಾರು CSK ಫ್ಯಾನ್ಸ್ ಅಂತ ಕೇಳಿಲ್ವಾ ಮಧ್ಯದಲ್ಲಿ? ಸೊ ಹಾಗಾಗಿ ಅದು ತುಂಬಾ ನಾವು ಚುನಾವಣಾ ಪ್ರಚಾರ ಮಾಡಿದಾಗ ನಂಗೆ ತುಂಬಾ ಇದಾಗ್ಬಿಡ್ತು, ಅದು ಕನ್ವೀನಿಯಂಟ್ ಆಯ್ತು ಪ್ರಚಾರ ಮಾಡೋದಕ್ಕೆ. ವಿಷಲ್ ಊದ್ಕೊಂಡು ಹೋಗ್ತಾ ಇದ್ರೆ ತೋರ್ಸೋದು ಸುಲಭ, ₹1 ₹2 ಸಿಗುತ್ತೆ. ಬೇಕಾದ್ರೆ ಮಕ್ಳಿಗೂ ಅಲ್ಲಿ ಇಲ್ಲಿ ಕೊಟ್ಕೊಂಡು ಹೋಗ್ಬೋದು, ಕೊಡ್ತಾ ಹೋಗ್ಬೋದು, ಏನೋ ಮಾಡ್ಬೋದು, ಒಂದು ಒಳ್ಳೆ ಪ್ರಚಾರಕ್ಕೆ ಮಾಡ್ಬೋದು. ಸೊ ಅದಕ್ಕೆ ನಾವು ಆಕ್ಚುಲಿ 2023 ನಮ್ಗೆ ವಿಸಿಲ್ ಸಿಗ್ಲಿಲ್ಲ. ನಮ್ಮಲ್ಲಿ ಜೊತೆ ಇದ್ದಾನೆ ಒಬ್ಬ ಕದೀಮ, ಅವನೇ ಒಂದು ಪಾರ್ಟಿ ತರಕ್ ಮಾಡ್ಕೊಂಡು ಮತ್ತೇನ್ ಸಿಕ್ತು? ಸೊ ನಮ್ಗೆ ಟಾಸ್ಕ್ ತಗೊಂಡ್ವಿ ನಾವು. ಈಗ ಮತ್ತೆ ವಿಸಿಲ್ ಇಟ್ಕೊಂಡಿದೀವಿ, ಮತ್ತೆ ವಿಸಿಲ್. ಬಹುಶಃ ಒಂದು ಅಂದ್ರೆ ನಮ್ಗೆ ಗೊತ್ತಾಗಿದ್ದು ಏನಂದ್ರೆ ಪ್ರಚಾರಕ್ಕೆ ಅದು ಇಂಪಾರ್ಟೆಂಟ್ ಅಷ್ಟೇ ಹೊರತು ಜನ ಸಿಂಬಲ್ ಗುರುತಿಟ್ಕೊಂಡು, ಈಗ ನೋಡಿ ಮೊನ್ನೆ ಇದ್ರಲ್ಲೆಲ್ಲ ಏನಾಯ್ತು, ಚಿಹ್ನೆಗಳೇ ಬದಲಾಗ್ಬಿಡ್ತು. ಮಹಾರಾಷ್ಟ್ರದಲ್ಲಿ ಪವಾರ್ಗೆ ಆಗಲಿ ಅಥವಾ ಪವಾರ್ ವಿಸಿಲ್ ಪವಾರ್ ಚಿಹ್ನೆ ಹೋಗ್ಬಿಡ್ತು. ಇವ್ರದ್ದು ಯಾರ್ದದು ಯಾರಪ್ಪ NCPದು ಚಿಹ್ನೆ ಹೋಯ್ತು, ಉದ್ಧವ್ ಠಾಕ್ರೆದು ಚಿಹ್ನೆ ಹೋಗ್ಬಿಡ್ತಲ್ಲ, ಶಿವಸೇನೆ ಚಿಹ್ನೆ ಶಿಂದೆಗೆ ಹೋಗ್ಬಿಡ್ತು. ಯಾವುದು MP ಎಲೆಕ್ಷನ್ಗೆ, ಮತ್ತೆ MLA ಎಲೆಕ್ಷನ್ಗೆ ಅದು ಏನೇನಾಯ್ತು. ಸೊ ಆದ್ರೂ ಅವರು MP ಎಲೆಕ್ಷನಲ್ಲಿ ದೇ ಪರ್ಫಾರ್ಮ್ ಬೆಟರ್ ದ್ಯಾನ್ ದ ಪೀಪಲ್ ಹೂ ಹ್ಯಾಡ್ ಒರಿಜಿನಲ್ ಸಿಂಬಲ್. ಸೊ ಹಾಗಾಗಿ ಸಿಂಬಲ್ ಏನು ದೊಡ್ಡ ವಿಚಾರ ಅನಿಸಿಲ್ಲ. ಬಟ್ ನಾವು ಅದು ವಿಸಿಲ್ ನಮಗೆ ನಾವು ಮಾಡ್ತಿರೋ ಕೆಲಸಕ್ಕೆ ಮತ್ತು ನಾವು ಪ್ರಚಾರ ಮಾಡೋ ಸಂದರ್ಭದಲ್ಲಿ ಇಟ್ ಹ್ಯಾಸ್ ಕಮ್ ವೆರಿ ಹ್ಯಾಂಡಿ, ಚೀಪ್ ಅಂಡ್ ಬೆಸ್ಟ್. ₹2 ವಿಸಿಲ್ಲು. ಹೌದು, ಪ್ರಚಾರ ₹100 ಅಷ್ಟು. ವೋಟ್ ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅಷ್ಟೆಲ್ಲ ಮಾಡಿದ್ರು ವಾಟ್ ಮೋಟಿವೇಟ್ಸ್ ಪೀಪಲ್ ಟು ವೋಟ್ ಫಾರ್ ಯು ಅಂತ ಅದು ನಮಗೆ ಗೊತ್ತಿದೆ, ನಿಮ್ಗೆ ಗೊತ್ತಿದೆ. ಆದರೆ ನಾವು ಅದು ಮಾಡೋಕ್ಕಾಗಲ್ಲ, ಮಾಡಬಾರ್ದು, ಮಾಡಲ್ಲ. ಸರ್ ಕೊನೆ ಅಂತ ಸರ್, ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ ಸರ್. ನಿಮ್ಮ ಫೇವ್ರೇಟ್ ರೈಟರ್ ಯಾರು? ಕುವೆಂಪು. ಫೇವ್ರೇಟ್ ಸ್ಪೋರ್ಟ್ಸ್ ಪರ್ಸನ್ ನಾನು ತುಂಬ ಜಾಸ್ತಿ ಯಾರನ್ನೂ ಅಷ್ಟೇನು ಇಷ್ಟಪಟ್ಟಿಲ್ಲ, ಇಷ್ಟ ಇಲ್ಲ. ಏನು ಸ್ಪೋರ್ಟ್ಸ್ ಪರ್ಸನ್ನು ಹಲವಾರು ಜನ ಇದ್ದಾರೆ, ಈ ಕ್ರಿಕೆಟಲ್ಲಾಗಲಿ ಇನ್ನೊಂದರಲ್ಲಾಗಲಿ. ಆದರೆ ನನಗೆ ಅವರು ಬೇರೆ ರೀತಿಯಲ್ಲಿ ಆದರ್ಶ ಆಗಬೇಕು. ಫೇವ್ರೆಟ್ ಹೀರೋಯಿನ್ನು ಅಂತಿಲ್ಲ, ಆದರೆ ನಾನು ಹಲವಾರು ಹೀರೋಯಿನ್ಗಳನ್ನ ಇಷ್ಟಪಟ್ಟಿದ್ದೀನಿ. ಶ್ರೀದೇವಿ ಹಲವಾರು ಅಂದರೆ ಬೇರೆ ಅವರು ಸೆಕ್ಸ್ ಸಿಂಬಲ್ಸ್ ಅಂತ ಆಗಲಿ ಅಥವಾ ಗ್ಲಾಮರ್ ಆ್ಯಕ್ಟಿಂಗಲ್ಲಿ ಕನ್ನಡದಲ್ಲಿ ಏನು ಆರತಿ, ಲೀಲಾವತಿ, ಜಯಂತಿ, ಈ ಥರ ಹಳಬರು, ಇನ್ಕ್ಲೂಡಿಂಗ್ ಮಾಲಾಶ್ರೀನೂ ಎಷ್ಟೋ ಅವರು ಒಳ್ಳೊಳ್ಳೆ ಕೆಲವೊಂದು ಸಿನಿಮಾಗಳಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ರಾಮಾಚಾರಿ ಥರ ಸಿನಿಮಾದಲ್ಲಿ ಇತ್ತೀಚೆಗೆ ನಾವು ನೋಡಿದಾಗೆ. ಆಮೇಲೆ ಈ ನಿಮ್ಮದೇ ಕೊಡಗಿನ ರಶ್ಮಿಕಾ, ನಾನೇನು ಆಕೆ ಬುದ್ಧಿ ಬಗ್ಗೆ ಆಗಲಿ ಕೆಲವು ವಿಚಾರಗಳೆಲ್ಲ ಇನ್ನು ನಾನೇನು ರಶ್ಮಿಕಾ ಇಷ್ಟ ಇಲ್ಲ. ಆದರೆ ರಶ್ಮಿಕಾ ಪುಷ್ಪ 1 ಮಾಡಿರೋ ಆ್ಯಕ್ಟಿಂಗ್ ಇದೆಯಲ್ಲ, ಅದ್ಭುತವಾಗಿದೆ ಕೆಲವೊಂದು ಆ್ಯಕ್ಟಿಂಗು ಕೆಲವು ಸಿನಿಮಾಗಳಲ್ಲಿ. ಸೊ ನಟರ ವಿಚಾರಕ್ಕೆ ಬಂದಾಗ ರಾಜ್ಕುಮಾರ್ಗೆ ಸಾಟಿ ಯಾರು ನಮ್ಮ ಇಂಡಿಯಾದಲ್ಲಿ, ದೇಶದಲ್ಲೇ ಆ ಥರ ಮಲ್ಟಿ ರೋಲ್ಸ್ ಮಾಡಿದಂಥ ಪೌರಾಣಿಕ ಪಾತ್ರಗಳು, ಪೌರಾಣಿಕ, ಚಾರಿತ್ರಿಕ, ಸಾಮಾಜಿಕ. ಈಗ NTRಗೆ ಒಂದು ಫಿಕ್ಸು ಪೌರಾಣಿಕ, ಆಮೇಲೆ ಒಂದು ಸ್ವಲ್ಪ ಆಂಗ್ರಿ. ಹಿಂದೆ ನಾಟಕಗಳೆಲ್ಲ ಮಾಡಿದ್ರ? ನಾಟಕಗಳಲ್ಲಿ ಸ್ಕೂಲಲ್ಲಿ ಮಾಡಿದ್ದೆ ಸರ್. ಈಗ ನಮ್ಮನ್ನ ಈ ತುಂಬ ಜನ ಯಾರು ನೋಡ್ತಾರೆ, ನೀವು ರಾಜ್ಕುಮಾರ್ ಸ್ಟೈಲಲ್ಲಿ KRS ಪಕ್ಷಕ್ಕೆ ವೋಟ್ ಕೇಳೋರು ಹೆಂಗೆ ಕೇಳ್ತೀರಾ ಸರ್? KRS ಪಕ್ಷಕ್ಕ ಇಲ್ಲ, ಮಿಮಿಕ್ರಿ ಬರೋದಿಲ್ಲ ನನಗೆ. ಮಿಮಿಕ್ರಿ ತಮಾಷೆ ಮಾಡ್ತೀನಿ ಸ್ವಲ್ಪ ಚೂರು, ನಿಮ್ಗೆ ಅದೆಲ್ಲ ಇದೆ ಗೊತ್ತೇನಿ, ಅವೆಲ್ಲ ಇದೆ. ಆದರೆ ಮಿಮಿಕ್ರಿ ನಾನು ಟ್ರೈ ಮಾಡಿಲ್ಲ, ಮಿಮಿಕ್ರಿ ಮಾಡೋದಿಲ್ಲ. ಏನಾರೊಂದು ಅಭಿಮಾನಿ ದೇವರು ಆದ್ರೆ ನಾವು ಆ ರೀತಿಯಲ್ಲಿ ಕೇಳಿ ಇಲ್ಲ, ಒಂದು ಹೃದಯದಿಂದ ಕೇಳ್ಬಿಡಿ. ನಾವು ಇತ್ತೀಚೆಗೆ ನಮ್ದು ಸ್ಲೋಗನ್ ಮಾಡ್ಕೊಂಡಿದ್ವಿ. ಕೆಲವೊಂದು ಕಡೆ ಪೊಲೀಸರು ಸಮಸ್ಯೆ ಮಾಡಿದಾಗ, ಇನ್ನೊಂದೇನೋ ದಬ್ಬಾಳಿಕೆ ಮಾಡಿದಾಗ, ಹೊಳೆ ನರಸೀಪುರದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಅಲ್ಲ ದಬ್ಬಾಳಿಕೆಯಾಗಿ ನಮ್ಮ ಮೇಲೆ ಕಲ್ಲೆಲ್ಲ ಹೊಡೆದ್ರು, ನನಗೂ ಗಾಜೆಲ್ಲ ಬಿತ್ತು. ಸೊ ಅದಕ್ಕೆ ಯಾರು ಏನು ಮಾಡುವರು, ನಮಗೇನು ಕೇಡು ಮಾಡುವರು, ಸತ್ಯದ ಹಾದಿಯಲ್ಲಿರುವಾಗ, ಧರ್ಮವೇ ರಕ್ಷಿಸುತ್ತಿರುವಾಗ, ನಾಡಿಗೆ ನಾಡೇ ಹಿಂದಿರುವಾಗ, ಕನ್ನಡ ನಮ್ಮುಸಿರಾಗಿರುವಾಗ, ಯಾರು ಏನು ಮಾಡುವರು. ಹಾಗಾಗಿ ಅದೇ ಥರಕ್ಕೆ ಯಾರು ತಿಳಿಯರು ಇನ್ನ ಭುಜಬಲದ ಪರಾಕ್ರಮ ಅಂತ ನಾನು ಬಬ್ರುವಾಹನ. JC ಪಕ್ಷಗಳಿಗೆ ಹೇಳಿ ಸರ್, ಯಾರು ತಿಳಿಯೋರು ನಿಮ್ಮ? ಅದು ಎಲ್ಲದಕ್ಕೂ ಕಾರಣ ದುಡ್ಡು ತಗೊಂಡು ಓಟ್ ಹಾಕುವ ಅಲ್ಲಲ್ಲ, ಅದಕ್ಕೂ ಕಾರಣ ಶ್ರೀಕೃಷ್ಣ ಪರಮಾತ್ಮ ಅಂತ. ಇವತ್ತು ಜನರೇ ಜನತಾ ಜನಾರ್ದನ. ನಿಜಕ್ಕೂ ನಾನು ಕೆಲವೊಂದು ಸಂದರ್ಭಗಳಲ್ಲಿ ಹೇಳಿದ್ದೀನಿ,
ಹಿಂದೆ ನಾವೇನು ಅವತಾರಗಳಲ್ಲೋ ಸಂಭವಾಮಿ ಯುಗೆ ಯುಗೆ ಅಂತ ನಂಬ್ತಿದ್ವಲ್ವಾ, ಇವತ್ತು ನಿಜಕ್ಕೂ ಕೃಷ್ಣನನ್ನೇ ಆಗಲಿ, ಜರಾಸಂಧನನ್ನೇ ಆಗಲಿ, ಶಿಶುಪಾಲನನ್ನೇ ಆಗಲಿ, ದುರ್ಯೋಧನ, ದುಶ್ಯಾಸನ, ರಾವಣ ಎಲ್ಲರನ್ನೂ ಹುಟ್ಟಿಸ್ತಿರೋರು ಜನರೇ. ಅವ್ರ ಪ್ರತಿ ಎಲೆಕ್ಷನ್ನಲ್ಲೂ ಒಬ್ಬ ಕೃಷ್ಣನನ್ನೋ, ಒಬ್ಬ ಅರ್ಜುನನನ್ನೋ, ಒಬ್ಬ ದುರ್ಯೋಧನನ್ನೋ, ರಾವಣನನ್ನೋ ಹುಟ್ಟಿಸ್ತಿರೋರು ಅವರೇ, ಕೊಲ್ಲುತ್ತಿರೋರು ಅವರೇ. ಜನರ ಕೈಯಲ್ಲೆಲ್ಲ ಇದೆ, ಜನರ ಕೈಯಲ್ಲಿ ಎಲ್ಲ ಇದೆ. ಸಂಪೂರ್ಣವಾಗಿ ಇವತ್ತು ಯಾವ ಸಂಭವಾಮಿ ಯುಗೆ ಯುಗ ಅಂತ ಏನಿದೆ, ಅದು ನಿಜಕ್ಕೂ ಆ ಪುರುಷರಿಲ್ಲ, ಜನನಕ್ಕೆ ಕಾರಣರಾಗ್ತಿರೋರು ಜನ. ಇದು ಪ್ರಜಾಪ್ರಭುತ್ವ. ಅದ್ಭುತವಾದ, ಇಲ್ಲಿ ತನಕ ಮನುಷ್ಯ ಕಂಡುಕೊಂಡಂಥ ಅತ್ಯುತ್ತಮವಾದಂಥ ಆಡಳಿತ ವ್ಯವಸ್ಥೆ. ಒಂದು ಸಹಜೀವಿಗಳಿಗೆ, ಸಹ ಮನುಷ್ಯರಿಗೆ ಅಲ್ಲ, ಪ್ರಾಣಿಗಳಿಗೂ ಒಂದು ನ್ಯಾಯ, ಒಂದು ಸಾಮಾಜಿಕ ಪ್ರಾಕೃತಿಕ ನ್ಯಾಯವನ್ನು ಕೊಡಬಲ್ಲಂಥ, ಪ್ರಾಕೃತಿಕ ನ್ಯಾಯ ಕೊಡಬಲ್ಲಂಥ ಶಕ್ತಿ ಇವತ್ತು ಪ್ರಜಾಪ್ರಭುತ್ವಕ್ಕಿದೆ. ಅದನ್ನು ನಾವು ಅದನ್ನು ಸ್ವಲ್ಪ ಡಿಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಪ್ರಜಾಪ್ರಭುತ್ವದಲ್ಲೂ ಹಲವಾರು ರೀತಿಯ ಬದಲಾವಣೆಗಳು ಕಾಲಕ್ಕೆ ವಿಕಾಸ ಆಗ್ತಾ ಹೋಗಬೇಕು. ಆದರೆ ನಮ್ಮ ಮನುಷ್ಯನ ಕಳೆದ ಒಂದು 4-5 ಸಾವಿರ ವರ್ಷಗಳ ಏನು ಪಂಗಡಗಳು, ಬುಡಕಟ್ಟುಗಳು ಕಟ್ಕೊಂಡು ಬಂದಿದ್ದು ನಾವು ಇತ್ತೀಚೆಗೆ ಒಂದು 5-6 ಸಾವಿರ ವರ್ಷಗಳಿಂದ. ಒಟ್ಟು ಆ ಬುಡಕಟ್ಟುಗಳ ಇತಿಹಾಸವನ್ನು ನಾನು ಇಲ್ಲಿ ತನಕ ನೋಡಿದಾಗ ಪ್ರಜಾಪ್ರಭುತ್ವಕ್ಕಿಂತ ಉತ್ತಮವಾದದ್ದು ಯಾವುದೂ ಇಲ್ಲ. ಆದರೆ ಇನ್ ಎ ಡೆಮಾಕ್ರಸಿ ಪೀಪಲ್ ಗೆಟ್ ದ ಲೀಡರ್ಸ್ ದೇ ಡಿಸರ್ವ್. ಹಾಗಾಗಿ ಆವತ್ತಿನ ನಮ್ಮ ಯೋಗ್ಯತಾನುಸಾರ ನಮ್ಮ ಮುಖಂಡರುಗಳು, ಪ್ರತಿನಿಧಿಗಳು ಇರ್ತಾರೆ. ಗೋಡೌನಲ್ಲಿ ಕಳಪೆ ಇದ್ರೆ ಶೋರೂಮ್ ಅಲ್ಲೂ ಕಳಪೆನೇ ಬರುತ್ತೆ. ಸೊ ಯಥಾ ರಾಜ ತಥಾ ಪ್ರಜಾ ಇಲ್ಲ ಇವತ್ತು. ಯಥಾ ಪ್ರಜಾ ತಥಾ ಜನಪ್ರತಿನಿಧಿ. ಆನ್ ದಿಸ್ ನೋಟ್, ರವಿಕೃಷ್ಣ ರೆಡ್ಡಿ ಅವರೇ, ರಾಜ್ಯದಲ್ಲಿ ಎಲ್ಲ ಕಡೆ ಹೋರಾಟ ಮಾಡಿಕೊಂಡು ಭಾಳ ಸಕ್ರಿಯವಾಗಿ ತೊಡಗಿಸ್ಕೊಂಡೇ ಇದ್ರು ಕೂಡ ನಿಮ್ಗೆ ನಾವು ಸಂತೋಷವಾಗಿದ್ದೀವಿ ಅನ್ಸುತ್ತಾ? ಅದನ್ನ ಹೇಳಿ. ನೇರವಾಗಿ ಹೇಳ್ಬಿಡ್ತೀನಿ, ಯು ಮೇ ಬಿ ಎ ಫೇಲ್ಡ್ ಪೊಲಿಟಿಷಿಯನ್. ಥ್ಯಾಂಕ್ ಯು. ಒಂದು, ಆದರೆ ಅಂತಃಕರಣ ಮತ್ತು ನೈತಿಕ ಶಕ್ತಿ ಸರಿ ಇರೋ ಮನುಷ್ಯ ಯಾರಿಗೂ ಎದುರಲ್ಲ ಅಲ್ವಾ? ಈಗ ನಾನು ದೊಡ್ಡ ವಿಷಯ ಆಗಿ ನಾನು Z+ ಅಲ್ಲಿ ಓಡಾಡ್ತಿರ್ಬೋದು, ಒಳಗಡೆ ಭಯ ಇರ್ಬೋದು, ನಾನು ಸರಿ ಇಲ್ಲ ಅಂತೇಳಿ. ನಿಮ್ಮನ್ನು ಕಂಡಾಗ ನಿಮ್ಮ ಕಣ್ಣುಗಳಲ್ಲಿ ನಿಮ್ಮ ಬದುಕನ್ನು ನೀವು ನಿಮ್ಗೆ ಇಷ್ಟ ಬಂದಂಗೆ ಬದುಕ್ತಾ ಇದ್ದೀರಾ ಅನ್ನೋ ಆ ಸಂತೋಷ ನಮ್ಗೆ, ದಟ್ ಎನರ್ಜಿ ಇಸ್ ಪಾಲ್ಪೇಬಲ್. ನಾಳೆ ನೀವು ವೆರಿ ಫ್ಯೂ ಪೀಪಲ್ ನಿಮ್ಮ ಕನ್ವಿಕ್ಷನ್ ಪ್ರಕಾರ ನೀವು ಬದುಕಿದ್ದೀರಾ. ಜನರು ನಿಮ್ಮನ್ನು ಬುದ್ಧಿ ಇಲ್ಲ, ಅಮೆರಿಕ ಬಿಟ್ಟು ಬಂದು ಇಲ್ಲಿ ರೋಡಲ್ಲಿ ಫೇಲ್ ಆಗಿದ್ದಾರೆ ಅಂತ ಹೇಳಿ ಒಂದು ಸ್ವಲ್ಪ ಕಾಳಜಿಯಿಂದಾನೆ ಹೇಳ್ತಾರೆ. ಬೇಡ ಅಣ್ಣ ಬೇಡ, ದೇಶದ ಕತೆ ಇಷ್ಟೇ ಕಣಮ್ಮ. ಮಾಲಾಶ್ರೀ ಹೇಳ್ದಂಗೆ ದೇಶದ ನಿಮ್ ಫೇವ್ರೇಟ್ ಹೀರೋಯಿನ್, ದೇಶದ ಕತೆ ಫೇವ್ರೇಟ್ ಹೀರೋಯಿನ್ ಅಲ್ಲ, ನೀವು ಹೇಳಿದ್ರೆ ಚೆನ್ನಾಗಿ ಇಷ್ಟಪ್ಪ ಅವ್ರ ಆಕ್ಟಿಂಗ್ಗಳು, ಇವ್ರದೆಲ್ಲ ಆರತಿ ಆಗಿರ್ಲಿ, ಕಲ್ಪನಾ ಆಗಿರ್ಲಿ, ಎಂತ ಆಕ್ಟಿಂಗ್ಗಳು. ನಮ್ಗೆ ಯಾಕೆ ಹೆದರ್ಕೊಂತಾರೆ? ಈಗ ನನಗೆ ಇಲ್ಲ ನಾನು ಹೆದರ್ಕೊಳ್ಳೋದಲ್ಲ, ಫೇವ್ರೇಟ್ ಆಕ್ಟರ್ ಅಂತ ಹೇಳ್ಬೋದೇ ಹೊರತು ಅಭಿಮಾನಿಸುವಂಥ ಆಕ್ಟರ್ ಅಂದರೆ ಅವ್ರ ಆ್ಯಕ್ಟಿಂಗು. ನಿಮ್ಗೆ ಎಷ್ಟೋ ಕಡೆ ಮಾಲಾಶ್ರೀ ಮಾಡಿರೋ ಕೆಲವೊಂದು ಸಿನಿಮಾಗಳು ಎಷ್ಟು ಕಳಪೆ, ಎಷ್ಟು ಡಬ್ಬ ಅಲ್ವಾ? ಆಗ ಆಮೇಲೆ ಅವರು ಅದರಿಂದ ಆಚೆಗೂ ಬದುಕೋದು. ರಾಜ್ಕುಮಾರ್ ಇಷ್ಟ ಆಗೋದು ನಮ್ಗೆ ಅದೇ ಕಾರಣ, ಆಚೆಗೆ ಬದುಕೋದು ಒಂದು ಇರುತ್ತಲ್ಲ. ಇವಾಗ ನೋಡಿ, ದೊಡ್ಡ ಮನುಷ್ಯರೆಲ್ಲ ಹೋಗಿ ಎಲೆಕ್ಷನ್ಗಳಲ್ಲಿ, ನಿಮ್ಗೆ ಹೇಳ್ಬಾರ್ದು, ಹಲ್ಕಾಗಳಿಗೆ, ಲುಚ್ಚಾಗಳಿಗೆ ನಮ್ಮ ಸೆಲೆಬ್ರಿಟೀಸ್ ಪ್ರಚಾರ ಮಾಡಿದ್ದಾರೆ. ಸರ್, ಜನ ಅವ್ರನ್ನ ಸೆಲೆಬ್ರಿಟಿ ಮಾಡಿರೋದು ಯಾರೋ ಜನನೇ ಇರಬಹುದು. ಜನರಿಗೆ ಮನೆ ಮರೆದಿದ್ಯಾ? ಜನ ಅಲ್ಲ, ನಾನು ಸೆಲೆಬ್ರಿಟಿ ಎಲ್ಲಿಂದ ಬಂತು? ಜನ ನನ್ನಲ್ಲಿ ಏನೋ ಒಂದು ಒಳ್ಳೆತನ ನೋಡ್ಕೊಟ್ಟಿದ್ದಾರೆ. ಜನರಿಗೆ ಅದೇ ಇಷ್ಟ. ಅದಲ್ಲ, ಜನರಿಗೆ ಇಷ್ಟ. ಜನರಿಗೆ ನಾನೇನಾದೆ ಸರ್, ಜನರಿಗೆ ಅಣ್ಣ ಹೆಂಡತಿಗೆ ಹೊಡೆಯೋದು ಇಷ್ಟ, ಹೆಂಡತಿಗೆ ಹೊಡೆಯೋದು ಇಷ್ಟ, ಬೇರೆ ಕೊಲ್ಲೋದು ಇಷ್ಟ, ಅಣ್ಣ ಮತ್ತೊಂದು ಸೆಟಪ್ ಬಿಟ್ಕೊಳ್ಳೋದು ಇಷ್ಟ, ಅಣ್ಣನ ಕದರ್ ಅದಲ್ಲ. ಆದ್ರೆ ಅಣ್ಣ ಆದವನು ಹಂಗ್ ನಡ್ಕೊಳ್ಬಹುದಾ? ಅವ್ರ ಅಣ್ಣ ಅಲ್ಲ, ಜನ ಹೇಳ್ಬೇಕಲ್ಲ. ಜನ ಹೇಳ್ಬೇಕು, ಹಂಗ್ ನಡ್ಕೊಂಡ್ರು ಜನ ಬೆಂಬಲಿಸ್ತಾ ಇದ್ದಾರೆ. ಇಲ್ಲ ಸರ್, ಆದ್ರೆ ಅವನು ರಾಜ್ಕುಮಾರ್ ಹಂಗ್ ನಡ್ಕೊಂಡ್ರು ಅದಕ್ಕಿಂತ ಜನ ಜಾಸ್ತಿ ಪ್ರೀತಿಸ್ತಾರೆ. ಅದು ಈಗ ನಿಮ್ಮನ್ನ ಎಷ್ಟು ಜನ ರವಿಕೃಷ್ಣ ರೆಡ್ಡಿ ಪ್ರಾಮಾಣಿಕ, ಲಂಚ ತಗೊಳ್ಳಲ್ಲ, ಕೆಟ್ಟ ವ್ಯವಹಾರ ಇಲ್ಲ, ನಮ್ಮ ಅಣ್ಣ ಅಂತ ಎಷ್ಟು ಕೋಟಿಯ ಜನ ಇದ್ದಾರೆ ನಿಮ್ಮಿಂದ? ಕೋಟ್ಯಾಂತರ ಜನ ಇಲ್ಲದೆ ಇರ್ಬೋದು. ಆದ್ರೆ ನಾವು ಗೊತ್ತಿರೋರಿಗೆ ನಾವು ಏನಕ್ಕೆ ಬದುಕ್ತಾ ಇದ್ದೀವಿ ಅದನ್ನ ಅವ್ರು ಇಷ್ಟಪಡ್ತಿದ್ದಾರೆ, ಮೆಚ್ಕೊಳ್ತಾ ಇದ್ದಾರೆ, ಗೌರವ ಕೊಡ್ತಾ ಇದ್ದಾರೆ. ಇದು ಅಭಿಮಾನ ಕ್ಷಣಿಕ. ಇವತ್ತು 1 ವರ್ಷ, 2 ವರ್ಷ, 3 ವರ್ಷ ಇರುತ್ತೆ. ಎಷ್ಟು ಜನ ಈಗ ರಾಜ್ಕುಮಾರ್ ಸತ್ತು ಸುಮಾರು 15 ವರ್ಷ ಮೇಲೆ ಆಯ್ತು. 2004ರಲ್ಲಿ ಅನ್ಸುತ್ತೆ, 20 ವರ್ಷ ಆಗ್ಬಿಡ್ತು ಅಲ್ಲ, 2007ರಲ್ಲಿ ಅನ್ಸುತ್ತೆ. 20 ವರ್ಷ ಆಗ್ತಾ ಬಂತು ರಾಜ್ಕುಮಾರ್ ಸತ್ತು. ಆದರೆ 2006, 2007 ಆದರೆ ಇವತ್ತಿಗೂ ರಾಜ್ಕುಮಾರ್ ಒಂದು ಮೌಲ್ಯ. ರಾಜ್ಕುಮಾರ್ ವ್ಯಾಲ್ಯೂ, ಒಂದು ಬ್ರ್ಯಾಂಡ್. ಅದು ಬ್ರ್ಯಾಂಡ್ ಅನ್ನೋದಕ್ಕಿಂತ ಒಂದು ವ್ಯಾಲ್ಯೂ. ಟು ಅನ್ ಎಕ್ಸ್ಟೆಂಟ್ ಇವನ್ ಪುನೀತ್ ರಾಜ್ಕುಮಾರ್ ಆಲ್ಸೋ ಇಸ್ ಎ ವ್ಯಾಲ್ಯೂ. ಅವರು ಆಕ್ಚುಲಿ ಅವರು ಕೊನೆ 2-3 ವರ್ಷ, 4 ವರ್ಷದಲ್ಲಿ ಅವ್ರು ಇದ್ದಿದ್ದು ಬದುಕಿದ್ರು ದೊಡ್ಡ ವ್ಯಾಲ್ಯೂ. ಹಾಗಾಗಿ ಆ ವ್ಯಾಲ್ಯೂ ಬಗ್ಗೆ ಜನ ಗೌರವ ಕೊಡೋದು, ವ್ಯಕ್ತಿನ ಕೊಡ್ತಾರೆ. ತೂಗ್ದೀಪ್ ದರ್ಶನ್, ನಾನು ಬರ್ದಿದ್ದೀನಿ ನರಾಧಮ, ಪ್ರಜ್ವಲ್ ರೇವಣ್ಣ. ಪೊಲಿಟಿಷಿಯನ್ ತರ ಯಾವಾಗ ಮಾತಾಡಕ್ ಕಲಿತೀರಾ? ಇನ್ನು ಕಲಿಯೋದೇನಿದೆ? ಪೊಲಿಟಿಷಿಯನ್, ನಾನು ನಿಜಕ್ಕೂ ಪೊಲಿಟಿಷಿಯನ್ ತರ ಮಾತಾಡ್ತಿದ್ದೀನಿ. ಸಮಾಜದಲ್ಲಿ ಪೊಲಿಟಿಷಿಯನ್ ಫ್ಯಾನ್ಸ್ ವೋಟ್ ಬೇಡ ನಿಮ್ಗೆ? ಡಿ-ಬಾಸ್ ಫ್ಯಾನ್ಸ್ ಅವ್ರು ಹಾಕ್ತಾರೆ. ಅವ್ರಿಗೆ ಎಲೆಕ್ಷನ್ಗೆ ಹೋದಾಗ ಅವ್ರಿಗೆ ಅವರ ಸ್ವಂತ ಹಿತ ಯಾವ್ದು ನೋಡ್ತಾರೆ, ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು ಅಂತ. ಅವ್ರ ಫ್ಯಾನ್ಸ್ ಇವತ್ತೇನು ಆ ವಿಚಾರಕ್ಕೆ ಇರ್ಬೋದು. ಫ್ಯಾನ್ಸ್ ಎಲ್ಲಾನು ಮಾಡಿದ್ದೆಲ್ಲ ಸರಿ ಅಂತೇನು ಹೇಳೋರು ಎಷ್ಟು ಜನ ಹೋಗ್ಬಿಟ್ಟಿದ್ದಾರೆ. ಈಗ ತೂಗ್ದೀಪ್ ದರ್ಶನ್ ಯಾರನ್ನೋ ಕೊಲೆ ಮಾಡಿ ಜೈಲ್ಗೆ ಹೋಗಿದ್ದಾನಂತ. ಎಷ್ಟು ಜನ ಕೊಲೆ ಮಾಡಿ ಜೈಲ್ಗೆ ಹೋಗಿದ್ದಾರೆ? ಒಬ್ಬನ್ ತೋರಿಸಿ ಕರ್ನಾಟಕದಲ್ಲಿ.
ಇಷ್ಟು ಕೋಟ್ಯಾಂತರ ಜನ ತೂಗ್ದೀಪ್ ದರ್ಶನ್ ಫ್ಯಾನ್ಸ್ ಅಂತಾರಲ್ವಾ, ಯಾವನಾದ್ರೂ ಕೊಲೆ ಮಾಡಿ ನಮ್ಮ ಅಣ್ಣ ಬಾಸು ಡಿ ಬಾಸು ಕೊಲೆ ಮಾಡಿ ಜೈಲಿಗೆ ಹೋಗಿದ್ದಾನೆ, ನಾನು ಕೊಲೆ ಮಾಡಿ ಹೋಗ್ತೀನಿ ಅಂತ ಯಾವನಂದಿದ್ದೇನೆ ಹೋಗಿದ್ದಾನೆ? ಪಾಪ ಅಯ್ಯೋ ಬಿಟ್ಬಿಡ್ರಪ್ಪ, ಏನೋ ತಪ್ಪಾಗ್ಬಿಡ್ತು, ಅವ್ನು ಸರಿ ಇಲ್ಲ, ಸತ್ತವನು ಸರಿ ಇಲ್ಲ, ಅವ್ನು ಅಂಥವನು ಇವ್ನು ಇಂಥವನು, ಹಾಗಾಗಿ ನಮ್ಮ ಬಾಸ್ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ದಾನ ಧರ್ಮ ಮಾಡಿದ್ದಾರೆ, ಅದಕ್ಕಾಗಿ ಹೋಗ್ಲಿ ಕರುಣೆ ತೋರಿಸ್ರಯ್ಯ ಅಥವಾ ಇನ್ನೇನು ಅಂತಿರಬಹುದೇ ಹೊರತು ನಮ್ಮಣ್ಣ ಹಿಂಗೆ ಅಂದಿದ್ದಕ್ಕೆ ಗರ್ಲ್ ಫ್ರೆಂಡ್ಗೆ ಕೊಂದೋಗಿದ್ದಾನೆ, ನಾನು ಕೊಂದೋಗ್ತೀನಿ ಅಂತ ಯಾವನು ಹೋಗಿದ್ದಾನೆ? ಹಾಗಾಗಿ ಅವರೆಲ್ಲ ಹೋಗಿದ್ದಾನೆ ಅಂತ ಮೌಲ್ಯ ಇದೆಯಲ್ವಾ? ಅಲ್ಲೂ ಮೌಲ್ಯ ಇದೆ. ಹಾಗಾಗಿ ಅವರು ಯಾರು ಹಂಗೆ ಮಾಡೋದಿಲ್ಲ, ನಮಗೆ ಓಟ್ ಹಾಕ್ತಾರೆ. ಮತ್ತೆ ಕುವೆಂಪು ಅವ್ರು ಹೇಳ್ದಂಗೆ ತೂಗ್ದೀಪ್ ಶ್ರೀನಿವಾಸು ಅಷ್ಟೇ, ಅವರಿಗೆ ಯಾವ ತಪ್ಪು ಮಾಡೋದಕ್ಕೆ ಎಷ್ಟು ಶಿಕ್ಷೆ ಆಗಬೇಕು ಅಷ್ಟು ಅನುಭವಿಸ್ಬೇಕು, ಅವರು ಶಿಕ್ಷೆ ಆಗಬೇಕು. ಆಮೇಲೆ ಅವರು ಬದಲಾದ ವ್ಯಕ್ತಿಯಾಗಿ ಬಂದು ಸಮಾಜಕ್ಕೆ ಮಾದರಿ ಆಗಬೇಕು. ಎಷ್ಟೋ ಜನ ನಮ್ಮ ಇತಿಹಾಸದಲ್ಲಿ ಹೀಗಾಗಿದ್ದಾರೆ. ವಾಲ್ಮೀಕಿ ಯಾರು? ಹೌದು. ಎಷ್ಟು ಜನ? ಅಂಗುಲಿಮಾಲ ಯಾರು? ಇವೆಲ್ಲ ವಾಲ್ಮೀಕಿ ದರ್ಶನ್ ಅವ್ರನ್ನ ಕೂಡ ಈ ಆಂಗಲ್ ಇಂದ ನೋಡ್ತೀವಿ. ಹೌದು, ಬದಲಾಗಬೇಕು, ಶಿಕ್ಷೆ ಅನುಭವಿಸಿ ಬದಲಾಗಬೇಕು. ಪ್ರಾಯಶ್ಚಿತ್ತ ಮತ್ತು ಪಶ್ಚಾತ್ತಾಪ ಅಂತಿರುತ್ತೆ. ಇದು ಇಷ್ಟ ಆಯ್ತು ನೋಡಿ, ಅವ್ರು ಡಿ ಬಾಸ್ ಫ್ಯಾನ್ಸ್ ಅನ್ನು ಕಳ್ಕೊಳ್ಳಲ್ಲ KRS ಪಾರ್ಟಿ. ಪ್ರಾಯಶ್ಚಿತ್ತ ಮತ್ತು ಪಶ್ಚಾತ್ತಾಪ ಪಟ್ಟು ಪೂರ್ತಿಯಾಗಿ ಬದಲಾದರೆ ಮನುಷ್ಯ ದೈವತ್ವಕ್ಕೆ ಇರ್ಬೋದು, ರಾಕ್ಷಸನಾದವನು. ಎಟ್ ದಿಸ್ ಪಾಯಿಂಟ್ ವೀಕ್ಷಕರೇ, ಅದ್ಭುತವಾದ ಸಂದರ್ಶನವನ್ನು ಕೊಟ್ಟು ಹೃದಯ ಬಿಚ್ಚಿ ಮನಸ್ಸು ಬಿಚ್ಚಿ ನಮ್ಮ ಜೊತೆ ಮಾತಾಡಿದ್ದಾರೆ. ಅವರ ಇಡೀ ಪ್ರಯಾಣವನ್ನು ಹೇಳ್ಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಮುಕ್ತವಾಗಿ ಮಾತಾಡಿದ್ದಕ್ಕೆ, ನಮಗೂ ನಮ್ಮ ತಂಡಕ್ಕೂ ಅತ್ಯುತ್ತಮ ಬ್ರೇಕ್ಫಾಸ್ಟ್ ಕೊಟ್ಟು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ KRS ಪಕ್ಷದ ಗೌರವಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರಿಗೆ, ಅವ್ರ ಕುಟುಂಬಕ್ಕೆ ಧನ್ಯವಾದಗಳು. ಸ್ನೇಹಿತರೆ, ಪ್ಲೀಸ್ ಲೈಕ್, ವಾಚ್, ಸಬ್ಸ್ಕ್ರೈಬ್ ಮೇಜರ್ ಕುಶನ್ ಸ್ಟುಡಿಯೋಸ್. ಇನ್ನೊಬ್ಬ ಆಕರ್ಷಕ ವ್ಯಕ್ತಿಯೊಂದಿಗೆ, ಉತ್ತಮ ಕಥೆಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.